ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. ಬನ್ನಿ, ಇದು ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟ. ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟದ ಬಳಿಕ 62 kg ವಿಭಾಗದ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಲಿದೆ. ಉಪಸ್ಥಿತಿ ಇರುವ ತಂಡಗಳು ತಕ್ಷಣ ನೋಂದಾವಣೆ ಕೌಂಟರಿಗೆ ಬನ್ನಿ. ಪ್ರವೇಶ ಶುಲ್ಕದೊಂದಿಗೆ ತಂಡದ ನೋಂದಾವಣೆಯನ್ನ ಮಾಡಿಕೊಂಡು ತೂಕದ ದೃಢೀಕರಣವನ್ನ ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. ಸೊ ದಯವಿಟ್ಟು ಈಗಾಗಲೇ ಉಪಸ್ಥಿತಿ ಇರುವ ತಂಡಗಳಿಗೆ ತಂಡದ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಡುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಸೊ ವಿಶೇಷವಾಗಿ ತೂಕದ ದೃಢೀಕರಣವನ್ನ ಈ ಕ್ಷಣ ನಾವು ಆರಂಭಿಸ್ತಾ ಇದ್ದೇವೆ. ಸೊ ದಯವಿಟ್ಟು ಉಪಸ್ಥಿತಿ ಇರುವ ಸರ್ವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಪ್ರವೇಶ ಶುಲ್ಕದೊಂದಿಗೆ ತಂಡದ ನೋಂದಾವಣೆಯನ್ನ ಮಾಡಿಕೊಳ್ಳಿ. ಆ ಬಳಿಕ ತೂಕದ ದೃಢೀಕರಣವನ್ನ ಮಾಡಿಕೊಂಡು ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಯಲ್ಲಿರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ವಲಯ ಮಟ್ಟದ ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ. ಅಭಿಮನ್ಯು ಎ ಬನೆ AFC ಅರಿಯಡಕ. ಅಭಿಮನ್ಯು ಎ AFC ಅರಿಯಡಕ. ಅಭಿಮನ್ಯು ಅಂಕಣದ ಒಳಭಾಗಕ್ಕೆ ಬನ್ನಿ. AFC ಅರಿಯಡಕ. ಸೊ ಉದ್ಘಾಟನಾ ಸಮಾರಂಭದಲ್ಲಿ ಮೊದಲ 2 ತಂಡಗಳು ಕೂಡ ಉಪಸ್ಥಿತಿ ಇರಬೇಕು. ಇನ್ನು ಹೆಚ್ಚುವರಿ ಸಮಯ ಇಲ್ಲ. ಸೊ ಸಂಬಂಧಪಟ್ಟ ತಂಡಗಳು ಅಭಿಮನ್ಯು ಎ ಟೀಮ್ ಇದೆಯಾ? ಸೊ ಇದ್ದ ತಂಡ ಬಳ ಬನ್ನಿ. ಅಭಿಮನ್ಯು ಎ ವಿರುದ್ಧವಾಗಿ AFC ಅರಿಯಡ್ಕ. ಸೊ ಕಬಡ್ಡಿ ಅಂಕಣವನ್ನು ಪ್ರವೇಶಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅಭಿಮನ್ಯು ಎ ಹಲೋ 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 ಅಭಿಮನ್ಯು ಎ ಹಲೋ ಸೌಂಡ್ ಒಂದೇ ಗುರಗುರ್ಲೆ. ಹಲೋ 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 ಸೊ 2 ತಂಡಗಳ ಉಪಸ್ಥಿತಿಯೊಂದಿಗೆ ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿದೆ. ಸೊ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಕಬಡ್ಡಿ ಅಂಕಣದ ಒಳಭಾಗಕ್ಕೆ ಬನ್ನಿ. ಅಭಿಮನ್ಯು ಎ AFC ಅರಿಯಡಕ. ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತದೆ. ನಿಮ್ಮ ಉಪಸ್ಥಿತಿ ಇದ್ರೆ ಖಚಿತಪಡಿಸಿ ಅಥವಾ ಸೆಕೆಂಡ್ ಮ್ಯಾಚ್ ಕರೀತೇವೆ.
ಮುಂದಿನ ಪಂದ್ಯಾಟಕ್ಕೆ ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಲಾಡಿ. ತಾವುಗಳು ಪ್ರವೇಶ ದ್ವಾರಕ್ಕೆ ಬರುವುದಕ್ಕೆ ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಅಭಿಮನ್ಯು ಎ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು. ಅಭಿಮನ್ಯು ಎಎಫ್ಸಿ ಅರಿಯಡ್ಕ. ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ. ಅಭಿಮನ್ಯು ಎ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ದ್ವಿತೀಯ ಪಂದ್ಯಾಟಕ್ಕೆ ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಲಾಡಿ. ದ್ವಿತೀಯ ಪಂದ್ಯಾಟಕ್ಕೆ ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಲೋಡಿ. ಈ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು. ಪ್ರಥಮ ಪಂದ್ಯಾಟಕ್ಕೆ ಅಭಿಮನ್ಯು ಎ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆ. ಎಎಫ್ಸಿ ಎಸ್ ಅಭಿಮನ್ಯು ಎಸ್. ಒಂದು ತಂಡ ಆಗಮಿಸ್ತಾ ಇದೆ, ಮತ್ತೊಂದು ತಂಡದ ನಿರೀಕ್ಷೆಯಲ್ಲಿದ್ದೇವೆ. ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬನ್ನಿ. ಅಭಿಮನ್ಯು ಎ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ಅಭಿಮನ್ಯು ಕೊಯ್ಯತ್ತಿ. ಅಭಿಮನ್ಯು ನೀವೆಯಾ? ಎಸ್. ಎಎಫ್ಸಿ ಅರಿಯಡ್ಕ. ಎಎಫ್ಸಿ ಅರಿಯಡ್ಕ. ಎಸ್. ಎರಡೂ ತಂಡಗಳು ಕೂಡ ಕಬಡ್ಡಿ ಅಂಕಣವನ್ನು ಪ್ರವೇಶಿಸುವುದಕ್ಕೆ ಅಂತಿಮ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರಕ್ಕೆ ಆಗಮಿಸ್ತಾ ಇದ್ದಾವೆ. ವಿದ್ಯೆ, ನಿಷ್ಠೆ, ಕ್ರೀಡೆ ಎನ್ನುವ ವಿಶೇಷ ಧ್ಯೇಯದೊಂದಿಗೆ ಯುವರಂಗ ಕೆದಂಬಾಡಿ ಪುತ್ತೂರು ಇದರ ಆಶ್ರಯದಲ್ಲಿ 3ನೇ ವರುಷದ 62 kg ವಿಭಾಗದ ಹೊನಲು ಬೆಳಕಿನ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ ಈ ಪ್ರಯುಕ್ತ ವಲಯ ಮಟ್ಟದ ಪಂದ್ಯಾಟಕ್ಕೆ ಈ ತಂಡಗಳನ್ನ ಸ್ವಾಗತಿಸ್ತಾ ಇದ್ದಾವೆ. ಸೊ ಲೆಟ್ಸ್ ವೆಲ್ಕಮ್ ಆನ್ ದ ಕೋರ್ಟ್ ಅಭಿಮನ್ಯು ಎ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ಈ ತಂಡಗಳು ಪ್ರವೇಶ ದ್ವಾರದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಕಬಡ್ಡಿ ಅಂಕಣಕ್ಕೆ ಚಾಲನೆಯನ್ನ ನೀಡಬೇಕು ಅನ್ನುವ ಕೋರಿಕೆ. ಶ್ರೀ ಬೆದ್ರುಮಾರು ಬಾಲಚಂದ್ರ ರೈ, ಉದ್ಯಮಿಗಳು, ಆಟೋಮೇಷನ್ ಮಂಗಳೂರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಅಧ್ಯಕ್ಷತೆ ಶ್ರೀ ನಿತೇಶ್ ರೈ ಕೋರಂಗ, ಅಧ್ಯಕ್ಷರು ಯುವರಂಗ ಕೆದಂಬಾಡಿ. ಅಂತೆಯೇ ಶ್ರೀ ರತನ್ ರೈ ಕುಂಬ್ರಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆದಂಬಾಡಿ. ಶ್ರೀ ಲೋಕೇಶ್ ರೈ ಅಮೈ, ಅಧ್ಯಕ್ಷರು ಅರಣ್ಯ ಸಮಿತಿ ಅರಿಯಡ್ಕ. ಶ್ರೀ ಬಶೀರ್ ಬುಡಿಯಾರು, ಅಧ್ಯಕ್ಷರು ಎಸ್ಸಿಎಂಸಿ ಕೆದಂಬಾಡಿ. ಅದೇ ರೀತಿ ಶ್ರೀ ಕೃಷ್ಣ ಗೌಡ ಇದ್ಯಪ್ಪೆ ಸಂಚಾಲಕರು, ನಿತೇಶ್ ರೈ ಕೋರಂಗ ಅಧ್ಯಕ್ಷರು, ಲಿಖಿತ್ ಗೌಡ ಇದ್ಯಪ್ಪೆ ಪ್ರಧಾನ ಕಾರ್ಯದರ್ಶಿಗಳು, ಕಿರಣ್ ಬೋಳೋಡಿ ಕೋಶಾಧಿಕಾರಿಗಳು, ರಕ್ಷಿತ್ ಗೌಡ ಇದ್ಯಪ್ಪೆ ಕ್ರೀಡಾ ಕಾರ್ಯದರ್ಶಿಗಳು, ಶೇಖರ ಪೂಜಾರಿ ಬಾರಿಕೆ ಸಾಂಸ್ಕೃತಿಕ ಕಾರ್ಯದರ್ಶಿಗಳು. ಈ ತುಂಬು ಗಣ್ಯ ಅತಿಥಿಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಕಬಡ್ಡಿ ಅಂಕಣದ ಪ್ರವೇಶ ದ್ವಾರದಲ್ಲಿರುವ ಎಲ್ಲ ಅತಿಥಿ ಗಣ್ಯರು ರಿಬ್ಬನ್ ಕಟ್ಟಿಂಗ್ ಮೂಲಕ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಬೇಕು ಅನ್ನುವ ಕೋರಿಕೆ. ಬೆದ್ರುಮಾರು ಬಾಲಚಂದ್ರ ರೈ ಇವರಲ್ಲಿ ಆದರಣೀಯರೇ ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ 3ನೇ ವರುಷದ 62 kg ವಿಭಾಗದ ಕಬಡ್ಡಿ ಪಂದ್ಯಾಟದ ಪ್ರಯುಕ್ತ ಇದೀಗ ಕಬಡ್ಡಿ ಪಂದ್ಯಾಟಕ್ಕೆ ಅಧಿಕೃತ ಚಾಲನೆ. ಶ್ರೀ ಬೆದ್ರುಮಾರು ಶ್ರೀ ಬಾಲಚಂದ್ರ ರೈ, ಉದ್ಯಮಿಗಳು, ಆಟೋಮೇಷನ್ ಮಂಗಳೂರು ಇವರಿಂದ.
ಎಸ್, ಕಬಡ್ಡಿ ಅಂಕಣದ ಉದ್ಘಾಟನೆ ತೆಂಗಿನಕಾಯಿ ಹೊಡೆಯುವ ಮೂಲಕ ಅಧಿಕೃತವಾಗಿ ನೆರವೇರಲಿಕ್ಕಿದೆ. ಶ್ರೀ ಬಾಲಚಂದ್ರ ರೈ ಬೆದ್ರುಮಾರು ಉದ್ಯಮಿಗಳು ಆಟೋಮೇಷನ್ ಮಂಗಳೂರು ಇವರ ಉಪಸ್ಥಿತಿಯೊಂದಿಗೆ ಕಬಡ್ಡಿ ಅಂಕಣಕ್ಕೆ ಅಧಿಕೃತ ಚಾಲನೆ. ಎಲ್ಲ ಅತಿಥಿ ಗಣ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಈ ತಂಡಗಳು ಕಬಡ್ಡಿ ಅಂಕಣವನ್ನ ಪ್ರವೇಶಿಸಬೇಕು. ಅತಿಥಿ ಗಣ್ಯರು ಎರಡೂ ತಂಡಗಳಿಗೂ ಹಸ್ತಲಾಘವದೊಂದಿಗೆ ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಬೇಕು ಅನ್ನುವ ಕೋರಿಕೆ. So Debedo, let's welcome on the court match number 1. ಅಭಿಮನ್ಯು ಎ ವಿರುದ್ಧವಾಗಿ AFC ಅರಿಯಡ್ಕ. ಸೊ ತೀರ್ಪುಗಾರರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಎರಡೂ ತಂಡಗಳು ಕೂಡ ಕಬಡ್ಡಿ ಅಂಕಣವನ್ನ ಪ್ರವೇಶಿಸ್ತಾ ಇದೆ, ಸ್ವಾಗತಿಸ್ತಾ ಇದ್ದೇವೆ. ಅಭಿಮನ್ಯು ಎ ವಿರುದ್ಧವಾಗಿ AFC ಅರಿಯಡ್ಕ. ತೀರ್ಪುಗಾರರಾಗಿ ನಮ್ಮ ಜೊತೆ ಶ್ರೀಯುತ ಅಶೋಕ್ ಕಬಡ್ಡಿ ಚಾರ್, ಶ್ರೀಯುತ ಸಿದ್ದಿಕ್ ನೆಡಪಳ್ಳಿ, ಅಂತೆಯೇ ಶ್ರೀಯುತ ವಿಜಿತ್ ಬೆಟ್ಟಂಪಾಡಿ ಇವರ ಉಪಸ್ಥಿತಿಯೊಂದಿಗೆ ಇದೀಗ ಪಂದ್ಯಾಟ ಆರಂಭಗೊಳ್ಳುತ್ತಿದೆ. ಸೊ ರೆಫ್ರಿಯಾಗಿ ಸಿದ್ದಿಕ್ ನೆಡಪಳ್ಳಿ, ಅಂಪೈರ್ಗಳಾಗಿ ವಿಜಿತ್ ಬೆಟ್ಟಂಪಾಡಿ ಹಾಗೂ ಶಿವಕುಮಾರ್ ಕಬಡ್ಡಿ ಚಾರ್ ಇವರ ನೇತೃತ್ವದಲ್ಲಿ ವಲಯ ಮಟ್ಟದ ಪ್ರಥಮ ಪಂದ್ಯಾಟ ಆರಂಭಗೊಳ್ಳುತ್ತಿದೆ. ಎಡಭಾಗದಲ್ಲಿ ಅಭಿಮನ್ಯು ಎ, ಬಲಭಾಗದಲ್ಲಿ AFC ಅರಿಯಡ್ಕ. ಈ ತಂಡಗಳ ಮಧ್ಯೆ ವಲಯ ಮಟ್ಟದ ಮೊದಲನೆಯ ಪಂದ್ಯಾಟ. ಸೊ ನಾಣ್ಯ ಚಿಮ್ಮುವಿಕೆ ನಡೆದಿದೆ. ಮ್ಯಾಚ್ ಟಾಸ್ ವನ್ ಬೈ ಅಭಿಮನ್ಯು ಎ, ಇಲೆಕ್ಟೆಡ್ ಟು ಗೋ. ಎರಡೂ ತಂಡಗಳು ಕೂಡ ಬ್ಲಾಕ್ ಲೈನ್ ಅಲ್ಲಿ ಲೈನ್ ಅಪ್ ಆಗಬೇಕು ಅನ್ನುವ ಕೋರಿಕೆಯೊಂದಿಗೆ ಈ ತಂಡಗಳನ್ನ ಅಭಿನಂದಿಸುವಂತೆ ಕೋರಿಕೆ. ಈ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿರುವ ಶ್ರೀ ಬಾಲಚಂದ್ರ ರೈ ಬೆದ್ರುಮಾರು ಉದ್ಯಮಿಗಳು ಆಟೋಮೇಷನ್ ಮಂಗಳೂರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ನಿತೇಶ್ ರೈ ಕೋರಂಗ, ಅಧ್ಯಕ್ಷರು ಯುವರಂಗ ಕೆದಂಬಾಡಿ, ಶ್ರೀ ಚಂದ್ರಶೇಖರ್ ರೈ ನಡುಬೈಲು, ರಾಷ್ಟ್ರೀಯ ಕ್ರೀಡಾಪಟು, ನಿವೃತ್ತ ಮುಖ್ಯ ಟಿಕೆಟ್ ಇನ್ಸ್ಪೆಕ್ಟರ್, ಭಾರತೀಯ ರೈಲ್ವೆ ಯಶವಂತಪುರ, ಶ್ರೀ ರತನ್ ರೈ ಕುಮ್ರಾ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆದಂಬಾಡಿ, ಶ್ರೀ ಲೋಕೇಶ್ ರೈ ಅಮೈ, ಅಧ್ಯಕ್ಷರು ಅರಣ್ಯ ಸಮಿತಿ ಅರಿಯಡ್ಕ, ಶ್ರೀ ಬಶೀರ್ ಬುಡಿಯಾರು, ಅಧ್ಯಕ್ಷರು STMC ಕೆದಂಬಾಡಿ. ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನ ಸ್ವಾಗತಿಸುವ ಕೃಷ್ಣ ಕುಮಾರ್ ಗೌಡ ಇದ್ಯಪ್ಪೆ ಸಂಚಾಲಕರು, ಲಿಖಿತ್ ಗೌಡ ಇದ್ಯಪ್ಪೆ ಪ್ರಧಾನ ಕಾರ್ಯದರ್ಶಿಗಳು, ಕಿರಣ್ ಬೋಳೋಡಿ ಕೋಶಾಧಿಕಾರಿಗಳು, ರಕ್ಷಿತ್ ಗೌಡ ಇದ್ಯಪ್ಪೆ ಕ್ರೀಡಾ ಕಾರ್ಯದರ್ಶಿಗಳು, ಶೇಖರ ಪೂಜಾರಿ ಬಾರಿಕೆ ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಹಾಗೂ ಇತರ ಅತಿಥಿ ಗಣ್ಯರು ಉಪಸ್ಥಿತಿಯೊಂದಿಗೆ ಇದೀಗ ಎರಡೂ ತಂಡದವರನ್ನ ಅಭಿನಂದಿಸುವ ಕಾರ್ಯ ಪ್ರಸ್ತುತಿಗೊಳ್ಳುತ್ತಿದೆ. ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿರುವ ಎಲ್ಲ ಅತಿಥಿ ಗಣ್ಯರು ಮತ್ತೆ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎರಡು ಪಂದ್ಯಾಟದ ಬಳಿಕ ಮತ್ತೆ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳಲಿದೆ. ಇದೀಗ ಮೊದಲನೆಯ ಪಂದ್ಯಾಟ ಅಭಿಮನ್ಯು ವಿರುದ್ಧವಾಗಿ AFC ಅರಿಯಡ್ಕ ತಂಡಗಳ ಮಧ್ಯೆ.
ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ ಮೂರನೆಯ ವರುಷದ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ಪ್ರಯುಕ್ತ ಇದೀಗ ವಲಯ ಮಟ್ಟದ ಪಂದ್ಯಾಟದಲ್ಲಿ ಪ್ರಥಮ ಪಂದ್ಯಾಟ ಅಭಿಮನ್ಯು ಎ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ನಾಣ್ಯ ಚಿಮ್ಮುವಿಕೆಯಲ್ಲಿ ಅಭಿಮನ್ಯು ಎ ಗೆದ್ದುಕೊಂಡು ಕೋರ್ಟ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಎಸ್ ಪ್ರೋ ಮಾದರಿಯ ಕಬಡ್ಡಿ ಪಂದ್ಯಾಟ ಪ್ರಸ್ತುತಗೊಳ್ಳಲಿದೆ. ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ ಪುರುಷರ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ಪ್ರಯುಕ್ತ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟ ಎರಡೂ ತಂಡಗಳ ಗಮನಕ್ಕೆ 5 to 5 ಸೆಮಿಫೈನಲ್ ಮತ್ತು ಫೈನಲ್ ಅಲ್ಲಿ ನಾವು ಸಮಯವನ್ನ ಮತ್ತೆ ಬದಲಾವಣೆ ಮಾಡಿಕೊಳ್ಳುತ್ತೇವೆ. ಸೊ ಬಿಟ್ಟು ಎರಡೂ ತಂಡಗಳ ಗಮನಕ್ಕೆ 5 to 5. ಸೊ 5 to 5 5 ನಿಮಿಷಗಳ ಆಟ. ಮೊದಲನೆಯ ಪಂದ್ಯಾಟ ಅಭಿಮನ್ಯು ಎ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ಎಸ್ ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ ಪುರುಷರ ವಿಭಾಗದ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ಪ್ರಯುಕ್ತ ವಲಯ ಮಟ್ಟದ ಪಂದ್ಯಾಟ ಎಎಫ್ಸಿ ಅರಿಯಡ್ಕ ವಿರುದ್ಧವಾಗಿ ಅಭಿಮನ್ಯು ಎ ತಂಡಗಳ ಮಧ್ಯ. ಆರಂಭಿಕ ರಕ್ಷಣಾತ್ಮಕ ಆಟ. ಜೆರ್ಸಿ ನಂಬರ್ 4-8 ಮೊದಲ 2 ದಾಳಿಯು ರಕ್ಷಣಾತ್ಮಕ ಆಟಕ್ಕೆ ಸೀಮಿತಗೊಂಡು ಮತ್ತೆ ಜೆರ್ಸಿ ನಂಬರ್ 2 5 ನಿಮಿಷಗಳ ಆಟ. ಆರಂಭದಿಂದಲೇ ಪಂದ್ಯಾಟ ವೇಗವನ್ನ ಪಡೆದುಕೊಳ್ಳುತ್ತೆ. ಹಮೀದ್ ಅದ್ಭುತವಾದ ಟ್ಯಾಕಲ್ ಬರುತ್ತಾ ಇದೆ. ಆರಂಭಿಕ ಅಂಕ ಅದು ಅಭಿಮನ್ಯು ತಿಂಗಳಾಡಿ
ತಂಡಕ್ಕೆ. ಎಸ್, ಅಭಿಮನ್ಯು ತಿಂಗಳಾಡಿ 1-0 ಅಂಕಗಳ ಆರಂಭಿಕ ಮುನ್ನಡೆಯೊಂದಿಗೆ ಈ ಪಂದ್ಯಾಟದ ಆರಂಭಿಕ ಯಶಸ್ಸನ್ನ ತನ್ನದಾಗಿಸಿಕೊಳ್ಳುತ್ತಾ ಇದೆ. ಎಸ್, ಮತ್ತೆ ಅಂಕಕ್ಕಾಗಿ ಕೋರಿಕೆ. 1 ಅಂಕದ ಸೇರ್ಪಡೆ ಅಭಿಮನ್ಯು ಎ ತಂಡಕ್ಕೆ. ಆರಂಭಿಕ 2-0 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ಎಸ್, ಮತ್ತೊಂದು ಟ್ಯಾಕಲ್. ಅಭಿಮನ್ಯು ದಾಳಿಯಲ್ಲೂ ಟ್ಯಾಕಲ್ ಅಲ್ಲೂ ಅದ್ಭುತವಾದ ಆರಂಭಿಕ ಯಶಸ್ಸನ್ನ ತನ್ನತ್ತ ಸೆಳಿತಾ ಇದೆ. ಆಹಾ, ಮತ್ತೊಂದು ಟ್ಯಾಕಲ್ ಮುಖೇನ 1 ಆರಂಭಿಕ ಅಂಕದ ಸೇರ್ಪಡೆ AFC ಅರಿಯಡ್ಕ ತಂಡಕ್ಕೆ. 2-1 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ಪ್ರಥಮಾರ್ಧದ ಪ್ರಥಮ ಸಮಯದ ಕೋರಿಕೆ ಅದು ಅರಿಯಡ್ಕ ತಂಡದ ಕಡೆಯಿಂದ. ಮುಂದಿನ ಪಂದ್ಯಾಟಕ್ಕೆ ಮ್ಯಾಚ್ ನಂಬರ್ 2 ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ DJ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಮುಂದಿನ ಎಲ್ಲ ತಂಡಗಳ ಗಮನಕ್ಕೆ ಎಕ್ಸ್ಟ್ರಾ ಟೈಮ್ ಅನ್ನ ನೀಡೋದಿಲ್ಲ. ಈ 2 ತಂಡಗಳು ಹೊರ ಹೋಗುವಾಗ ಮುಂದಿನ 2 ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿ ಉಪಸ್ಥಿತಿ ಇರಬೇಕು. ಮತ್ತೊಂದು ಟ್ಯಾಕಲ್, 1 ಅಂಕದ ಸೇರ್ಪಡೆ. 3-1 ಮುನ್ನಡೆಯಲ್ಲಿ 4-1 ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ಆರಂಭಿಕವಾಗಿ ಟ್ಯಾಕಲ್ ಮತ್ತು ರೈಡ್ 2 ವಿಭಾಗದಲ್ಲೂ ಕೂಡ ಅಭಿಮನ್ಯು ಈ ಪಂದ್ಯಾಟದಲ್ಲಿ ಮುನ್ನಡೆಯನ್ನ ಗಳಿಸಿಕೊಳ್ಳುತ್ತಾ ಇದೆ. 4-1 ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಕರೆ. ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ DJ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಪ್ರವೇಶ ದ್ವಾರದ ಬಳಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರಥಮಾರ್ಧದ ಪ್ರಥಮ ಸಮಯದ ಕೋರಿಕೆ ಅಭಿಮನ್ಯು ತಿಂಗಳಾಡಿ ಎ ತಂಡದ ಕಡೆಯಿಂದ. ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಕರೆಯನ್ನ ಈಗಾಗಲೇ ರವಾನಿಸ್ತಾ ಇದ್ದಾವೆ. DJ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಮಾರುತಿಪುರ ಫ್ರೆಂಡ್ಸ್ ತಂಡಗಳ ಮಧ್ಯೆ 4-1 ಮುನ್ನಡೆಯಲ್ಲಿ ಈ ಪಂದ್ಯಾಟ ಸಾಗ್ತಾ ಇದೆ. ಜರ್ಸಿ ನಂಬರ್ 1 AFC ಅರಿಯಡ್ಕ ತಂಡದ ಕಡೆಯಿಂದ. ಅಂಕಗಳಿಗಾಗಿ ಶೋಧನೆ, ಮತ್ತೊಂದು ರಕ್ಷಣಾತ್ಮಕ ಆಟದತ್ತ ಚಿತ್ತ. ಎಸ್, 4-1 ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ರಕ್ಷಣಾತ್ಮಕ ಆಟಕ್ಕೆ ಒತ್ತನ್ನು ನೀಡುತ್ತಾ ಇದ್ದಾವೆ. ಆಟಗಾರರ ಗಮನಕ್ಕೆ ಕಬಡ್ಡಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕೇಳುವ ಹಾಗಿರಬೇಕು. ಆರಂಭಿಕ ಮುನ್ನಡೆ 4-1 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ಪ್ರಥಮಾರ್ಧದ ದ್ವಿತೀಯ ಸಮಯದ ಕೋರಿಕೆ AFC ಅರಿಯಡ್ಕ. ನಿಮ್ಮ ಸಮಯದ ಕೋರಿಕೆ ಪ್ರಥಮಾರ್ಧದ್ದು ಮುಕ್ತಾಯಗೊಂಡಿದೆ. ಪಂದ್ಯಾಟ ಮತ್ತೆ ಆರಂಭಗೊಳ್ಳುತ್ತಾ ಇದೆ. ಎಸ್, 4-1 ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಎ. ಮುಂದಿನ ಪಂದ್ಯಾಟಕ್ಕೆ DJ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಮಾರುತಿಪುರ ಫ್ರೆಂಡ್ಸ್ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಸ್, ಮತ್ತೊಂದು ಟ್ಯಾಕಲ್.
ಅಭಿಮನ್ಯು ತಂಡದ ಕಡೆಯಿಂದ 5-1 5-1 ಥರ್ಡ್ ರೈ. ಇದು ಡೂ ಆರ್ ಡೈ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಲ್ಲಿ ರೈಡರ್ ಅಂಕಗಳನ್ನ ಪಡೆಯದೇ ಇದ್ರೆ ಆಹಾ, ಕೈಯ ಚಲನೆಗಿಂತ ಕಾಲಿನ ಚಲನೆ ಬಹಳ ಅದ್ಭುತವಾಗಿ ವರ್ಕೌಟ್ ಆಗ್ತಾ ಇದೆ. 1 ಅಂಕದ ಸೇರ್ಪಡೆ. ತಂಡದ ಮೊತ್ತ 6-1. ಪ್ರಥಮಾರ್ಧದ ಮುಕ್ತಾಯ 6-1 ಇನ್ ಫೇವರ್ ಆಫ್ ಅಭಿಮನ್ಯು ತಿಂಗಳಾಡಿ ಎ. ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಕರೆ. ಎಲ್ಲ ತಂಡದ ಗಮನಕ್ಕೆ, ನಿಮ್ಮನ್ನ ಪದೇ ಪದೇ ಕರೆಯುವ ಪ್ರಶ್ನೆಯೇ ಇಲ್ಲ. ಎಲ್ಲ ತಂಡಗಳು ಕೂಡ 5 ನಿಮಿಷಕ್ಕೆ ಮುಂಚಿತವಾಗಿ ಪ್ರವೇಶ ದ್ವಾರದ ಬಳಿ ಕಡ್ಡಾಯವಾಗಿ ಉಪಸ್ಥಿತಿ ಇರಬೇಕು. ಈ ಪಂದ್ಯಾಟದ ನಂತರ 1 ನಿಮಿಷ ಕಾಲಾವಕಾಶ ಕೊಡ್ತೇವೆ. ತಕ್ಷಣ ಕೌಂಟ್ಡೌನ್ ಅನ್ನ ಸ್ಟಾರ್ಟ್ ಮಾಡ್ತೇವೆ. ಬಾರದೇ ಇದ್ರೆ ವಾಕ್ವರನ್ನ ನೀಡ್ತೇವೆ. ಇದು ಎಲ್ಲ ತಂಡಗಳ ಗಮನಕ್ಕೆ. ಕಬಡ್ಡಿ ಪಂದ್ಯಾಟದಲ್ಲಿ ಶಿಸ್ತಿಗೆ ವಿಶೇಷ ಆದ್ಯತೆಯನ್ನ ನೀಡುತ್ತಾ ಇದ್ದೇವೆ. ಎಲ್ಲ ತಂಡಗಳು ಕೂಡ ಮುಂದಿನ 5 ನಿಮಿಷದ ಒಳಗೆ ತಾವುಗಳು ಪ್ರವೇಶ ದ್ವಾರದ ಬಳಿಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ ಡಿಜೆ ಸ್ಟಾರ್ ಫ್ರೆಂಡ್ಸ್, ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಗಳ ಮಧ್ಯೆ ಸದೆಬಿಟ್ಟು ಇನ್ನು ಮುಂದಿನ 2 ನಿಮಿಷಗಳ ಅಂತರದಲ್ಲಿ ಪ್ರವೇಶ ದ್ವಾರದ ಬಳಿ ಉಪಸ್ಥಿತರಿರುವಂತೆ ಕೋರಿಕೆ. ಪ್ರಥಮ ಪಂದ್ಯಾಟ ಬಹುತೇಕ ಅಭಿಮನ್ಯು ತಂಡದ ಕಡೆಗೆ ಸಾಗ್ತಾ ಇದೆ. 6-1 5 ಅಂಕದ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಎ. ಮತ್ತೆ ಸಮಯವನ್ನ ಅರಿತುಕೊಂಡು ಪ್ರಬುದ್ಧ ಆಟವನ್ನ ಪ್ರಸ್ತುತಪಡಿಸುತ್ತಿದೆ ಅಭಿಮನ್ಯು ತಿಂಗಳಾಡಿ ಎ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒತ್ತಡದಲ್ಲಿದೆ AFC ಅರಿಯಡಕ. ಎಸ್, 1 ಅಂಕದ ಸೇರ್ಪಡೆ. ಅಂಪೈರ್ ತೀರ್ಮಾನ ಅಂತಿಮ. 6-2 ಇನ್ ಫೇವರ್ ಆಫ್ ಅಭಿಮನ್ಯು ತಿಂಗಳಾಡಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಾಲ್ಕು ಅಂಕದ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಎ. ಪಂದ್ಯಾಟದಲ್ಲಿ ಆಟದ ಗತಿಯನ್ನ ಹೆಚ್ಚಿಸಬೇಕಾದ ಅನಿವಾರ್ಯತೆ AFC ಅರಿಯಡ್ಕ ತಂಡದ ಕಡೆಯಲ್ಲಿ. ಮತ್ತೊಂದು ಟ್ಯಾಕಲ್. ಸಮಯದ ಕೋರಿಕೆ. ದ್ವಿತೀಯಾರ್ಧ 7-2 7-2 ಮುನ್ನಡೆಯಲ್ಲಿ ತಿಂಗಳಾಡಿ. ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಕರೆ. ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ ಡಿಜೆ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಥರ್ಡ್ ರೈ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸುಲಭವಾದ 1 ಅಂಕಗಳು ಬರ್ತಾ ಇದೆ ತಿಂಗಳಾಡಿ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಾಗ ಬಹುತೇಕ ತಿಂಗಳಾಡಿ ಈ ಪಂದ್ಯಾಟದಲ್ಲಿ ಗೆಲುವಿನತ್ತ ಸಾಗುವಂತದ್ದು ಸ್ಪಷ್ಟವಾಗುತ್ತಿದೆ. 8-2 ಮತ್ತೆ 3 ಅಂಕದ ಸೇರ್ಪಡೆ. 11-2 11-2 9 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಎ. 11-2 9 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ಆರಂಭಿಕ ಪಂದ್ಯಾಟದ ವಿಜಯದತ್ತ ಸಾಗ್ತಾ ಇದೆ. AFC ಅರಿಯಡ್ಕ ಪಂದ್ಯಾಟದ ಗತಿಯನ್ನ ಹೆಚ್ಚಿಸಬೇಕಾಗಿದೆ. ಇನ್ನುಳಿದಿರುವ 2.5 ನಿಮಿಷಗಳಲ್ಲಿ ಬರೋಬ್ಬರಿ 9 ಅಂಕಗಳನ್ನ ಪಡೆದುಕೊಳ್ಳುವ ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಮುಂದಿನ ಪಂದ್ಯಾಟಕ್ಕೆ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಮಾರುತಿಪುರ ಫ್ರೆಂಡ್ಸ್ ತಂಡಗಳು ಪ್ರವೇಶ ದ್ವಾರದ ಬಳಿಯಲ್ಲಿ ಬರಬೇಕು. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಕಡೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 11-2 11-2 ಇನ್ ಫೇವರ್ ಆಫ್ ಅಭಿಮನ್ಯು. ಅಡ್ವಾನ್ಸ್ ಟ್ಯಾಕಲ್. ರೈಡರ್ ಸೇಫ್. ಸಿಂಗಲ್ ಪಾಯಿಂಟ್. ಆಂಟಿ ಕ್ರಾಸ್. ಬೋತರು ಇಲ್ಲ. ಸಿಂಗಲ್ ಪಾಯಿಂಟ್.
11-3 11-3 ಅಂಕಗಳ ಮುನ್ನಡೆಯಲ್ಲಿ ಬಹುತೇಕ ಈ ಪಂದ್ಯಾಟದ ಜಯ ಅಭಿಮನ್ಯು ತಂಡದ ಕಡೆಗೆ ಸಾಗಿ ಬರುವಂತದ್ದು ಸ್ಪಷ್ಟವಾಗುತ್ತಿದೆ. ಮುಂದಿನ ಪಂದ್ಯಾಟಕ್ಕೆ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಮಾರುತಿಪುರ ಫ್ರೆಂಡ್ಸ್ ಪ್ರವೇಶ ದ್ವಾರದ ಬಳಿಯಲ್ಲಿ ನಿಮ್ಮನ್ನ ಕಾಣಬೇಕಾಗಿದೆ. ಎಚ್ಚರಿಕೆಯ ಕರೆ, ಸದಬಿಟ್ಟು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಈ ಪಂದ್ಯಾಟ ಅಂತಿಮ ನಿಮಿಷದತ್ತ ಸಾಗಿ ಬರುತ್ತಾ ಇದೆ. ಸೊ 11-3, ಲಾಸ್ಟ್ 1 minute ಫಾರ್ ಫುಲ್ ಟೈಮ್, ಕಡೆಯ 1 ನಿಮಿಷಗಳು ಮಾತ್ರ ಬಾಕಿ ಇರುವ ಈ ಸಂದರ್ಭದಲ್ಲಿ ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್, ಸಿಂಗಲ್ ಪಾಯಿಂಟ್ 4-11 ಥರ್ಡ್ ರೈ. ಇದು ಡೂ ಆರ್ ಡೈ. ಒಂದು ಅಂಕ ಖಚಿತವಾಗುತ್ತಿದೆ. ಎಸ್, ಸಮಯದ ಕೋರಿಕೆ ಅಭಿಮನ್ಯು ತಿಂಗಳಾಡಿ ಕಡೆಯಿಂದ. ಎಸ್, 12-4 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿಯೇ ಎಸ್ ಪಂದ್ಯಾಟ ಮತ್ತೆ ಆರಂಭಗೊಳ್ಳುತ್ತಿದೆ. ಅಂತಿಮ ನಿಮಿಷದಲ್ಲಿ ಪಂದ್ಯಾಟ ಬಹುತೇಕ ವಿಜಯ ಪಕ್ಕ ಆಗ್ತಾ ಇದೆ ಅಭಿಮನ್ಯು ತಿಂಗಳಾಡಿ ಈ ತಂಡಕ್ಕೆ. ಮುಂದಿನ ಪಂದ್ಯಾಟಕ್ಕೆ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ಅಡ್ವಾನ್ಸ್ ಆಗಿ ಉಪಸ್ಥಿತರಿದ್ದೀರಿ, ಅಭಿನಂದನೆ. ಮಾರುತಿಪುರ ಫ್ರೆಂಡ್ಸ್ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ ತಮ್ಮನ್ನ ಸ್ವಾಗತಿಸುವರೆ ನಾವು ಸಜ್ಜುಕೊಂಡಿದ್ದೇವೆ. ನಿಮ್ಮ ಉಪಸ್ಥಿತಿ ಸಂತೋಷ ತಂದಿದೆ ಅನ್ನುವ ಕೋರಿಕೆಯೊಂದಿಗೆ ಈ ಪಂದ್ಯಾಟ ಇಲ್ಲಿಗೆ ಮುಕ್ತಾಯವಾಗುತ್ತಿದೆ. ಪ್ರಥಮ ಪಂದ್ಯದ ಜಯ ಅಭಿಮನ್ಯು ತಿಂಗಳಾಡಿ ಎ ತಂಡಕ್ಕೆ. ಅಭಿನಂದನೆಗಳು. ಬೆಟರ್ ಲಕ್ AFC ಅರಿಯಡ್ಕ. ಎಸ್, ಮುಂದಿನ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಸೊ ಲೆಟ್ಸ್ ವೆಲ್ಕಮ್ ಆನ್ ದ ಕೋರ್ಟ್ ಮಾರುತಿಪುರ ಫ್ರೆಂಡ್ಸ್ ವಿರುದ್ಧವಾಗಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಸೊ ಪ್ರೇಕ್ಷಕರೇ, ಒಂದು ಚಪ್ಪಾಳೆಯನ್ನು ನಾವು ತಟ್ಟಬೇಕಾಗಿದೆ ಕ್ಲಬ್ನ ಸಮಯಕ್ಕೆ. ಎರಡೂ ತಂಡಗಳು ಕೂಡ ಕಬಡ್ಡಿ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ಪ್ರೇಕ್ಷಕರ ನಿರೀಕ್ಷೆಯೂ ಇದೆ, ಆಟಗಾರರ ಸಹಕಾರವೂ ಇದೆ. ನಿಮ್ಮ ಶಿಸ್ಸಿಗೆ ಒಂದು ಚಪ್ಪಾಳೆ ನಮ್ಮ ಪ್ರೇಕ್ಷಕ ಬಂಧುಗಳಿಂದ. ಎಸ್, ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಕರೆ. ಸಫರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಯಲ್ಲಿರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಮಾತ್ರ ರೆಫ್ರಿಯಾಗಿ ಸಿದ್ದಿಕ್ ನಡಪಳ್ಳಿ, ಅಂಪೈರ್ಗಳಾಗಿ ವಿಜಿತ್ ಬೆಟ್ಟಂಪಾಡಿ ಹಾಗೂ ಶ್ರುತ ಅಶೋಕ್ ಕಬಡಿಚಾರ್ ಇಬ್ಬರು. ಮುಂದಿನ ಈ ಪಂದ್ಯಾಟದ ಬಳಿಕ ಸಭಾ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಮ್ಯಾಚ್ ನಂಬರ್ 2 ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಮಾರುತಿಪುರ ಫ್ರೆಂಡ್ಸ್ ತಂಡಗಳ ಮಧ್ಯೆ. ಮ್ಯಾಚ್ ನಂಬರ್ 2. ಎಸ್, ಮಾರುತಿಪುರ ತಂಡಕ್ಕೆ ಆರಂಭಿಕ ಯಶಸ್ಸು, 1 ಅಂಕದ ಸೇರ್ಪಡೆ. 1-0 ಇನ್ ಫೇವರ್ ಆಫ್ ಮಾರುತಿಪುರ. ವಲಯ ಮಟ್ಟದ ದ್ವಿತೀಯ ಪಂದ್ಯಾಟ ಸಾಗಿ ಬರುತ್ತಾ ಇದೆ.
ನಮ್ಮೂರಿನ ಯುವ ಕಬಡ್ಡಿ ಆಟಗಾರರ ಕಬಡ್ಡಿ ಪಂದ್ಯಾಟ. ಇದು ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟ. 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಪ್ರವೇಶ ಶುಲ್ಕದೊಂದಿಗೆ ತಂಡದ ನೋಂದಾವಣೆಯನ್ನ ಮಾಡಿಕೊಳ್ಳಿ ಅನ್ನುವ ಕೋರಿಕೆ. ಈ ಕಾರ್ಯಕ್ರಮದ ಬಳಿಕ ಸಭಾ ಕಾರ್ಯಕ್ರಮ ನಡೆಯುತ್ತದೆ. ಅದೇ ರೀತಿ ಮ್ಯಾಚ್ ನಂಬರ್ 3ರ ಸಫರ್ ಸ್ಟ್ರೈಕರ್ಸ್ ಮತ್ತು ಶ್ರೀದುರ್ಗ ಕೆಯೂರು ತಂಡದ ಗಮನಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಧನ್ಯವಾದ ಸಮರ್ಪಣೆಯಾಗುವ ಸಂದರ್ಭದಲ್ಲಿ ನೀವುಗಳು ಪ್ರವೇಶ ದ್ವಾರದ ಬಳಿಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಈ ಪಂದ್ಯಾಟದ ಬಳಿಕ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆದರಣೀಯರೇ, ಮುಂದಿನ ಪಂದ್ಯಾಟ ಸಭಾ ಕಾರ್ಯಕ್ರಮದ ಬಳಿಕ ಸಭಾ ಕಾರ್ಯಕ್ರಮದ ಧನ್ಯವಾದದ ಸಂದರ್ಭದಲ್ಲಿ ಸಫರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳು ಪ್ರವೇಶ ದ್ವಾರದಲ್ಲಿ ಇರಬೇಕು ಅನ್ನುವ ಕೋರಿಕೆಯೊಂದಿಗೆ ಮತ್ತೆ 1 ಅಂಕದ ಸೇರ್ಪಡೆ ಡಿಜೆ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಕ್ಕೆ. ಮುನ್ನಡೆಯಲ್ಲಿ 2 ತಂಡಗಳು ಸಮಾನ ಅಂಕಗಳೊಂದಿಗೆ ಸಮಬಲವನ್ನ ಸಾಧಿಸ್ತಾ ಇದೆ. ಅರವತ್ತ ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿರುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಪ್ರವೇಶ ಶುಲ್ಕದೊಂದಿಗೆ ತಂಡದ ಉಪಸ್ಥಿತಿಯನ್ನ ಖಚಿತಪಡಿಸಿಕೊಳ್ಳಿ. ಯಾರೆಲ್ಲ ಪ್ರವೇಶ ಶುಲ್ಕವನ್ನ ಕೊಟ್ಟು ತಂಡದ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿದ್ದೀರಿ, ಈಗಾಗಲೇ ತೂಕದ ದೃಢೀಕರಣಕ್ಕೂ ಕೂಡ ವ್ಯವಸ್ಥೆ ಆಗಿದೆ. ಸಂಬಂಧಪಟ್ಟ ತಂಡಗಳು ಆದಷ್ಟು ಬೇಗದ ತೂಕದ ದೃಢೀಕರಣದೊಂದಿಗೆ ಅಂತಿಮ ಸಿದ್ಧತೆಯಲ್ಲಿರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆದರಣೀಯರೇ, 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುತ್ತಿರುವ ತಂಡಗಳ ಗಮನಕ್ಕೆ 62 ಕೆಜಿ ವಿಭಾಗದಲ್ಲಿ ಭಾಗವಹಿಸುತ್ತಿರುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಪ್ರವೇಶ ಶುಲ್ಕದೊಂದಿಗೆ ತಂಡದ ಹೆಸರನ್ನ ಖಚಿತಪಡಿಸಿ ಅನ್ನುವ ಕೋರಿಕೆಯೊಂದಿಗೆ ತೂಕದ ದೃಢೀಕರಣವನ್ನ ಕೂಡ ಅಂತಿಮಗೊಳಿಸಿ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಮತ್ತೆ ಪಂದ್ಯಾಟ 3 ಅಂಕದ ಸಮಬಲದಲ್ಲಿ 3 ಅಂಕಗಳ ಸಮಬಲದೊಂದಿಗೆ ಪಂದ್ಯಾಟ 2 ತಂಡಗಳು ಕೂಡ ಗೆಲುವಿನ ಸಮಾನ ಅವಕಾಶವನ್ನ ತನ್ನದಾಗಿಸಿಕೊಳ್ಳುತ್ತಾ ಇದೆ. ಮತ್ತೆ ಬೋನಸ್ ಮಾಡುವ ಪ್ರಯತ್ನ, ಟ್ಯಾಕಲ್ 1 ಅಂಕದ ಸೇರ್ಪಡೆ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ 1 ಅಂಕದ ಮುನ್ನಡೆಯಲ್ಲಿ 4-3. ಆಹಾ, ಮತ್ತೊಂದು ಅಂಕದ ಸೇರ್ಪಡೆ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಕ್ಕೆ. 5-3 ಇನ್ ಫೇವರ್ ಆಫ್ ಬೋಳೋಡಿ. ಈ ಪಂದ್ಯಾಟದ ಬಳಿಕ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಮ್ಯಾಚ್ ನಂಬರ್ 3 ಸಫರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡದ ಗಮನಕ್ಕೆ ಸಭಾ ಕಾರ್ಯಕ್ರಮದ ಧನ್ಯವಾದದ ಸಂದರ್ಭದಲ್ಲಿ 2 ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಮತ್ತೆ 4 ಅಂಕಗಳ ಸೇರ್ಪಡೆ. ಮತ್ತೊಂದು ಸೂಚನೆ ಸಂಘಟಕರಿಂದ ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ಸಭಾ ಕಾರ್ಯಕ್ರಮ ನಂತರ ನಡೀತದೆ. ಆ ನಿಟ್ಟಿನಲ್ಲಿ ಮ್ಯಾಚ್ ನಂಬರ್ 3 ಈ ಪಂದ್ಯಾಟದ ಬಳಿಕ ಆರಂಭ ಆಗುತ್ತೆ. ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳ ಗಮನಕ್ಕೆ ಸಭಾ ಕಾರ್ಯಕ್ರಮ ನಂತರ ನಡೀತದೆ. ಈಗ 3ನೆಯ ಪಂದ್ಯಾಟ ಆರಂಭಗೊಳ್ಳಲಿದೆ. ದಯವಿಟ್ಟು ತಯಾರಾಗಿರಿ. 2 ತಂಡಗಳು ಕೂಡ ಅಂತಿಮ ಸಿದ್ಧತೆಯಲ್ಲಿರಿ ಅನ್ನುವ ವಿನಂತಿಯೊಂದಿಗೆ ಮುಂದಿನ ಪಂದ್ಯಾಟ ಮುಂದುವರಿಯುತ್ತೆ. 5 ನಿಮಿಷಗಳಲ್ಲಿ ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಮ್ಯಾಚ್ ನಂಬರ್ 3
ಸಭಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನಡೆಯುತ್ತೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 11:03 11:03 ಇನ್ ಫೇವರ್ ಆಫ್ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ಪ್ರಥಮಾರ್ಧದ ಮುನ್ನಡೆಯೊಂದಿಗೆ ಮತ್ತೊಂದು ಅಂಕದ ಸೇರ್ಪಡೆ 3 12-3. ಮುಂದಿನ ಪಂದ್ಯಾಟಕ್ಕೆ ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳು ಅಂತಿಮ ಸಿದ್ಧತೆಯಲ್ಲಿರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ದ್ವಿತೀಯಾರ್ಧದ ಪ್ರಥಮ ಸಮಯದ ಕೋರಿಕೆ ಆಟಗಾರರ ಬದಲಾವಣೆಯೊಂದಿಗೆ (14-3) 11 ಅಂಕಗಳ ಮುನ್ನಡೆಯಲ್ಲಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಲಾಸ್ಟ್ 3 minutes for full time. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. 14-3 ಇನ್ ಫೇವರ್ ಆಫ್ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಕ್ಕೆ. ಥರ್ಡ್ ರೈಟ್ ಇದು ಡೂ ಆರ್ ಡೈ ರೈಟ್. ಥರ್ಡ್ ರೈಟ್ ಅಂಕವಿಲ್ಲದೆ ಹೋದರೆ ರೈಡರ್ ಔಟ್. ಮತ್ತೊಂದು ಅಂಕದ ಸೇರ್ಪಡೆ 15-3 15-3 ಅಂಕಗಳ ಮುನ್ನಡೆ. ಮತ್ತೊಂದು ಅಂಕದ ಸೇರ್ಪಡೆ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ಈ ಪಂದ್ಯಾಟವನ್ನ ಏಕಮುಖವಾಗಿ ತನ್ನ ಖಾತೆಗೆ ಸೇರಿಸಿಕೊಳ್ಳುತ್ತಿದೆ. ಮುಂದಿನ ಪಂದ್ಯಾಟಕ್ಕೆ ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಸಭಾ ಕಾರ್ಯಕ್ರಮ ನಂತರ ನಡೆಯುತ್ತೆ. ಮುಂದಿನ ಪಂದ್ಯಾಟ ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು. ಬಿಟ್ಟು ಅಂತಿಮ ಸಿದ್ಧತೆಯಲ್ಲಿ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಲಾಸ್ಟ್ 1 minute for full time. Score 19-3. 4-19 15 ಅಂಕಗಳ ಮುನ್ನಡೆಯಲ್ಲಿ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ. ಬಹುತೇಕ ಈ ಪಂದ್ಯಾಟದ ಜಯ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಕ್ಕೆ. ರೈಡರ್ ಔಟ್. ಟ್ವೆಂಟಿ 15 ಅಂಕಗಳ ಮುನ್ನಡೆಯಲ್ಲಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ.
ಮುಂದಿನ ಪಂದ್ಯಾಟಕ್ಕೆ ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯ್ಯೂರು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆ. ಎರಡೂ ತಂಡಗಳ ಗಮನಕ್ಕೆ ಪಂದ್ಯಾಟ ಮುಂದುವರಿಯುತ್ತೆ. ತಕ್ಷಣ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯ್ಯೂರು. ಮ್ಯಾಚ್ ಓವರ್. ಅಭಿನಂದನೆಗಳು ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಕ್ಕೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 3. ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯ್ಯೂರು. ಎರಡೂ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಸ್ವಾಗತಿಸ್ತಾ ಇದ್ದೇವೆ ಮ್ಯಾಚ್ ನಂಬರ್ 3. ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯ್ಯೂರು ಆಗಮಿಸ್ತಾ ಇದೆ. ಸಫಾರ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಶ್ರೀದುರ್ಗ ಕೆಯ್ಯೂರು. ಶ್ರೀದುರ್ಗ ತಂಡದ ಗಮನಕ್ಕೆ ನಾವು ಈಗಾಗಲೇ ನಿಮ್ಮನ್ನ ಸಾಕಷ್ಟು ಮುಂಚಿತವಾಗಿ ಎಚ್ಚರಿಸ್ತಾ ಇದ್ದೇವೆ. ಆಗಮಿಸ್ತಾ ಇದೆ ಶ್ರೀದುರ್ಗ ಕೆಯ್ಯೂರು. ಸ್ವಾಗತಿಸ್ತಾ ಇದ್ದೇವೆ ದ್ವಿತೀಯ ತಂಡವಾಗಿ ಶ್ರೀದುರ್ಗ ಕೆಯ್ಯೂರು ತಂಡವನ್ನ. ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಕರೆ ಮ್ಯಾಚ್ ನಂಬರ್ 4. ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ. ತಂಡದ ಕಪ್ತಾನರೇ ಈ ಪಂದ್ಯಾಟ ಮುಂದುವರಿಯುತ್ತೆ. ಸಭಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಮ್ಯಾಚ್ ನಂಬರ್ 4 ನಡೆಯುತ್ತೆ. ದಯವಿಟ್ಟು ಅಂತಿಮ ಸಿದ್ಧತೆಯಲ್ಲಿರುವಂತೆ ಕೋರಿಕೆ. ಮ್ಯಾಚ್ ನಂಬರ್ 4 ವೀರಾಂಜನೇಯ ತಿಂಗಳಾಡಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ. ತೀರ್ಪುಗಾರರು ಪಂದ್ಯಾಟವನ್ನ ಆರಂಭಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಈ ತಂಡಗಳು ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಆಗಮಿಸುವಂತೆ ಕೋರಿಕೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 4 ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ಬಿ ತಂಡಗಳು ಆದಷ್ಟು ಬೇಗ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆಯೊಂದಿಗೆ ನೋಡಿ 62 kg ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಪ್ರವೇಶ ದ್ವಾರದ ಬಲಬದಿಯಲ್ಲಿ ನಮ್ಮ ಮೈಕ್ ಪಾಯಿಂಟ್ ಬಲಬದಿಯಲ್ಲಿ ನೋಂದಾವಣೆ ಕೌಂಟರ್ ಅಲ್ಲಿ ಪ್ರವೇಶ ಶುಲ್ಕವನ್ನ ಕೊಡಿ ತಕ್ಷಣ ತೂಕವನ್ನ ಮಾಡಿಕೊಳ್ಳಿ. ಮತ್ತೆ ಪ್ರತ್ಯೇಕವಾಗಿ ಎಲ್ಲಾ ತಂಡಗಳು ಎಟ್ ಎ ಟೈಮ್ ಬಂದ್ರೆ ಒತ್ತಡ ಆಗತ್ತೆ. ಈಗ ನೀವು ಪ್ರವೇಶ ಶುಲ್ಕವನ್ನ ಕೊಟ್ಟು ತೂಕದ ದೃಢೀಕರಣವನ್ನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ತೂಕವನ್ನ ಕಡಿಮೆ ಮಾಡಿಕೊಳ್ಳುವವರೆಗೂ ಕೂಡ ವಿಶೇಷ ಅವಕಾಶ ಇದೆ. ದಯವಿಟ್ಟು ಪ್ರವೇಶ ಶುಲ್ಕದೊಂದಿಗೆ ತಮ್ಮ ಉಪಸ್ಥಿತಿಯನ್ನ ಖಚಿತಪಡಿಸಿ ಮತ್ತು ತೂಕದ ದೃಢೀಕರಣವನ್ನ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೆ ತೂಕದ ದೃಢೀಕರಣಕ್ಕೆ ಪ್ರತ್ಯೇಕ ಸಮಯವನ್ನ ಕೊಡುವುದಿಲ್ಲ. ತೂಕದ ದೃಢೀಕರಣ ಪಂದ್ಯಾಟದ ನೋಂದಾವಣೆಯ ನಂತರ ನಡೆಯುತ್ತೆ. ದಯವಿಟ್ಟು ಉಪಸ್ಥಿತಿ ಇರುವ ಎಲ್ಲ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಪ್ರವೇಶ ಶುಲ್ಕದೊಂದಿಗೆ ತಂಡದ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳಿ, ತೂಕದ ದೃಢೀಕರಣವನ್ನ ಮಾಡಿಕೊಳ್ಳಿ, ಸೀಲ್ ಹಾಕಿಕೊಳ್ಳಿ. ಮ್ಯಾಚ್ ನಂಬರ್ 3 ಪ್ರಗತಿಯಲ್ಲಿ ಆದರಣೀಯರೇ ಇಬರಂಗ ಕೆದಂಬಾಡಿ ಪುತ್ತೂರು ಸಾದರಪಡಿಸುತ್ತಿರುವ 62 kg ವಿಭಾಗದ ಹೊನಲು ಬೆಳಕಿನ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ತಾಲೂಕಿನ ಜನಪರ ಶಾಸಕರಾಗಿರುವ ಶ್ರೀಯುತ ಸಂಜೀವ ಮಠಂದೂರು ದೊಡ್ಡ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಸಂಜೆಯ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ.
ಸನ್ಮಾನ್ಯ ಶಾಸಕರು ಶುದ್ಧ ಸಂಜೀವ ಮಠಂದೂರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಇವರಂಗ ಕೆದಂಬಾಡಿ ಪರವಾಗಿ ಗೌರವಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, ಪುತ್ತೂರಿನ ಜನಪರ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ಸಂಜೀವ ಮಠಂದೂರು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಹಲೋ 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 ಮ್ಯಾಚ್ ನಂಬರ್ 3 ಅಂಕಗಳ ಸಮಬಲದೊಂದಿಗೆ ಈ ಪಂದ್ಯಾಟ. ಆದರಣೀಯರೇ, ಈ ಕಾರ್ಯಕ್ರಮದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ನಿಟ್ಟಿನಲ್ಲಿ ಮುಂದಿನ ತಂಡದ ಗಮನಕ್ಕೆ ನೀವು ಸಭಾ ಕಾರ್ಯಕ್ರಮದ ಧನ್ಯವಾದದ ಸಂದರ್ಭದಲ್ಲಿ ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಮ್ಯಾಚ್ ನಂಬರ್ 4 ಸಭಾ ಕಾರ್ಯಕ್ರಮದ ಬಳಿಕ ನಡೆಯಲಿದೆ. ಮುಂದಿನ ಪಂದ್ಯಾಟ ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀ ದುರ್ಗ ಅರಿಯಡ್ಕ ಬಿ ತಂಡಗಳ ಮಧ್ಯೆ. ಎಸ್ ರೈಟ್, ಸೇಫ್ ಸಿಂಗಲ್ ಪಾಯಿಂಟ್, 1 ಅಂಕದ ಮುನ್ನಡೆ, 2 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗ ಕೆಯೂರು. 5-3 ಇನ್ ಫೇವರ್ ಆಫ್ ಶ್ರೀ ದುರ್ಗ ಕೆಯೂರು. ಐದು ಮೂರು ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗ ಕೆಯೂರು. 5-3 ಇನ್ ಫೇವರ್ ಆಫ್ ಶ್ರೀ ದುರ್ಗ ಕೆಯೂರು. ಸೂಪರ್ ಟ್ಯಾಕಲ್ ಆನ್ ಇದೆ. Official timeout. ಎಸ್, ಪಂದ್ಯಾಟ ಮತ್ತೆ ಸಾಗ್ತಾ ಇದೆ. 5-3 ಮುನ್ನಡೆಯಲ್ಲಿ ಶ್ರೀ ದುರ್ಗ ಕೆಯೂರು. ಮುಂದಿನ ಪಂದ್ಯಾಟ ಸಭಾ ಕಾರ್ಯಕ್ರಮದ ಬಳಿಕ ನಡೆಯಲಿದೆ. ಮುಂದೆ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಮತ್ತೆ 1 ಅಂಕದ ಸೇರ್ಪಡೆ ಸಫಾರ್ ಸ್ಟ್ರೈಕರ್ಸ್ ತಂಡಕ್ಕೆ. 5-4 ಇನ್ ಫೇವರ್ ಆಫ್ ಶ್ರೀ ದುರ್ಗ ಕೆಯೂರು. ಎಸ್, ಅಲ್ಲಿ ಸಿಂಗಲ್ ಪಾಯಿಂಟ್. ಐದು ಅಂಕಗಳ ಸಮಬಲದ ಹೋರಾಟ. ಲೈನ್ ಅಂಪೈರ್ಗಳು ದಯವಿಟ್ಟು ವೆರಿ ಕ್ವಿಕ್ ಆಗಿರಿ. ನೀವು ಮ್ಯಾಚ್ ನೋಡ್ಲಿಕ್ಕಿಲ್ಲ, ನೀವು ಗೆರೆ ನೋಡಬೇಕು. ಐದು ಅಂಕಗಳ 6-5 ಇನ್ ಫೇವರ್ ಆಫ್ ಶ್ರೀ ದುರ್ಗ ಕೆಯೂರು. ಸ್ಮಾರ್ಟ್ ಸಫಾ ಸ್ಟ್ರೈಕರ್ಸ್ ತಂಡದ ಕಡೆಯಿಂದ
ರೈಡರ್ ಔಟ್, ಸಿಂಗಲ್ ಪಾಯಿಂಟ್ ಶ್ರೀದುರ್ಗ ಕೆಯೂರು ತಂಡಕ್ಕೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 7-5 7-5 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯೂರು. ದ್ವಿತೀಯಾರ್ಧ 7-5 ಮುನ್ನಡೆಯೊಂದಿಗೆ ಶ್ರೀದುರ್ಗ ಕೆಯೂರು. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 4 ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀದುರ್ಗ ಹರಿಯಡ್ಕ ಬಿ ತಂಡಗಳ ಮಧ್ಯೆ ಸಭಾ ಕಾರ್ಯಕ್ರಮದ ಬಳಿಕ ನಡೆಯಲಿದೆ. ಆ ನಿಟ್ಟಿನಲ್ಲಿ ತಂಡಗಳ ಗಮನಕ್ಕೆ ಸಭಾ ಕಾರ್ಯಕ್ರಮದ ಧನ್ಯವಾದದ ಸಂದರ್ಭದಲ್ಲಿ ಎರಡೂ ತಂಡಗಳು ಕೂಡ ಪ್ರವೇಶ ದ್ವಾರದ ಬಳಿಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ವಿನಂತಿ. ಸಮಾಪ್ತ ರಕ್ಷಣಾತ್ಮಕ ಆಟ 7-5 ಇನ್ ಫೇವರ್ ಆಫ್ ಶ್ರೀದುರ್ಗ ಕೆಯೂರು. 7-5 ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯೂರು. 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತಂಡದ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಡಿ, ಪ್ರವೇಶ ಶುಲ್ಕವನ್ನ ನೀಡಿ ಮತ್ತು ತೂಕದ ದೃಢೀಕರಣವನ್ನ ಅಂತಿಮಗೊಳಿಸಿ ಅನ್ನುವ ಕೋರಿಕೆ. ಆಹಾ, both official timeout. ಶ್ರೀದುರ್ಗ ತಂಡಕ್ಕೆ ಒಂದು ಸೂಪರ್ ಟ್ಯಾಕಲ್ ಸೇರ್ಲಿಕ್ಕೆ ಒಬ್ಬರು. 8-7 8-7 ಮುನ್ನಡೆ ಶ್ರೀದುರ್ಗ ಕೆಯೂರು ತಂಡಕ್ಕೆ. 8-7 ದಯವಿಟ್ಟು ಗೇಟಿನ ಪಕ್ಕದಲ್ಲಿ ಸ್ಕಾರ್ಪಿಯೋ ಗಾಡಿಯನ್ನ ಪಾರ್ಕ್ ಮಾಡಿದವರು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು. ಇತರ ವಾಹನಗಳಿಗೆ ತೊಂದರೆಯಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮೈದಾನ ಇದೆ, ರಸ್ತೆಯಲ್ಲಿ ವಾಹನಗಳನ್ನ ದಯವಿಟ್ಟು ನಿಲ್ಲಿಸಬೇಡಿ. ಸಾಕಷ್ಟು ಸ್ಥಳ ಅವಕಾಶ ಇರುವ ಕಾರಣ ಮೈದಾನದ ಮೇಲ್ಭಾಗದಲ್ಲಿ ವಾಹನಗಳನ್ನ ಪಾರ್ಕ್ ಮಾಡಿ ಅನ್ನುವ ಕೋರಿಕೆ. ದಯವಿಟ್ಟು ಸ್ಕಾರ್ಪಿಯೋ ಗಾಡಿ ರಸ್ತೆಯ ಪಕ್ಕದಲ್ಲಿ ಪಾರ್ಕ್ ಮಾಡಿದ್ದೀರಿ, ದಯವಿಟ್ಟು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅನ್ನುವ ಕೋರಿಕೆ. ಪಂದ್ಯಾಟ 8 ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಸೂಪರ್ ಟ್ಯಾಕಲ್ ಒಂದು ಅಂಕದಲ್ಲಿ ಈ ಪಂದ್ಯಾಟ ಸಾಗ್ತಾ ಇದೆ. 8-7 ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯೂರು. ಥರ್ಡ್ ರೈಡ್, ಡೂ ಆರ್ ಡೈ. ಇಲ್ಲಿ ಟಚ್ ಯಾ ಬೋನಸ್ ಮುಖೇನ 1 ಅಂಕಗಳು ಬೇಕಾಗಿದೆ ಸಫಾರ್ ಸ್ಟ್ರೈಕರ್ಸ್ ತಂಡಕ್ಕೆ. ಎಸ್, ಟ್ಯಾಕಲ್ 1 ಅಂಕದ ಸೇರ್ಪಡೆ ಶ್ರೀದುರ್ಗ ಕೆಯೂರು ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಂದು ವೇಳೆ ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. 2 ನಿಮಿಷಗಳ ಅಂತರ, 2 ಅಂಕಗಳ ವ್ಯತ್ಯಾಸ. 9-7 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಪ್ರವೇಶ ಶುಲ್ಕದೊಂದಿಗೆ ತಂಡದ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಡಿ. ಅಂತೆಯೇ
ತೂಕದ ದೃಢೀಕರಣವನ್ನ ಅಂತಿಮಗೊಳಿಸಿ ಅನ್ನುವ ಕೋರಿಕೆ. ಎಸ್, ಇದು 9-7 2 ಅಂಕಗಳ ಅಂತರದೊಂದಿಗೆ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯ್ಯೂರು. ಸಂಬಂಧಕ್ಕೆ ಸಭಾ ಕಾರ್ಯಕ್ರಮ, ಆ ಬಳಿಕ ಪಂದ್ಯಾಟ ನಡೆಯಲಿಕ್ಕಿದೆ. ಮ್ಯಾಚ್ ನಂಬರ್ 4 ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ಬಿ ತಂಡಗಳು ಧನ್ಯವಾದದ ಸಂದರ್ಭದಲ್ಲಿ ಪ್ರವೇಶ ದ್ವಾರದ ಬಳಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಥರ್ಡ್ ರೈಟ್ ಲಾಸ್ಟ್ 1 minute ಫಾರ್ ಫುಲ್ ಟೈಮ್. ಮತ್ತೆ 3 ಅಂಕಗಳು ಖಚಿತವಾಗುತ್ತಿದೆ. ಬಹುತೇಕ ಈ ಪಂದ್ಯಾಟದ ಜಯ ಅದು ಶ್ರೀದುರ್ಗ ಕೆಯ್ಯೂರು ತಂಡಕ್ಕೆ ಖಚಿತವಾಗುತ್ತಿದೆ. 13-7 13-7 14-7 14-7 ಟೆಕ್ನಿಕಲ್ ಪಾಯಿಂಟ್. 14-7 ಅಂಕಗಳ ಮುನ್ನಡೆ, 1 ನಿಮಿಷದ ಅಂತರ. ಮತ್ತೆ 1 ಅಂಕದ ಸೇರ್ಪಡೆ. 50 Yes, 2 point. 15-9 6 ಅಂಕಗಳ ಮುನ್ನಡೆಯೊಂದಿಗೆ ಬಹುತೇಕ ಅಂತಿಮ ದಾಳಿಯಾಗತ್ತೆ. ಇಲ್ಲಿಗೆ ಈ ಪಂದ್ಯಾಟ ಮುಕ್ತಾಯ ಆಗತ್ತೆ. ಸಭಾ ಕಾರ್ಯಕ್ರಮದ ಪ್ರಸ್ತುತಿ ಇದೀಗ. ಈ ಸಭಾ ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಸಮಾರಂಭದ ಅಧ್ಯಕ್ಷತೆ ನಿತೇಶ್ ರೈ ಕೋರಂಗ, ಅಧ್ಯಕ್ಷರು ಯುವರಂಗ ಕೆದಂಬಾಡಿ. ಮುಖ್ಯ ಅತಿಥಿಗಳು ಚಂದ್ರಶೇಖರ್ ರೈ ನಡುಬೈಲು, ರಾಷ್ಟ್ರೀಯ ಕ್ರೀಡಾಪಟು, ನಿವೃತ್ತ ಮುಖ್ಯ ಟಿಕೆಟ್ ಇನ್ಸ್ಪೆಕ್ಟರ್, ಭಾರತೀಯ ರೈಲ್ವೆ ಯಶವಂತಪುರ. ಶ್ರೀ ಬಾಲಚಂದರ್ ರೈ ಬೆದ್ರುಮಾರು, ಉದ್ಯಮಿಗಳು ಆಟೋಮೇಷನ್ ಮಂಗಳೂರು. ಶ್ರೀ ರತನ್ ರೈ ಕುಮ್ರ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆದಂಬಾಡಿ. ಶ್ರೀ ಲೋಕೇಶ್ ರೈ ಅಮೈ, ಅಧ್ಯಕ್ಷರು ಅರಣ್ಯ ಸಮಿತಿ ಅರಿಯಡ್ಕ. ಶ್ರೀ ಬಶೀರ್ ಬೂಡಿಯಾರು. ಅಂತೆಯೇ ಶ್ರೀ ಜೈ ಶಂಕರ್ ರೈ ಬೆದ್ರುಮಾರು, ಅಧ್ಯಕ್ಷರು ಶ್ರೀರಾಮ ಭಜನಾ ಮಂದಿರ ಕೆದಂಬಾಡಿ. ಅಂತೆಯೇ ಸೀತಾರಾಮಗೌಡ ಇದ್ಯಪ್ಪೆ, ಅಧ್ಯಕ್ಷರು ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆದಂಬಾಡಿ ಒಕ್ಕೂಟ. ಶ್ರೀ ಚಂದ್ರ ನಲಿಕೆ ಇದ್ಪಾಡಿ, ಸ್ಥಾಪಕ ಅಧ್ಯಕ್ಷರು ತಾಲೂಕು ನಲಿಕೆ ಸಂಘ ಪುತ್ತೂರು. ಈ ತುಂಬು ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಸಭಾ ಕಾರ್ಯಕ್ರಮದ ಪ್ರಸ್ತುತಿ. ಈ ಸಭಾ ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಲಿಖಿತ್ ಗೌಡ ಯದ್ಯಪ್ಪ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಅಂತೆಯೇ ಕೃಷ್ಣಕುಮಾರ್ ಗೌಡ ಯದ್ಯಪ್ಪೆ ಸಂಚಾಲಕರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಉದ್ಘಾಟನಾ ಸಮಾರಂಭ ಪ್ರಸ್ತುತಗೊಳ್ಳಲಿದೆ. ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ 3ನೇ ವರುಷದ ಪುರುಷರ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ ಇದೀಗ ಸಭಾ ಕಾರ್ಯಕ್ರಮ. ಶಕ್ತಿ ಮತ್ತು ಚೈತನ್ಯಗಳ ಪ್ರತೀಕ
ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕವಾಗಿರುವ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ಬೃತಿ ಇದ್ಯಪ್ಪೆ ಮತ್ತು ಸಿಂಚನ ಇದ್ಯಪ್ಪೆ ಇವರ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯೊಂದಿಗೆ ಅಧಿಕೃತ ಚಾಲನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಯೇಷು ಸರ್ವದಾ. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ. ಕೃತಜ್ಞತೆಗಳು. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಕೃಷ್ಣ ಕುಮಾರ್ ಗೌಡ ಇದ್ಯಪ್ಪೆ, ಸಂಚಾಲಕರು ಯುವರಂಗ ಕೆದಂಬಾಡಿ ಇವರು. ಪ್ರಾರಂಭದಲ್ಲಿ ಆರಾಧ್ಯ ದೈವ ಪುತ್ತೂರು ಮಹತ್ವ ಶ್ರೀ ಮಾಣಿಂಗೇಶ್ವರ ದೇವರಿಗೆ ತಲೆಯನ್ನು ತಗ್ಗಿಸುತ್ತಾ, ಗ್ರಾಮ ದೈವವಾಗಿರತಕ್ಕಂಥ ಶಿರಾಡಿ ದೈವಕ್ಕೆ ಶಿರಸಾವಿಸಿ ನಮಿಸುತ್ತಾ, ಶ್ರೀರಾಮಚಂದ್ರನಿಗೂ ತಲೆಬಾಗಿ ನಮಿಸುತ್ತಾ, ವಿದ್ಯೆ ನಿಷ್ಠೆ ಕ್ರೀಡೆ ಎಂಬ ಒಂದು ವಸ್ತುವೊಂದೊಂದಿಗೆ ಯುವರಂಗ ರಿಜಿಸ್ಟರ್ಡ್ ಕದಂಬಾಡಿ ಪುತ್ತೂರು ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಪುರುಷರ 62 kg ವಿಭಾಗದ ಒನಲು ಬೆಳಕಿನ ಮ್ಯಾಟ ಅಂಕಣದ ಮುಕ್ತ ಕಬಡ್ಡಿ ಪಂದ್ಯಾಟ ಹಾಗೂ ವಲಯ ಮಟ್ಟದ ಪುರುಷರ ಮ್ಯಾಟ್ ಅಂಕಣದ ಮುಕ್ತ ಕಬಡ್ಡಿ ಪಂದ್ಯಾಟದ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಆಗಮಿಸಿದಂಥ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಆಗಿರತಕ್ಕಂಥ ಶ್ರೀ ಸಂಜೀವ ಮಠಂದೂರ್ ಅವರನ್ನ ಯುವರಂಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಪ್ರಶಾಂತ್ ಪೂಜಾರಿ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರಶಾಂತ್ ಪೂಜಾರಿ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ನಿತೇಶ್ ರೈ ಕೋರಂಗ ಅಧ್ಯಕ್ಷರು ಯುವರಂಗ ರಿಜಿಸ್ಟರ್ ಕದಂಬಾಡಿ ಇವರು ವಹಿಸಿಕೊಂಡಿರ್ತಾರೆ. ಇವರಿಗೆ ಯುವರಂಗದ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಇವರಿಗೆ ಚಂದ್ರ ಸನ್ಯಾಸಿ ಗುಡ್ಡೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಲಿಖಿತ್ ಗೌಡ ಇದ್ಯಪ್ಪೆ ಪ್ರಧಾನ ಕಾರ್ಯದರ್ಶಿಗಳು ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಕಬಡ್ಡಿ ಪಂದ್ಯಾಟದ ಅಂಕಣದ ಉದ್ಘಾಟನೆಯನ್ನು ಮಾಡತಕ್ಕಂಥ ಯುವ ಉದ್ಯಮಿಗಳು ಬೆದ್ರಮಾರ ಪ್ರತಿಷ್ಠಿತ ಬೆದ್ರಮಾರ ಮನೆತನದ ಆಗಿರತಕ್ಕಂಥ ಬೆದ್ರಮಾರ ಶ್ರೀ ಬಾಲಚಂದ್ರಯ್ಯ ಅವರು ಉದ್ಯಮಿಗಳು ಆಟೋಮೇಷನ್ ಮಂಗಳೂರು ಇವರು ಕೂಡ ಯುವರಂಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ವಿಜಯ್ ಕುಮಾರ್ ರೈ ಕೋರಂಗ ಯುವರಂಗ ಕೆದಂಬಾಡಿ ಇದರ ಮಾಜಿ ಅಧ್ಯಕ್ಷರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೋರ್ವ ಗೌರವಪೂರ್ವಕ ಅತಿಥಿಯಾಗಿರತಕ್ಕಂಥ ಶ್ರೀ ಚಂದ್ರಶೇಖರ ನಡುವೈಲು ರಾಷ್ಟ್ರೀಯ ಕ್ರೀಡಾಪಟು ನಿವೃತ್ತ ಮುಖ್ಯ ಟಿಕೆಟ್ ಇನ್ಸ್ಪೆಕ್ಟರ್ ಭಾರತೀಯ ರೈಲ್ವೆ ಯಶವಂತಪುರ ಇವರು ಕೂಡ ಇವರಿಗೆ ಯುವರಂಗದ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಕಿರಣ್ ಬೋಳೋಡಿ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನೋರ್ವ ಗೌರವಪೂರ್ವಕ ಅತಿಥಿಯಾಗಿರ್ತಕ್ಕಂಥ ಕೆದಂಬಾಡಿಯ ಪ್ರಥಮ ಪ್ರಜೆ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ರತನ್ ರೈ ಕುಮ್ರ ಅಧ್ಯಕ್ಷರು ಕೆದಂಬಾಡಿ ಗ್ರಾಮ ಪಂಚಾಯತ್ ಇವರಿಗೂ ಕೂಡ ಯುವರಂಗದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಮಹೇಶ್ ಇದ್ಯಪ್ಪೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಲೋಕೇಶ್ ರೈ ಅಮೈ ಅಧ್ಯಕ್ಷರು ಅರಣ್ಯ ಸಮಿತಿ ಅಡ್ಯಡ್ಕ ಇವರಿಗೆ ಯುವರಂಗದ ಪರವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಪ್ರಜ್ವಲ್ ಗೌಡ ಕೆರೆಮೂಲೆ
ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಮತ್ತೋರ್ವ ಮುಖ್ಯ ಅತಿಥಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಬೆದ್ರಮಾರ್ ಶ್ರೀ ಜಯಶಂಕರ್ ರೈ ಅಧ್ಯಕ್ಷರು ಶ್ರೀರಾಮ ಮಂದಿರ ಕದಂಬಾಡಿ ಶ್ರೀ ಕ್ಷೇತ್ರ ಸನ್ಯಾಸಗುಡ್ಡ ಇವರಿಗೆ ಯುವರಂಗ ಪರವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಪ್ರಶಾಂತ್ ಕೋಡಿಯಡ್ಕ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀ ಬಶೀರ್ ಬೂಡಿಯಾರ್ ಅಧ್ಯಕ್ಷರು STMC ಕದಂಬಾಡಿ ಇವರಿಗೆ ಯುವರಂಗದ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇವರಿಗೆ ನೇಮಣ್ಣ ಗೌಡ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಸೀತಾರಾಮಗೌಡ ಇಡ್ಯಪ್ಪೆ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಕದಂಬಾಡಿ ಒಕ್ಕೂಟ ಇವರಿಗೆ ಯುವರಂಗದ ಪರವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ಪುನೀತ್ KN ಗೌಡ ಇದ್ಯಪ್ಪೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಚಂದ್ರನಲ್ಲಿ ಕೈಸ್ಪಾಡಿ ಸ್ಥಾಪಕ ಅಧ್ಯಕ್ಷರು ತಾಲೂಕು ನಲಿಕಾ ಸಂಘ ಪುತ್ತೂರು ಇವರು ಕೂಡ ಯುವರಂಗದ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಇವರಿಗೆ ದೀಕ್ಷಿತ್ ಇದ್ಯಪ್ಪೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ಈ ಸಭಾ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಯುವರಂಗದ ಪ್ರಧಾನ ಕಾರ್ಯದರ್ಶಿ ಶ್ರೀ ಲಿಖಿತ್ ಗೌಡ ಇಡ್ಯಪ್ಪೆ ಇವರಿಗೂ, ಕ್ರೀಡಾ ಕಾರ್ಯದರ್ಶಿ ರಕ್ಷಿತ್ ಗೌಡ ಇಡ್ಯಪ್ಪೆ ಇವರಿಗೂ ಹಾಗೂ ಶೇಖರ್ ಪೂಜಾರಿ ಬಾರಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಇವರಿಗೂ ಕೂಡ ಯುವರಂಗದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸುತ್ತಿರುವಂತಹ ಶ್ರೀ ಮುಂಡಾಲಗುತ್ತು ಸುರೇಶ್ ರೈ ಮಾಣಿಪಾಡಿ ಕೃಷಿಕರು ಮತ್ತು ಹೈನುಗಾರಿಕೆ ಹಾಗೂ ಶ್ರೀ ನೀಲಪ್ಪ ನಾಯಕ ಜಕ್ಕೂರಿ ಯಶಸ್ವಿ ಯುವ ಉದ್ಯಮಿ ಮಂಗಳೂರು ಹಾಗೂ ಶ್ರೀ ಬಾಲಚಂದ್ರ ಕೋರಂಗ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಇವರು ಕೂಡ ಈಗ ಸನ್ಮಾನ ಕಾರ್ಯಕ್ರಮ ಇದೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು, ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವ ಪ್ರಾಸ್ತಾವಿಕ ಮಾತುಗಳಲ್ಲಿ IC ಕೈಲಾಸ್ ಸ್ಥಾಪಕ ಅಧ್ಯಕ್ಷರು ಯುವರಂಗ ಕೆದಂಬಾಡಿ ಇವರು. ಯುವರಂಗ ಕೆದಂಬಾಡಿ ಮತ್ತು ಅಂಬಿಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ವತಿಯಿಂದ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾಟದ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರೇ, ಯುವರಂಗದ ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರೇ, ಉಪಸ್ಥಿತರಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಯುವರಂಗದ ಎಲ್ಲ ಪದಾಧಿಕಾರಿಗಳೇ. ಬಹುಶಃ ಸ್ವರ ಕೂಡ ಸ್ವಲ್ಪ ಹೋಗಿದೆ. ಪ್ರಾಸ್ತಾವಿಕ ಬೇಡ ಅಂತ ಹೇಳಿದ್ರು ಕೂಡ ಪ್ರಾಸ್ತಾವಿಕ ಮಾಡಬೇಕು ಅಂದರೆ ಮುಂಡಾಳ ಮೋಹನಾಳವರದು ಒತ್ತಾಯ. ಕಳೆದ 1991ನೇ ಇಸವಿಯಲ್ಲಿ ಯುವರಂಗ ಅಂತ ಹೇಳುವಂಥ ಒಂದು ಸಂಸ್ಥೆ ಪ್ರಾರಂಭ ಆಗಿತ್ತು. ಸಾರಪುಣಿಯ ರಾಜರಸ್ತೆ ಎಂಬಲ್ಲಿ ನಾವು ಪ್ರಾರಂಭ ಮಾಡಿದೆವು. ಅನೇಕ ಸಂದರ್ಭದಲ್ಲಿ ಯುವಕರು ಬೇರೆ ಬೇರೆ ಅವರವರ ಕಾರ್ಯದಲ್ಲಿ ಎಲ್ಲರೂ ಇದ್ದಾಗ ಪರಸ್ಪರ ಪರಿಚಯಗಳು ಯಾರಿಗಿಲ್ಲ, ಪರಸ್ಪರ ವಿಶ್ವಾಸಗಳು ಯಾರಿಗಿಲ್ಲ ಆಯಿತು. ಅಂಥ ಸಂದರ್ಭದಲ್ಲಿ ಪ್ಯಾಟ್ರಿಕ್ ಸಿಪ್ರಿಯನ್ರು ಇಲ್ಲಿ ಈ ಭಾಗದಲ್ಲಿ ಇದ್ದರು. ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಒಂದು ಯುವರಂಗ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಬೇಕು, ವನಿತಾ ಸಮಾಜ ಅಂತ ಹೇಳುವಂಥ ಒಂದು ಮಹಿಳಾ ಸಮಾಜವನ್ನು ಹುಟ್ಟು ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಎರಡು ಸಂಸ್ಥೆಯನ್ನು ಸಾರಪೂರ್ಣಿಯಲ್ಲಿ ನಾವು ಪ್ರಾರಂಭವನ್ನು ಮಾಡಿದೆವು. ಬಹುಶಃ ಆ ಸಂದರ್ಭದಲ್ಲಿ ನನಗೂಡ ಒಂದು ಸುಯೋಗ ಒದಗಿ ಬಂತು, ಸ್ಥಾಪಕ ಅಧ್ಯಕ್ಷರಾಗುವಂಥದ್ದು. ಸಂಚಾಲಕರಾಗಿ ಪ್ಯಾಟ್ರಿಕ್ ಸಿಪ್ರಿಯನ್ರಿದ್ದರು, ಅಧ್ಯಕ್ಷರಾಗಿ ನನ್ನನ್ನು ಮಾಡಿದರು. ನನಗೇನಾಗಿತ್ತು ಅಂತ ಹೇಳಿದರೆ, ವಾಸ್ತವ ವಿಚಾರವನ್ನು ಸತ್ಯ ಹೇಳಬೇಕಾಗಿದೆ ಸಾರ್ವಜನಿಕ ಮುಂಭಾಗದಲ್ಲಿ. ನನಗೆ ಹೇಗೆ ಮಾತಾಡಬೇಕು ಅಂತೇಳಿ ಗೊತ್ತಿಲ್ಲ, ಸ್ವಾಗತ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲ ಒಪ್ಪಿಕೊಂಡೆ. ಕೊನೆಗೆ ಏನಾಯಿತು ಅಂತ ಹೇಳಿದರೆ, ಆ ಮೈಕ್ ಹತ್ರ ಹೋಗುವಾಗ ನಾನು ಹೇಳಿದೆ, ನಾನು ಬೇಡ, ಇನ್ನೊಬ್ಬರನ್ನು ಯಾರನ್ನಾರು ಮಾಡಿ ಬಿಡಿ, ನನಗೆ ಕಷ್ಟ ಆಗ್ತದೆ ಅಂತೇಳಿ. ಸಿಪ್ರಿಯರು ಒಂದು ಮಾತು ಹೇಳಿದರು, ಅಧ್ಯಕ್ಷ ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಆಯಿತು, ಸ್ವಾಗತ ಮಾಡಲಿಕ್ಕೆ ಸಾಧ್ಯತೆ ಇಲ್ವಾ ಅಂತ ಹೇಳುವಂಥ ಮಾತನ್ನು ಹೇಳಿ ನನ್ನನ್ನು ಅಂಗಡಿ ಒಳಗಡೆಯಿಂದ ದೂಡಿ ಹಾಕಿದರು. ಮೈಕದ ಮುಂದೆ ಕೈಯಲ್ಲಿ ಪೇಪರ್ ನಿಲ್ಲುವುದಿಲ್ಲ, ನಡಗತಾ ಇತ್ತು, ಪೇಪರ್ ಕೆಳಗೆ ಬಿದ್ದೋಯ್ತು. ಯಾರಿಗೆ ಸ್ವಾಗತ ಮಾಡಬೇಕು, ಯಾರಿಗೆ ಹೋಯ್ತು ಆ ಸಂದರ್ಭದಲ್ಲಿ. ಬಹುಶಃ ಅವತ್ತು ಬೆಳವಣಿಗೆ ಆದಂಥ ನಮ್ಮೆಲ್ಲ ಈ ಭಾಗದ ಯುವಕರ ವ್ಯಕ್ತಿತ್ವ ಇವತ್ತು ಸಮಾಜದಲ್ಲಿ ನಾವು ಊಹಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಮಟ್ಟಕ್ಕೆ ನಾವೆಲ್ಲರೂ ತಲುಪಿದ್ದೇವೆ. ಬಹುಶಃ ನಮಗೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಮೈಕ ಸಿಗದಿದ್ರು ಕೂಡ ಗಲಾಟೆ ಮಾಡುವಂಥ ಪರಿಸ್ಥಿತಿಗಳು ತಲುಪಿದೆ. ನಮ್ಮ ಮುಂಡಾಳ ಮೋಹನಾಳವರು ಇದ್ದರು ಅಧ್ಯಕ್ಷರಾಗಿ. ತಾಲೂಕು ಯುವಜನ ಒಕ್ಕೂಟದ ಅಧ್ಯಕ್ಷರಾಗಬೇಕಿದ್ರೆ ಈ ಯುವರಂಗದ ಕೊಡುಗೆ ಇದು ಮಹತ್ವವಾಗಿತ್ತು.
ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲಿ ಸಾರ್ವಜನಿಕ ಧಾರ್ಮಿಕ ಕೆಲಸದಲ್ಲಿ ಕೆಲಸ ಮಾಡಬೇಕಿದ್ರೆ ಈ ಯುವರಂಗದ ಕೊಡುಗೆ ಮುಖ್ಯವಾಗಿರುವಂಥದ್ದು. ಅಧ್ಯಕ್ಷರಾದರು. ಇವತ್ತು ತಾಲೂಕಿನ ಒಬ್ಬ ಕೃಷಿಕ ಸಮಾಜದ ಅಧ್ಯಕ್ಷರಾಗಬೇಕಿದ್ರೆ ಅದರ ಮೂಲ ಕೊಡುಗೆ ಕೊಟ್ಟಿರುವಂಥದ್ದು ಯುವರಂಗ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಬಹುಶಃ ಅಂಥ ವ್ಯಕ್ತಿತ್ವ ಇದ್ದಂಥವ್ರು ನಾವೆಲ್ಲರೂ ಕೂಡ ಇವತ್ತಾಗಿದ್ದೇವೆ. ಇವತ್ತು ಅನೇಕರು ವಿನೋದ್ ಕುಮಾರ್ ರೈ ಅವರು ಇರ್ಬೋದು, ಅಥವಾ ಬೋಳೋಡಿಯಿಂದ ಅನೇಕ ಜನ ಇವತ್ತು ಅಧ್ಯಕ್ಷರಾಗಿ ದುಡಿದಂಥವ್ರು ಇರ್ಬೋದು. ಈ ಭಾಗದ ಸಮಾಜದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹುಶಃ ನಾವು ಅವತ್ತು ಏನು ಮಾಡಿದೆವು ಅಂತ ಹೇಳಿದ್ರೆ, ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮಿಂದ ಸಾಧ್ಯನಾ ಅಂತೇಳೋ ಯೋಚನೆಗಳು, ವಾರಕ್ಕೊಂದು ಕಾರ್ಯಕ್ರಮಗಳು, 2 ಕಾರ್ಯಕ್ರಮಗಳು ಮಾಡುವಂಥದ್ದು. ಇಡೀ ತಾಲೂಕಿನಲ್ಲಿ ಸ್ಫೂರ್ತಿ ಯುವಕ ಮಂಡಲ ಬನ್ನೂರಿತ್ತು. ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡಿದಂಥ ಸ್ಫೂರ್ತಿ ಯುವಕ ಮಂಡಲ. ಬಹುಶಃ ಅವರಿಗೆ ನಮ್ಮ ನೋಡೋಗ ಭಯ, ಯುವರಂಗದವರು ನಮಗೆ ಪೈಪೋಟಿ ಕೊಡ್ತಾರೆ ಕೆದಂಬಾಡಿ ಅವರು ಅಂತೇಳಿ. ನಾವೇನೋ ಹಿಂದೆ ಬೀಳಲಿಲ್ಲ. ನಾವು ಕೂಡ ತಾಲೂಕಿನಲ್ಲಿ ದ್ವಿತೀಯ ಸ್ಥಾನಗಳನ್ನು ಪಡ್ಕೊಂಡು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಮುಂಚೂಣಿಯಲ್ಲಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮಾಡಿದ್ದೇವೆ. ಬಹುಶಃ ಅದರ ಪರಿಣಾಮ ಇವತ್ತು ನಮಗೆ ಗೊತ್ತಾಗ್ತದೆ. ನಮ್ಮ ವ್ಯಕ್ತಿತ್ವಗಳು ಎಲ್ಲಿಗೆ ಬೆಳವಣಿಗೆ ಆಗಿದೆ ಅಂತ ಹೇಳುವಂತ ನಾವು ಪ್ರಶ್ನೆ ಮಾಡಿಕೊಳ್ತೇವೆ ಅನೇಕ ಬಾರಿ ಕೂಡ. ನಾನು ಅದಕ್ಕೆ ಹೇಳಿದೆ ಯುವರಂಗದ ಎಲ್ಲ ಸದಸ್ಯರ ಹತ್ರ ಕೂಡ, ನಮಗೆ ಪ್ರಾಸ್ತಾವಿಕ ಮಾತಾಡ್ಲಿಕ್ಕೆ ಕೊಡಬೇಡಿ, ನಮ್ಮನ್ನು ಸ್ವಾಗತಕ್ಕೆ ಹೇಳಬೇಡಿ. ನೀವು ನಿಮ್ಮಲ್ಲಿರುವಂಥ ಎಲ್ಲ ಯುವಕರು ಕೂಡ ವೇದಿಕೆಯಲ್ಲಿ ನಿಂತು ಮಾತಾಡುವಂಥದ್ದು ಆದಾಗ ಮಾತ್ರ ಆಗ ನಮಗೆ ಹೆಮ್ಮೆ ಆಗ್ತದೆ. ನಾವು ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಇವತ್ತೊಂದು ಒಳ್ಳೆಯ ಒಂದು ನಾಯಕತ್ವವನ್ನು ಈ ಭಾಗದ ಎಲ್ಲ ಯುವಕರಿಗೆ ಕೊಡಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುವಂಥ ನಾವೆಲ್ಲ ತಿಳ್ಕೊಂಡಿರುವಂಥದ್ದು. ಬಹುಶಃ ಅಂಥ ಸಂಸ್ಥೆಯಲ್ಲಿ ಬೆಳವಣಿಗೆ ಆದರೂ ಕೂಡ ನಾವು ಇವತ್ತು ಯುವರಂಗದಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುವಂಥ ವಿಚಾರ. ನಮಗೆಲ್ಲ ಎಷ್ಟು ವಯಸ್ಸಾಗಿದ್ರು ಕೂಡ 52, 54 ವಯಸ್ಸಾಗಿದ್ರು ಕೂಡ ಇವತ್ತು ಕೂಡ ಯುವರಂಗದ ಚಟುವಟಿಕೆಯಲ್ಲಿ ನಾವು ಸಂಪೂರ್ಣವಾಗಿ ಭಾಗಿಯಾಗಿರುವಂಥ ನಾವು ಎಲ್ಲ ಅಧ್ಯಕ್ಷರುಗಳಿದ್ದಾರೆ, ಮಾಜಿ ಅಧ್ಯಕ್ಷರುಗಳೆಲ್ಲ ಇಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂಥದ್ದು. ಬಹುಶಃ ನಮಗೆ ಅದಿರುವಂಥ ಹೆಮ್ಮೆ. ನಮ್ಮನ್ನು ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ ಇದಾಗಿದೆ. ಬಹುಶಃ ಅಂಥ ಸಂಸ್ಥೆಯಲ್ಲಿ ನಾವೆಲ್ಲ ಇರುವಂಥ ಸಂದರ್ಭದಲ್ಲಿ ಇವತ್ತು ಕಳೆದ 3 ವರ್ಷಗಳಿಂದ ಹೊನ್ನಲ್ ಬೆಳಕಿನ ಪಂದ್ಯಾಟ ನಡೆಯಿತು. ಅಕ್ಷಿತ್ ಅವರು ಅಧ್ಯಕ್ಷರಾದ ನಂತರ ಹೊನ್ನ ಬೆಳಕಿನ ಪಂದ್ಯಾಟಗಳು 2 ಬಾರಿ ಇವತ್ತು ನಿತೇಶ್ವರ್ ಅವರು ಹೊನ್ನ ಬೆಳಕಿನ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಬಹುಶಃ ನಿತೇಶ್ವರ್ ಇರುವಂಥ ಅಕ್ಷತರು ಇರುವಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟದಿದ್ದರೆ ಅದು ಮುಂಡಾಳ ಮೋಹನ್ ಆಳ್ವರು ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಯಾಕೆಂತ ಹೇಳಿದರೆ ಅವರಿಗೆ ಧೈರ್ಯ ತುಂಬಿರುವಂಥದ್ದು. ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಜನ ಸಂಘಟನೆ ಮಾಡುವಂತಲ್ಲ, ಹೆಚ್ಚಾಗಿ ಆರ್ಥಿಕ ಸಮಸ್ಯೆಗಳನ್ನು ನಾವು ಎದುರು ನೋಡುವಂಥದ್ದು. ಬಹುಶಃ ಆ ಆರ್ಥಿಕ ಸಮಸ್ಯೆಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನಾನಿದ್ದೇನೆ, ನೀವೆಲ್ಲ ಕೆಲಸ ಮಾಡಿ ಅಂತ ಆ ಬೆನ್ನು ತಟ್ಟಿದಂಥವ್ರು ಮುಂಡಾಳ ಮೋಹನ್ ಆಳ್ವರು ಇರ್ಬೋದು, ವಿಜಯ್ ಕುಮಾರ್ ರೈಗಳು ಇರ್ಬೋದು, ಉಳಿದಂಥ ಎಲ್ಲರೂ ಕೂಡ ಬಹುಶಃ ಅಂಥ ಒಂದು ಸಂದರ್ಭದಲ್ಲಿ ಯಶಸ್ವಿಯಾಗಿ ನಡೆದ ಕಾರಣ ನಂತರದ 2 ವರ್ಷ ಇಲ್ಲಿ ಹೊನ್ನಲ ಬೆಳಕಿನ ಪಂದ್ಯಾಟ ನಡೆಯಲಿಕ್ಕೆ ಸಾಧ್ಯತೆ ಆಯಿತು. ನಮಗೆ ಗೊತ್ತಿದೆ ಸರ್ಕಾರಿ ಶಾಲೆಯಲ್ಲಿ ಆಟದ ಮೈದಾನವನ್ನು ಸಾರ್ವಜನಿಕ ಕೊಡಬಾರದು. ಆದರೂ ಕೂಡ ನಮ್ಮ STMC ಅಧ್ಯಕ್ಷರಾದ ಬೂಡಿಯಾರ ಬಶೀರ್ ಅವರ ಪ್ರಯತ್ನದ ಮುಖಾಂತರವಾಗಿ BO ಅವರ ಹತ್ರ ಒಂದು ರೀತಿಯಲ್ಲಿ ರಿಕ್ವೆಸ್ಟ್ ಮಾಡೋದರ ಮುಖಾಂತರವಾಗಿ ಸಾರ್ವಜನಿಕರಿಗೆ ನಾವು ಕೊಟ್ಟರು ಕೂಡ ಯಾವುದೇ ತೊಂದರೆಗಳನ್ನು ಶಾಲೆಗೆ ಮಾಡ್ತಾ ಇಲ್ಲ. ಶಾಲೆಗೆ ಕೊಡುಗೆಯಾಗಿ ಕೊಡುವಂಥ ಅನೇಕ ದಾನವನ್ನು ಈ ಶಾಲೆಗೆ ಕೊಟ್ಟಿದ್ದಾರೆ ಅಂತ ಹೇಳುವಂಥ ಮುಖಾಂತರವಾಗಿ ಒಂದು ಯಶಸ್ವಿಯಾಗಿ ಯಾವುದೇ ರೀತಿಯ ತೊಂದರೆಗಳಾಗದಂಥ ರೀತಿಯಲ್ಲಿ ಈ ಭಾಗದಲ್ಲಿ ಹೊನ್ನಲ ಬೆಳಕಿನ ಪಂದ್ಯಾಟ ನಡೆಯುವಂಥ. ನಿನ್ನೆ ಕೂಡ BO ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ನಾವು, ಯಾರೋ ಫೋನ್ ಮಾಡಿ ಹೇಳಿದ್ರಂತೆ ಶಾಲಾಭಿವೃದ್ಧಿ ಸಮಿತಿ ಅವರು ಗ್ರೌಂಡನ್ನು ಕೊಟ್ಟಿದ್ದಾರೆ, ಶಾಲೆಗಳಿಗೆ ತೊಂದರೆ ಆಗ್ತಂದೆ. ಅರೆ, ಶಾಲೆಗಳಿಗೆ ತೊಂದರೆ ಮಾಡುವಂಥ ಪ್ರಶ್ನೆ ಏನಿದೆ? ಇಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಕಾರ್ಯಗಳೇ ಮಾಡ್ತಾ ಇರುವಾಗ ಯಾರು ಕೂಡ ದಯಮಾಡಿ ಹಿತಶತ್ರುಗಳಾಗಬೇಡಿ, ಮಾಡುವಂಥ ಕೆಲಸಗಳಿಗೆ ಪ್ರೋತ್ಸಾಹ ಮಾಡುವಂಥದ್ದು ಇವತ್ತು ಮುಖ್ಯ ಅಂತ ಹೇಳುವಂಥ ನಾವು ತಿಳ್ಕೊಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಇವತ್ತು BO ಅವ್ರ ಹತ್ರ ಕೂಡ ಹೇಳಿದೆ ನಾವು, ನೀವು ಒಂದು ಬಾರಿ ವಿಸಿಟ್ ಕೊಟ್ಟು ನೋಡಿ ಅಲ್ಲಿಯ ಯುವಕರ ತಂಡಗಳು ಯಾವ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತದೆ ಅಂತ ಹೇಳುತ್ತಾ, ಅಂಥ ಉತ್ತಮವಾದಂಥ ಶಿಸ್ತುಬದ್ಧವಾಗಿ ಕೆಲಸ ಮಾಡುವ ಯುವರಂಗದ ಎಲ್ಲ ಸದಸ್ಯರಿಗೂ ಕೂಡ ಒಂದು ಸಾರಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಳೆದ ಬಾರಿ ನಾವು ಎಕ್ಸ್ ಮಿಲಿಟರಿ ಅವರು ಮಾಜಿ ಸೈನಿಕರನ್ನು ನಾವು ಗುರುತಿಸಿದೆವು. ಬಹುಶಃ ಅನೇಕ ದೇಶದ ಮೂಲೆ ಮೂಲೆಗಳಲ್ಲಿ ಹೋಗಿ, ಕಾಶ್ಮೀರ ಇರ್ಬೋದು, ಜಮ್ಮಲ್ಲಿ ಇರ್ಬೋದು, ಈ ದೇಶಕ್ಕೋಸ್ಕರ ಕೊಡುಗೆಗಳನ್ನು ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರ ಒಂದು ವಿಚಾರವನ್ನು ನಮಗೆ ಮನ್ನಣೆ ಮಾಡಿದಾಗ ನಮಗೆ ಅತ್ಯಂತ ಸಂತೋಷ ಆಗಿತ್ತು. ಅವರಿಗೆ ನಾವು ಗೌರವಿಸುವಂಥ ಕೆಲಸ ಕಾರ್ಯಗಳನ್ನ ಮಾಡಿದೆವು. ಈ ಬಾರಿ 3 ಜನರನ್ನು ನಾವು ಆಯ್ಕೆ ಮಾಡಿದರು. ಒಂದು ನಮ್ಮ ಸುರೇಶ್ ರೈಗಳನ್ನು, ಈ ಭಾಗದ ಯುವರಂಗದ ಮಾಜಿ ಅಧ್ಯಕ್ಷರಾಗಿದ್ದರು. ಸುರೇಶ್ ರೈಗಳನ್ನ ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡೆವು. ಯಾಕೆಂತೇಳಿದ್ರೆ ಒಂದು ಹೈನುಗಾರಿಕೆಯಲ್ಲಿ ಮತ್ತು ಕೃಷಿಯಲ್ಲಿ ಅವರು ತೊಡಗಿಸಿಕೊಂಡಂಥ ರೀತಿಗಳು, ಅವರ ತಂದೆ ವಿಠಲ್ ರೈ ಅವರು ಒಂದು ಮಾತನ್ನು ಹೇಳಿರುವಂಥದ್ದು ನನಗೆ ನೆನಪಿದೆ ಇವತ್ತು ಕೂಡ. ಅವರು ತುಳುವಲ್ಲಿ ಹೇಳ್ತಾ ಇದ್ರು, ಸಂಘರ್ಷ ಏರ್ಟ ಮಾಲ್ಪಡು, ಸಂಘರ್ಷ ನಮ್ಮ ಪ್ರಕೃತಿಯ ಸಂಘರ್ಷ ಮಾಲ್ಪಣತ್ತು,
ವ್ಯಕ್ತಿಲೇಟ ನಮ್ಮ ಸಂಘರ್ಷ ಮಾಲ್ಪಣತ್ತು ನಮ್ಮ ಮಣ್ಣನ್ನು ಪುರಿಂಚಿದ್ದು ಮಣ್ಣಿಟ್ಟು ನಮ್ಮ ಸಂಘರ್ಷ ಮಾಲ್ಪಡು ಅಂತ ಹೇಳುವಂತ ಒಂದು ಮಾತನ್ನು ಹೇಳಿದ್ರು. ಬಹುಶಃ ಅದು ಏನಂತ ಹೇಳಿದ್ರೆ, ಇವತ್ತು ಮಣ್ಣಲ್ಲಿ ನಾವು ದುಡಿಬೇಕು, ಮಣ್ಣಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಆದಾಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ, ನಮ್ಮ ಕೃಷಿಯನ್ನ ಒಂದು ಉನ್ನತ ಸ್ಥಾನ ಕೊಂಡೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುವಂತ ವಿಠಲ್ ರೈಗಳು ಹೇಳಿರುವಂತ ನಮಗೆ ಇವತ್ತು ಕೂಡ ನೆನಪಿದೆ. ಬಹುಶಃ ಅಂತ ವಿಠಲ್ ರೈ ಅವರ ತಂದೆ ಆದರ್ಶ ಇವತ್ತು ಅವರಿಗೆ ವ್ಯಕ್ತಿಯುತವಾಗಿ ಬೆಳವಣಿಗೆ ಆಗಿದೆ. ನಾವು ನೋಡ್ತಾ ಇದ್ದಾಗೆ ಅನೇಕ ಜನ ಹಿರಿಯರು ಮಾಡಿದಂಥ ಆಸ್ತಿ ಇರ್ತದೆ. ಅನೇಕರಿಗೆ ಹಿರಿಯರು ಮಾಡಿದಂಥ ಆಸ್ತಿಯಲ್ಲಿ ನಾವು ಅದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರವಾಗಿ ಯಾರ್ಯಾರಿಗೂ ಅರ್ಜಿ ಸಲ್ಲಿಸಿ ಯಾರ್ಯಾರೋ ಶಾಸಕರ ಕೈ ಕಾಲು ಹಿಡ್ಕೊಂಡು ನನಗೆ ಸನ್ಮಾನ ಮಾಡಬೇಕು ಅಂತ ಹೋದಂಥ ಜನರನ್ನು ನಾವು ನೋಡಲಿಲ್ವಾ? ಅನೇಕ ಜನರನ್ನು ನೋಡ್ತಾ ಇದ್ದೇವೆ ನಾವು. ಬಹುಶಃ ಅಂಥ ವ್ಯಕ್ತಿ ಅಲ್ಲ. ಹಿರಿಯರು ಮಾಡಿದ ಆಸ್ತಿ ಕಡಿಮೆ ಇದ್ರೂ ಕೂಡ ತನ್ನ ಸ್ವಂತ ದುಡಿಮೆ ಮುಖಾಂತರವಾಗಿ, ತಾನು ಹೈನುಗಾರಿಕೆ ಮಾಡುವುದರ ಮುಖಾಂತರವಾಗಿ, ಕೆದಂಬಾಡಿ ಸನ್ಯಾಸಿ ಗುಡ್ಡೆಗೆ ಅತ್ಯಂತ ಹೆಚ್ಚು ಅಧಿಕವಾದಂಥ ಹಾಲನ್ನು ಹಾಕುವುದರ ಮುಖಾಂತರ ಅವರು ಆದರ್ಶ ಒಬ್ಬ ವ್ಯಕ್ತಿಯಾಗಿ ಈ ಭಾಗದಲ್ಲಿ ಬೆಳವಣಿಗೆ ಆಗಿದೆ. ಅದಕ್ಕೆ ನಮಗೆ ಹೆಮ್ಮೆ ಆಗಿರುವಂಥದ್ದು. ನಮ್ಮ ಇನ್ವಿಟೇಷನ್ ಯುವಕರು ಪ್ರಿಂಟ್ ಮಾಡಿದ ನೋಡುವಾಗ ಅನೇಕ ಜನ ಹಿರಿಯರು ಹೇಳ್ತಾ ಇದ್ರು, ಒಂದು ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರಿ ನೀವು ಸುರೇಶ್ ರೈಗಳನ್ನ ಅಂತೇಳಿ, ಮಾಣಿಪ್ಪಾಡಿ ಸುರೇಶ್ ರೈಗಳನ್ನ ಅಂತೇಳಿ. ಬಹುಶಃ ಅಂಥ ವ್ಯಕ್ತಿಯನ್ನು ಇವತ್ತು ಗೌರವಿಸುವಂಥದ್ದು, ಅವರಿಗೆ ಸನ್ಮಾನ ಮಾಡುವಂಥದ್ದು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಅದರಲ್ಲಿ ಹೆಮ್ಮೆ ಪಡುವಂಥದ್ದು, ಎರಡು ಮಾತೇ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ಅವರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹುಶಃ ಅವರ ತಂದೆ ವಿಠಲ್ ರೈ ಇರ್ಬೋದು, ಮುಂಡಾಳಗೊತ್ತು ಸಂಜೀವಿ ರೈ ಇರ್ಬೋದು, ಈ ಒಂದು ಪ್ರತಿಷ್ಠಿತ ಮನೆತನದವರ ಮಗನಾಗಿ ಹುಟ್ಟಿ ಇವತ್ತು ಸನ್ಮಾನ ಪಡ್ಕೊಳ್ಳುವಂಥ ಸುರೇಶ್ ರೈ ಅವರಿಗೆ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಕೆ ಇಚ್ಛೆ ಪಡ್ತೇನೆ ನಾನು. ಇನ್ನೋರು ನಮ್ಮ ಅಜಿಕುರಿ ಅಣ್ಣು ನಾಯಕ ಮತ್ತು ಕಮಲ ದಂಪತಿಯವರ ಮಗ ನೀಲಪ್ಪ ನಾಯಕರು ನಮ್ಮ ಈ ಭಾಗದಲ್ಲಿ ಇದ್ರು, ಮುಂಡಾಳ ಪರಿಸರದಲ್ಲಿ. ಬಹುಶಃ ನನಗೇನು ಕಾಣುತ್ತೆ ಅಂತ ಹೇಳಿದರೆ, ಒಬ್ಬ ಅತ್ಯಂತ ಕಡು ಬಡವನಾಗಿದ್ದಂಥ ಒಬ್ಬ ವ್ಯಕ್ತಿ ತಾನು ವಿದ್ಯಾಭ್ಯಾಸ ಕಲಿತ ನಂತರ ಎಲ್ಲೋ ಹೋಗಿ ದುಡಿಬೇಕು ಅಂತ ಹೇಳುವ ಆ ಮಹತ್ವಾಕಾಂಕ್ಷೆ ಅವರಲ್ಲಿತ್ತು. ಸೋಜಾ ಮೆಟಲಲ್ಲಿ ಅವರು ಕೆಲಸಕ್ಕೆ ಸೇರಿದ್ರು. ರಾಧಾಕೃಷ್ಣ ರೈಗಳು, ಅವರ ಹೆಸರು ರಾಧಾಕೃಷ್ಣ ರೈ ಅಂತ ಹೇಳಿದರು, ಭಾಳ ಮುಂಡಾಳ ಗೊತ್ತು ರಾಧಾಕೃಷ್ಣ ರೈ. ಅವರನ್ನು ಅಲ್ಲಿ ಅವರನ್ನು ಸೇರಿಸಿದ್ರು. ಬಹುಶಃ ಅವರು ಅದನ್ನು ಚಾಲೆಂಜ್ ಆಗಿ ತಗೊಂಡ್ರು, ನನ್ನ ಬದುಕಿನಲ್ಲಿ ಸಾಧನೆ ಮಾಡಬೇಕು ಅಂತೇಳಿ. ಹಾಗಾಗಿ ಇವತ್ತು ಗಣೇಶ್ ಇಂಡಸ್ಟ್ರೀಸ್ ಅಂತೇಳಿ ಅವರು ಮೂಡಬಿದ್ರೆಯಲ್ಲಿ ಮಾಡಿ ಅಲ್ಲಿ ತನ್ನ ವ್ಯವಹಾರನ ಮಾಡ್ತಾ ಇದ್ರು. ಆದರೂ ಕೂಡ ಹೆಸರಿಗೆ ಇಲ್ಲಿ ಸ್ವಲ್ಪ ಅವರ ಆಸ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಕೂಡ ಒಂದು 10-30 ಸೆಂಟ್ಸ್ ಜಾಗವನ್ನು ಇಲ್ಲಿ ಉಳಿಸಿಕೊಂಡಿದ್ದಾರೆ. ನಾನು ಹುಟ್ಟಿದ್ದಂಥ ನನ್ನ ಜನ್ಮಭೂಮಿಯಲ್ಲಿ ನನಗೆ ಆಸ್ತಿ ಬೇಕು, ಎಲ್ಲವನ್ನು ಮಾರಾಟ ಮಾಡಿ ನಾನು ಹೋಗ್ಲಿಕ್ಕಿಲ್ಲ ಅಂತ ಹೇಳುವಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಬಹುಶಃ ಇವತ್ತು ಉದ್ದಿಮೆಯಲ್ಲಿ ಯಶಸ್ವಿ ಉದ್ದಿಮೆ ಆಗೋದರ ಮುಖಾಂತರ ಇವತ್ತು ಎಲ್ಲಿವರೆಗೆ ತಲುಪಿದ್ದಾರೆ ಅಂತ ಹೇಳಿದ್ರೆ, ಸುಮಾರು 500 ಕೋಟಿ ರೂಪಾಯಿಯ ಟೆಂಡರ್ ಅನ್ನು ಪಡ್ಕೊಂಡು ಒಬ್ಬ ಕೆದಂಬಾಡಿ ಗ್ರಾಮದಲ್ಲಿ ಅತ್ಯುತ್ತಮ ಯಶಸ್ವಿ ಉದ್ಯಮಿಯಾಗಿ ಕೆಲಸ ಮಾಡಿರುವಂಥ ನೀಲಪ್ಪ ನಾಯ್ಕರನ್ನ ನಾವು ಹೆಮ್ಮೆಯಿಂದ ಗೌರವದಿಂದ ಸನ್ಮಾನಿಸುವಂಥ ಕೆಲಸವನ್ನ ನಮ್ಮ ಯುವರಂಗದ ಸದಸ್ಯರು ಮಾಡಿದ್ದಾರೆ. ಎಲ್ಲ ಯುವರಂಗದವರಿಗೂ ಕೂಡ ಅವರ ಪರವಾಗಿ ನಾನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವರೆ ನಮ್ಮ ಕೋರಂಗದ ಕೊರಗಪ್ಪ ಮತ್ತು ವಾರಿಜ ದಂಪತಿಯ ಪುತ್ರ, ಅವರು ಕೂಡ ಕ್ರೀಡಾಪಟುವಾಗಿ ಒಬ್ಬ ಕ್ರೀಡಾ ಅಭಿಮಾನಿಯಾಗಿ ಇವತ್ತು ಸುಳ್ಯದ ಮಹಿಳಾ ಕಾಲೇಜಿನಲ್ಲಿ ಕ್ರೀಡಾಧಿಕಾರಿಯಾಗಿ ಕೆಲಸ ಮಾಡುವಂಥವರು. ಬಹುಶಃ ನಮ್ಮ ಯುವರಂಗದ ಓರ್ವ ಸದಸ್ಯನಾಗಿದ್ದುಕೊಂಡು ಈ ಯುವರಂಗದ ಎಲ್ಲ ಕಾರ್ಯಕ್ರಮಗಳಿಗೂ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಬೇಕಿದ್ರು ಕೂಡ ಅವರ ಮಾರ್ಗದರ್ಶನ ಇವತ್ತು ಅತ್ಯಂತ ನಮಗೆ ಯಶಸ್ವಿಯಾಗಿ ನಮಗೆ ಕಂಡಿದೆ. ಅವರು ಕೂಡ ಶ್ರೇಯಾ ಲಕ್ಷ್ಮಿ ಇಂಡಸ್ಟ್ರೀಸ್ ಅಂತೇಳಿ ನಮ್ಮ ಅಡ್ಕಾರು ಜಾಲ್ಸೂರಿನ ಹತ್ರ ಅವರು ಅಲ್ಲಿ ಕೂಡ ಇಂಡಸ್ಟ್ರಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅನೇಕ ಜನರಿಗೆ ಇವತ್ತು ನಮ್ಮ ಭಜನಾ ಮಂದಿರದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇಲ್ಲಿಗೂ ಕೂಡ ಅವರ ಕೊಡುಗೆಗಳನ್ನು ನಾವು ನೋಡಿದ್ದೇವೆ. ಬಹುಶಃ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ತಾನು ಯುವಕನಾಗಿದ್ದುಕೊಂಡು ಯುವಕರಿಗೆ ಸ್ಫೂರ್ತಿ ಕೊಡುವಂಥ ಕೆಲಸ ಕಾರ್ಯದಲ್ಲಿ ನಾನು ತೊಡಗಿಸಿಕೊಳ್ಳಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಬಾಲು ಅವರು ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಸನ್ಮಾನ ಪಡ್ಕೊಳ್ಳಿಕ್ಕಿದ್ದಾರೆ. ಅಂತ ಬಾಲು ಅವರಿಗೂ ಕೂಡ ಬಾಲಚಂದ್ರ ಅವರಿಗೂ ಕೂಡ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಾಲು ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ನಾವು ಪ್ರೀತಿಯಲ್ಲಿ ಅವರನ್ನು ಬಾಲು ಅಂತ ಕರೆದು ಬಾಲು ಅಂತಾಗಿದೆ ಬಾಲಚಂದ್ರ ಹೋಗಿ. ಬಹುಶಃ ಅಂತ ಬಾಲಚಂದ್ರ ಅವರನ್ನು ಕೂಡ ಆತ್ಮೀಯವಾಗಿ ಇವತ್ತು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಎಲ್ಲರೂ ಕೂಡ ನಮ್ಮ ಕ್ರೀಡಾಪಟುಗಳಿರ್ಬೋದು, ಇಲ್ಲಿಯ ಕ್ರೀಡಾ ಅಭಿಮಾನಿಗಳಿರ್ಬೋದು, ತಮ್ಮೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ರಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲ ಸಹಕಾರ ಅಗತ್ಯ ಅಂತ ಹೇಳೋದರ ಮುಖಾಂತರ ತಮಗೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೂಡ ಬಯಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕೃತಜ್ಞತೆಗಳು. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚೋಣ ಅನ್ನುವ
ವಿಶೇಷ ಆಶಯದೊಂದಿಗೆ ವಿದ್ಯೆ, ನಿಷ್ಠೆ, ಕ್ರೀಡೆ ಎನ್ನುವ ತತ್ವದ ಅಡಿಯಲ್ಲಿ ಯುವರಂಗ ಕೆದಂಬಾಡಿ ಎನ್ನುವ ಸಂಸ್ಥೆಯನ್ನ ಕಟ್ಟಿಕೊಂಡು ಇವತ್ತು ಸಾವಿರಾರು ಯುವಕರನ್ನ ಪ್ರೋತ್ಸಾಹಿಸುತ್ತಿರುವ ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರಿಂದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸನ್ಮಾನ ಕಾರ್ಯಕ್ರಮ ಪ್ರಸ್ತುತಪಡಿಸಿದ ನಂತರ ಸನ್ಮಾನ್ಯ ಶಾಸಕರು ಉದ್ಘಾಟನಾ ಮಾತುಗಳನ್ನಾಡಲಿದ್ದಾರೆ. ಆ ನಿಟ್ಟಿನಲ್ಲಿ ವೇದಿಕೆಯ ಮುಂಭಾಗದಲ್ಲಿ 3 ಸಾಧಕರ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಸನ್ಮಾನ ಪತ್ರದ ವಾಚನ ಕೂಡ ನಡೆಯಲಿಕ್ಕಿದೆ. ಆದರಣೀಯ ಎಲ್ಲ ಅತಿಥಿ ಬಂಧುಗಳು ಆಸನದಲ್ಲಿ ಕುಳಿತಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಪ್ರಥಮವಾಗಿ ಸನ್ಮಾನ ಮುಂಡಾಳಗುತ್ತು ಶ್ರೀ ಸುರೇಶ್ ರೈ ಮಾನಿಪ್ಪಾಡಿ ಕೃಷಿ ಮತ್ತು ಹೈನುಗಾರಿಕಾ ಕ್ಷೇತ್ರ ಸಾಧಕರು ಆಸನವನ್ನ ಸ್ವೀಕರಿಸಬೇಕು. ಶ್ರೀ ನೀಲಪ್ಪ ನಾಯ್ಕ ಅಜಕುರಿ ಯಶಸ್ವಿ ಉದ್ಯಮಿಗಳು. ಅಂತೆಯೇ ಕ್ರೀಡಾ ಕ್ಷೇತ್ರದ ಮತ್ತೋರ್ವ ಸಾಧಕ ಶ್ರೀಯುತ ಬಾಲಚಂದ್ರ ಕೋರಂಗ ಇವರು ಸಾಧಕರ ಆಸನವನ್ನ ಏರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಶ್ರೀ ಮುಂಡಾಳಗುತ್ತು ಸುರೇಶ್ ರೈ ಮಾನಿಪ್ಪಾಡಿ ಇವರ ಸನ್ಮಾನ ಪತ್ರದ ವಾಚನ ಜಯದೀಪ್ ರೈ ಕೋರಂಗ ಇವರಿಂದ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಹಾಗೆ ಕ್ರೀಡಾಪಟುಗಳಿಗೂ ಹಾಗೂ ನಮ್ಮ ಊರಿನ ಜನತೆಗೂ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥ ಪ್ರೋತ್ಸಾಹಕರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾವುದೇ ಕ್ಷೇತ್ರಗಳಲ್ಲಾದರೂ ಕೂಡ ಸಾಧನೆಯನ್ನು ಮಾಡ್ತಾ ಬಹಳಷ್ಟು ಮಂದಿ ಬೆಳೆದಿರೋದನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಓದುವುದರಲ್ಲಿ ಆಗಲಿ, ಬರೆಯುವುದರಲ್ಲಿ ಆಗಲಿ, ಅಥವಾ ಆಟದಲ್ಲಿ ಆಗಿರಲಿ, ರಾಜಕೀಯದಲ್ಲಿ ಆಗಿರಲಿ, ವೈಜ್ಞಾನಿಕವಾಗಿರಲಿ, ಅಥವಾ ಇನ್ನಿತರ ಯಾವುದೇ ವಿಷಯಗಳಲ್ಲಾದರೂ ಇದ್ದಾರೆ. ಆದರೆ ಒಂದು ಕೃಷಿಯ ಚಟುವಟಿಕೆಗಳಲ್ಲಿ, ಅದು ಕೂಡ ಒಬ್ಬ ಯುವಕನಾಗಿ, ಪದವೀಧರ ಯುವಕನಾಗಿ ಒಂದು ಕೃಷಿಯ ಚಟುವಟಿಕೆ ಮೂಲಕ ಬಹಳಷ್ಟು ಕಷ್ಟಪಟ್ಟು ತನ್ನೆಲ್ಲ ಜೀವಮಾನವನ್ನೇ ಅದಕ್ಕೋಸ್ಕರನೇ ಮುಡಿಪಾಗಿಟ್ಟು ಇವತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಸನ್ಮಾನ ಸ್ವೀಕರಿಸುವುದಕ್ಕಾಗಿ ಕುಳಿತಿರುವಂತಹ ಈ ಸನ್ನಿವೇಶ ನಮ್ಮ ಕೆದಂಬಾಡಿ ಗ್ರಾಮಕ್ಕೆ ಒಂದು ಹೆಮ್ಮೆ ಅಂತ ನಾನು ಹೇಳಬಲ್ಲೆ. ಇದು ನಾನು ಬೇರೆ ಯಾವುದರ ಬಗ್ಗೆಯೂ ಹೇಳ್ತಾ ಇಲ್ಲ. ಶ್ರೀ ಸುರೇಶ್ ರೈ ಮಾನಿಪಾಡಿ ಇವರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಕೃಷಿ ಅನ್ನೋದು ಬಹಳಷ್ಟು ಕಷ್ಟಕರವಾದಂಥ ಒಂದು ಕಾರ್ಯಚಟುವಟಿಕೆ. ಅದರಲ್ಲಿ ಅಷ್ಟು ಸುಲಭವಾಗಿ ಇವತ್ತಿನ ನಾಳೆಗೆ ನಾವು ಯಾವುದನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ಸಾಧನೆಯನ್ನು ಮಾಡಿರುವಂತಹ ಶ್ರೀ ಸುರೇಶ್ ರೈ ಮಾನಿಪಾಡಿ ಇವರ ಸನ್ಮಾನ ಪತ್ರವನ್ನು ವಾಚಿಸಲು ಇಷ್ಟಪಡುತ್ತಿದ್ದೇನೆ. ಶ್ರೀ ಅಲೇಕಿ ವಿಠಲ್ ರೈ ಮತ್ತು ಸಂಜೀವಿ ರೈ ದಂಪತಿಗಳ 3 ಜನ ಮಕ್ಕಳಲ್ಲಿ 2 ಸಹೋದರಿಯರೊಂದಿಗೆ ಬಂಟ ಸಮಾಜದ ಹೆಸರಾಂತ ಮುಂಡಾಳಗುಟ್ಟು ತರವಾಡು ಮನೆಯ ಕೃಷಿ ಕುಟುಂಬದಲ್ಲಿ 1/6/1976 ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆದಂಬಾಡಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ಪದವಿ ಪೂರ್ವ ಕಾಲೇಜು ಕುಂಬ್ರದಲ್ಲಿ, ತಮ್ಮ ಪದವಿ ಶಿಕ್ಷಣವನ್ನು ಪ್ರಥಮ ದರ್ಜೆ ಕಾಲೇಜು ಬೆಳ್ಳರೆಯಲ್ಲಿ ಮುಗಿಸಿದರು. ಪದವೀಧರರಾದರೂ ಕೂಡ ಕೃಷಿಯ ಕಡೆ ಆಸಕ್ತಿಯನ್ನು ಹೊಂದಿ ವೃತ್ತಿಯಾಗಿ ಕೃಷಿಯನ್ನೇ ಆರಿಸಿಕೊಂಡಂತ ಒಬ್ಬ ವ್ಯಕ್ತಿ, ಒಬ್ಬ ಅತ್ಯುತ್ತಮ ಕೃಷಿಕನಾಗಿ ಜನಪ್ರಿಯತೆಯನ್ನು ಕೂಡ ಪಡೆದಿದ್ದಾರೆ. ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡು ಅಡಿಕೆ, ಗೇರು, ಕರಿಮೆಣಸು ಹೀಗೆ ಬೆಳೆಸುತ್ತಾ ತಮ್ಮ ಕೃಷಿಯ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡುತ್ತಾ ಬರುವ ಇವರು ಕೆದಂಬಾಡಿಯ ಮಹಿಳಾ ಹಾಲು ಸೊಸೈಟಿಗೆ ದಿನವೊಂದಕ್ಕೆ ಅತ್ಯಧಿಕ ಹಾಲು ಹಾಕುತ್ತಾ
ಹಾಲಿನ ಡೈರಿಗೆ ಪ್ರತಿ ವರ್ಷ ಅತ್ಯಧಿಕ ಪ್ರಮಾಣದಲ್ಲಿ ಹಾಲು ಹಾಕಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಇವರು ಕೃಷಿಯ ಜೊತೆಗೆ ಯುವ ರಂಗದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದಾರೆ. ತನ್ನ ಅವಧಿಯಲ್ಲಿ ತಿಂಗಳಿಗೊಂದು ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ವಾರ್ಷಿಕೋತ್ಸವವನ್ನು ಎಲ್ಲರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ನಡೆಸುತ್ತಿದ್ದರು. ಈಗಲೂ ತನ್ನಿಂದಾಗುವಂಥ ಪ್ರೋತ್ಸಾಹವನ್ನು ಸಂಸ್ಥೆಗೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಶ್ರೀರಾಮ ಮಂದಿರದ ಶ್ರೀ ಕ್ಷೇತ್ರ ಸನ್ಯಾಸಿಗುಡ್ಡೆ ಜೊತೆ ಕಾರ್ಯದರ್ಶಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮಿಂದ ಆಗುವ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಎಲ್ಲರೊಡನೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಇವರು ನೇರ ನಡೆ ನುಡಿಯ ವ್ಯಕ್ತಿತ್ವದವರಾಗಿದ್ದಾರೆ. ಒಬ್ಬ ಉತ್ತಮ ಕೃಷಿಕನಾಗಿ ತಾನೇ ದುಡಿಯುತ್ತಿದ್ದಾರೆ. ಪತ್ನಿ ಸೌಮ್ಯಮಣಿ, ಮಕ್ಕಳಾದ ಸೃಷ್ಟಿ ರೈ ಹಾಗೂ ಸಾವಂತ್ ರೈಯವರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿದ್ದಾರೆ. ಮಾನ್ಯರೇ, ತಮ್ಮ ಸಾಧನೆಗೆ ತುಂಬು ಹೃದಯದ ಅಭಿನಂದನೆಗಳು. ತಮ್ಮ ಈ ಸುಂದರ ಕುಟುಂಬ, ಸುಂದರ ಜೀವನ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ದೇವರ ಅನುಗ್ರಹ ಸದಾ ನಿಮ್ಮೊಂದಿರಲಿ ಅಂತ ಹೇಳ್ತಾ ಶ್ರೀ ಸುರೇಶ್ ಕುಮಾರ್ ರೈ ಮಾಣಿಪ್ಪಾಡಿ ಇವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಕ್ಕೆ ಸನ್ಮಾನ ಪತ್ರದ ವಾಚನ ಶ್ರೀ ನೀಲಪ್ಪ ನಾಯಕ ಅಚ್ಚಕ್ಕುರಿ, ಯಶಸ್ವಿ ಯುವ ಉದ್ಯಮಿ ಅಕ್ಷತ್ ಯದ್ಯಪ್ಪ ಇವರಿಂದ. ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂಥ 3ನೇ ವರ್ಷದ ಹೊನ್ನಲ ಬೆಳಕಿನ ಕಬಡ್ಡಿ ಪಂದ್ಯಾಟದ ಈ ಸಂದರ್ಭದಲ್ಲಿ ಸನ್ಮಾನಿಸಲ್ಪಡುತ್ತಿರುವವರು ಶ್ರೀ ನೀಲಪ್ಪ ನಾಯಕ್ ಉದ್ಯಮಿಗಳು. ಇವರ ಸನ್ಮಾನ ಪತ್ರವನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತಿದ್ದೇನೆ. ಶ್ರೀ ಅನ್ನು ನಾಯಕ್ ಮತ್ತು ಕಮಲ ದಂಪತಿಯ ಮಗನಾಗಿ 6 ಜೂನ್ 1971 ಕೆದಂಬಾಡಿ ಗ್ರಾಮದ ಅಜ್ಜಿಕುರಿಯಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆದಂಬಾಡಿಯಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಕುಮ್ರದಲ್ಲಿ ಪಡೆದು ಉದ್ಯೋಗವನ್ನು ಅರಸಿ ಮಂಗಳೂರಿನ ಮಹಾನಗರಕ್ಕೆ ಹೋದ ಇವರು ನಂತರ ದಿನಗಳಲ್ಲಿ ಶ್ರೀ ಗಣೇಶ್ ಫರ್ನಿಚರ್ ಸುರತ್ಕಲ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಸಮಾಜದ ಚಿರಪರಿಚಿತರಾಗಿದ್ದಾರೆ. ತಮ್ಮ ಸಂಸ್ಥೆಯಲ್ಲಿ 100 ಜನರಿಗೆ ಉದ್ಯೋಗವನ್ನು ನೀಡಿದ ಶ್ರೇಯಸ್ ಇವರದ್ದು. ಒಬ್ಬ ಕೊಡುಗೈ ದಾನಿಯಾಗಿ ತಾನು ಗಳಿಸಿದರಲ್ಲಿ ಸ್ವಲ್ಪ ಪಾಲು ಸಮಾಜಕ್ಕಾಗಿ ವಿನಿಯೋಗಿಸುವ ಇವರು ತಮ್ಮ ಸಂಸ್ಥೆಯಲ್ಲಿ ತಮ್ಮ ಹುಟ್ಟೂರಿನ ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗ ನೀಡುವಂತಾಗಲಿ. ನಿಮ್ಮ ಉದ್ಯಮದ ಸಾಧನೆಯು ಹೀಗೆ ಮುಂದುವರಿಯಲಿ. ಪ್ರಸ್ತುತ ಮಂಗಳೂರಿನಲ್ಲಿ ವಾಸವಾಗಿರುವ ಇವರು ಪತ್ನಿ ಸುಮಾ, ಮಕ್ಕಳಾದ ಸುಷ್ಮಾ, ವರ್ಷ, ಲಹರಿ ಇವರೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ. ಮಾನ್ಯರೇ, ತಮ್ಮ ಸಾಧನೆಗೆ ತುಂಬ ಹೃದಯದ ಅಭಿನಂದನೆಗಳು. ತಮ್ಮನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಶ್ರೀದೇವರ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ. ಕೃತಜ್ಞತೆಗಳು. ಮುಂದಕ್ಕೆ ಬಾಲಚಂದ್ರ ಕೋರಂಗ ಕ್ರೀಡಾ ಕ್ಷೇತ್ರದ ಸಾಧಕರ ಸನ್ಮಾನ ಪತ್ರದ ವಾಚನ ಅಭಿಷೇಕ್ ಇದ್ಯಪ್ಪ ಇವರಿಂದ. ಯುವರಂಗ ರಿಜಿಸ್ಟರ್ಡ್ ಕೆದಂಬಾಡಿ ಇದರ ಸಹಯೋಗದಲ್ಲಿ ನಡೆಯುತ್ತಿರುವ 3ನೇ ವರ್ಷದ ಕಬಡ್ಡಿ ಪಂದ್ಯಾಟದಲ್ಲಿ ಸನ್ಮಾನಿಸಲ್ಪಡುತ್ತಿರುವ ಶ್ರೀ ಬಾಲಚಂದ್ರ ಕೋರಂಗ ಇವರ ಸನ್ಮಾನ ಪತ್ರವನ್ನು ವಾಚಿಸಲು ಇಷ್ಟಪಡುತ್ತಿದ್ದೇನೆ. ಶ್ರೀ ಕೊರಗಪ್ಪ ವಿಕೆ ಮತ್ತು ವಾರಿಜ ದಂಪತಿಗಳ ಮಗನಾಗಿ 10/9/1989 ವೀರಮಂಗಲದಲ್ಲಿ ಜನಿಸಿದರು. ಪ್ರಸ್ತುತ ಕೆದಂಬಾಡಿ ಗ್ರಾಮದಲ್ಲಿ ಕೋರಂಗದಲ್ಲಿ ವಾಸವಾಗಿದ್ದಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಮಂಗಲ, ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಕಲ್ಪನೆ, ಪದವಿ ಪೂರ್ವ ಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಕೆಯೂರು, ಪದವಿ ಶಿಕ್ಷಣವನ್ನು ಡಾಕ್ಟರ್ ಕೆ ಶಿವರಾಮ್ ಕಾರಂತ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾರೆಯಲ್ಲಿ, ಸ್ನಾತಕೋತ್ತರ ಪದವಿ BPEd ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾಲಯ ಮಂಗಳೂರಿನಲ್ಲಿ ಮತ್ತು ಮಾಸ್ಟರ್ ಪದವಿಯಾದ MPEd ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದರು. ತಮ್ಮ ಶಿಕ್ಷಣದ ಅವಧಿಯಲ್ಲಿ ಕ್ರೀಡೆಯಲ್ಲಿ ಅತೀವ ಆಸಕ್ತಿಯುಳ್ಳವರಾಗಿದ್ದರು. ಪ್ರಾಥಮಿಕ ಶಿಕ್ಷಣದ ಅವಧಿಯಲ್ಲಿ ಅಥ್ಲೆಟಿಕ್ಸ್ ಖೋಖೋದಲ್ಲಿ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದರು. ಪ್ರೌಢ ಶಿಕ್ಷಣದ ಅವಧಿಯಲ್ಲಿ ಖೋಖೋದಲ್ಲಿ ವಿಭಾಗೀಯ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದರು. ಪದವಿ ಪೂರ್ವ ಶಿಕ್ಷಣದ ಅವಧಿಯಲ್ಲಿ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ಜಿಲ್ಲಾ ತಂಡದ ನಾಯಕರಾಗಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದರು. ಪದವಿ ಶಿಕ್ಷಣದ ಅವಧಿಯಲ್ಲಿ 3 ಬಾರಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ತಮಿಳುನಾಡು ಸೌತ್ ಝೋನ್ ಖೋಖೋ ಮುಂಬೈ, ನಾಂದೇಡ್ನ ಸುಶೀಲ್ ದೇಶ್ಮುಖ್ ಕಾಲೇಜಿನಲ್ಲಿ ರಾಷ್ಟ್ರೀಯ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಬೆಳ್ಳಿಯ ಪದಕವನ್ನು ಪಡೆದು ರಾಷ್ಟ್ರೀಯ ಮಟ್ಟದ ಖೋಖೋ ಆಟಗಾರರಾದ ಹೆಗ್ಗಳಿಕೆ ಇವರದ್ದು.
ನಂತರ ದೈಹಿಕ ಶಿಕ್ಷಕರಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡು ವಿವೇಕಾನಂದ ವಿದ್ಯಾಸಂಸ್ಥೆ ತೆಂಕಿಳ, ಬುಷ್ರಾ ವಿದ್ಯಾಸಂಸ್ಥೆ ಕಾವು, ಬೆತನಿ ವಿದ್ಯಾಸಂಸ್ಥೆ ದರ್ಬೆ ಪುತ್ತೂರು, ಪ್ರಸ್ತುತ ಶ್ರೀ ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜು ಸುಳ್ಯದಲ್ಲಿ ದೈಹಿಕ ಶಿಕ್ಷಕರಾಗಿ ದುಡಿಯುತ್ತಿದ್ದಾರೆ. ದೈಹಿಕ ಶಿಕ್ಷಕರಾಗಿ ಹಲವಾರು ಕ್ರೀಡಾಪಟುಗಳನ್ನು ನೀಡಿದ ಹೆಗ್ಗಳಿಕೆ ಇವರದು. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಚೆಸ್, ಯೋಗಾಸನ ಹಲವಾರು ಕ್ರೀಡೆಗಳ ತರಬೇತಿ ನೀಡುತ್ತಿರುವ ಇವರು ಪ್ರಸ್ತುತ ವರ್ಷದಲ್ಲಿ 2 ವಿದ್ಯಾರ್ಥಿನಿಯರು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ನಿಮ್ಮ ಕ್ರೀಡಾ ಸಾಧನೆ ಹೀಗೆ ಮುಂದುವರೆಯಲಿ. ಇವರು ಯುವರಂಗ ಕೆದಂಬಾಡಿ ಸಂಸ್ಥೆಯ ಸದಸ್ಯರು ಎಂಬುದು ನಮ್ಮ ಸಂಸ್ಥೆಗೆ ಇರುವ ಹೆಮ್ಮೆ. ಮಾನ್ಯರೇ, ತಮ್ಮ ಸಾಧನೆಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ದೇವರ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯುವರಂಗ ಕೆದಂಬಾಡಿ. ಕೃತಜ್ಞತೆಗಳು. 3 ಜನ ಸಾಧಕರಿಗೂ ಪೇಟವನ್ನ ತೊಡಿಸಿ ಶಾಲನ್ನ ಹಾಕಿ ಫಲ ಪುಷ್ಪವನ್ನ ನೀಡಿ ಗೌರವಿಸಿದ ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಬಶೀರ್ ಬುಡಿಯಾರು ಇವರಿಗೆ ಒಂದು ಗೌರವಾರ್ಪಣೆಯನ್ನ ನಡೆಸಬೇಕು ಸನ್ಮಾನ್ಯ ಶಾಸಕರು ಅನ್ನುವ ಕೋರಿಕೆ. ಶ್ರೀಯುತ ಬಶೀರ್ ಬುಡಿಯಾರು ಇವರಿಗೆ ಸನ್ಮಾನ್ಯ ಶಾಸಕರು ಒಂದು ಶಾಲನ್ನ ಹಾಕಿ ಗೌರವಾರ್ಪಣೆಯನ್ನ ಮಾಡಬೇಕು. ಕಳೆದ 3 ವರ್ಷಗಳಿಂದ ಯುವರಂಗ ಕೆದಂಬಾಡಿ ಇದರ ಈ ಕಾರ್ಯಕ್ರಮಕ್ಕೆ ವಿರೋಧದ ಮಧ್ಯೆಯೂ ಕೂಡ ಅವಕಾಶವನ್ನ ಅಧ್ಯಕ್ಷನಾಗಿದ್ದುಕೊಂಡು ಸಹಕಾರವನ್ನ ಕೊಟ್ಟು ಯುವಕರನ್ನ ಪ್ರೋತ್ಸಾಹಿಸುವ ಕಾರ್ಯವನ್ನ ಮಾಡಿದ್ರಿ. ಶ್ರೀಯುತ ಬಶೀರ್ ಬುಡಿಯಾರು ಅಧ್ಯಕ್ಷರು, STMC ಕೆದಂಬಾಡಿ ಶಾಲೆ ಇವರಿಗೆ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳು. ಮುಂದಕ್ಕೆ ಉದ್ಘಾಟನಾ ಮಾತುಗಳಲ್ಲಿ ಶ್ರೀ ಸಂಜೀವ ಮಠಂದೂರು, ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು. ಯುವರಂಗ ಕೆದಂಬಾಡಿ ಇದರ ವತಿಯಿಂದ ಇವತ್ತು 3ನೇ ವರ್ಷದ ಹೊನಲು ಬೆಳಕಿನ ಈ ಒಂದು ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಯುವರಂಗ ಕೆದಂಬಾಡಿದರ ಅಧ್ಯಕ್ಷರಂತ ನಿತೀಶ್ ರೈ ಕೊರಾಂಗ್ ಅವರೇ, ಕಬಡ್ಡಿ ಅಂಕಣದ ಉದ್ಘಾಟನೆ ಮಾಡಿದಂಥ ಉದ್ಯಮಿಗಳಂತ ಸೀತಾರಾಮ್ ರೈ ಕೆದಂಬಾಡಿ ಗುತ್ತವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಹಿರಿಯಂತ ಚಂದ್ರಶೇಖರಯ್ಯವರೇ, ಬೆದ್ರಮಾರ್ ಬಾಲಚಂದ್ರಯ್ಯವರೇ, ಪಂಚಾಯತ್ ಅಧ್ಯಕ್ಷರಂತ ರತನ್ ರೈಯವರೇ, ನಮ್ಮ ಅರಣ್ಯ ಸಮಿತಿಯ ಅಧ್ಯಕ್ಷರಂತ ಲೋಕೇಶ್ ರೈಯವರೇ, ಬಶೀರ್ ಬುಡಿಯಾರವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಬೆದ್ರಮಾರ್ ಜಯಶಂಕರ್ ರೈಯವರೇ, ಸೀತಾರಾಮಗೌಡ್ರೆ, ಚಂದ್ರ ನಳಿಕೆಯವರೇ, ಸುರೇಶ್ ರೈಯವರೇ, ಬಾಲಚಂದ್ರ ಕೊರಾಂಗ್ ಅವರೇ, ಎಲ್ಲ ನಮ್ಮ ಈ ಒಂದು ಸಮಿತಿಯ ಪದಾಧಿಕಾರಿಗಳೇ, ಎಲ್ಲ ಈ ಊರಿನ ನಾಗರಿಕರೇ, ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾ ಪ್ರೇಮಿಗಳೇ, ಇದು ಮಾತಾಡುವ ಸಮಯ ಅಲ್ಲ. ನಾನು ನೋಡ್ತಾ ಇದ್ದೆ, ಕಬಡ್ಡಿ ಆಡುವಾಗ ಜನ ತುಂಬ ಇದ್ದರು. ಕಬಡ್ಡಿ ನಿಲ್ಲಿಸಿದಾಗ ಹೊರಗೆ ಸ್ವಲ್ಪ ಹೋಗಿ ಇನ್ನೇನಾದರೂ ರೆಸ್ಟ್ ತಗೊಳ್ಳುವ ಅಂತೇಳಿ, ಮಾತು ಮುಗಿದ ಮೇಲೆ ಮತ್ತೆ ಬರುವ ಅಂತೇಳಿ ಒಂದಷ್ಟು ಜನ ಇದ್ದಾರೆ. ಸಹಜವಾಗಿ ಜನರ ಆಕರ್ಷಣೆ ಇರುವಂಥದ್ದು ಆ ಮ್ಯಾಟ್ ಕಬಡ್ಡಿಯ ಮೇಲೆ. ಆದರೆ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ತಲೆಗೂ ತುಂಬಿಸಬೇಕು ಅಂತೇಳಿ ಬಾಲಕೃಷ್ಣನಂತವರು ಈ ಯುವಕ ಸಂಘದ ಮುಖಾಂತರ ಒಂದಷ್ಟು ವಿಚಾರವನ್ನು ಈ ವೇದಿಕೆಯಿಂದ ಕೊಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಇವತ್ತು ಭಾರತದಲ್ಲಿ ನೋಡುವಷ್ಟು ಯುವಕರನ್ನು ಬೇರೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿರುವಂಥ ಯುವಕರು ಆ ಶಕ್ತಿ ಯುಕ್ತಿಯ ಪ್ರದರ್ಶನ ಮಾಡಿದರೆ ಜಗತ್ತಲ್ಲಿ ನಮ್ಮ ರಾಷ್ಟ್ರಶಕ್ತಿ ಏನು ಅಂತೇಳಿ ತೋರಿಸ್ಕೊಡ್ಬೋದು. ಸ್ವಾಮಿ ವಿವೇಕಾನಂದರು 100 ವರ್ಷದ ಹಿಂದೆ ಯುವಶಕ್ತಿಯ ಬಗ್ಗೆ ಹೇಳಿದರು. ಯುವಕರನ್ನು ಉದ್ದೇಶಿಸಿ, ಯು ಹ್ಯಾವ್ ಪವರ್, ಯು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತೇಳಿ. ನೀವು ನಿಮ್ಮ ಶಕ್ತಿಯನ್ನು ಉಪಯೋಗ ಮಾಡಿದರೆ ಏನನ್ನೂ ಸಾಧನೆ ಮಾಡ್ಬೋದು ಅಂತೇಳಿ. ಅಂತ ಯುವಶಕ್ತಿಯ ಬಗ್ಗೆ ನಮ್ಮ ಹಿರಿಯ ಅಂತ ಚಂದ್ರಶೇಖರ್ ಅವರು ಉಲ್ಲೇಖ ಮಾಡಿದರು. ಏನು ಜವಾನ ಡಿಪ್ಪುಣಾಗ ಮಾರ್ರೆ ಭಾರಿ ಮಲ್ತೊಂದಿತ್ತೆ ಕಾರ್ಬಾರಿ ಇತ್ತೆ ಒಂಚೂರು ಪೋಡಿಗೆ ಅವಂತುಂಡು ಅಂತೇಳಿ. ಅಂದರೆ ಬಿಸಿ ರಕ್ತ ಇರುವಾಗ ನಮ್ಮಲ್ಲಿರುವಂಥ ಚೈತನ್ಯ ಯಾವ ರೀತಿಯಾಗಿ
ಸಮಾಜದಲ್ಲಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಅದರ ಆಧಾರದಲ್ಲಿ ನಾನು ಈ ಸಮಾಜದಲ್ಲಿ ನನ್ನತನವನ್ನು ತೋರಿಸಿಕೊಡುವಂಥ ಕೆಲಸ ಆಗ್ತದೆ. ಇವತ್ತು ಕ್ರೀಡೆ ಇರ್ಬೋದು, ಕೃಷಿ ಇರ್ಬೋದು, ಉದ್ಯಮ ಇರ್ಬೋದು, ಯಾವುದೇ ಒಂದು ಕ್ಷೇತ್ರ ಇರ್ಬೋದು, ಅದರಲ್ಲಿ ತಾನು ಯಾವ ರೀತಿಯಾಗಿ ಸಾಧಕನಾಗಿದ್ದೇನೆ ಅದರ ಆಧಾರದಲ್ಲಿ ಅವನ ವ್ಯಕ್ತಿತ್ವ ರೂಪುಗೊಳ್ತದೆ. ಆ ಒಂದು ಸಾಧಕನನ್ನು ರೂಪಿಸುವಂಥ ಕೆಲಸ ಇವತ್ತು ಇಂಥ ಸಂಘಟನೆಗಳು ಮಾಡ್ತಾ ಇದೆ. ಎಲ್ಲಿ ಒಂದು ಗ್ರಾಮದಲ್ಲಿ ಒಂದು ಯುವಕ ಮಂಡಲ, ಯುವತಿ ಮಂಡಲ, ಒಂದು ಸ್ಪೋರ್ಟ್ಸ್ ಕ್ಲಬ್ ಇದೆಯೋ ಅಲ್ಲಿ ಒಂದಷ್ಟು ಜನ ಯುವಕ ಯುವತಿಯರು ಚಟುವಟಿಕೆಯಲ್ಲಿದ್ದಾರೆ, ರಾಷ್ಟ್ರದ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ, ಕ್ರೀಡೆಯ ಮುಖಾಂತರ ರಾಷ್ಟ್ರವನ್ನು ಅತ್ಯುನ್ನತಕ್ಕೆ ಕೊಂಡೋಗಬೇಕೆನ್ನುವಂಥ ಒಂದಷ್ಟು ಕಾಯಕವನ್ನು ಮಾಡ್ತಾರೆ ಎನ್ನುವಂಥ ಸಂದೇಶ ಇವತ್ತು ನಮ್ಮ ಈ ಯುವಕ ಮಂಡಲ, ಯುವತಿ ಮಂಡಲ, ಒಂದಷ್ಟು ಸ್ಪೋರ್ಟ್ಸ್ ಕ್ಲಬ್ಗಳ ಮುಖಾಂತರ ಸಿಗ್ತಾ ಇದೆ. ಆ ಯುವಕರ ಚಟುವಟಿಕೆಯನ್ನು ಮಾಡುವಂಥದ್ದೇ ಈ ಸಂಘಟನೆಗಳ ಉದ್ದೇಶ. ಅದರ ಜೊತೆಯಲ್ಲಿ ಇವತ್ತು ಆ ಯುವಕರನ್ನು ಸಮಾಜಮುಖಿಯಾಗಿ ಇನ್ನೊಂದಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು. ಕ್ರೀಡೆ ಒಂದು ಭಾಗ ಆಯಿತು. ತಾನು ಕೆಲಸ ಮಾಡ್ತಿರೋಂಥ ಕ್ಷೇತ್ರದಲ್ಲಿ ತಾನು ಹೇಗೆ ಆ ಕಾರ್ಯಕ್ಷಮತೆಯೊಂದಿಗೆ ಸಾಧಕನಾಗಬೇಕು ಅಂತೇಳಿ ಇವತ್ತು ಅದಕ್ಕೆ ಬೇಕಾಗಿ ಬಹುಶಃ ಇವತ್ತೊಬ್ಬ ಕೃಷಿಕ, ಒಬ್ಬ ಉದ್ಯಮಿ, ಒಬ್ಬ ಕ್ರೀಡಾಪಟುವನ್ನು ಗೌರವಿಸುವಂಥ ಕೆಲಸ ಕೂಡ ಆಯಿತು. ಇದೇ ಊರಿನಲ್ಲಿರುವಂಥ ಈ ಯುವರಂಗದ ಯುವಕರು ಯಾವ ರೀತಿಯಾಗಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ ಅಂತೇಳಿ ಆ ಮುಖಾಂತರ ಇನ್ನೊಂದಷ್ಟು ಜನರಿಗೆ ಪ್ರೇರಣೆ ಕೊಡುವಂಥ ಕೆಲಸ ಕೂಡ ಇವತ್ತು ಇಲ್ಲಿಂದ ಆಗಿದೆ. ಇವತ್ತು ಕ್ರೀಡೆಗೆ ನಾವು ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಸರ್ಕಾರ ಕೊಡ್ತಾ ಇದೆ, ಸಂಘ ಸಂಸ್ಥೆಗಳು ಕೊಡ್ತಾ ಇದೆ, ಒಂದಷ್ಟು ಉದ್ದಿಮೆಗಳು ಸ್ಪೋರ್ಟ್ಸಿಗೆ ಅಂತಲೇ ಒಂದಷ್ಟು ಅನುದಾನವನ್ನು ನೀಡುವಂಥ ಕೆಲಸವನ್ನು ಮಾಡ್ತವೆ. ಎಲ್ಲ ಕೆಲಸಗಳು ಇವತ್ತು ಈ ದೇಶದ ಯುವಕರನ್ನು ಮನಸ್ಸಲ್ಲಿಟ್ಟುಕೊಂಡು, ಈ ದೇಶದ ಯುವತಿಯರನ್ನು ಮನಸ್ಸಲ್ಲಿಟ್ಟುಕೊಂಡು ಕೊಡುವಂಥ ಪ್ರೋತ್ಸಾಹಗಳು. ಆ ಪ್ರೋತ್ಸಾಹದ ಮುಖಾಂತರ ಇವತ್ತು ಒಂದಷ್ಟು ಯುವಕ ಯುವತಿಯರು ಜಗತ್ತಲ್ಲಿ ಭಾರತ ಸ್ಥಾನಮಾನವನ್ನು ಹೆಚ್ಚಿಸಬೇಕು ಅಂತೇಳಿ ನಾನು ಎಲ್ಲ ಕಡೆ ಉಲ್ಲೇಖ ಮಾಡ್ತಾ ಇದ್ದೇನೆ. ಜಗತ್ತಲ್ಲಿ ಒಂದು ರಾಷ್ಟ್ರ ಧ್ವಜವನ್ನು ಹಾರಿಸುವಂಥ ಒಂದು ಅವಕಾಶ ಇದ್ದರೆ ಒಬ್ಬ ಕ್ರೀಡಾಪಟುಗೆ ಮಾತ್ರ. ಇನ್ನು ಅದು ಬಿಟ್ಟರೆ ನಮ್ಮ ರಾಷ್ಟ್ರಪತಿಗಳು, ಪ್ರಧಾನಿಗಳಿಗಿರ್ಬೋದು. ಅದನ್ನು ಹೊರತುಪಡಿಸಿ ನಮ್ಮ ರಾಷ್ಟ್ರಧ್ವಜವನ್ನು ಮತ್ತೊಂದು ರಾಷ್ಟ್ರದಲ್ಲಿ ಬಿಂಬಿಸುವಂಥ ಕೆಲಸ ಯಾರಿಂದಲೂ ಆಗೋದಿಲ್ಲ. ಅಂಥ ಕೆಲಸವನ್ನು ನಮ್ಮ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಮಾಡಿದಾಗ ಜಗತ್ತಲ್ಲಿ ಭಾರತ ಕ್ರೀಡೆಯಲ್ಲಿ ಕೂಡ ಒಂದು ಸಾಧಕ ರಾಷ್ಟ್ರ ಅಂತೇಳಿ ಆಗ್ಬೋದು. ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಆಡುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಇಂಥ ಯುವಕ ಯುವತಿಯರು ಕೂಡ ಇವತ್ತು ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಇಂಥ ಮ್ಯಾಟ್ನಲ್ಲಿ ಹೇಳ್ತಾ ಇದ್ರು ಚಂದ್ರಶೇಖರ್, ಯಾನ್ ಗೊಬ್ಬನಾಗ ಎನ್ನ ಪೈಂಟ್ ಮಂದ ಪೋಪೇತನು ಅಂತೇಳಿ. ಅಂದರೆ ಒಂದಷ್ಟು ಗಾಯ ಮಾಡಿಕೊಂಡು ನಾವು ಆ ಏನು ಮಣ್ಣಿನಲ್ಲಿ ಆಟ ಆಡ್ತಿರುವಂಥ ನೆನಪು ಇವತ್ತಿನ ಹಿರಿಯರಿಗಿದೆ. ಇವತ್ತು ನಾವು ಒಂದಷ್ಟು ಆಧುನಿಕತೆಯತ್ತ ಹೋಗ್ತಾ ಇದ್ದೇವೆ. ಈ ಆಧುನಿಕತೆಯತ್ತ ಹೋಗಬೇಕಿದ್ರೆ ಕ್ರೀಡೆಯಲ್ಲಿ ಕೂಡ ಆಧುನಿಕತೆಯನ್ನು ಮೈಗೂಡಿಸಿಕೊಂಡು ಹೆಚ್ಚು ನಾವು ಆ ಒಂದು ಆಟದಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವಂಥ ಸಂಗತಿ ಆಗ್ತದೆ. ಅದಕ್ಕಾಗಿ ಇವತ್ತು ಯುವರಂಗದ ಈ ಒಂದು ಯುವಕರೆಲ್ಲ ಸೇರಿ 3ನೇ ವರ್ಷದ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಈ ಭಾಗದ ಎಲ್ಲ ಯುವಕರಿಗೆ ಯುವತಿಯರಿಗೆ ಮತ್ತೊಂದಷ್ಟು ನಮ್ಮ ಮಕ್ಕಳಿಗೆ ಈ ಕ್ರೀಡೆಯ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥದ್ದು, ಇನ್ನು ತಾವು ಕೂಡ ಕ್ರೀಡಾಪಟುಗಳಾಗಬೇಕೆನ್ನುವಂಥ ಒಂದು ಪ್ರೇರಣೆಯನ್ನು ಕೊಡುವಂಥ ಕೆಲಸ ತಾವೆಲ್ಲ ಮಾಡಿದ್ದೀರಾ. ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಒಂದಷ್ಟು ನಮ್ಮ IC ಕೈಲಾಸ ಅವರು ಉಲ್ಲೇಖ ಮಾಡಿದರು, ಸ್ವಲ್ಪ ದೀರ್ಘ ಮಾತಾಡಿದರು ಹಿಂದೆ ಏನೇನು ಆಗಿದೆ ಅಂತೇಳಿ. ಹಾಗೆ ಹಿಂದೆ ಯಾರ್ಯಾರು ಇದ್ದರೂ ಅವರು ಏನೇನು ಮಾಡಿದ್ದಾರೆ ಅಂತೇಳಿ ಉಲ್ಲೇಖ ಮಾಡಿದರು. ಹಾಗೆ ಮುಂದಿನ ಅವರು ಏನೇನು ಮಾಡಬೇಕು ಎನ್ನುವಂಥ ಸಂದೇಶ ಕೂಡ ಅದೇ. ಅದರಿಂದ ಇವತ್ತು ಇಲ್ಲಿ ಆಗುತ್ತಿರುವಂಥ ಒಂದು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಸನ್ಮಾನ ಕಾರ್ಯಕ್ರಮ, ಇನ್ನು ಮನೋರಂಜನಾ ಕಾರ್ಯಕ್ರಮ ಕೂಡ ಇದೆ. ಅದನ್ನು ನೋಡುವವರು, ಆ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರೇ ಬೇರೆ, ಕ್ರೀಡೆಯಲ್ಲಿ ಭಾಗವಹಿಸುವವರೇ ಬೇರೆ, ನಮ್ಮ ಗ್ರಾಮೀಣ ಕೂಟ ಕಂಬಳ ಮತ್ತೊಂದಿರ್ಬೋದು ಅದರಲ್ಲಿ ಒಂದಷ್ಟು ಭಾಗವಹಿಸುವವರೇ ಬೇರೆ, ಒಬ್ಬೊಬ್ಬರ ಒಂದೊಂದು ಆಸಕ್ತಿ ಇರ್ತದೆ.
ಆ ಆಸಕ್ತಿಗೆ ಅನುಗುಣವಾಗಿ ಇವತ್ತು ಅಲ್ಲಿ ಒಂದಷ್ಟು ಪ್ರತಿಭೆಗಳನ್ನು ಕೂಡ ಬೆಳೆಸುವಂಥ ಕೆಲಸ ಈ ಒಂದು ಯುವರಂಗದಿಂದ ಆಗಲಿ ಅಂತೇಳಿ ಹಾರೈಸ್ತಾ ಸಂತೋಷಪೂರ್ವಕವಾಗಿ ದೀಪ ಪ್ರಜ್ವಲಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಎಲ್ಲ ನಮ್ಮ ಸಾಧಕರನ್ನು ಸನ್ಮಾನ ಮಾಡುವಂಥ ಕೆಲಸ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತೆ ಈ ಕೆದಂಬಾಡಿಯಿಂದ ಒಂದಷ್ಟು ಯುವಕರನ್ನು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಕಳಿಸುವಂಥ ಕೆಲಸ ಆಗಲಿ ಅಂತೇಳಿ ನಾನು ಆ ಶ್ರೀರಾಮ್ ದೇವರಲ್ಲಿ ಬೇಡ್ತಾ ನನ್ನೆರಡು ಮಾತನಾಡಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಇವರಿಗೆ ಶ್ರೀಯುತ ಕೃಷ್ಣಕುಮಾರ್ ಗೌಡ ಇದ್ಯಪ್ಪೆ ಸಂಚಾಲಕರು ಯುವರಂಗ ಕೆದಂಬಾಡಿ ಇವರು ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಕಾರ್ಯಕ್ರಮದಿಂದ ಬೀಳ್ಕೊಡಬೇಕು ಅನ್ನುವ ಕೋರಿಕೆ. ಸನ್ಮಾನ್ಯ ಶಾಸಕರು ಅತಿ ದೊಡ್ಡ ಕಾರ್ಯಕ್ರಮ ರಾಷ್ಟ್ರದ ಗೃಹ ಸಚಿವರು ಸಹಕಾರಿ ಸಚಿವರ ದೊಡ್ಡ ಮಟ್ಟದ ಕಾರ್ಯಕ್ರಮದ ಯಶಸ್ವಿ ರೂವಾರಿಯಾಗಿದ್ದುಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಸನ್ಮಾನ್ಯ ಶಾಸಕರಿಗೆ ಶ್ರೀಯುತ ಸಂಜೀವ ಮಠಂದೂರು ಇವರಿಗೆ ಯುವರಂಗ ಕೆದಂಬಾಡಿ ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ತಮ್ಮನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಶ್ರೀಯುತ ಚಂದ್ರಶೇಖರ್ ರೈ ನಡುಬೈಲು ರಾಷ್ಟ್ರೀಯ ಕ್ರೀಡಾಪಟು ನಿವೃತ್ತ ಮುಖ್ಯ ಟಿಕೆಟ್ ಇನ್ಸ್ಪೆಕ್ಟರ್ ಭಾರತೀಯ ರೈಲ್ವೆ ಯಶವಂತಪುರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ഞാൻ കന്നഡ പാത്രം തുൾಟೆ ಪಾತ್ರ ಇಡೋದಿಲ್ಲ ದಯವೆಂಟ ನಮ್ಮ MLA ಸಾಹೇಬರಿಗೆ ಗೊತ್ತುಂಡು ತುಳುನು ಎರಡನೇ ಅಧಿಕೃತ ಭಾಷೆ ಎಂದು ಬಂದು ಡಿಸೈಡ್ ಮಾಡ್ಪೇರ ಜಿಂಜ ಸಮಯ ಇಜ್ಜಿ ಶಾರ್ಟ್ಲಿ ಆಲ್ಮೋಸ್ಟ್ ಅವು ಡಿಸೈಡ್ ಆಯ್ನಲ್ಲಿಗೆ ತೋಜಿಂಡು ಏನು ಮಾಧ್ಯಮಗಳು ತೂತ ವಿಷಯವನ್ನು ತೆರೆಯೊಂದೆ ಅಂಚಾದಿಪ್ಪನಾಗ ನಾನು ತುಳು ತೆರಿಯಂದನಾಗೆಲ್ಲ ಒಂದು ತುಳು ಕಲ್ಪೋಡಾಪುಂಡು ನಾನು ದುಮ್ಮಗು ಅಂಚಾತ ನಮ್ಮ ತುಳು ಅಪ್ಪನ ಭಾಷೆ ಎರಡು ಪಾತ್ರ ಇಡೋದಿಲ್ಲ. ಈ ಸ್ಪೋರ್ಟ್ಸ್ ಕ್ರೀಡಾಕೂಟಕ್ಕೂ ಏನು ಸುರುತ್ ಕರಿಯೋಷಣ್ಣನ ಲೆತ್ತದ ಸನ್ಮಾನ ಮಾಡ್ತಾರೆ. ಮೋಹನ್ ಅಲ್ವೇರು ಆರ್ನ ಒಂಜಿ ನೆಟ್ಟು ಈ ಸರ್ತಿಲ ಈಗ ಒಂಜಿ ಮುಖ್ಯ ಅತಿಥಿ ಆತು ಬರೋಡು ಕೊಂಡದು ಒತ್ತಾಯ ಮಾಡ್ತಾನೆ ಏನು ಬರೋಡೆ ದಯಗುತ್ತುಂಡ ಒಂಜಿ ಕ್ರೀಡಾಪಟು ಆತು ಯಾವಲ ರಾಜ್ಯ ಮಟ್ಟದ ಒಂಜಿ ಕಬಡ್ಡಿ ಪ್ಲೇಯರ್ಲದಿತ್ತೆ ಜಾವಳಿನ ವೈಟ್ ಲಿಫ್ಟಿಂಗ್ ಪೂರ ಮಲ್ತಿತ್ತೆ ಅಂಚಾತ ರೈಲ್ವೆ ಟೆಂಕ್ ಕೆಲಸ ಎಲ್ಲ ದಿಗ್ದನೆ. ಸೊ ಈ ಸ್ಪೋರ್ಟ್ಸ್ಗೆ ಬಂದಾಗ ಯಾನೈಕ್ ಆ ಒಂದು ಮಂಡದು ಒತ್ತುಂಡಾರಡ ನಮ್ಮ ಕೈತಲ್ಲೇ ಎಲ್ಲ ದಿಂಜ ದೂರ ಏನು ಕುರಿಯ ಗ್ರಾಮ ನಡುವೆ ಇಲ್ರಲ್ಲೇನೆ ಸುರುಗು ಎಲ್ಲ ಕಬಡ್ಡಿ ಪ್ಲೇಯರೇ ಆತಿತ್ತೆ ಆಂಡ ಒಂಜಿ ವಿಷಯ ಬಂತ ಸ್ಪೋರ್ಟ್ಸ್ ನಂಗೆ ಕೆಲಸ ದಿಕ್ಕೊಂಡ ಆತಂಡ ವಾವ ನಿಕ್ಕು ಬಡತ ನಮ್ಮ ಸ್ಪೋರ್ಟ್ಸ್ ಮಾಡೋ ವಿಷಯ ಆಯ್ತು. ಸ್ಪೋರ್ಟ್ಸ್ ಮಾಡ್ಕೊಂಡವ್ಲೇನ ನಮ್ಮ ದೈಹಿಕ ಆತು ನಮ್ಮ ಶರೀರನು ಒಂಜಿ ಎಡ್ಡೆಡ್ ಪೊರ್ಲುಡು ಇಡೋ ಉದ್ದೇಶ ಆತಂದೆ ರಡ್ನೆ ಆತಾತು ಕೆಲ ತಗ್ಲು ಹಾಬಿ ಆತು ಏನು ದೆತ್ತೊಂಡು ಬೇರೆ ಕೆಲ ತಗ್ಲು ಪ್ರೊಫೆಷನಲ್ ಆತು ದೆತ್ತೊಂಡು ಬೇರೆ ಪ್ರೊಫೆಷನಲ್ ಆತು ದೆತ್ತೊಂಡೆ అంటే ಇಂಡಿಯಾಟ ಫಸ್ಟ್ ಆತಂಡ ಒವ್ವೇ ಒಂಜಿ ಗೇಮ್ಸ್ ಫಸ್ಟ್ ಆತಂಡ ಆಗಿ ಕೆಲಸ ಗ್ಯಾರಂಟಿ ಆ ನಮ್ಮನಿಟ್ಟು ಇತ್ತ ಸ್ಪೋರ್ಟ್ಸ್ಗೂ ಆತೊಂದು ಎನ್ಕರೇಜ್ಮೆಂಟ್ ಮಾಡ್ತಂದಿಲ್ಲ ಇತ್ತ ದುಮ್ಮದಾಗ್ಲಿಗೆ ಪೂರ ಸ್ಪೋರ್ಟ್ಸ್ ಕೆಲಸ ತಿಕ್ಕೊಂಡು ಮಂಜಿ ಆತ್ಮಲ್ಲ ಗ್ಯಾರಂಟಿ ಇದಲ್ಲ ಜನ ಇತ್ತೆ 100% ಪಕ್ಕ ಅದನ್ನು ಏನು ರೈಲ್ವೆ ಇತ್ತದು 31 ವರ್ಷ ಸರ್ವಿಸ್ ಇದು ಮಲ್ತದ್ದು ಇತ್ತ ರಿಟೈರ್ಡ್ ಆತೆ ಬೊಕ್ಕ ಏರ್ಫೋರ್ಸು ಈ ಕೆಲವು ಮಲ್ಲ ಮಲ್ಲ ನೆಟ್ಟು ನಮ್ಮ ಇಂಡಿಯಾಟ ಒಂಜಿ ಈತ್ ಕೋಟ್ ಅಂದು ಪ್ರತಿ ವರ್ಷ ಉಳಿದಿರ್ತಿಪ್ಪೇರು ಐಟ ಕಬಡ್ಡಿ ಆತಿಪ್ಪು ವೈಟ್ ಲಿಫ್ಟಿಂಗ್ ಆತಿಪ್ಪು ಅಥ್ಲೆಟಿಕ್ಸ್ ಪೂರ ಆಲ್ಮೋಸ್ಟ್ ಕ್ರಿಕೆಟ್ ಐಟು ಒಂಜಿ 10-20-25 ಡಿಸಿಪ್ಲಿನ್ ಐಟು ಅಂತರ ಇಪ್ಪುನಂಚಿನ ಒಂಜಿ ಡಿಪಾರ್ಟ್ಮೆಂಟ್ ಬಂಟ ಒಂಜಿ ರೈಲ್ವೆ ಎಲ್ಲ ಒಂಜಿ ಸರ್ವಿಸ್ ಆತಲ್ಲ ನಿಖಿಲ ರಾಜ್ಯ ಹೊರತು ರಾಷ್ಟ್ರ ಮಟ್ಟಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪೋಯರ್ದಂಡ ಸ್ಪೋರ್ಟ್ಸ್ ನಿಖಿಲ ಎಡ್ಡೆ ಮಲ್ತೊಂದು ಪೋಯರ್ದಂಟ ನಿಖಿಲ ಓದಿನಟ್ಟು ಹುಷಾರಿದ್ದಂಟ್ಲ ನಿಖಿಲ ಕೆಲಸ ಗ್ಯಾರಂಟಿ ಇಜ್ಜಿಂದಂಟ ಬೇತದ ಗಿಡ ನಿಖಿಲಿಗೆ ಕೆಲಸ ತಿಕ್ಕೊಡ್ದಂಟ ನೀವು ಓದಿನಟ್ಟು ಸ್ವಲ್ಪ ಮಾರ್ಕ್ ತೆತ್ತದ ರ್ಯಾಂಕ್ ತೆತ್ತಂಡ್ರೆ ನಿಖಿಲಿಗೆ ಕೆಲಸ ತಿಕ್ಕೋತಂದೆ ಒಂದು ನಿಖಿಲು 10ನೇ ಕ್ಲಾಸ್ ಪಾಸ್ ಆಯ್ತು ಡಿಗ್ರಿ ಆಯ್ರನಲ್ಲ ನಿಖಿಲಿಗೆ ಮಲ್ಲ ಆಫೀಸರ್ಲ ಅವಳಿ ಒಂಜಿ ಎಲ್ಲಿ ಉದಾಹರಣೆ ಅನ್ಪೆ ಧೋನಿ ಆತಿಪ್ಪು ಐಲ ಟಿಕೆಟ್ ಕಲೆಕ್ಟರ್ ಆದಿತ್ತಿನ ರೈಲ್ವೇಟು ಅಂಡ್ ಐನದು ಬುಕ್ಕ ಐತೆ ನೀರಜ್ ಚೋಪ್ರೆ NIU అంటే ಜಾವ್ಲಿಂಟು ಒಲಿಂಪಿಕ್ಸ್ ಗೋಲ್ಡ್ ಮಲ್ತೆ
ಆ ಏತು ಬಂಗೋಡು ಬತ್ತನೆ ಅಂತ ನಿಗಲ್ಟ ಇನ್ನು ಮೂರ ಮೊಬೈಲ್ ಉಂಡು ಜಸ್ಟ್ ಊರ ತೂಲೆ ಏತು ಕಡು ಬಡತನೋಡು ಬತ್ತನೆ ఆయన ಗ್ರೌಂಡ್ ಸೇರ್ಸೋ ಒಂದಿದ್ದಾನೆ ಅಂಚಿನ ಕಾಲೊಟ್ಟು ಇಂಚಿಪ ಗಿಂಜದಲ್ಲಂದು ಹೊತ್ತು ಏನು ಕರ್ನಾಟಕ ರಾಜ್ಯದ ಸೆಕ್ಯೂರಿಟಿ ಆತಿಪ್ನಾಗ ಆಯ ಅಂಡರ್ 18 ಇಡೀ ಇಂಡಿಯಾಟ ಫಸ್ಟ್ ಹೊತ್ತೆ ಅವಳ ಕಾಂಪಿಟೇಷನ್ ಆದರೆ ಬೆಂಗಳೂರು ಕಂಠೀರ ಸ್ಟೇಡಿಯಮ್ಡು ಅಂಚೆ ಏನು ದಾಯಿ ಪನ್ಪೇಂಡ ಏನು ಕೆಲವು ಸ್ಪೋರ್ಟ್ಸ್ ಮ್ಯಾನ್ ಆತ ಏನು ಅನುಭವ ಪಂಡಿದಂಟ ಒಂದು ರಾಜಕೀಯ ಭಾಷೆ ಅಂತ ಬೇತೆ ಸ್ಪೋರ್ಟ್ಸ್ ಬಗ್ಗೆ ಒಂದು ಎರಡು ಪಾತ್ರ ಪನ್ನೋಡಾಪಡು ನಿಗ್ಲ ಜೋಕ್ಲೇನು ಪೊಕ್ಕನೆಲ್ಲ ಕೊಬ್ಬಿರ ಬಿಡ್ಲೆ ಅಯ್ಯೋ ಎನ್ನ ಬಗ್ಗೆ ಕಾರು ಕಟ್ತೊಂಡೆ ಕೈ ಕಲ್ತೊಂಡೆ ಆತಂಡ ಬೋರ್ಚಪ್ಪ ಓದು ಒಂದು ಬುಡಿ ಅಂಡ ಆಯ್ ಅಂಚಿನ ಜೋಕ್ಲು ಮಾನಸಿಕ ಆತು ಏತ್ತು ಜನ ನಲ್ಲಾಡಂತುಲ್ಲಿருந்து ಅವು ಏತೋ ಅಪ್ಪ ಮಗಳಿಗೆ ಗೊತ್ತಿದ್ದಿ ದಾಲಜ್ಜಿ ಹೆಡ್ಡನಾದರೂ ಬಡ್ಡನಾಗಿರ್ಬೇಕು ಅಂತ ಗಾದೆ ಉಂಡದು ಅಂಚೆ ಬಡ್ಡ ಹೆಡ್ಡನಾದ್ರು ಬಡ್ಡೆ ಅಂಡ್ಲ ಕೂಡ ಆಯ್ ಗೊಬ್ಬು ತನಕ ಆಯ್ ಸಪುರಾಪಿ ಆಯ್ ಬಡ್ಡೆ ಆವಿಡದಲ್ಲಜ್ಜಿ ಅಂಚನೆ ನಮ್ಮ ಒಂಜಿ ಜೋಕ್ಲೇನು ಆಯ್ನಾತ್ ಒಂಜಿ ಗ್ರೌಂಡ್ ಒವ್ವೇ ಇವೆಂಟ್ ಅವಡು ಒಕ್ಕಡ ಎಲ್ಲ ಬದು ಗೊಬ್ಬಡು ಬೂರ್ತು ಬತ್ತದ ಲಾಕ್ ತಕ್ಲಿ ಗ್ರಾಯ ಆತ ನನಗೆ ಗೊತ್ತಾಪನೆ ಅವು ಬೇನೆ ಅಂತ ಹೆಂಚಿನ ಒಂದು ಇತ್ತದ ಜೋಕ್ಲಿಗೆ ಬೇನೆ ಅಂಟದ ಆತನ ಗೊತ್ತುಂಡ ಆಗ್ಲೂ ಮೊಬೈಲ್ ಬಾಜಿ ಓದೊಂದು ಕುಳ್ಳಿನ ಆತಂದೆ ಇದು ಪಾತ್ರೆ ಪೊಂದಂಟ ಮಸ್ತ್ ಬತ್ತಿಂಗ್ ಪಾತ್ರೆಯಲ್ಲಿ ಒಂಜಿ ಸಲಹೆ ಎಲ್ಲ ಕೊರಲಿ ಎನ್ನ ಅನುಭವನ ಪರಲಿ ಮಸ್ತ್ ಉಂಡು ಅಂಟ ಒಂದು ಪುರ ಟೈಮ್ ಮತ್ತು ಹೇಗೆ ಗೊತ್ತುಂಡ ಮೂಲು ಆಲ್ರೆಡಿ ಲೇಟ್ ಆದಂಡು ಕಬಡ್ಡಿ ಅರ್ಧರು ಉಂತದ್ದೇರು ನನ್ನ ದುಂಬುಗು ಇತ ಒಂಜಿ ತುಯರ ಭಾರಿ ಇಂಟ್ರೆಸ್ಟ್ ಉಳ್ಳರು ಅಂಚಾತ ಎಂಕ್ ಪಾತ್ರೆ ಒಂದು 5 ನಿಮಿಷದ ಟೈಮ್ ಕರ್ನೆಗೆ ಪೂರ ವ್ಯವಸ್ಥಾಪಕರಿಗೆ ಬುಕ್ಕ ಮುಲ್ಪದ ಮತ್ತು ಯುವರಂಗ ಕೆದಂಬಾಡಿ ಮುಗ್ಲ ಮಾತಿರಗಿಲ್ಲ ಈ ನಮ್ಮನೆ ಒಂಜಿ ಅರೇಂಜ್ಮೆಂಟ್ ಮಲ್ತದ್ದು ಈ ನಮ್ಮನೆ ಆರ್ಗನೈಸ್ ಮಲ್ತಿರ್ನಗ್ಲಿಗೆ ಆಗ್ಲಿ ಮಸ್ತ್ ಒಂಜಿ ಥ್ಯಾಂಕ್ಸ್ ಬಂದದ್ದು ನನ್ನ ದುಂಬುಗಳ ಇಂಚನೆ ಕ್ರೀಡಾಕೂಟಗಳನ್ನು ಕಂಟಿನ್ಯೂ ಮಲ್ತದ್ದು ಪಾಡು ನಮ್ಮಲ್ಲ ಬಂದ ಸಹಕಾರ ಕೋರ್ಕ ಸಪೋರ್ಟ್ ಮಾಡ್ಬೇಕ ದೇವರು ಮುಗ್ಲೆ ಅನುಗ್ರಹ ನಾಲ್ನ ಒಂಜಿ ಎಡ್ಡೆ ಮಲ್ಪನಕ್ಕೆ ಮಾಲ್ತೊಂದು ವರ್ಷ ಒಡ್ಡಿ ಮಾಲ್ತೊಂದು ಪಾಡು ಪಂಡದು ಎನ್ನ ರೆಡ್ಡೆ ಪಾತ್ರೆ ಉಂಟು ಕೃತಜ್ಞತೆಗಳು ಶ್ರೀಯುತ ಚಂದ್ರಶೇಖರ್ ರೈ ನಡುಬೈಲು ಇವರಿಗೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಶ್ರೀ ಬಾಲಚಂದ್ರ ರೈ ಉದ್ಯಮಿಗಳು ಆಟೋಮೇಷನ್ ಮಂಗಳೂರು ಬೆದ್ರಮಾರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀರಾಮದೇವರಿಗೆ ನಮಸ್ಕಾರ. ಅಡ್ಡಬೂರೊಂದು ಈ ಯುವರಂಗ ಕೆದಂಬಾಡಿ ನನ್ನ ಆರ್ಗನೈಸರ್ಸ್ಗೆ ಸಂಘಟನೆಗೆ ಮಾಂತೆರೆಗಿಲ್ಲ ఆయన ಒಟ್ಟಿಗೆ ವೇದಿಕೆ ಹಿಡಿತಿನ ಮಾಂತ ಗಣ್ಯ ವ್ಯಕ್ತಿನೆಗಿಲ್ಲ ನಮಸ್ಕಾರ ಮಲ್ತೊಂದು ಇನ್ನಿತ ಈ ಕಬಡ್ಡಿ ಪಂದ್ಯಾಟನು ಎಂಕ್ಲ ಉದ್ಘಾಟನೆ ಮಲ್ಪನಂಚಿನ ಅವಕಾಶ ಕೊಡ್ತಾರೆ ನಿಗ್ಲಿಗ್ಲ ಎಂಕ್ ಒಂಜಿ ಅಭಿನಂದನೆ ಪಂಡೊಂದು ಕಬಡ್ಡಿಯಿಂದ ಪನ್ಪುಣ ಎಕಡ ಶಾಸಕರು ಪಂಡ್ಲೆಕ್ಕೊನೆ ಶಕ್ತಿ ಬುಕ್ಕ ಯುಕ್ತಿದ ಯೋಗ ಬುಡ್ಡನ್ನು ನಂಡ ಮೊರನೆ ಒಂಜಿ ಆರ್ಟಿಕಲ್ ಇತ್ತಂದು ಸ್ವಿಮ್ಮಿಂಗ್ ಯೋಗ ಬುಕ್ಕ ಕಬಡ್ಡಿ ಇಡೀ ಮಾನಸಿಕ ದೈಹಿಕ ಮಾಂತೇಟ್ಲ ನಿಗ್ಲೆಗೆ ನೆಮ್ಮದಿ ತಿಕ್ಕುನಂಚಿನ ಕಬಡ್ಡಿ ಪಂಡ ಕಣ್ಣಿಡ್ದು ಬತ್ತನ ಕೈ ಹಿಡಿದು ಬತ್ತನ ಕಾರು ಹಿಡಿದು ಬತ್ತನ ಆ ಥಿಂಕಿಂಗ್ ಹಿಡಿದು ಬತ್ತನ ಆಲೋಚನೆ ಹಿಡಿದು ಬತ್ತನ ಪೂರಾ ನೆಕ್ಕ ತಿಕ್ಕುನಿ ಬಂಡ ಕಬಡ್ಡಿ ಇಂದು ಅಂಚ ಎಡ್ಡೆ ನೆನ್ನ ಸ್ಪೋರ್ಟ್ಸ್ ನಿಗ್ಲಿ ಆರ್ಗನೈಸ್ ಮಾಡ್ತಿದ್ದಾರೆ ನಿಗ್ಲು ನಿಗ್ಲಡ ಒಂಜಿ ನಿಗ್ಲಿ ಈ ನೆನ್ನ ಕಬಡ್ಡಿನ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟೆಡ್ ಗೊಬ್ಬಲಿ ದಯ ಬಂಡ ಐಟ್ ನಿಗ್ಲಿ ಸೋಲ್ತುಂಡಲ್ಲ ಗೆಲ್ತುಂಡಲ್ಲ ದಾಲ ಬೇಜಾರೆಲ್ಲ ಮಲ್ಪೊಡ್ಚಿ ಸೋಲ್ತುಂಡ ಮಲ್ಲ ಜನ ಯಾರೆಲ್ಲ ಇಜ್ಜಿ ಸೋಲ್ತುಂಡ ಎಲ್ಲೇ ಜನ ಎಲ್ಲ ಯಾರಜ್ಜಿ ಮಲ್ಲ ಜನ ಎಲ್ಲ ಯಾರಜ್ಜಿ ಗೆಲ್ತುಂಡ ಅಂಚ ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟೆಡ್ ನಿಗ್ಲಿ ಗೊಬ್ಬಲಿ ಅತ್ತಂದೆ ನಿಗ್ಲಿ ಆ ರೆಫ್ರಿ ಎಂಚಿನ ಪಂಡ್ಯರ ಐನ ದಯಮಲ್ತದ ಕೇಳನೆ ಏರ್ಲ ರೆಫ್ರಿನ ಎದುರು ಪಾತ್ಯರ ಪೋಡ್ಚಿ ದಯ ಗೊತ್ತುಂಡ ಆರು ನಿಷ್ಪಕ್ಷವಾದ ರೆಫ್ರಿನಾಗ್ಲಿ ಪುಯರು ಯಾನ್ ಅಂಚ ಯಾನ್ ಇಂಚ ಅಂತ ಪನೋಡ್ಚಿ ಅಲ್ಪ ಸ್ಪೋರ್ಟ್ಸ್ ಮ್ಯಾನ್ ನಿಗ್ಲಿ ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಿನ ತೊಜ್ಪಾಲೆ ದುಂಬುಗು ನಿಗ್ಲಿ ಮಾಂತೆರ್ಲ ಗೊಬ್ಬೆರುಲ್ಲಾರು ನಿಗ್ಲಿ ಮಾಂತೆರಲ್ ದೇವರು ಎಡ್ಡೆ ಮಲ್ಪಾಡು ಬೊಲ್ಪಾನೆಡ ಗೊಬ್ಬನ ಈ ಪಂದ್ಯಾಟಗೂ ಶ್ರೀರಾಮದೇವರು ನಿಗ್ಲಿ ಮಾಂತೆರ್ಲ ಎಡ್ಡೆನೇ ಮಲ್ಪಾಡು ಪಂಡದು ಎನ್ನ ಪಾತ್ರೆ ರೆಡ್ ಮುಗಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಅಕ್ಷಯ ರೈ ದಂಬೆಕಾನ ಉದ್ಯಮಿಗಳು ಬೆಂಗಳೂರು ಇವರು ಕೊಡಮಾಡಿದಂತಹ ಜೆರ್ಸಿ ಅನಾವರಣಗೊಳ್ಳಲಿದೆ. ಸಮಾರಂಭದ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅನ್ನುವ ಕೋರಿಕೆ ಅಕ್ಷಯ್ ರೈ ದಂಬೆಕಾನ ಉದ್ಯಮಿಗಳು ಬೆಂಗಳೂರು ಇವರು ಕೊಡಮಾಡಿದ ಜೆರ್ಸಿ ಅನಾವರಣ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಯುತ ರತನ್ ರೈ ಕುಮ್ರಾ ಹಾಗೂ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ. ಅದರೊಂದಿಗೆ ಅಕ್ಷಯ್ ರೈ ದಂಬೆಕಾನ ಉದ್ಯಮಿಗಳು ಬೆಂಗಳೂರು ಇವರು ಯುವರಂಗ ಕೆದಂಬಾಡಿಯ ಯುವ ಮಿತ್ರರಿಗೋಸ್ಕರ ಕೊಡೆ ಮಾಡಿದ ಸುಂದರ ಜೆರ್ಸಿಯ ಅನಾವರಣ
ವೇದಿಕೆಯಲ್ಲಿ ನಡೀತಾ ಇದೆ. ಪ್ರೇಕ್ಷಕ ಬಂಧುಗಳ ಒಂದು ಚಪ್ಪಾಳೆ ಅಕ್ಷಯ್ ರೈ ದಂಬೆಕಾನ್ ಉದ್ಯಮಿಗಳು ಬೆಂಗಳೂರು ಇವರಿಗೆ. ಸುಂದರವಾಗಿರುವ ಯುವರಂಗ ಕೆದಂಬಾಡಿ ಯುವ ಮಿತ್ರರಿಗೆ ಕೊಡ ಮಾಡಿದ ಸುಂದರ ಜೆರ್ಸಿಯ ಅನಾವರಣ ಇದೀಗ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತಾ ಇದೆ. ಈ ಒಂದು ಜೆರ್ಸಿಯ ಪ್ರಾಯೋಜಕರು ಅಕ್ಷಯ್ ರೈ ದಂಬೆಕಾನ್ ಉದ್ಯಮಿಗಳು ಬೆಂಗಳೂರು ಇವರಿಂದ. ಈ ಒಂದು ಜೆರ್ಸಿಯ ಅನಾವರಣ ಯುವ ನಾಯಕ ಶ್ರೀಯುತ ರತನ್ ರೈ ಕುಮ್ರಾ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆದಂಬಾಡಿ ಇವರಿಂದ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರುವ ಯುವ ಮಿತ್ರ ಶ್ರೀ ನಿತೇಶ್ ರೈ ಕೋರಂಗ ಅಧ್ಯಕ್ಷರು ಯುವರಂಗ ಕೆದಂಬಾಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಯುವರಂಗ ರಿಜಿಸ್ಟರ್ ಕೆದಂಬಾಡಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂಥ 3ನೇ ವರ್ಷದ ಪುರುಷರ 62 kg ವಿಭಾಗದ ಹೊನ್ನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾಟದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂಥ ಯುವರಂಗದ ಮೇಲೆ ಪ್ರೀತಿ ಇಟ್ಟು ಬಂದಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಯುವರಂಗ ಎಂಬ ಸಂಸ್ಥೆ ಕಳೆದ 30 ವರ್ಷಗಳಿಂದ ಕೆದಂಬಾಡಿಯಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಿದೆ. ವಿದ್ಯೆ, ನಿಷ್ಠೆ, ಧ್ಯೇಯ ಎಂಬ 3 ವಾಕ್ಯವನ್ನು ಇಟ್ಕೊಂಡು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕ ಹಾಗೂ ಕ್ರೀಡೆ ಈ ಎಲ್ಲ ಚಟುವಟಿಕೆಗಳನ್ನು ಕೆದಂಬಾಡಿಯ ಪರಿಸರದಲ್ಲಿ ನಾವು ಯುವರಂಗದ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ. ನಾನು ಈ ಯುವರಂಗದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಪಡೆದು 1 ವರ್ಷ 4 ತಿಂಗಳಾಗಿದೆ. ಈ ಅವಧಿಯಲ್ಲಿ ಇದು 2ನೇ ಬಾರಿಗೆ ನಾವು ಎಲ್ಲರೂ ಸೇರಿಕೊಂಡು ಮುಕ್ತ ಕಬಡ್ಡಿ ಪಂದ್ಯಾಟವನ್ನು 2ನೇ ಬಾರಿಗೆ ಇಲ್ಲಿ ಆಯೋಜನೆ ಮಾಡ್ತಿದ್ದೇವೆ. ಪ್ರಥಮ ಅವಧಿಯಲ್ಲಿ ಮುಕ್ತ ಕಬಡ್ಡಿ ಪಂದ್ಯಾಟ ಅಕ್ಷತಣ್ಣನವರ ಜವಾಬ್ದಾರಿಯಲ್ಲಿ ನಡೆಯಿತು. ಇದಕ್ಕೆ ಸಹಕಾರ ನೀಡಿದಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಈ ಕಬಡ್ಡಿ ಪಂದ್ಯಾಟ ನಡಿಬೇಕಿದ್ರೆ ಇದು 1-2 ತಿಂಗಳ ನಿರಂತರ ಶ್ರಮದಿಂದ ನಡೀತಿದೆ. ಇದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಯುವರಂಗದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನು ಯುವರಂಗದ ವತಿಯಿಂದ ಹಮ್ಮಿಕೊಳ್ಳಲಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗೆ ಕಳೆದ ವರ್ಷದ ಪಂದ್ಯಾಟದಲ್ಲಿ ಉಳಿಕೆಯಾದ ಹಣವನ್ನು ಹಲವಾರು ಕಾರ್ಯಚಟುವಟಿಕೆಗಳಿಗೆ ನಾವು ಬಳಸಿಕೊಂಡಿದ್ದೇವೆ. ಶಾಲೆಗೆ ಚೇರನ್ನು ನೀಡುವುದರ ಮೂಲಕ ಹಾಗೂ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ಮೂಲಕ ಹಾಗೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ನಾವು ಯುವರಂಗದ ವತಿಯಿಂದ ವಾರ್ಷಿಕವಾಗಿ 3 ಅದ್ದೂರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಕಬಡ್ಡಿ ಪಂದ್ಯಾಟ, ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ, ಹಾಗೆ ವಾರ್ಷಿಕೋತ್ಸವ. ಈ 3 ಕಾರ್ಯಕ್ರಮನ ಯುವರಂಗ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ವರ್ಷಕ್ಕೆ ಆಚರಿಸಿಕೊಂಡು ಬರ್ತಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಯಾವತ್ತಿಗಿದೆ ಅಂತ ಹೇಳ್ತಾ ನನ್ನ ಅವಕಾಶ ನೀಡಿದ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಿದ್ದೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಫೈನಲ್ ಕಾಲ್ ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೇ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೇ ಎನ್ನುವ ಕವಿ ವಾಣಿಯಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿ ಗಣ್ಯರಿಗೆ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀಯುತ ನಿತೇಶ್ ರೈ ಕೋರಂಗ ಇವರಲ್ಲಿ. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿ ಗಣ್ಯರಿಗೆ ಗೌರವ ಸ್ಮರಣಿಕೆಯ ವಿತರಣೆ. ಇದರ ನೇತೃತ್ವ ಶ್ರೀಯುತ ನಿತೇಶ್ ರೈ ಕೋರಂಗ ಅಧ್ಯಕ್ಷರು ಯುವರಂಗ ಕೆದಂಬಾಡಿ ಇವರಿಂದ. ಮುಂದಿನ ಪಂದ್ಯಾಟ ವೀರಾಂಜನೇಯ
ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡಕ. ಸೊ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಸೊ ತಕ್ಷಣ ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಅತಿಥಿ ಗಣ್ಯರಿಗೆ ಸೊ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರುತ ರಕ್ಷಿತ್ ಯದ್ಯಪ್ಪ ಇವರಿಂದ. ಅದೇ ರೀತಿ ಶ್ರುತ ನಿತೇಶ್ ರೈ ಕೋರಂಗ ಇವರಿಂದ ಎಲ್ಲ ಅತಿಥಿ ಗಣ್ಯರಿಗೆ ಗೌರವ ಸ್ಮರಣಿಕೆಯ ವಿತರಣೆ. ಯುವರಂಗ ರಿಜಿಸ್ಟರ್ಡ್ ಕಿ ಕೆದಂಬಾಡಿ ಸನ್ಯಾಸಿಗುಡ್ಡೆ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ ಇದರ ಸಹಭಾಗಿತ್ವದಲ್ಲಿ 3ನೇ ವರ್ಷದ ಪುರುಷರ 62 kg ವಿಭಾಗದ ಹೊನಲು ಬೆಳಕಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಮತ್ತು ವಲಯ ಮಟ್ಟದ ಪುರುಷರ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಹಾಗೂ ಸನ್ಮಾನ ಕಾರ್ಯಕ್ರಮ ಮತ್ತು ಮನೋರಂಜನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಸನ್ಮಾನಿಸಿದವರು ಶ್ರೀ ಸಂಜೀವ ಮಠಂದೂರು ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ. ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಯುವರಂಗದ ಅಧ್ಯಕ್ಷರು ಆಗಿರುವ ನಿತೇಶ್ ರೈ ಕೋರಂಗ ಇವರಿಗೆ ಯುವರಂಗದ ಪರವಾಗಿ ಧನ್ಯವಾದಗಳು. ಕಬಡ್ಡಿ ಅಂಕಣದ ಉದ್ಘಾಟನೆಯನ್ನು ಮಾಡಿರುವ ಬೆದ್ರುಮಾರು ಬಾಲಚಂದ್ರ ರೈ ಉದ್ಯಮಿಗಳು, ಆಟೋಮೇಷನ್ ಮಂಗಳೂರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಯುವರಂಗದ ಪರವಾಗಿ ಧನ್ಯವಾದಗಳು. ಚಂದ್ರಶೇಖರ್ ರೈ ನಡುಬೈಲು ರಾಷ್ಟ್ರೀಯ ಕ್ರೀಡಾಪಟು ಮತ್ತು ನಿವೃತ್ತ ಮುಖ್ಯ ಟಿಕೆಟ್ ಇನ್ಸ್ಪೆಕ್ಟರ್ ಭಾರತೀಯ ರೈಲ್ವೆ ಯಶವಂತಪುರ ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ರತನ್ ರೈ ಕುಂಬ್ರ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೆದಂಬಾಡಿ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಲೋಕೇಶ್ ರೈ ಅಮೈ ಅಧ್ಯಕ್ಷರು ಅರಣ್ಯ ಸಮಿತಿ ಅರಯಡ್ಕ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಶ್ರೀ ಬಶೀರ್ ಬುಡಿಯಾರು ಅಧ್ಯಕ್ಷರು STMC ಕೆದಂಬಾಡಿ ಶಾಲೆ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಬೆದ್ರುಮಾರು ಶ್ರೀ ಜಯಶಂಕರ್ ರೈ ಅಧ್ಯಕ್ಷರು ಶ್ರೀರಾಮ ಮಂದಿರ ಕ್ಷೇತ್ರ ಶ್ರೀಕ್ಷೇತ್ರ ಸನ್ಯಾಸಿಗುಡ್ಡೆ ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ಸೀತಾರಾಮ ಗೌಡ ಇದ್ಯಪ್ಪೆ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆದಂಬಾಡಿ ಒಕ್ಕೂಟ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಚಂದ್ರನಲಿಕೆ ಇಟ್ಪಾಡಿ ಸ್ಥಾಪಕರು ತಾಲೂಕು ನಲಿಕೆ ಸಂಘ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಯುವರಂಗದ ಕಾರ್ಯದರ್ಶಿ ಆಗಿರುವ ಲಿಖಿತ್ ಗೌಡ ಇದ್ಯಪ್ಪೆ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಹಾಗೂ ಸಂಚಾಲಕರಾಗಿರುವ ಕೃಷ್ಣಕುಮಾರ್ ಇದ್ಯಪ್ಪೆ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಕೆದಂಬಾಡಿ ಶಾಲೆ STMC ಮತ್ತು ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಯುವರಂಗದ ಪರವಾಗಿ ಧನ್ಯವಾದಗಳು. ಈ ಸಭಾ ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ಯುವರಂಗದ ಮಾಜಿ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳು ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರೂಪಣೆ ಮಾಡಿರುವ ಬಾಲಕೃಷ್ಣ ಪೊರ್ದಲೆ ಇವರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಕ್ರೀಡಾಭಿಮಾನಿಗಳಿಗೆ ಮತ್ತು ಸೋದರ ಸೋದರಿಯರು ಹಾಗೂ ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಯುವರಂಗದ ಪರವಾಗಿ ಧನ್ಯವಾದ ತಿಳಿಸುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಸೊ ಕೃತಜ್ಞತೆಗಳು. ಉಪಸ್ಥಿತರಿರುವ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇಲ್ಲಿಗೆ ಉದ್ಘಾಟನಾ ಸಮಾರಂಭ ಸಂಪನ್ನಗೊಳ್ಳುತ್ತೆ. ಕಬಡ್ಡಿ ಪಂದ್ಯಾಟ ಆರಂಭವಾಗುತ್ತೆ. ಸೊ ಮೊದಲನೆಯ ಪಂದ್ಯಾಟ ಇದೀಗ 4ನೆಯ ಪಂದ್ಯಾಟಕ್ಕಾಗಿ ಸ್ವಾಗತ. ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡಕ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸೊ 4ನೆಯ ಪಂದ್ಯಾಟಕ್ಕಾಗಿ ಈ ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ವೀರಾಂಜನೇಯ ತಿಂಗಳಾಡಿ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡಕ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಆಗಮಿಸ್ತಾ ಇದ್ದಾವೆ, ಸ್ವಾಗತಿಸ್ತಾ ಇದ್ದಾವೆ. ಸೊ ತೀರ್ಪುಗಾರರು ಅಂಕಣಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟ ಮ್ಯಾಚ್ ನಂಬರ್ 4. So let's welcome on the court ವೀರಾಂಜನೇಯ ತಿಂಗಳಾಡಿ ಬಿ ವಿರುದ್ಧವಾಗಿ
ಶ್ರೀ ದುರ್ಗಾ ಅರಿಯಡಕ ಪಿ. ನೋಡಿ, ಇಲ್ಲಿ ಒಂದು ಪರ್ಸ್ ಮಿಸ್ ಆಗಿದೆ. ಯಾರ್ದಾದ್ರೂ ಕೈಗೆ ಸಿಕ್ಕಿದ್ರೆ ನೀವು ಅದನ್ನ ನಮ್ಮ ಸಂಘಟಕರ ಬಳಿ ತಲುಪಿಸಿ ಅನ್ನುವ ಕೋರಿಕೆ. ಸೊ ದಯವಿಟ್ಟು ಯಾರ್ದೋ ಒಬ್ಬರದ್ದು ಪರ್ಸ್ ದಯವಿಟ್ಟು ಯಾರಾದ್ರೂ ಕೈಗೆ ಸಿಕ್ಕಿದ್ರೆ ಅದನ್ನ ನಮ್ಮ ಯುವರಂಗದ ಸದಸ್ಯರ ಕೈಯಲ್ಲಿ ಕೊಟ್ಟು ಸಹಕಾರವನ್ನ ಕೊಡಿ ಅನ್ನುವ ಕೋರಿಕೆ. ನೋಡಿ, 62 kg ವಿಭಾಗದ ತಂಡಗಳ ಗಮನಕ್ಕೆ ತಕ್ಷಣ ತಾವುಗಳು ಹೆಸರನ್ನ ನೋಂದಾವಣೆ ಮಾಡಿಕೊಳ್ಬೇಕು. ಪ್ರವೇಶ ಶುಲ್ಕವನ್ನ ಕೊಟ್ಟಿರುವ ತಂಡಗಳು ಮಾತ್ರ ನಾವು ಪರಿಗಣನೆ ಮಾಡ್ತೇವೆ. ಫೋನ್ ಮುಖೇನ ಅಥವಾ ಆಗ ಬಂದು ಹೋಗಿ ಏನಾದರೂ ಹೆಸರನ್ನ ನೋಂದಾವಣೆ ಮಾಡಿದ್ರೆ ಅದು ಫೈನಲ್ ಲಿಸ್ಟ್ಗೆ ಖಂಡಿತ ಹೋಗೋದಿಲ್ಲ. ನೀವು ಪ್ರವೇಶ ಶುಲ್ಕವನ್ನ ಕೊಟ್ಟು ಹೆಸರನ್ನ ಖಚಿತಪಡಿಸಿದ್ರೆ ಮಾತ್ರ ಅಂತಿಮ ಪಟ್ಟಿಗೆ ನಿಮ್ಮ ತಂಡದ ಹೆಸರು ಹೋಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ 5 ನಿಮಿಷಗಳಲ್ಲಿ ನಾವು ಅಂತಿಮ ಪಟ್ಟಿಯನ್ನ ತಯಾರಿಸ್ತೇವೆ. ಉಪಸ್ಥಿತಿ ಇರುವ ಸರ್ವ ತಂಡಗಳ ಗಮನಕ್ಕೆ ತಕ್ಷಣ ಪ್ರವೇಶ ಶುಲ್ಕದೊಂದಿಗೆ ತಂಡದ ಉಪಸ್ಥಿತಿಯನ್ನ ಖಚಿತಪಡಿಸಿ ಜೊತೆಗೆ ತೂಕದ ಪರಿಶೀಲನೆಯನ್ನ ತಕ್ಷಣ ಮುಗಿಸಿಕೊಳ್ಳಿ. ದಯವಿಟ್ಟು ಉಪಸ್ಥಿತಿ ಇರುವ ಸರ್ವ ತಂಡದ ಗಮನಕ್ಕೆ ಆದಷ್ಟು ಬೇಗ ತಂಡದ ನೋಂದಾವಣೆಯನ್ನ ಮಾಡಿಕೊಳ್ಳಿ, ಜೊತೆಗೆ ತೂಕದ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಉಪಸ್ಥಿತಿ ಇರುವ ತಂಡದ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ನೋಡಿ, ಹೆಸರನ್ನ ನೋಂದಾವಣೆ ಮಾಡಿರುವ ಪ್ರವೇಶ ಶುಲ್ಕವನ್ನ ಕೊಡದೇ ಇರುವ ತಂಡಗಳು ಮುಂದಿನ 3 ನಿಮಿಷಗಳ ಒಳಗೆ ಕೊಡಬೇಕು. ನಮ್ಮ ಅಂತಿಮ ಪಟ್ಟಿಯನ್ನ ತಯಾರು ಮಾಡುತ್ತಾ ಇದ್ದೇವೆ. ತಂಡಗಳ ಗಮನಕ್ಕೆ 3 ನಿಮಿಷಗಳಲ್ಲಿ ಅಂತಿಮ ಪಟ್ಟಿ ಸಿದ್ಧಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಪ್ರವೇಶ ಶುಲ್ಕವನ್ನ ಕೊಡದೇ ಇರುವ ತಂಡಗಳು ತಕ್ಷಣ ಕೊಟ್ಟು ಬಿಡಿ, ಅಂತಿಮ ಪಟ್ಟಿಯನ್ನ ಸಿದ್ಧಗೊಳಿಸ್ತೇವೆ. ದಯವಿಟ್ಟು ನಾವು ಹೆಸರನ್ನ ಕೊಟ್ಟಿದ್ದೇವೆ ಅಂತ ನೀವು ಹೇಳಿದ್ರೆ ಅದು ಮತ್ತೆ ತಪ್ಪಾಗತ್ತೆ. ಪ್ರವೇಶ ಶುಲ್ಕವನ್ನ ಕೊಟ್ಟಿರುವ ತಂಡಗಳ ಪಟ್ಟಿಯೇ ಬೇರೆ ಇದೆ. ದಯವಿಟ್ಟು ಉಪಸ್ಥಿತಿ ಇರುವ ಸರ್ವ ತಂಡದ ನಾಯಕರೇ ಆದಷ್ಟು ಬೇಗ ಪ್ರವೇಶ ಶುಲ್ಕವನ್ನ ಕೊಟ್ಟು ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಎಲ್ಲ ತಂಡಗಳ ಗಮನಕ್ಕೆ ಒಮ್ಮೆ ಲಾಟ್ಸ್ ಹಾಕಿದ ನಂತರ ನನ್ನ ಹೆಸರು ನಾನು ಮೊದಲು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶವೇ ಇಲ್ಲ. ಪ್ರವೇಶ ಶುಲ್ಕವನ್ನ ಕೊಟ್ಟಿರುವ ನಿಮ್ಮ ಕೈಯಲ್ಲಿ ಪ್ರವೇಶ ಶುಲ್ಕವನ್ನ ಕೊಟ್ಟಿರುವ ರಶೀದಿ ಇದ್ರೆ ಮಾತ್ರ ಅದು ಪರಿಗಣನೆ ಆಗತ್ತೆ. ಆ ನಿಟ್ಟಿನಲ್ಲಿ ಉಪಸ್ಥಿತಿ ಇರುವ ಸರ್ವ ತಂಡದ ನಾಯಕರೇ ಆದಷ್ಟು ಬೇಗ ಪ್ರವೇಶ ಶುಲ್ಕವನ್ನ ಕೊಡಿ ಮತ್ತು ತೂಕದ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಎಲ್ಲ ತಂಡಗಳ ಗಮನಕ್ಕೆ ಮುಂದಿನ 3 ನಿಮಿಷಗಳು ಮಾತ್ರ ಅವಕಾಶ ಇದೆ ತಂಡದ ನೋಂದಾವಣೆಗೆ. ಆ ಬಳಿಕ ಬಂದ ಯಾವುದೇ ತಂಡವನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ.
ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. ವೀರ ಆಂಜನೇಯ ತಿಂಗಳಾಡಿ ಹಾಗೂ ಶ್ರೀದುರ್ಗ ಹರಿಯಡಕ ಈ ತಂಡಗಳ ಮಧ್ಯೆ ಈಗ ಪಂದ್ಯಾಟ ಜರುಗಲಿಕ್ಕಿದೆ. ಆದಷ್ಟು ಬೇಗ ಅಂಕಣಕ್ಕೆ ಆಟಗಾರರು ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಬಡ್ಡಿ ಪಂದ್ಯಾಟವನ್ನು ಪುತ್ತೂರಿನ ಜನಪ್ರಿಯ ಶಾಸಕರಾದ ಶ್ರೀ ಸಂಜೀವ ಮಠಂಗೋಳಿ ಇವರು ಪುತ್ತೂರು ದಿವಂಗತ ಸುಭಾಷ್ ಚಂದ್ರ ರೈ ಬಯಲು ರಂಗವೇದಿಕೆಯಲ್ಲಿ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ತಿಂಗಳಾಡಿ ನಾಣ್ಯ ಚುಮಕಿಯನ್ನು ಗೆದ್ದು ಕೋರ್ಟನ್ನು ಆಯ್ಕೆ ಮಾಡಿದೆ. ಪ್ರಥಮ ದಾಳಿ ಶ್ರೀದುರ್ಗ ಹರಿಯಡಕ ತಂಡದಿಂದ.
ಇದು ವಲಯ ಮಟ್ಟದ ಪುರುಷರ ಮ್ಯಾಟ್ ಮುಕ್ತ ಕಬಡ್ಡಿ ಪಂದ್ಯಾಟ. ಇದರ ನಂತರ 62 kg ವಿಭಾಗದ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಪ್ರಥಮ ಅಂಕ ಅರಿಯಡ್ಕ ತಂಡಕ್ಕೆ. ಎರಡು ಅಂಕದ ಸೇರ್ಪಡೆ ತಿಂಗಳಡಿಗೆ 2-1. ಬೋನಸ್ +2. 3 ಅಂಕದ ಸೇರ್ಪಡೆ ಅರಿಯಡ್ಕ ತಂಡಕ್ಕೆ. ಒಂದು ಅಂಕದ ಸೇರ್ಪಡೆ ಅರಿಯಡ್ಕ ತಂಡಕ್ಕೆ. 5-2. ಮತ್ತೊಂದು ಅಂಕ 6-2. 2-6. +3 +1 11-2. ಮುಂದಿನ ಪಂದ್ಯ ಶ್ರೀದುರ್ಗ ಅರಿಯಡ್ಕ ಎ ಹಾಗೂ ಶ್ರೀದುರ್ಗ ಕೆಯೂರು ಈ ತಂಡಗಳ ಮಧ್ಯೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಪ್ರಥಮ ಟೈಮ್ಔಟ್, ಪ್ರಥಮ ವಿರಾಮದ ಕೋರಿಕೆ ತಿಂಗಳಡಿ ತಂಡದಿಂದ. ಹನ್ನೊಂದು 2 ಇನ್ ಫೇವರ್ ಆಫ್ ಶ್ರೀದುರ್ಗ ಅರಿಯಡ್ಕ. ಅಂಕಣದ ಬದಲಾವಣೆ 12-2 ಇನ್ ಫೇವರ್ ಆಫ್ ಅರಿಯಡ್ಕ.
ಮತ್ತೆರಡು ಅಂಕದ ಸೇರ್ಪಡೆ. ಕಬಡ್ಡಿ मेरा मुच्छा लाल लाल से पटकी 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 हुई घुसुर घुसुर चला इधर उधर मैंने ಮತ್ತೊಂದು ಅಂಕ ಸೇರ್ಪಡೆ ಅರಿಯಡ್ಕ ತಂಡಕ್ಕೆ. 15-2. ನಮ್ಮ ಇವತ್ತಿನ ಕಬಡ್ಡಿ ಪಂದ್ಯಾಟಕ್ಕೆ ಉದ್ಯಮಗಳು ಆತ್ಮೀಯರಾದಂಥ ಸಹಜ್ರೈ ಬಲಜ್ಜ ಇವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. (20-2) ಇನ್ ಫೇವರ್ ಆಫ್ ಅರಿಯಡ್ಕ. ಮತ್ತೊಂದು ಅಂಕದ ಸೇರ್ಪಡೆ ಅರಿಯಡ್ಕ ತಂಡಕ್ಕೆ. (24-3) ಇನ್ ಫೇವರ್ ಆಫ್ ಅರಿಯಡ್ಕ. ಲಾಸ್ಟ್ ಕೊನೆಯ 1 ನಿಮಿಷ. ಇವತ್ತಿನ ನಮ್ಮ ಈ ಕಬಡ್ಡಿ ಪಂದ್ಯಾಟಕ್ಕೆ ಪ್ರೀತಿ ಇಟ್ಟು ಆಗಮಿಸಿದಂಥ ಉದ್ಯಮಿಗಳು ಸಹಜ್ರೈ ಬಲಜ್ಜ ಇವರಿಗೆ ಯುವರಂಗದ ಅಧ್ಯಕ್ಷರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಪಂದ್ಯ ಶ್ರೀದುರ್ಗ ಅರಿಯಡ್ಕ ಹಾಗೂ ಶ್ರೀದುರ್ಗ ಕೆಯೂರು ಈ ತಂಡಗಳ ಮಧ್ಯೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಈ ಪಂದ್ಯಾಟದಲ್ಲಿ ಜಯಗಳಿಸಿ ಮುಂದಿನ ಹಂತಕ್ಕೆ ಸೇರಿಕೊಳ್ಳಬಹುದು. ಶ್ರೀದುರ್ಗ ಅರಿಯಡ್ಕ ಹಾಗೂ ಶ್ರೀದುರ್ಗ ಕೆಯೂರು ಈ ಎರಡು ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಅಂಕಣಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀದುರ್ಗ ಅರಿಯಡ್ಕ ಎ ಹಾಗೂ
ಶ್ರೀ ದುರ್ಗಾ ಕೆಯೂರು. ಈ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ತಕ್ಷಣ ಅಂಕಣಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿರ್ಣಾಯಕರು ನಿಮ್ಮನ್ನು ಕಾಯ್ತಾ ಇದ್ದಾರೆ. लेने का मूड है 13 हफ्ते आंख गड़ा के देख चुका है इंडिया सारा नेल बाइटिंग फाइनल पंगा छूट न जाए यारा कबड्डी 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 ಯುವರಂಗ ಕೆದಮಾಡಿ ಇದರ ಆಶ್ರಯದಲ್ಲಿ ಮೂರನೇ ವರ್ಷದ ಮುಕ್ತ ಕಬಡ್ಡಿ ಪಂದ್ಯಾಟ ಜರುಗ್ತಾ ಇದೆ. ನಾಳೆ ಬೆಳಗಿನ ಜಾವದ ತನಕ ಈ ಪಂದ್ಯಾಟ ನಿರಂತರವಾಗಿ ನಡೆಯಲಿಕ್ಕಿದೆ. ಸುಮಾರು 30 ತಂಡಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ. ಈಗಾಗಲೇ ಮ್ಯಾಟ್ ಅಂಕಣದ ಮುಕ್ತ ಕಬಡ್ಡಿ ಪಂದ್ಯಾಟ ಮುಗಿದ ತಕ್ಷಣ 62 kg ವಿಭಾಗದ ಕಬಡ್ಡಿ ಪಂದ್ಯಾಟ ಪ್ರಾರಂಭಗೊಳ್ಳಲಿಕ್ಕಿದೆ. kg ವಿಭಾಗದಲ್ಲಿ ಸ್ಪರ್ಧಿಸುವಂಥ ತಂಡಗಳು ತಮ್ಮ ಹೆಸರನ್ನು ತಕ್ಷಣ ನೋಂದಣಿ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀದುರ್ಗ ಅರಿಯಡಕ ಎ ಹಾಗೂ ಶ್ರೀದುರ್ಗ ಕೆಯೂರು ನಿಮ್ಮನ್ನು ಇಲ್ಲಿ ರೆಫರಿಗಳು ಕಾಯ್ತಾ ಇದ್ದಾರೆ. ದಯವಿಟ್ಟು ಬೇಗ ಅಂಕಣಕ್ಕೆ ಬನ್ನಿ. खेलों में ये खेल है यारों मेड इन इंडिया इसको तुमने ट्राई नहीं किया तो क्या किया छोड़ के सारी दुनियादारी आ जाओ मैदान में सर चढ़ के अब बोलेगा कबड्डी मेनिया कबड्डी 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 साथ साथ की दो टीमों में 14 डैशिंग डूड है फुल टू एटीट्यूड में है पंगा लेने का मूड है 13 हफ्ते आंख गड़ा के देख चुका है इंडिया सारा नेल बाइटिंग फाइनल पंगा छूट न जाए यारा ಶ್ರೀದುರ್ಗ ಅರಿಯಡಕ ತಂಡವು ನಾಣ್ಯ ಚುಮ್ಮಿಗೆಯನ್ನು ಗೆದ್ದು ಕೋರ್ಟನ್ನು ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಲ್ಲಿ ಒಳ್ಳೊಳ್ಳೆಯ ಆಟಗಾರರನ್ನು ಕಾಣ್ತಾ ಇದ್ದೇವೆ. ಬಾಲಕೃಷ್ಣ ಮಾಸ್ಟ್ರು ಒಮ್ಮೆ ಈ ಕಡೆ ಬರಬೇಕು.
ಮುಂದಿನ ಪಂದ್ಯ ಸ್ಟಾರ್ ಫ್ರೆಂಡ್ಸ್ ಬೋಲೋಡಿ ಹಾಗೂ ಅಭಿಮನ್ಯು ತಿಂಗಳಾಡಿ. ಈ ತಂಡಗಳ ಮಧ್ಯೆ ಮುಂದಿನ ಪಂದ್ಯಾಟ ಜರುಗಲಿಕ್ಕಿದೆ. ದಯವಿಟ್ಟು ಆಟಗಾರರು ತಯಾರಾಗಿರಬೇಕು. ಶ್ರೀದುರ್ಗ ಅರಿಯಡ್ಕಾಗೆ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳ ಮಧ್ಯ ಮ್ಯಾಚ್ ನಂಬರ್ 5 2-0 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯೂರು ಮತ್ತೊಂದು ಅಂಕವನ್ನು ತನ್ನ ಖಾತೆಗೆ ಸೇರ್ಪಡೆ ಮಾಡಿಕೊಳ್ಳುತ್ತಾ 3-0 ಏಕಮುಖ ಪಂದ್ಯಾಟ. 62 kg ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಪ್ರವೇಶ ಶುಲ್ಕದೊಂದಿಗೆ ತಂಡದ ಉಪಸ್ಥಿತಿಯನ್ನು ಖಚಿತಪಡಿಸಿ ಈಗಾಗಲೇ ಪ್ರವೇಶ ಶುಲ್ಕವನ್ನು ಕೊಟ್ಟಿರುವ ತಂಡಗಳು ಆದಷ್ಟು ಬೇಗದ ತೂಕದ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ ಎನ್ನುವ ಕೋರಿಕೆ. ಪ್ರವೇಶ ಶುಲ್ಕವನ್ನು ಕೊಟ್ಟಿರುವ ತಂಡಗಳ ಗಮನಕ್ಕೆ ತೂಕ ಪರಿಶೀಲನೆ ನಮ್ಮ ಪ್ರವೇಶ ದ್ವಾರದ ಹಿಂಭಾಗದಲ್ಲಿ ನಡೆಯುತ್ತಿದೆ. ಎಲ್ಲ ವ್ಯವಸ್ಥೆಗಳು ಸಂಪೂರ್ಣ ಆಗಿದೆ. ಯಾವ ತಂಡಗಳು ಉಪಸ್ಥಿತಿ ಇದ್ದೀರಿ, ಹೆಸರನ್ನ ಕೊಟ್ಟಿದ್ದೀರಿ, ತಕ್ಷಣ ಪ್ರವೇಶ ಶುಲ್ಕದೊಂದಿಗೆ ತಮ್ಮ ತಂಡದ ತೂಕ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ ಎನ್ನುವ ಕೋರಿಕೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಪಟ್ಟಿ ಸಿದ್ಧಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಉಪಸ್ಥಿತಿ ಇರುವ ಸರ್ವ ತಂಡಗಳ ಗಮನಕ್ಕೆ ಥರ್ಡ್ ರೈ ಡೂ ಆರ್ ಡೈ 3-0 ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯೂರು ಪ್ರಥಮ ಪಂದ್ಯಾಟದ ಜಯದ ನಂತರ ದ್ವಿತೀಯ ಪಂದ್ಯಾಟದಲ್ಲಿ ಡೂ ಆರ್ ಡೈ ಒಂದಂಕ ಬರ್ತಾ ಇದೆ ಶ್ರೀದುರ್ಗ ಕೆಯೂರು ತಂಡಕ್ಕೆ. ಶ್ರೀದುರ್ಗ ಕೆಯೂರು ಆರಂಭಿಕ ಪಂದ್ಯಾಟದ ಜಯದ ಬಳಿಕ ಮತ್ತೊಂದು ವಿಜಯದ ಮುಖೇನ ನೇರವಾಗಿ ಫೈನಲ್ಗೆ ಲಗ್ಗೆ ಇಡುವುದಕ್ಕೆ ಸೆಮಿಫೈನಲ್ಗೆ ಲಗ್ಗೆ ಇಡುವ ಅವಕಾಶಗಳಿವೆ. ಇದು ಗೆದ್ದರೆ ಸೆಮಿಫೈನಲ್ಗೆ ಶ್ರೀದುರ್ಗ ಕೆಯೂರು. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 6 DJ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆ. ಮ್ಯಾಚ್ ನಂಬರ್ 6 ಅಂತಿಮ ಕರೆ DJ ಸ್ಟಾರ್ ಫ್ರೆಂಡ್ಸ್ ಬೋಳಾಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 5-0 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯೂರು.
ನೋಡಿ, ಈಗಾಗಲೇ ಪ್ರವೇಶ ಶುಲ್ಕವನ್ನು ಕೊಟ್ಟಿರುವ ತಂಡಗಳು ಸ್ವಾಮಿ ಕೊಲ್ಲಾಜೆ ಕೋಡಿಂಬಾಡಿ, BK ಬ್ರದರ್ಸ್ ಸಾಲ್ಮರ A and B, ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಪಂಜಾ, ಬ್ಲ್ಯಾಕ್ ಪ್ಯಾಂಥರ್ಸ್ ಕಲೆಂಜ, ಚಾಮುಂಡೇಶ್ವರಿ ಮುಂಡೂರು ಬೈಲ್ ಪುತ್ತೂರು, ಟೀಮ್ ಆಜಾದ್ ವಾರಿಯರ್ಸ್ ರಾಮಕುಂಜ, ಶ್ರೀದುರ್ಗಾ ಫ್ರೆಂಡ್ಸ್ ಅರಿಯಡಕ, ಮಹಾಲಿಂಗೇಶ್ವರ ಪುತ್ತೂರು A ಮತ್ತು B. ಈ ತಂಡಗಳು ತಕ್ಷಣ ತೂಕವನ್ನು ಮುಗಿಸಿಕೊಳ್ಳಬೇಕು. ಇಷ್ಟು ತಂಡಗಳ ಅಂತಿಮ ಪಟ್ಟಿಗೆ ಸಿದ್ಧಗೊಳ್ಳುತ್ತೆ. ಯಾವುದಾದ್ರೂ ತಂಡದ ನೋಂದಣಿ ಇದ್ದರೆ ತಕ್ಷಣ ಬನ್ನಿ, 1 ನಿಮಿಷ ಕಾಲಾವಕಾಶ ಕೊಡ್ತೇವೆ. ಆ ಬಳಿಕ ಪಂದ್ಯಾಟ ಆರಂಭ ಆಗುತ್ತೆ. ಸ್ವಾಮಿ ಕೊಲ್ಲಾಜೆ ಕೋಡಿಂಬಾಡಿ, BK ಬ್ರದರ್ಸ್ ಸಾಲ್ಮರ A ಮತ್ತು B, ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ, ಬ್ಲ್ಯಾಕ್ ಪ್ಯಾಂಥರ್ಸ್ ಕಲಿಂಜ, ಚಾಮುಂಡೇಶ್ವರಿ ಮುಂಡೂರು ಬೈಲು ಪುತ್ತೂರು, ಟೀಮ್ ಆಜಾದ್ ವಾರಿಯರ್ಸ್ ರಾಮಕುಂಜ, ಶ್ರೀದುರ್ಗಾ ಫ್ರೆಂಡ್ಸ್ ಅರಿಯಡಕ, ಮಹಾಲಿಂಗೇಶ್ವರ ಪುತ್ತೂರು A ಮತ್ತು B ತಂಡಗಳ ಗಮನಕ್ಕೆ. ತಕ್ಷಣ ತೂಕದ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ. ಯಾವುದಾದ್ರೂ ತಂಡ ನೋಂದಾವಣೆ ಇದ್ರೆ 1 ನಿಮಿಷದ ಕಾಲಾವಕಾಶ ಇದೆ. ತಕ್ಷಣ ಪ್ರವೇಶ ಶುಲ್ಕದೊಂದಿಗೆ ತಂಡದ ನೋಂದಾವಣೆಯನ್ನು ಮಾಡಿಕೊಳ್ಳಿ ಅನ್ನುವ ಕೋರಿಕೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 6, ಫೈನಲ್ ಕಾಲ್. DJ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ B ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ. ಇದು ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ದ್ವಿತೀಯ ಸುತ್ತಿನ ಪಂದ್ಯಾಟ ಆರಂಭ ಆಗುತ್ತೆ. ಮ್ಯಾಚ್ ನಂಬರ್ 6, DJ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ. ಈಗಾಗಲೇ ನೋಂದಾವಣೆ ಮಾಡಿರುವ ತಂಡಗಳ ಗಮನಕ್ಕೆ ತಕ್ಷಣ ತೂಕ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. 11-2, 11-2, 9 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯ್ಯೂರು ಪ್ರಥಮ ತಂಡವಾಗಿ ಸೆಮಿಫೈನಲ್ಗೆ ಲಗ್ಗೆ ಇಡುವಂಥದ್ದು ಬಹುತೇಕ ಪಕ್ಕ ಆಗ್ತಾ ಇದೆ. ಮತ್ತೊಂದು ಟ್ಯಾಕಲ್, 1 ಅಂಕದ ಸೇರ್ಪಡೆ. 11-3, 8 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯ್ಯೂರು. ಈಗಾಗಲೇ 62 kg ವಿಭಾಗದಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ತಕ್ಷಣ ತೂಕ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ. ವೇದಿಕೆಯ ಬಲಭಾಗದಲ್ಲಿ ತೂಕ ಪರಿಶೀಲನೆ ಪ್ರಗತಿಯಲ್ಲಿದೆ. ಎಲ್ಲ ತಂಡಗಳ ಗಮನಕ್ಕೆ ತೂಕ ಪರಿಶೀಲನೆಗೆ ಟಾಸ್ ಆಗುವವರೆಗೆ ಕಾಯಬೇಡಿ, ಈಗಲೇ ಮಾಡಿಕೊಳ್ಳಿ. ಲಾರ್ಡ್ಸ್ ಆಗುವವರೆಗೆ ಕಾಯಬೇಡಿ. ಲಾರ್ಡ್ಸ್ ಆದ ನಂತರ ಪ್ರತ್ಯೇಕ ಸಮಯವನ್ನ ನೀಡುವುದಿಲ್ಲ. ಆ ನಿಟ್ಟಿನಲ್ಲಿ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿರುವ ಎಲ್ಲ ತಂಡಗಳ ಗಮನಕ್ಕೆ ಇದು ತೂಕ ಪರಿಶೀಲನೆಯ ಸಮಯ. ಎಕ್ಸಾಕ್ಟ್ 11:30 ತೂಕ ಪರಿಶೀಲನೆಯ ಯಂತ್ರವನ್ನು ನಾವು ತೆಗಿತೇವೆ. ಇನ್ನು 20 ನಿಮಿಷ ಕಾಲಾವಕಾಶ ಇದೆ. ಅದರ ಒಳಗೆ ಎಲ್ಲ ತಂಡಗಳು ತೂಕ ಪರಿಶೀಲನೆಯನ್ನು ಮುಗಿಸಿಕೊಳ್ಳಬೇಕು. ನಂತರ ಮ್ಯಾಚ್ ಕರೀವಾಗ ತೂಕ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ. ಉಪಸ್ಥಿತಿ ಇರುವ ಎಲ್ಲ ತಂಡಗಳು ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಈಗಾಗಲೇ ಪ್ರವೇಶ ಶುಲ್ಕವನ್ನು ಕೊಟ್ಟಿರುವ ತಂಡಗಳ ಗಮನಕ್ಕೆ ನಿಮ್ಮ ತೂಕ ಪರಿಶೀಲನೆಗೆ ಸಮಯ ಆರಂಭ ಆಗಿದೆ. ಎಲ್ಲ ತಂಡಗಳು ತಕ್ಷಣ ನಮ್ಮ ವೇದಿಕೆಯ ಎಡಭಾಗ ಪ್ರವೇಶ ದ್ವಾರದ ಪಕ್ಕದಲ್ಲಿ ತೂಕ ಪರಿಶೀಲನೆ ಪ್ರಗತಿಯಲ್ಲಿದೆ. ತಕ್ಷಣ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಮುಂದಿನ ಪಂದ್ಯಾಟಕ್ಕೆ DJ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ B ತಂಡಗಳ ಮಧ್ಯೆ ಮುಂದಿನ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆ. ಅಂತೆಯೇ ಲಾಸ್ಟ್ 1 minute ಫಾರ್ ಫುಲ್ ಟೈಮ್. 13-3, 10 ಅಂಕಗಳ ಮುನ್ನಡೆ ಅದು ಶ್ರೀದುರ್ಗ ಕೆಯ್ಯೂರು ತಂಡಕ್ಕೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 6, DJ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ತಂಡಗಳ ಮಧ್ಯೆ. ಥರ್ಡ್ ರೈ, ಡೂ ಆರ್ ಡೈ. ಮತ್ತೆ ಒಂದು ಅಂಕದ ಸೇರ್ಪಡೆ.
62 ಕೆಜಿ ವಿಭಾಗದಲ್ಲಿ ಮ್ಯಾಚ್ ಓವರ್. ಅಭಿನಂದನೆಗಳು ಶ್ರೀ ದುರ್ಗಾ ಕೆಯೂರು. ಸೊ ಅಂಕಣವನ್ನ ಪ್ರವೇಶಿಸಬೇಕಾಗಿದೆ. ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳು. ಎಸ್, ಮುಂದಿನ ಪಂದ್ಯಾಟ ಡಿಜೆ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ. ಸ್ವಾಗತಿಸಿ ಮ್ಯಾಚ್ ನಂಬರ್ 6 ಡಿಜೆ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ. ಮ್ಯೂಸಿಕ್. खेल है यारो मेड इन इंडिया, इसको तुमने ट्राई नहीं किया तो क्या किया। छोड़ के सारी दुनियादारी आ जाओ मैदान में, सर चढ़ के अब बोलेगा कबड्डी मैनिया। कबड्डी 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 है। सात की दो टीमों में 14 डैशिंग डूड है, फुल टू एटीट्यूड में है, पंगा लेने का मूड है। 13 हफ्ते आंख गड़ा के देख चुका है इंडिया सारा, नेल फाइटिंग फाइनल पंगा छूट न जाए यारा। कबड्डी 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 है। Watch Vivo Pro Kabaddi. छोड़ के सारी दुनियादारी आ जाओ मैदान में, सर चढ़ के अब बोलेगा कबड्डी मैनिया। कबड्डी 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 है। ನಾಣ್ಯ ಚಿಮ್ಮುವಿಕೆಯ ಸಮಯ. ಅಭಿಮನ್ಯು ತಿಂಗಳಾಡಿ ಡಿಜೆ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ಪ್ರಥಮ ಜಯದ ನಂತರ ದ್ವಿತೀಯ ಪಂದ್ಯಾಟದಲ್ಲಿ ಅಭಿಮನ್ಯು ತಿಂಗಳಾಡಿ ಬಿ ತಂಡದ ವಿರುದ್ಧ ಪಂದ್ಯಾಟವನ್ನ ಆಡುತ್ತಾ ಇದೆ. ಸೊ ಟಾಸ್ ವನ್ ಬೈ ಡಿಜೆ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ, ಎಲೆಕ್ಟೆಡ್ ಟು ಕೋರ್ಟ್. ಎಸ್, ಅಭಿಮನ್ಯು ತಿಂಗಳಾಡಿ ವಿರುದ್ಧವಾಗಿ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಗಳ ಮಧ್ಯೆ ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಇನ್ಶರ್ಟ್ ಮಾಡಿಕೊಳ್ಳಿ ಅನ್ನುವ ಕೋರಿಕೆಯೊಂದಿಗೆ 2 ತಂಡಗಳ ಗಮನಕ್ಕೆ ಇನ್ಶರ್ಟ್ ಮಾಡಿಕೊಂಡೇ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಬೇಕು ಅನ್ನುವ ನಿಯಮ ಇದೆ. ಸೊ ದಯವಿಟ್ಟು ಇನ್ಶರ್ಟ್ ಮಾಡಿಕೊಳ್ಳಿ. 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ನೀವು ಪ್ರವೇಶ ಶುಲ್ಕದೊಂದಿಗೆ ತಂಡದ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಂಡಿದ್ದೀರಿ. ಒಂದು ವಿನಂತಿ, ತೂಕ ಪರಿಶೀಲನೆ ಇನ್ನು 10 ನಿಮಿಷಗಳಲ್ಲಿ ಮುಕ್ತಾಯ ಆಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರವೇಶ ದ್ವಾರದ ಬಳಿಯಲ್ಲಿ ತೂಕ ಪರಿಶೀಲನೆ ಅಂತಿಮಗೊಂಡಿದೆ. ಅಂತಿಮ ಪಟ್ಟಿ ಸಿದ್ಧಗೊಳ್ಳುತ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿರುವ ತಂಡಗಳು ತಕ್ಷಣ ಪ್ರವೇಶ ಶುಲ್ಕವನ್ನ ಕೊಟ್ಟಿದ್ದೀರಿ, ರಶೀದಿಯ ಜೊತೆಗೆ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ ಅನ್ನುವ ಕೋರಿಕೆಯೊಂದಿಗೆ ಮೊದಲನೆಯ ಅಂಕವನ್ನ ಪಡೆದುಕೊಳ್ಳುತ್ತಾ ಇದೆ ಅಭಿಮನ್ಯು ತಿಂಗಳಾಡಿ ಬಿ. ಆರಂಭಿಕ ಯಶಸ್ಸು ಅಭಿಮನ್ಯು ತಿಂಗಳಾಡಿ ಬಿ ತಂಡಕ್ಕೆ. ಎಸ್, ಮತ್ತೊಂದು ಅದ್ಭುತ ಟ್ಯಾಕಲ್. ಸತತ 2 ಅಂಕಗಳು ಅಭಿಮನ್ಯು ತಿಂಗಳಾಡಿ ಬಿ ತಂಡಕ್ಕೆ. 2-0 ಅಂಕಗಳ ಮುನ್ನಡೆ, 2-0 ಇನ್ ಫೇವರ್ ಆಫ್ ಅಭಿಮನ್ಯು ತಿಂಗಳಾಡಿ.
2-0 ಅಂಕಗಳ ಮುನ್ನಡೆ ಅಭಿಮನ್ಯು ತಿಂಗಳಾಡಿ ಬಿ ತಂಡಕ್ಕೆ. ಅದರ ನೀರೇ ಪುರುಷರ ವಿಭಾಗದ 62 ಕೆಜಿ ವಿಭಾಗದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ. ಈಗಾಗಲೇ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿರುವ ಮತ್ತೊಂದು ಟ್ಯಾಕಲ್ ಮುಖೇನ 1 ಅಂಕದ ಸೇರ್ಪಡೆ. ಸತತ ಅಂಕಗಳು ಅಭಿಮನ್ಯು ತಿಂಗಳಾಡಿ ಬಿ ತಂಡಕ್ಕೆ. 3-0 ಮುನ್ನಡೆಯಲ್ಲಿ ತಿಂಗಳಾಡಿ. 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತಂಡದ ಉಪಸ್ಥಿತಿಯನ್ನ ಖಚಿತಪಡಿಸಿಕೊಡಿ ಅನ್ನುವ ಕೋರಿಕೆಯೊಂದಿಗೆ ಈಗಾಗಲೇ ಪ್ರವೇಶ ಶುಲ್ಕವನ್ನು ಕೊಟ್ಟಿರುವ ತಂಡಗಳು ವೇದಿಕೆಯ ಎಡಭಾಗದಲ್ಲಿ ತೂಕ ಪರಿಶೀಲನೆ ನಡೀತಾ ಇದೆ. ಅದೇ ರೀತಿ ನೋಂದಾವಣೆ ಬಯಸುವ ತಂಡಗಳಿಗೆ 2 ನಿಮಿಷದ ಕಾಲಾವಕಾಶವನ್ನು ಸಂಘಟಕರು ನೀಡುತ್ತಾ ಇದ್ದಾರೆ. ಉಪಸ್ಥಿತಿಯನ್ನ ಖಚಿತಪಡಿಸಿಕೊಡಿ ಅನ್ನುವ ಕೋರಿಕೆಯೊಂದಿಗೆ ದಯವಿಟ್ಟು ತಕ್ಷಣ ತೂಕದ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ. 11 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ 62 ಕೆಜಿ ವಿಭಾಗದ ಪಂದ್ಯಾಟಗಳು ಆರಂಭಗೊಳ್ಳುತ್ತೆ. ಪಂದ್ಯಾಟ 3-0 ಮುನ್ನಡೆಯಲ್ಲಿ ತಿಂಗಳಾಡಿ. ಮತ್ತೆ 1 ಅಂಕದ ಸೇರ್ಪಡೆ ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಳೋಡಿ ತಂಡಕ್ಕೆ. ರೈಡರ್ ಔಟ್, ಸಿಂಗಲ್ ಪಾಯಿಂಟ್ ಅಭಿಮನ್ಯು ತಿಂಗಳಾಡಿ ತಂಡಕ್ಕೆ. ಇದು 3rd ರೈಟ್. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿ. ಅಂಕಗಳು ಬೇಕಾಗಿದೆ ಟಚ್ ಪಾಯಿಂಟ್ ಮುಖೇನ. ಇಲ್ಲೇ ಸೂಪರ್ ರೈಟ್. 3 ಅಂಕಗಳು ಸುಲಭವಾಗಿ ಅಭಿಮನ್ಯು ತಿಂಗಳಾಡಿ ತಂಡದ ಖಾತೆಗೆ. ಸ್ಕೋರ್ 7-1. 7-1 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಬಿ. ಮುಂದಿನ ಪಂದ್ಯಾಟಕ್ಕೆ ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆ. ಅದರ ನೆರೆ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಸುದ್ದಿ ಬಿಡುಗಡೆ ಪುತ್ತೂರು ಇದರ ಪ್ರಬಂಧಕರಾಗಿರುವ ಉಮೇಶ್ ಮಿತ್ತಡಕ ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಈ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. 7-1 ಅಂಕಗಳ ಮುನ್ನಡೆ. 10-1. 10-1 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಬಿ. ಮುಂದಿನ ಪಂದ್ಯಾಟಕ್ಕೆ ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಪ್ರವೇಶ ದ್ವಾರದಲ್ಲಿ ಕಾಣಬೇಕಾಗಿದೆ. ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು. ಪುರುಷರ ವಿಭಾಗದ 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ನೋಂದಾವಣೆಯನ್ನು ಮುಗಿಸಿಕೊಳ್ಳಿ. ನೋಂದಾವಣೆ ಮಾಡಿಕೊಂಡಿರುವ ತಂಡಗಳು ತಮ್ಮ ಪ್ರವೇಶ ಶುಲ್ಕದ ಚೀಟಿಯೊಂದಿಗೆ ಪ್ರವೇಶ ದ್ವಾರದ ಬಲಪಕ್ಕಕ್ಕೆ ತೆರಳಿ ತೂಕದ ಪರಿಶೀಲನೆ ಪ್ರಗತಿಯಲ್ಲಿದೆ. 11 ಗಂಟೆ 30 ನಿಮಿಷದ ಒಳಗೆ ಎಲ್ಲ ತಂಡಗಳು ತೂಕ ಪರಿಶೀಲನೆಯನ್ನ ಮುಗಿಸಿಕೊಂಡು ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಮತ್ತೊಂದು ಟ್ಯಾಕಲ್. ಸತತ ಅಂಕಗಳು ಅಭಿಮನ್ಯು ತಿಂಗಳಾಡಿ ಬಿ ತಂಡದ ಖಾತೆಗೆ. 11-1 ಭರ್ಜರಿ 10 ಅಂಕಗಳ ಮುನ್ನಡೆಯೊಂದಿಗೆ ವಿಜಯದತ್ತ ಸೆಮಿಫೈನಲಿನತ್ತ ಮುನ್ನುಗ್ತಾ ಇದೆ ಅಭಿಮನ್ಯು ತಿಂಗಳಾಡಿ ಬಿ ತಂಡ. ಈ ಪಂದ್ಯಾಟವನ್ನ ಗೆದ್ದದ್ದೇ ಆದರೆ ಸೆಮಿಫೈನಲ್ ಪ್ರವೇಶವನ್ನ ಪಡೆಯುತ್ತೆ ಅಭಿಮನ್ಯು ತಿಂಗಳಾಡಿ ಬಿ ತಂಡ.
ಮುಂದಿನ ಪಂದ್ಯಾಟಕ್ಕೆ ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆ. ಸಮಯ ಪ್ರಥಮಾರ್ಧವನ್ನು ಮುಗಿಸಿಕೊಳ್ಳುತ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 11 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಬಿ. ಮತ್ತೆ ದ್ವಿತೀಯಾರ್ಧ ಆರಂಭಗೊಳ್ಳುತ್ತಿದೆ. 5 ನಿಮಿಷಗಳಲ್ಲಿ 10 ಅಂಕಗಳನ್ನು ಪಡೆದುಕೊಳ್ಳುವ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಡಿಜೆ ಸ್ಟಾರ್ ಬೋಲೋಡಿ, ಡಿಜೆ ಮಾಲಕತ್ವದ ಸ್ಟಾರ್ ಫ್ರೆಂಡ್ಸ್ ಬೋಲೋಡಿ 1 ಅಂಕವನ್ನ ತನ್ನದಾಗಿಸಿಕೊಳ್ಳುತ್ತಾ ಇದೆ. 2-11 11-2 in favor of ಅಭಿಮನ್ಯು ತಿಂಗಳಾಡಿ. ಎಸ್, ಮತ್ತೊಂದು ಅಂಕದ ಸೇರ್ಪಡೆ. 2 points, 2 ಅಂಕಗಳು ಅಭಿಮನ್ಯು ತಿಂಗಳಾಡಿ ಬಿ ತಂಡಕ್ಕೆ. ಬೋನಸ್ ಮುಖೇನ 1 ಅಂಕದ ಸೇರ್ಪಡೆ. 13-3 13-3 10 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ಮುಂದಿನ ಪಂದ್ಯಾಟಕ್ಕೆ ಮ್ಯಾಚ್ ನಂಬರ್ 7 ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ವೀರಾಂಜನೇಯ ತಿಂಗಳಾಡಿ ಎ ವಿರುದ್ಧವಾಗಿ ಅಭಿಮನ್ಯು ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೊಂದು ಟ್ಯಾಕಲ್, 1 ಅಂಕದ ಸೇರ್ಪಡೆ. 14-3 11 ಅಂಕದ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ. ಮುಂದಿನ ಪಂದ್ಯಾಟಕ್ಕೆ ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಮುಂದಿನ ಪಂದ್ಯಾಟ ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ 62 kg ವಿಭಾಗದಲ್ಲಿ ಈಗಾಗಲೇ ನೋಂದಾವಣೆಯನ್ನ ಮಾಡಿರುವ ಎಲ್ಲ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ಡೂ ಆರ್ ಡೈ ಥರ್ಡ್ ರೈಡ್. 62 kg ವಿಭಾಗದಲ್ಲಿ ನೋಂದಾವಣೆಯನ್ನ ಮಾಡಿರುವ ತಂಡಗಳು ಆದಷ್ಟು ಬೇಗ ನಿಮ್ಮ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಈಗ
ತೂಕ ಪರಿಶೀಲನೆಗೆ ಹತ್ರ ರಶ್ ಇಲ್ಲ. ಎಲ್ಲ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ. ಮುಂದಿನ ಪಂದ್ಯಾಟ ಅಭಿಮನ್ಯು ಎ. ಎಸ್, 1 ಅಂಕದ ಸೇರ್ಪಡೆ. ಮತ್ತೆ ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಬಿ. ಅಭಿಮನ್ಯು ಎ, ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆ. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. ಟ್ಯಾಕಲ್, ಸಿಂಗಲ್ ಪಾಯಿಂಟ್. 18-4. ಬಹುತೇಕ ಈ ಪಂದ್ಯಾಟವನ್ನು ಅಭಿಮನ್ಯು ತಿಂಗಳಾಡಿ ತಂಡ ಗೆದ್ದ ಹಾಗಿದೆ. ಕಡೆಯ ನಿಮಿಷಗಳಲ್ಲಿವೆ, ಔಪಚಾರಿಕ ಕ್ಷಣಗಳು ಮಾತ್ರ ಬಾಕಿ ಇವೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 7. ಅಭಿಮನ್ಯು ಎ ಪ್ರವೇಶ ದ್ವಾರಕ್ಕೆ ಬನ್ನಿ, ವೀರಾಂಜನೇಯ ತಿಂಗಳಾಡಿ ಎ ತಂಡಗಳು ಕೂಡ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ ಆದರಣೀಯರೇ, ಈಗಾಗಲೇ 62 kg ವಿಭಾಗದಲ್ಲಿ ನೋಂದಾವಣೆಯನ್ನ ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ತಕ್ಷಣ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಈ ಪಂದ್ಯಾಟದ ನಂತರ ಲಾಟ್ಸ್ ಪ್ರಕ್ರಿಯೆ ನಡೆಯುತ್ತೆ. ಎಲ್ಲ ತಂಡಗಳ ಗಮನಕ್ಕೆ ಈ ಪಂದ್ಯಾಟದ ನಂತರ ಲಾಟ್ಸ್ ಪ್ರಕ್ರಿಯೆಯನ್ನ ನಮ್ಮ ತೀರ್ಪುಗಾರರು ನಡೆಸಿಕೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ತಕ್ಷಣ ಎಲ್ಲ ತಂಡಗಳು ನೋಂದಾವಣೆ ಪ್ರಕ್ರಿಯೆಯನ್ನು ಮುಗಿಸಿಕೊಳ್ಳಿ, ಪ್ರವೇಶ ಶುಲ್ಕವನ್ನ ಕೊಡಿ. ಪ್ರವೇಶ ಶುಲ್ಕವನ್ನ ಕೊಟ್ಟು ನೋಂದಾವಣೆ ಮಾಡಿಕೊಂಡಿರುವ ತಂಡಗಳೇ ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಯಾವುದೇ ಕಾರಣಕ್ಕೆ ತೂಕ ಪರಿಶೀಲನೆಗೆ ಹೆಚ್ಚುವರಿ ಸಮಯ ಇಲ್ಲ. ನೀವು ನೋಂದಾವಣೆ ಮಾಡಿ ಪ್ರವೇಶ ಶುಲ್ಕವನ್ನ ಕೊಟ್ಟ ತಕ್ಷಣ ತೂಕದ ಪರಿಶೀಲನೆ ಆರಂಭ ಆಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ತಂಡದ ಗಮನಕ್ಕೆ ಆದಷ್ಟು ಬೇಗ ತೂಕ ಪರಿಶೀಲನೆಯೊಂದಿಗೆ ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಯಲ್ಲಿ ಅನ್ನುವ ಕೋರಿಕೆಯೊಂದಿಗೆ ಅಭಿನಂದನೆಗಳು ಅಭಿಮನ್ಯು ತಿಂಗಳಾಡಿ ಬಿ ತಂಡಕ್ಕೆ. So lads, welcome on the court. Match number 7. ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಎ. ಸ್ವಾಗತಿಸೋಣ ಅಭಿಮನ್ಯು ಎ ವಿರುದ್ಧ ವೀರಾಂಜನೇಯ ತಿಂಗಳಾಡಿ ಎ ತಂಡವನ್ನ. ಮ್ಯಾಚ್ ನಂಬರ್ 7. ವೀರಾಂಜನೇಯ ತಿಂಗಳಾಡಿ ಎ ವಿರುದ್ಧವಾಗಿ ಅಭಿಮನ್ಯು ಎ ತಂಡಗಳು ತಕ್ಷಣ ಬಳಿ ಆಗಮಿಸ್ತಾ ಇದೆ. ಅಭಿಮನ್ಯು ಎ. इसको तुमने ट्राई नहीं किया तो क्या किया, छोड़ के सारी दुनियादारी आ जाओ मैदान में सर चढ़ के अब ಎರಡೂ ತಂಡಗಳು ಕೂಡ ಕಬಡ್ಡಿ ಅಂಕಣವನ್ನು ಪ್ರವೇಶಿಸುವುದಕ್ಕೆ ಪ್ರವೇಶ ದ್ವಾರದ ಬಳಿ ಉಪಸ್ಥಿತಿ ಕಾಣುತ್ತಾ ಇದ್ದಾವೆ. ಸ್ವಾಗತಿಸ್ತಾ ಇದ್ದಾವೆ ಅಭಿಮನ್ಯು ಎ ವಿರುದ್ಧವಾಗಿ ವೀರಾಂಜನೇಯ ತಿಂಗಳಾಡಿ ಬಿ. लेने का मूड है 13 हफ्ते आंख गड़ा के देख चुका है इंडिया सारा, नेल फाइटिंग फाइनल पंगा छूट न जाए यारा. ಆಗಮಿಸ್ತಾ ಇದೆ ಪ್ರಥಮ ಬಾರಿಗೆ ವೀರಾಂಜನೇಯ ತಿಂಗಳಾಡಿ ಎ. ಎಲ್ಲ ತಂಡಗಳ ಗಮನಕ್ಕೆ 62 kg ವಿಭಾಗದ ಪಂದ್ಯಾಟವನ್ನು ಆದಷ್ಟು ಬೇಗ ಆರಂಭಿಸಬೇಕಾಗಿದೆ. ಕಾರಣ ನಮ್ಮ ಮೇಲ್ಭಾಗದಲ್ಲಿ ಯಾವುದೇ ಶೀಟಿನ ರಕ್ಷಣೆ ಇಲ್ಲ. 2 ಗಂಟೆಯ ನಂತರ ವಿಪರೀತವಾಗಿ ಮಂಜಿನ ಹನಿ ಬಿದ್ದರೆ ಖಂಡಿತ ಈ ಕೋರ್ಟಲ್ಲಿ ಆಟ ಆಡ್ಲಿಕ್ಕೆ ಆಟಗಾರರಿಗೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ತಂಡಗಳು ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ತಂಡಗಳು ಕೂಡ ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನು ಮುಗಿಸಿಕೊಳ್ಳಿ ಅನ್ನುವ ಕೋರಿಕೆ. ದಯವಿಟ್ಟು ಈಗಾಗಲೇ ನೋಂದಾವಣೆಯನ್ನು ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತೂಕ ಪರಿಶೀಲನೆಯೊಂದಿಗೆ 62 kg ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವರೆ ತಕ್ಷಣ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ ಅನ್ನುವ ಕೋರಿಕೆ. ಈಗಾಗಲೇ ನಮ್ಮ ವೇದಿಕೆಯ ಎಡಭಾಗ ಪ್ರವೇಶ ದ್ವಾರದ ಪಕ್ಕದಲ್ಲಿ ತೂಕ ಪರಿಶೀಲನೆಗಾಗಿ ಸಮಯ ನಡೀತಾ ಇದೆ. ಅರವತ್ತ 2 ವಿಭಾಗದಲ್ಲಿ ನೋಂದಾವಣೆಯನ್ನ ಮಾಡಿರುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಇನ್ನು ಕೆಲವೇ ಕ್ಷಣಗಳಲ್ಲಿ 62 kg ವಿಭಾಗದ ಪಂದ್ಯಾಟಗಳು ಆರಂಭ ಆಗತ್ತೆ. ಪ್ರಥಮವಾಗಿ ಅಂಕಗಳಿಗಾಗಿ ಕೋರಿಕೆ.
ಒಂದಂಕ ಸೇರಿಕೊಳ್ತಾ ಇದೆ ಅಭಿಮನ್ಯು ಸ್ಪೋರ್ಟ್ಸ್ ಕ್ಲಬ್ ತಿಂಗಳಾಡಿ ತಂಡದ ಖಾತೆಗೆ. ಅಭಿಮನ್ಯು ಎ ಆರಂಭಿಕ ಅಂಕದೊಂದಿಗೆ ಎಸ್ ಅಭಿಮನ್ಯು 1 ಅಂಕಗಳ ಸಮಬಲದ ಹೋರಾಟ. ಎಸ್ ಮತ್ತೆ 2 ಅಂಕದ ಸೇರ್ಪಡೆ ಅಭಿಮನ್ಯು ತಂಡದ ಖಾತೆಗೆ. 3-1 ಇನ್ ಫೇವರ್ ಆಫ್ ಅಭಿಮನ್ಯು ಎ. ಪ್ರಥಮದ ಜಯದ ನಂತರ ಮತ್ತೊಂದು ಅದ್ಭುತ ಟ್ಯಾಕಲ್, ರೈಡ್ ಮತ್ತು ಡಿಪೆಂಡ್ಸ್ ಎರಡೂ ಕೂಡ ಬಹಳ ಅದ್ಭುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸತತ 4 ಅಂಕಗಳು. 4-1 ಇನ್ ಫೇವರ್ ಆಫ್ ಅಭಿಮನ್ಯು ಎ. ಸೊ ಅಭಿಮನ್ಯು ಎ ಮತ್ತು ಬಿ ಆಹಾ ಡಬಲ್ ತೈ ಹೋಲ್ಡ್ ಶರಣಾಗತಿ 1 ಅಂಕದ ಸೇರ್ಪಡೆ ತಿಂಗಳಾಡಿ ತಂಡಕ್ಕೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 9 ಫಸ್ಟ್ ಸೆಮಿಫೈನಲ್ ಫೈನಲ್ ಕಾಲ್. ಮ್ಯಾಚ್ ನಂಬರ್ 8 ಶ್ರೀದುರ್ಗ ಹರಿಯಡ್ಕ ಬಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳು ಮುಂದಿನ ಪಂದ್ಯಾಟ ಫಸ್ಟ್ ಸೆಮಿಫೈನಲ್ಗಾಗಿ ಅಂತಿಮ ಸಿದ್ಧತೆಯಲ್ಲಿರಬೇಕು. ಎಸ್ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ತಿಂಗಳಾಡಿ ಅಚ್ಚರಿಯ ಆಟವನ್ನ ಪ್ರಸ್ತುತಪಡಿಸ್ತಾ ಇದೆ. ಸತತ 3 ಅಂಕಗಳು, 5-3 ಮುನ್ನಡೆಯಲ್ಲಿ ಅಭಿಮನ್ಯು ಎ. ಮುಂದಿನ ಪ್ರಥಮ ಸೆಮಿಫೈನಲ್ ಫೈನಲ್ ಕಾಲ್ ಶ್ರೀದುರ್ಗ ಹರಿಯಡ್ಕ ಬಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆ. ಮುಂದಿನ ಪಂದ್ಯಾಟ ಶ್ರೀದುರ್ಗ ಹರಿಯಡ್ಕ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳ ಮಧ್ಯ. ಮ್ಯಾಚ್ ನಂಬರ್ 8 ಫೈನಲ್ ಕಾಲ್ ಶ್ರೀದುರ್ಗ ಹರಿಯಡ್ಕ ಬಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳ ಮಧ್ಯೆ. ಮತ್ತೊಂದು ಅಂಕದ ಸೇರ್ಪಡೆ, ಅದು ಮ್ಯಾಚ್ ನಂಬರ್ 7 8-3 ಮುನ್ನಡೆಯಲ್ಲಿ ಅಭಿಮನ್ಯು ಎ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್ 8-3 ಮುನ್ನಡೆಯಲ್ಲಿ ಅಭಿಮನ್ಯು ಎ. ಮುಂದಿನ ಪಂದ್ಯಾಟಕ್ಕೆ ಮ್ಯಾಚ್ ನಂಬರ್ 8 ಶ್ರೀದುರ್ಗ ಹರಿಯಡ್ಕ ಬಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಮತ್ತೊಂದು ಕಾರ್ನರ್ ಬ್ಲಾಕ್, ಸಿಂಗಲ್ ಪಾಯಿಂಟ್. ಪ್ರಥಮಾರ್ಧದ ಸಮಯದ ಕೋರಿಕೆ ಮುಕ್ತಾಯ ಆಗಿದೆ. ಡಬಲ್ 3 9 ಅಂಕದ ಮುನ್ನಡೆಯಲ್ಲಿ ಅಭಿಮನ್ಯು ಎ. 12-3 ಡಬಲ್ 3. ಹನ್ನೆರಡು 3 ಮುನ್ನಡೆಯಲ್ಲಿ ಅಭಿಮನ್ಯು ಎ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 8 ಶ್ರೀದುರ್ಗ ಹರಿಯಡ್ಕ 3 ಪಾಯಿಂಟ್ಸ್ ಕ್ಲಿಯರ್, ಸೂಪರ್ ರೈಟ್. 3 ಅಂಕಗಳನ್ನು ಪಡ್ಕೊಳ್ಳುತ್ತಾ ಇದೆ. ಲಯ ತಪ್ಪಿದೆ, ಕಾರಣ 3 ಅಂಕವನ್ನು ಕಳಕೊಂಡಿದೆ. ಮ್ಯಾಚ್ 6-12 6 12.
ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 6-12 6-12 ಮುನ್ನಡೆಯಲ್ಲಿ ಅಭಿಮನ್ಯುಗೆ. ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆ. ಶ್ರೀದುರ್ಗ ರಿಯಡ್ಕ ಬಿ ವಿರುದ್ಧವಾಗಿ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳು ಪ್ರವೇಶ ದ್ವಾರದ ಬಳಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಅಂತೆಯೇ 62 kg ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡಗಳ ಗಮನಕ್ಕೆ, ಈಗಾಗಲೇ ನೀವು ಪ್ರವೇಶ ಶುಲ್ಕವನ್ನು ಕೊಟ್ಟಿದ್ದೇ ಆಗಿದ್ದರೆ ಪ್ರವೇಶ ಶುಲ್ಕದ ರಶೀದಿಯೊಂದಿಗೆ ತಕ್ಷಣ ವೇದಿಕೆಯ ಎಡಭಾಗ ಪ್ರವೇಶ ದ್ವಾರದ ಹಿಂಭಾಗದಲ್ಲಿ ತೂಕ ಪರಿಶೀಲನೆ ಪ್ರಗತಿಯಲ್ಲಿದೆ. ಬಹುಶಃ ಯಾವುದೇ ತಂಡ ಅಲ್ಲಿ ತೂಕ ಪರಿಶೀಲನೆಯಲ್ಲಿ ಕಾಣ ಸಿಗ್ತಾ ಇಲ್ಲ. ಯಾರು ನೋಂದಾವಣೆಯನ್ನು ಮಾಡಿಕೊಂಡಿದ್ದೀರಿ, ತೂಕ ಪರಿಶೀಲನೆಯನ್ನು ಈ ತನಕ ಮಾಡಲಿಲ್ಲ, ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಳ್ಳಿ. ಕಾರಣ ಇನ್ನು ಕೆಲವೇ ಕ್ಷಣಗಳಲ್ಲಿ ತೂಕ ಪರಿಶೀಲನೆ ಮುಕ್ತಾಯ ಆಗತ್ತೆ. ಆ ನಿಟ್ಟಿನಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡಿರುವ ಎಲ್ಲ ತಂಡಗಳ ಗಮನಕ್ಕೆ, ಆದಷ್ಟು ಬೇಗ ತಂಡದ ನೋಂದಾವಣೆ ಪ್ರಕ್ರಿಯೆಯನ್ನು ಮುಗಿಸಿದ ಎಲ್ಲ ತಂಡಗಳು ಕೂಡ ತೂಕ ಪರಿಶೀಲನೆಯನ್ನು ಮಾಡಿಕೊಡಬೇಕು. ಲಾರ್ಡ್ಸ್ ಪ್ರಕ್ರಿಯೆ ನಡೆದ ನಂತರ, ಪ್ರಥಮ ಕರೆಯನ್ನು ಕೊಟ್ಟ ನಂತರ ನಮ್ಮ ತೂಕ ಆಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೊಣೆಯಲ್ಲ, ಆ ತಕ್ಷಣ ವಾಕ್ವರನ್ನು ನೀಡುತ್ತೇವೆ. ಯಾವ ತಂಡ ಕೂಡ ಲಾರ್ಡ್ಸ್ ಪ್ರಕ್ರಿಯೆಯನ್ನ 1 ಅಂಕದ ಸೇರ್ಪಡೆ ಅಭಿಮನ್ಯು ತಿಂಗಳಾಡಿ ತಂಡಕ್ಕೆ, ಅಭಿಮನ್ಯು ತಿಂಗಳಾಡಿ ತಂಡಕ್ಕೆ. ಸೊ ಟ್ಯಾಕಲ್ ರೈಡರ್ ಸೇವ್, ಸಿಂಗಲ್ ಪಾಯಿಂಟ್. 7-12 12-7 5 ಅಂಕಗಳ ಮುನ್ನಡೆಯಲ್ಲಿ. Super tackle. ಅರವತ್ತ 2 kg ವಿಭಾಗದ ಪಂದ್ಯಾಟದಲ್ಲಿ ಥರ್ಡ್ ರೈಟ್ ಅಭಿಮನ್ಯು ಎ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಈ ರೈಡನ್ನು ಬಹುಶಃ ಅಭಿಮನ್ಯು ತಿಂಗಳಾಡಿ ಪಾಸ್ ಮಾಡಿದ್ದೇ ಆದರೆ ಸೌಂಡ್ ಆಹಾ, ಇದು ಬೋನಸ್. ಅಭಿಮನ್ಯು ತಿಂಗಳಾಡಿ ಜಯವನ್ನ ಖಚಿತಪಡಿಸುವುದೇ ಈ 2 ಅಂಕಗಳು. 14-7 ಇನ್ನುಳಿದಿರುವ 3 ನಿಮಿಷಗಳಲ್ಲಿ ಕನಿಷ್ಠ 3 ರೈಡ್ಗಳು ಸುಲಭವಾಗಿ ಪಾಸ್ ಆದರೂ ಗೆಲುವು ಖಚಿತ ಆಗತ್ತೆ. ಸೆಮಿಫೈನಲ್ ಬಹಳ ಹತ್ತಿರ ಇದೆ ಅಭಿಮನ್ಯುಗೆ. ಮುಂದಿನ ಪಂದ್ಯಾಟಕ್ಕಾಗಿ ಮ್ಯಾಚ್ ನಂಬರ್ 8 ಶ್ರೀದುರ್ಗ ರಿಯಡ್ಕ ಬಿ ಪ್ರವೇಶ ದ್ವಾರದಲ್ಲಿ ಕಾಣ ಸಿಗಬೇಕಾಗಿದೆ. ಅಂತೆಯೇ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳು ಕೂಡ ಪ್ರವೇಶ ದ್ವಾರದಲ್ಲಿ ಆಲ್ರೆಡಿ ಉಪಸ್ಥಿತರಿದ್ದೀರಿ. ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ ತಮ್ಮನ್ನು ಸ್ವಾಗತಿಸ್ತಾ ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. 2 ನಿಮಿಷಗಳು ಮಾತ್ರ ಬಾಕಿ ಇದೆ. 62 kg ವಿಭಾಗದಲ್ಲಿ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ಮತ್ತೊಮ್ಮೆ ಮನವಿ, ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಲಾರ್ಡ್ಸ್ ಪ್ರಕ್ರಿಯೆಯನ್ನ ಪುತ್ತೂರು ತಾಲೂಕು ರೆಫ್ರಿ ಬೋರ್ಡ್ ಅಧ್ಯಕ್ಷರಾಗಿರುವ ಶ್ರೀಯುತ ಆಸಿಫ್ ತಂಬುತಡಕ ಈ ಪಂದ್ಯಾಟದ ಬಳಿಕ ನೆರವೇರಿಸಿಕೊಡುತ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ನೋಂದಾವಣೆಯನ್ನ ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ತೂಕ ಪರಿಶೀಲನೆಯನ್ನ ಕಡ್ಡಾಯವಾಗಿ ಮುಗಿಸಿಕೊಳ್ಳಿ. ಲಾರ್ಡ್ಸ್ ಪ್ರಕ್ರಿಯೆ ಮುಗಿದ ನಂತರ ಪ್ರಥಮ ಕರೆಯನ್ನ ಕೊಟ್ಟಾಗ ನಮ್ಮ ತೂಕ ಆಗಲಿಲ್ಲ ಅನ್ನುವ ಕಾರಣವನ್ನ ನೀಡಬೇಡಿ. ಈಗ ತೂಕದತ್ರ ಯಾರೂ ಇಲ್ಲ, ಸೊ ಎಲ್ಲರೂ ಕೂಡ ಫ್ರೀ ಇದ್ದಾರೆ. ಆದಷ್ಟು ಬೇಗ ತೂಕವನ್ನ ಮುಗಿಸಿಕೊಳ್ಳಿ. 1 2 3 ಪಾಯಿಂಟ್. ಮತ್ತೊಮ್ಮೆ ಅಚ್ಚರಿಯ ಅಂಕಗಳು ಬರುತ್ತಾ ಇದೆ. ಸ್ಕೋರ್ 15-10. 15-10 ಬಹುಶಃ ಸತತ 2 ಸೂಪರ್ ರೈಡ್ಗಳನ್ನು ಕೊಟ್ಟಿದೆ. ಪರಿಣಾಮ 6 ಅಂಕಗಳು ಏರಿಕೆ ಕಾಣುತ್ತಾ ಇದೆ. ಎಸ್ 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 ಆಹಾ, ರೈಡರ್ ಔಟ್, ಸಿಂಗಲ್ ಪಾಯಿಂಟ್. 1 minute ಫಾರ್ ಫುಲ್ ಟೈಮ್. ಪಂದ್ಯಾಟದಲ್ಲಿ ಕೊಂಚ ಬದಲಾವಣೆ ಆಗುತ್ತೆ. ಆಲ್ ಔಟ್ ಆದ್ರೆ ಮ್ಯಾಚ್ ಟೈ ಆಗುತ್ತೆ.
ಎಸ್ ಸ್ಕೋರ್ ಡಬಲ್ 15. ಇಲ್ಲಿ ಒಂದಂಕವನ್ನ ಪಡ್ಕೊಂಡ್ರೆ 15. ಒಂದು ವೇಳೆ ಮ್ಯಾಚ್ ಟೈ ಆದ್ರೆ ಗೋಲ್ಡನ್ ರೈಟ್. ಮ್ಯಾಚ್ ಟೈ ಆದ್ರೆ ಫಲಿತಾಂಶಕ್ಕೆ ಗೋಲ್ಡನ್ ರೈಟ್ ಮುಖೇನ ನಿರ್ಧಾರ ಆಗತ್ತೆ. ಇದು ಎರಡು ತಂಡಗಳ ಗಮನಕ್ಕೆ. ಮ್ಯಾಚ್ ಟೈ ಆದ್ರೆ ಗೋಲ್ಡನ್ ರೈಟ್. ಸೊ ಇಲ್ಲಿ ಡಬಲ್ 15 ಎಲ್ಲ ಸಮಯವನ್ನ ಪೂರ್ತಿಯಾಗಿ ಮುಗಿಸಿಕೊಂಡರೆ ಸಮಯದ ಕೋರಿಕೆ. ಸ್ಕೋರ್ 12-15 ಮ್ಯಾಚ್ ಟೈ ಆಗುವ ಸಾಧ್ಯತೆಗಳಿದೆ. ಟೈ ಆದ್ರೆ ಗೋಲ್ಡನ್ ರೈಡ್ ಮುಖೇನ ಫಲಿತಾಂಶ ನಿರ್ಧಾರ ಆಗುತ್ತೆ. ಬಹುತೇಕ ಗೆಲ್ಲುವ ಅವಕಾಶಗಳು ಅಭಿಮನ್ಯು ಎ ತಂಡದ ಕೈಯಲ್ಲಿತ್ತು. ಆದರೆ ಎಸ್ ಮ್ಯಾಚ್ ಓವರ್ ಮ್ಯಾಚ್ ಟೈ ಗೋಲ್ಡನ್ ರೈಟ್ ಮುಖೇನ ಫಲಿತಾಂಶ ನಿರ್ಧಾರ ಆಗುತ್ತೆ. ಎರಡು ತಂಡದ ನಾಯಕರೇ ತಕ್ಷಣ ಬನ್ನಿ. ಗೋಲ್ಡನ್ ರೈಟ್ ಗೆಲ್ಲಬೇಕಾಗಿತ್ತು ಅಭಿಮನ್ಯು. ಸತತ ಸೂಪರ್ ರೈಡ್ಗಳು ಪಂದ್ಯಾಟವನ್ನ ಅಂತಿಮ ನಿಮಿಷದಲ್ಲಿ ತಿರುವು ಆಗುವ ಹಾಗೆ. ಪಂದ್ಯಾಟ ಆರಂಭ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ಶ್ರೀದುರ್ಗ ಅರಿಯಡ್ಕ ಬಿ ತಂಡಗಳ ವಿರುದ್ಧ ಅಭಿಮನ್ಯು ತಿಂಗಳಾಡಿ ಬಿ ತಂಡಗಳ ಮಧ್ಯೆ. ಮುಂದಿನ ಪಂದ್ಯಾಟ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ ಗೋಲ್ಡನ್ ರೈಟ್. ತಿಂಗಳಾಡಿ ಕಡೆಯಿಂದ ರೈಡ್ ಮಾಡಬೇಕಾಗಿದೆ. ಮ್ಯಾಚ್ ಗೆದ್ದುಕೊಂಡಿದೆ ಅಭಿಮನ್ಯು ತಿಂಗಳಾಡಿ ಎ. ಸೆಮಿಫೈನಲ್ಗೆ ಏರಿದೆ. ಅದ್ಭುತವಾಗಿ ಟ್ಯಾಕಲ್ ಅನ್ನು ಮಾಡಿದ್ರು, ಅರ್ಹವಾಗಿ ಗೆದ್ದುಕೊಂಡರು. ಸೊ ನೆಕ್ಸ್ಟ್ ಮ್ಯಾಚ್ ಶ್ರೀದುರ್ಗ ಅರಿಯಡ್ಕ ಬಿ ವಿರುದ್ಧವಾಗಿ
ಮ್ಯಾಚ್ ನಂಬರ್ 8 ಪಂದ್ಯಾಟ ಸಾಗಿ ಬರುತ್ತಿದೆ. 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ಈಗಾಗಲೇ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿರುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ತೂಕ ಪರಿಶೀಲನೆಯನ್ನ ಆದಷ್ಟು ಬೇಗ ಮುಗಿಸಿಕೊಳ್ಳಿ ಅನ್ನುವ ಕೋರಿಕೆ. ತೂಕ ಪರಿಶೀಲನೆಗೆ ಪ್ರತ್ಯೇಕವಾದ ಸಮಯವನ್ನ ನಿಗದಿ ಮಾಡುವುದಿಲ್ಲ. ನೀವು ಯಾವಾಗ ಪ್ರವೇಶ ಶುಲ್ಕವನ್ನ ಕೊಟ್ಟು ತಂಡದ ನೋಂದಾವಣೆಯನ್ನ ಮಾಡಿಕೊಳ್ಳುತ್ತೀರಿ ಆ ಸಮಯದಿಂದಲೇ ತೂಕ ಪರಿಶೀಲನೆಯ ಅವಧಿ ಪ್ರಾರಂಭ ಆಗುತ್ತೆ. ಎಕ್ಸಾಕ್ಟ್ 12 ಗಂಟೆಗೆ ಸರಿಯಾಗಿ ಲಾಟ್ಸ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಸ್ವಾಮಿ ಕೊಲ್ಲಾಜೆ ಕೋಡಿಂಬಾಡಿ, ಬಿಕೆ ಬ್ರದರ್ಸ್ ಸಾಲ್ಮರ ಎ ಮತ್ತು ಬಿ, ಪಂಜಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ, ಬ್ಲಾಕ್ ಪ್ಯಾಂಥರ್ಸ್ ಕಲಿಂಜ, ಚಾಮುಂಡೇಶ್ವರಿ ಮುಂಡೂರು ಬಯಲ್, ಟೀಮ್ ಆಜಾದ್ ರಾಮಗುಂಜ, ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡಕ, ಮಹಾಲಿಂಗೇಶ್ವರ ಪುತ್ತೂರು ಎ ಅಂಡ್ ಬಿ, ಹೊಳ್ಳ ಕ್ರ್ಯಾಕರ್ಸ್, ಕಟ್ಟೆ ಫ್ರೆಂಡ್ಸ್ ಮಲ್ಯ, ಬಿಕೆ ಬಾಯ್ಸ್ ಬಂಗೇರ ಕೋಡಿ ಎ, ಬಿಕೆ ಬಾಯ್ಸ್ ಬಂಗೇರ ಕೋಡಿ ಬಿ. ಈ ಎಲ್ಲ ತಂಡಗಳ ಗಮನಕ್ಕೆ ನೀವು ತಕ್ಷಣ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಬೇಕು. ಇನ್ನು 5 ನಿಮಿಷಗಳಲ್ಲಿ ನಾವು ಅಂತಿಮ ಪಟ್ಟಿಯನ್ನ ಸಿದ್ಧಗೊಳಿಸುತ್ತೇವೆ. ಎಕ್ಸಾಕ್ಟ್ 12 ಗಂಟೆಗೆ ಸರಿಯಾಗಿ ಈ ಪಂದ್ಯಾಟದ ಬಳಿಕ ಶುದ್ಧ ಆಸಿಫ್ ತುಂಬತಡ್ಕ ರೆಫ್ರಿ ಬೋರ್ಡ್ ಅಧ್ಯಕ್ಷರು ತಾವುಗಳು ಅಂತಿಮ ಪಟ್ಟಿಯನ್ನ ತಯಾರು ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಅಂತಿಮ 5 ನಿಮಿಷಗಳು ನೋಂದಾವಣೆಗೆ ಮತ್ತು ತೂಕ ಪರಿಶೀಲನೆಗೆ. ದಯವಿಟ್ಟು ಎಲ್ಲ ತಂಡದ ಕಪ್ತಾನರೇ ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಮುಂದಿನ ಪಂದ್ಯಾಟಕ್ಕೆ ಶ್ರೀ ದುರ್ಗಾ ಕಿಯೂರು ವಿರುದ್ಧವಾಗಿ ಅಭಿಮನ್ಯು ಎ ತಂಡಗಳು. ಶ್ರೀ ದುರ್ಗಾ ಕಿಯೂರು ವಿರುದ್ಧವಾಗಿ ಅಭಿಮನ್ಯು ಎ. ಅಭಿಮನ್ಯು ಎ ವಿರುದ್ಧವಾಗಿ ಶ್ರೀ ದುರ್ಗಾ ಕಿಯೂರು ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆ. ಈಚ್ 1 ಪಾಯಿಂಟ್, 2 ತಂಡಗಳು ತಲಾ 1 ಅಂಕಗಳೊಂದಿಗೆ ಈ ಪಂದ್ಯಾಟದಲ್ಲಿ ಮುನ್ನಡೆ ಇಡ್ತಾ ಇದೆ. ಆಹಾ, ಟ್ಯಾಕಲ್ ಲಯವನ್ನ ಕಳೆದುಕೊಂಡಿದೆ. 1 ಅಂಕಗಳು ಬರುತ್ತಾ ಇದೆ. ಅದು ಅರಿಯಡಕ ತಂಡಕ್ಕೆ. ಶ್ರೀ ದುರ್ಗಾ ಅರಿಯಡಕ Yes, rider. Anti-cross, single point. Rider say.
2 ಈಚ್, 2 ಅಂಕಗಳ ಸಮಬಲದ ಹೋರಾಟ. ಬೋನಸ್ ಮುಖೇನ 1 ಅಂಕದ ಸೇರ್ಪಡೆ. 3-2 ಇನ್ ಫೇವರ್ ಆಫ್ ಶ್ರೀ ದುರ್ಗಾ ಅರಿಯಡಕ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 3-2 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗಾ. ದ್ವಿತೀಯಾರ್ಧ 3-2 ಮುನ್ನಡೆಯೊಂದಿಗೆ ಮುಂದೆ ಸಾಗ್ತಾ ಇದೆ. 62 ಕೆಜಿ ವಿಭಾಗದಲ್ಲಿ ನೋಂದಾವಣೆಯನ್ನು ಮಾಡಿರುವ ತಂಡಗಳಿಗೆ ಮತ್ತೆ ಎಚ್ಚರಿಕೆಯನ್ನ ನೀಡುತ್ತಾ ಇದ್ದಾವೆ. ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳದ ತಂಡಗಳು ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಮತ್ತೊಂದು ಅದ್ಭುತ ಟ್ಯಾಕಲ್ ಮುಖೇನ 1 ಅಂಕದ ಸೇರ್ಪಡೆ ಶ್ರೀ ದುರ್ಗಾ ಅರಿಯಡಕ ತಂಡಕ್ಕೆ. ಕೂಟದ ಬಲಿಷ್ಠ ತಂಡವಾಗಿ ಶಿಸ್ತುಬದ್ಧ ಆಟದೊಂದಿಗೆ ಈ ಪಂದ್ಯಾಟದಲ್ಲಿ ನಿಧಾನವಾಗಿ ಅಂಕಗಳನ್ನ ಏರಿಸ್ತಾ ಇದೆ ಶ್ರೀ ದುರ್ಗಾ ಅರಿಯಡಕ 4-2 ಅಂಕಗಳ ಮುನ್ನಡೆಯೊಂದಿಗೆ. ಸೊ ಅಭಿಮನ್ಯು ತಂಡ ಕೂಡ ಈ ಹಿಂದಿನ ಯರಾಹ ಹಿಡಿಯುವ ಪ್ರಯತ್ನಗಳಿತ್ತು. ಸರಿಯಾದ ಹಂತದಲ್ಲಿ ಕ್ಯಾಚ್ ಬೀಳದೇ ಇರುವ ಪರಿಣಾಮ 2 ಅಂಕಗಳು ಇದು ರಾಳಿ ತಂಡದ ಖಾತೆಗೆ ಜಮೆಯಾಗ್ತಾ ಇದೆ. 6-2 4 ಅಂಕಗಳ ಮುನ್ನಡೆ. ದ್ವಿತೀಯಾರ್ಧದ ಪ್ರಥಮ ಸಮಯದ ಕೋರಿಕೆ 6-2 4 ಅಂಕಗಳ ಮುನ್ನಡೆ. 6-2 4 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡಕ. ಸೊ ಮತ್ತೆ ಅಭಿಮನ್ಯು ಬಿ ತಂಡದ ಕಡೆಯಿಂದ ಜೆರ್ಸಿ ನಂಬರ್ 12 ವಿಜಯ್ ಬೋನಸ್ಗೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಸೆಲ್ಫ್ ಔಟ್. 1 ಅಂಕದ ಸೇರ್ಪಡೆ ಶ್ರೀ ದುರ್ಗಾ ಅರಿಯಡಕ ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಗಳನ್ನು ತರುವ ಪ್ರಯತ್ನಗಳು ಸಾಗಿದೆ. 1 ಅಂಕದ ಸೇರ್ಪಡೆ ಬಹುತೇಕ ಖಚಿತ. ಆಲೌಟ್ ಬಿದ್ದಿಯಲ್ಲಿ ತಿಂಗಳಾಡಿ ಬಿ. 8-2 6 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಶ್ರೀ ದುರ್ಗಾ ಅರಿಯಡಕ. ಮತ್ತೆ 3 ಅಂಕಗಳು ಬರುವ ಸಾಧ್ಯತೆಗಳಿದೆ ಅಭಿಮನ್ಯು ತಿಂಗಳಾಡಿ ಬಿ ತಂಡಕ್ಕೆ. ಸೊ 62 ಕೆಜಿ ವಿಭಾಗದ ತಂಡಗಳ ಗಮನಕ್ಕೆ ಈಗಾಗಲೇ 3 ಪಾಯಿಂಟ್ಸ್ ಮತ್ತೆ 3 ಅಂಕದ ಸೇರ್ಪಡೆಯೊಂದಿಗೆ ಸ್ಕೋರ್ ಬೋರ್ಡ್ ಬೆಳೀತಾ ಇದೆ. 11-2 9 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡಕ. ಲಾಸ್ಟ್ 3 ಮಿನಿಟ್ಸ್ ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷ ಮತ್ತೆ 2 ಅಂಕಗಳು ಖಚಿತ ಆಗಿದೆ. 13-2 11 ಅಂಕಗಳ ಮುನ್ನಡೆ ಕಾಣಬೇಕಾಗಿದೆ. ಸುಲಭವಾಗಿ ಅಂಕಗಳನ್ನು ತರಬಲ್ಲರೆ ದೈತ್ಯ ಕಾಯ ಇದೆ. ಅಂಕಗಳನ್ನ ತರುವ ಪ್ರಯತ್ನಗಳನ್ನ ಮಾಡಿದ್ದೆ. ಆದರೆ ಇಲ್ಲಿ ಬಹಳ ಅದ್ಭುತವಾಗಿ ಟ್ಯಾಕಲ್ ಆಗಿದೆ. 1 ಅಂಕಗಳು ಬೋನಸ್ ಮುಖೇನ, ಅದೇ ರೀತಿ 1 ಟ್ಯಾಕಲ್ ಮುಖೇನ. That's 14-4.
14-4 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡಕ. ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಕೆಯೂರು ವಿರುದ್ಧವಾಗಿ ಅಭಿಮನ್ಯು ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಶ್ರೀದುರ್ಗ ಕೆಯೂರು ವಿರುದ್ಧವಾಗಿ ಅಭಿಮನ್ಯು ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿಸಿಕೊಳ್ಳುತ್ತಾ ಇದ್ದಾವೆ. ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಕೆಯೂರು ವಿರುದ್ಧವಾಗಿ ಅಭಿಮನ್ಯು ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ನೋಂದಾವಣಿಯನ್ನ ಮಾಡಿರುವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತೂಕ ದೃಢೀಕರಣವನ್ನ ಮಾಡಿಕೊಳ್ಳಿ. ಎಕ್ಸಾಕ್ಟ್ 12 ಗಂಟೆ ಆಗಿದೆ. ಶುಭ ಸುದ್ದಿ ಇದೆ. ಅದೇ ರೀತಿ ಶ್ರೀಯುತ ಆಸಿಫ್ ತಂಬುತಡಕ ಮಾನ್ಯ ರೆಫ್ರಿ ಬೋರ್ಡ್ ಅಧ್ಯಕ್ಷರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಂತಿಮ ಪಟ್ಟಿಯನ್ನ ಸಿದ್ಧಗೊಳಿಸುವಂತೆ ವಿನಂತಿಸಿಕೊಳ್ಳುತ್ತಾ ಪಂದ್ಯಾಟವನ್ನ ಮುಂದುವರಿಸ ಅಂತಿಮ ನಿಮಿಷದತ್ತ ಈ ಪಂದ್ಯಾಟ ಸಾಗ್ತಾ ಇದೆ. ಬಹುತೇಕ ಶ್ರೀದುರ್ಗ ಅರಿಯಡಕ ಈ ಪಂದ್ಯಾಟದಲ್ಲಿ ವಿಜಯದೊಂದಿಗೆ ಫೈನಲ್ಗೆ ಲಗ್ಗೆ ಇಡುವಂತದ್ದು ಖಚಿತ ಆಗಿದೆ. ಮತ್ತೊಂದು ಅಂಕದ ಸೇರ್ಪಡೆ. ಫೈನಲ್ಗೆ ಒಂದು ಹೆಜ್ಜೆ ಹಿಂಬದಿಯಲ್ಲಿದೆ ಶ್ರೀದುರ್ಗ ಅರಿಯಡಕ. ಮತ್ತೊಂದು ಅಂಕದ ಸೇರ್ಪಡೆ. ಬಹುತೇಕ ಫೈನಲ್ ಹಾದಿ ಸುಗಮ ಆಗಿದೆ ಶ್ರೀದುರ್ಗ ಅರಿಯಡಕ ತಂಡದ ಕಡೆಯಿಂದ. Last 1 minute for full time. Scoreboard 14-4. 14-4 ಮುನ್ನಡೆಯಲ್ಲಿ ಅರಿಯಡಕ. ಶ್ರೀದುರ್ಗ ಅರಿಯಡಕ ಫೈನಲ್ಗೆ ಲಗ್ಗೆಯನ್ನ ಇಡುತ್ತಾ ಇದೆ. ಮತ್ತೆ 3 ಅಂಕದ ಸೇರ್ಪಡೆಯೊಂದಿಗೆ ಮುನ್ನಡೆಯ ಗತಿಯನ್ನ ಮತ್ತೆ ವಿಸ್ತರಿಸಿಕೊಳ್ಳುತ್ತಿದೆ. ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಕೆಯೂರು ವಿರುದ್ಧವಾಗಿ ಅಭಿಮನ್ಯು ಎ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆ. 62 ಕೆಜಿ ವಿಭಾಗದ ಅಂತಿಮ ಪಟ್ಟಿಯನ್ನ ಆಸಿಫ್ ತಂಬುತಡ್ಕ ಇವರೇ ನೀವು ಮುನ್ನಡೆಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಅಭಿನಂದನೆಗಳು ಶ್ರೀದುರ್ಗ ಅರಿಯಡಕ ತಂಡಕ್ಕೆ. ಫೈನಲ್ಗೆ ಲಗ್ಗೆಯನ್ನ ಇಟ್ಟಿದ್ದೀರಿ. ಅಭಿಮನ್ಯು ಎ ವಿರುದ್ಧವಾಗಿ ಶ್ರೀದುರ್ಗ ಕೆಯೂರು ತಂಡಗಳು ಕಬಡ್ಡಿ ಅಂಕಣವನ್ನ ಪ್ರವೇಶಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯರೇ, ಯುವ ರಂಗ ಕೆದಂಬಾಡಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಯುವರಂಗ ಟ್ರೋಫಿ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ 2023 ಈ ಕಾರ್ಯಕ್ರಮದ ಪ್ರಯುಕ್ತ ವೇದಿಕೆಯ ಲೈಟ್ ಅನ್ನು ಆನ್ ಮಾಡಬೇಕು. ಯುವರಂಗ ಕೆದಂಬಾಡಿ ಇದರ ಮಾನ್ಯ ಅಧ್ಯಕ್ಷರಾಗಿರುವ ನಿತೇಶ್ ರಾಯ್ ಕೋರಂಗ ಇವರ ಹುಟ್ಟು ಹಬ್ಬ ಈಗ 12 ಗಂಟೆಗೆ ಸರಿಯಾಗಿ. ವಯಸ್ಸು ಗೊತ್ತಿಲ್ಲ, ನಾವು ಕೇಳುವುದಿಲ್ಲ, ಆದ್ರೆ ಎಲ್ಲರೂ ಒಂದು ಎದ್ದು ನಿಂತುಕೊಂಡು ಸರ್ವರು ಈ ಕಾರ್ಯಕ್ರಮದ ಸಂಘಟಕರಾಗಿರುವ ನಿತೇಶ್ ಇವರಿಗೆ Happy birthday to you. Happy birthday to you. Happy birthday, happy birthday, and the sun burn tonight. Happy birthday to you. Happy birthday to you. Happy birthday, happy birthday, happy birthday to you. Happy birthday to
ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಿಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಎಸ್ 62 kg ವಿಭಾಗದ ಅಂತಿಮ ಪಟ್ಟಿಯನ್ನ ತಯಾರು ಮಾಡುವರೆ ಆಸಿಫ್ ತಂಬತ್ತಡಕ ಮಾನ್ಯ ರೆಫ್ರಿ ಬೋರ್ಡ್ ಅಧ್ಯಕ್ಷರು, ಅಂತೆಯೇ ವಿಜಿತ್ ಬೆಟ್ಟಂಪಾಡಿ ನಮ್ಮ ತೀರ್ಪುಗಾರರು ತೆರಳಿದ್ದಾರೆ. खेलों में ये खेल है यारों मेड इन इंडिया, इसको तुमने ट्राई नहीं किया तो क्या किया, छोड़ के सारी दुनियादारी आ जाओ मैदान में, सर चढ़ के अब बोलेगा कबड्डी मैनिया। कबड्डी 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 खेलों में ये खेल है यारों मेड इन इंडिया, इसको तुमने ट्राई नहीं किया तो क्या किया, छोड़ के सारी दुनियादारी आ जाओ मैदान में, सर चढ़ के अब बोलेगा कबड्डी मैनिया। कबड्डी 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 सात की दो टीमों में 14 डैशिंग डूड है, फुल टू एटीट्यूड में है, पंगा लेने का मूड है, 13 हफ्ते आंख गड़ा के देख चुका है इंडिया सारा, नेल फाइटिंग फाइनल पंगा छूट न जाए यारा। कबड्डी 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 Watch Vivo Pro Kabaddi Final Panga 23rd to 28th October at 7:30 p.m. on the Star Sports Network and Hotstar. Ready. खेलों में ये खेल है यारों मेड इन इंडिया, इसको तुमने ट्राई नहीं किया तो क्या किया, छोड़ के सारी दुनियादारी आ जाओ मैदान में, सर चढ़ के अब बोलेगा कबड्डी मैनिया। कबड्डी 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 सात की दो टीमों में 14 डैशिंग डूड है, फुल टू एटीट्यूड में है, पंगा लेने का मूड है, 13 हफ्ते आंख गड़ा के देख चुका है इंडिया सारा, नेल फाइटिंग फाइनल पंगा छूट। ಭಾಗವಹಿಸುವ ಸರ್ವ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತಂಡದ ನೋಂದಾವಣೆಯನ್ನು ಮುಗಿಸಿಕೊಳ್ಳಿ. ಇದು ಮತ್ತೆ ಮಗದೊಮ್ಮೆ ನಿಮ್ಮಲ್ಲಿ ಮನವಿ. ಎಸ್ ಆರಂಭಿಕ ಯಶಸ್ಸು ಅಭಿಮನ್ಯು ಎ ತಂಡದ ಕಡೆಯಿಂದ 1-0 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ಎ ಬಹಳ ಅದ್ಭುತವಾಗಿ ಡಿಫೆನ್ಸ್ ವಿಭಾಗದ ಬಲಿಷ್ಠ ತಂಡ ಅದು ಅಭಿಮನ್ಯು ಎ ಬಹಳ ಅದ್ಭುತವಾಗಿ ಹಿಂದಿನ ಪಂದ್ಯಾಟದಲ್ಲಿ ಆಟವನ್ನಾಡಿತ್ತು. ಅಂತಿಮ ಬ್ಲಾಕ್ ಕಬಡ್ಡಿಯ ಪರ್ಫೆಕ್ಟ್ ಸ್ಕಿಲ್ ಅನ್ನು ಪ್ರಯೋಗ ಮಾಡುತ್ತಾ ಇದೆ. 1 ಅಂಕದ ಸೇರ್ಪಡೆಯೊಂದಿಗೆ 1-2 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ಎ. ಆರಂಭಿಕ 2-0 ಅಂಕಗಳ ಮುನ್ನಡೆ, 2-0 ಅಂಕಗಳ ಮುನ್ನಡೆ ಅದು ಅಭಿಮನ್ಯು ಎ ತಂಡದ ಖಾತೆಯಲ್ಲಿ. 62 kg ವಿಭಾಗದಲ್ಲಿ ನೋಂದಾವಣೆಯನ್ನ ಮಾಡಿಕೊಂಡಿರುವ ಸರ್ವ ತಂಡಗಳ ಗಮನಕ್ಕೆ ಈ ಪಂದ್ಯಾಟದ ನಂತರ ಮಧ್ಯ ಬ್ರೇಕ್ ಇಲ್ಲ. ಈ ಪಂದ್ಯಾಟ ಫೈನಲ್ ಆದ ತಕ್ಷಣವೇ ಮೊದಲನೆಯ ಪಂದ್ಯಾಟ ಆರಂಭ ಆಗತ್ತೆ. ಸೊ ಅಂತಿಮ ಸಿದ್ಧತೆಯಲ್ಲಿರಿ.
ಪ್ರೇಕ್ಷಕ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾತ್ರಿ 12 ಗಂಟೆಗೂ ನಮ್ಮ ಜೊತೆ ಸಹಕಾರವನ್ನ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರ ಆಸೆಗೆ ನಿರಾಸೆ ಮಾಡಬಾರದು ಅನ್ನುವ ಕಾರಣಕ್ಕೋಸ್ಕರ ಫೈನಲ್ ಪಂದ್ಯಾಟದ ನಂತರ ಮತ್ತೆ ಅರ್ಧ ಗಂಟೆ ಮ್ಯೂಸಿಕ್ ಹಾಕಿ ಮತ್ತೆ ಪಂದ್ಯಾಟ ಆರಂಭ ಆಗತ್ತೆ ಅಂತ ಯಾವ ಚಿಂತೆಯಲ್ಲಿ ಕೂಡ ಇರಬೇಡಿ. ಖಂಡಿತ ಈ ಫೈನಲ್ ಮುಗಿದ ತಕ್ಷಣ ನಾವುಗಳು 62 kg ವಿಭಾಗದ ಪಂದ್ಯಾಟವನ್ನು ಆರಂಭ ಮಾಡುತ್ತೇವೆ. ಎಲ್ಲ ತಂಡಗಳು ಕೂಡ ತೂಕ ಪರಿಶೀಲನೆಯನ್ನ ಕಡ್ಡಾಯವಾಗಿ ಮುಗಿಸಿಕೊಳ್ಳಿ. ಅಫಿಷಿಯಲ್ ಟೈಮ್ ಔಟ್. 2-0 ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯಾಟ ಸಾಗಿ ಬರುತ್ತಿದೆ ಅಭಿಮನ್ಯು ಎ ತಂಡದ ಕಡೆಗೆ. 62 kg ವಿಭಾಗದಲ್ಲಿ ಈಗಾಗಲೇ 16 ತಂಡಗಳು ನೋಂದಾವಣೆಯನ್ನ ಮಾಡಿಕೊಂಡಿವೆ. 16 ತಂಡಗಳು ಕೂಡ ತೂಕ ಪರಿಶೀಲನೆಯನ್ನ ಈಗ ಮುಗಿಸಿಕೊಳ್ಳಬೇಕು. ಅಲ್ಲಿ ಸಾಕಷ್ಟು ಸಮಯಾವಕಾಶ ಇದೆ. ಸಂಘಟಕರು ಭಾರಿ ಒಳ್ಳೆಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸುಮಾರು 9 ಗಂಟೆಯಿಂದಲೇ ತೂಕ ಪರಿಶೀಲನೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸತತ 3 ಗಂಟೆಗಳು ಅವಕಾಶಗಳಿತ್ತು. ಅದನ್ನ ಬಳಸಿಕೊಳ್ಳುವ ಕೆಲಸವನ್ನ ಎಲ್ಲ ಆಟಗಾರರು ಕೂಡ ಮಾಡಬೇಕಾಗಿದೆ. 4 ಗಂಟೆಗೆ ನಮ್ಮ ಇನ್ವಿಟೇಷನ್ ಅಲ್ಲಿ ಪಂದ್ಯಾಟದ ಆರಂಭ ಅನ್ನುವ ಸೂಚನೆಯನ್ನ ಕೂಡ ಕೊಟ್ಟಿದ್ದೇವೆ. ಸುಮಾರು 8 ಗಂಟೆಯ ವಿಳಂಬದ ನಂತರ ನಾವು ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದೇವೆ. ಆದರೂ ತೂಕ ಪರಿಶೀಲನೆಯನ್ನ ನೀವು ಮಾಡಿಕೊಳ್ಳದೆ ಇದ್ರೆ ನೇರ ತಂಡಗಳ ಹೊಣೆ ಅದು ನಮ್ಮದಲ್ಲ. ಸಾಕಷ್ಟು ಸಮಯ ಅವಕಾಶವನ್ನ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಇದು ತೂಕ ಪರಿಶೀಲನೆಯ ಅವಧಿ. ಪ್ರವೇಶ ಶುಲ್ಕವನ್ನ ಕೊಟ್ಟ ತಕ್ಷಣ ತೂಕ ಪರಿಶೀಲನೆ ಅವಧಿ ಆರಂಭ ಆಗುತ್ತೆ. ಸಂಘಟಕರು ಈಗಾಗಲೇ ತೀರ್ಮಾನವನ್ನ ಹೇಳಿ ಆಗಿದೆ. ಯಾವುದೇ ಕಾರಣಕ್ಕೆ ತೂಕ ಪರಿಶೀಲನೆಗೆ ವಿಶೇಷ ಸಮಯವನ್ನ ನಿಗದಿ ಮಾಡುವುದಿಲ್ಲ. ಈಗ ತೂಕ ಪರಿಶೀಲನೆಯ ಅವಧಿ ಎಲ್ಲ 16 ತಂಡಗಳು ಕೂಡ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ ಅನ್ನುವ ಕೋರಿಕೆ. ಪಂದ್ಯಾಟ ಮತ್ತೆ ಆರಂಭಗೊಳ್ಳುತ್ತಿದೆ. ಅದು 2-0 ಅಂಕಗಳ ಮುನ್ನಡೆಯೊಂದಿಗೆ. ಅಭಿಮನ್ಯು ಈ ಹಿಂದಿನ ಪಂದ್ಯಾಟದಲ್ಲಿ ಬಹಳ ಅತ್ಯುತ್ತಮ ಆಟವನ್ನ ಪ್ರಸ್ತುತಪಡಿಸಿ 10 ಅಂಕಗಳ ಮುನ್ನಡೆಯನ್ನ ಗಳಿಸಿಕೊಂಡಿತ್ತು. ಸತತ 2 ಸೂಪರ್ ರೈಡ್ಗಳನ್ನ ಬಿಟ್ಟುಕೊಟ್ಟ ಪರಿಣಾಮ ಗೋಲ್ಡನ್ ರೈಡ್ ಅಲ್ಲಿ ಜಯವನ್ನ ಗಳಿಸಬೇಕಾದ ಅನಿವಾರ್ಯತೆ ಇದೆ. ಆ ತಪ್ಪುಗಳು ಮತ್ತೆ ಆಗದ ರೀತಿಯಲ್ಲಿ ಬಹಳ ಅದ್ಭುತವಾಗಿ ತನ್ನ ಡಿಫೆನ್ಸ್ ವಿಭಾಗವನ್ನ ವ್ಯವಸ್ಥಿತವಾಗಿಡುವಂತ ಪ್ರಯತ್ನವನ್ನ ಮಾಡುತ್ತಾ ಇದೆ ಅಭಿಮನ್ಯು ಎ. ಅರ್ಹವಾಗಿ 2-0 ಅಂಕಗಳ ಮುನ್ನಡೆಯಲ್ಲಿದೆ ಅಭಿಮನ್ಯು ಎ. ಶ್ರೀದುರ್ಗ ಕೆಯ್ಯೂರು ತಂಡ ಆರಂಭಿಕ ಅಂಕಗಳನ್ನ ಪಡೆದುಕೊಳ್ಳುವುದಕ್ಕೆ ಸುಮಾರು 4 ನಿಮಿಷಗಳನ್ನ ಕ್ರಮಿಸುತ್ತಿದೆ. ಇನ್ನೂ ಕೂಡ ಖಾತೆಯನ್ನ ಓಪನ್ ಮಾಡಲಿಲ್ಲ. ಡಿಫೆನ್ಸ್ ವಿಭಾಗವು ಕೆಲಸವನ್ನ ಮಾಡಲಿಲ್ಲ. ರೈಡರ್ ವಿಭಾಗವು ಕೂಡ ಕೈ ಕೊಡ್ತಾ ಇದೆ. ಅನಿವಾರ್ಯವಾಗಿ ಶೂನ್ಯದಲ್ಲಿ ಮುಂದುವರಿತಾ ಇದೆ. 2-0 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ಎ ಅಂಕಗಳನ್ನ ತರುವ ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಶ್ರೀ ದುರ್ಗಾ ಕೆಯ್ಯೂರು 2-0 ಅಂಕಗಳ ಹಿನ್ನಡೆಯಲ್ಲಿ. ಮತ್ತೆ 2 ಅಂಕಗಳು ಅಭಿಮನ್ಯು ತಿಂಗಳಾಡಿ ಎ ತಂಡಕ್ಕೆ. ಆದರಣೀಯರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಾಂಜನೇಯ ಘಟಕ ತಿಂಗಳಾಡಿ 5ನೇ ವರ್ಷದ ಸ್ಥಾಪನಾ ದಿನ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರಥಮ ಬಾರಿಗೆ ಸೂರ್ಯ ಬೆಳಕಿನ 55 kg ವಿಭಾಗದ ಪುರುಷರ ಮುಕ್ತ ಪ್ರೋ ಮಾದರಿಯ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ. ಇದು ಹಿಂದೂ ಬಾಂಧವರಿಗಾಗಿ ಮಾತ್ರ. ದಿನಾಂಕ 12/3/2023 ಭಾನುವಾರ ಶ್ರೀ ಕ್ಷೇತ್ರ ದೇವಗಿರಿ ಭಜನಾ ಮಂದಿರ ತಿಂಗಳಾಡಿ. ಪ್ರಥಮ ಬಹುಮಾನ 5,023, ದ್ವಿತೀಯ 3,023 ಮತ್ತು ನಗದು, ತೃತೀಯ ಮತ್ತು ಚತುರ್ಥ 1,023 ಮತ್ತು ನಗದು. ಸ್ಕೋರ್ 4-3 ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ಎ.
4-3 ಇನ್ ಫೇವರ್ ಆಫ್ ತಿಂಗಳಾಡಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಾಂಜನೇಯ ಘಟಕ ತಿಂಗಳಾಡಿಯ ಈ 55 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಾಂಜನೇಯ ಘಟಕ ತಿಂಗಳಾಡಿ. ಅಂಕಗಳನ್ನ ತರುವ ಪ್ರಯತ್ನಗಳು 4-3. ಬಹುಶಃ ಈ ಹಿಂದಿನ ತಪ್ಪನ್ನ ಮತ್ತೆ ಮರುಕಳಿಸುತ್ತಿದೆ ಅಭಿಮನ್ಯು ಎ. ಬಿಟ್ಟುಕೊಟ್ಟರೆ ಸತತ 3 ಅಂಕಗಳನ್ನ ಬಿಟ್ಟುಕೊಟ್ಟುವ ಪರಿಪಾಠ ಅದು ಅಭಿಮನ್ಯು ಎ. ಈ ಹಿಂದಿನ ಪಂದ್ಯಾಟದಲ್ಲೂ ಸತತ 3 ಸೂಪರ್ ರೈಡ್ಗಳನ್ನ ಬಿಟ್ಟುಕೊಂಡಿದ್ದು. ಅಷ್ಟೇ ಅದ್ಭುತವಾಗಿ ಮತ್ತೊಂದು ಟ್ಯಾಕಲ್ ಅನ್ನ ಸಂಪಾದಿಸ್ತಾ ಇದೆ. 1 ಅಂಕದ ಸೇರ್ಪಡೆ. 6-3 6-3. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 6-3 ಅಂಕಗಳ ಮುನ್ನಡೆಯಲ್ಲಿ ಅಭಿಮನ್ಯು ಎ. ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಅರಿಯಡ್ಕ ಬಿ ತಂಡ ಫೈನಲ್ ಹಣಾಹಣಿಗೆ ತಯಾರಾಗಿರಬೇಕು. ಈಗಾಗಲೇ ಅಂತಿಮ ಪಟ್ಟಿ 62 ಕೆಜಿ ವಿಭಾಗದ್ದು ನಡೀತಾ ಇದೆ. ಉಪಸ್ಥಿತಿ ಇರುವ ಎಲ್ಲ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತೂಕ ಪರಿಶೀಲನೆಯನ್ನ ಮುಗಿಸಿಕೊಳ್ಳಿ. ಈಗಾಗಲೇ ತೂಕ ಪರಿಶೀಲನೆಯ ಪ್ರಗತಿ ನಮ್ಮ ವೇದಿಕೆಯ ಎಡಭಾಗದ ಪ್ರವೇಶ ದ್ವಾರದ ಪಕ್ಕದಲ್ಲಿ ನಡೀತಾ ಇದೆ. ಎಲ್ಲ ತಂಡಗಳ ಗಮನಕ್ಕೆ ತೂಕ ಪರಿಶೀಲನೆಯ ಅವಧಿ ಮೀರಿದರೆ ಅದಕ್ಕೆ ಹೊಣೆ ನಾವಲ್ಲ. ಆರು 3 ಮುನ್ನಡೆಯಲ್ಲಿ ಅಭಿಮನ್ಯು ತಿಂಗಳಾಡಿ ತಂಡ. ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಅರಿಯಡ್ಕ ಬಿ ತಂಡ ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಪುರುಷರ ವಿಭಾಗದ 62 ಕೆಜಿ ವಿಭಾಗದ ಮೊದಲನೆಯ ಪಂದ್ಯಾಟವನ್ನ ಈ ಸಂದರ್ಭದಲ್ಲಿ ನಾವು ಆರಂಭಿಸ್ತಾ ಇದ್ದೇವೆ. ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆಯನ್ನ ಕೊಟ್ಟು 5 ನಿಮಿಷಕ್ಕೆ 2 ತಂಡಗಳು ಕೂಡ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಸದಬಿಟ್ಟು ವಲಯ ಮಟ್ಟದ ಫೈನಲ್ ಪಂದ್ಯಾಟಕ್ಕೆ ವಿಶ್ರಾಂತಿಯ ಸಮಯದಲ್ಲೇ ಪುರುಷರ ವಿಭಾಗದ 62 ಕೆಜಿ ವಿಭಾಗದ ಪಂದ್ಯಾಟವನ್ನು ಆರಂಭ ಮಾಡುತ್ತಾ ಇದ್ದೇವೆ. ದಯವಿಟ್ಟು ಪ್ರಥಮ ಪಂದ್ಯಾಟಕ್ಕಾಗಿ ಅಂತಿಮ ಕರೆ ಬಂದ 5 ನಿಮಿಷದ ಒಳಗಾಗಿ ಈ ತಂಡಗಳು ತಕ್ಷಣ ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. ಎಸ್ 6-3 ದ್ವಿತೀಯಾರ್ಧ ಆರಂಭಗೊಂಡಿದೆ. ಪಡೆಕೊಂಡಿರುವ ಅಂಕಗಳನ್ನು ಉಳಿಸಿಕೊಳ್ಳುವ ಜಾಣ್ಮೆಯ ಆಟವನ್ನ ಅಭಿಮನ್ಯು ತಿಂಗಳಾಡಿ ಬೇಕಾದರೆ ನುಗ್ಗಿ ಬನ್ನಿ ಅನ್ನುವ ಸಂದೇಶವನ್ನ ನೀಡುತ್ತಾ ಇದೆ ಶ್ರೀದುರ್ಗ ಕೆಯೂರು ತಂಡಕ್ಕೆ. ಸಮಯವನ್ನ ನೋಡಿ ಆಟ ಮಾಡುವ ತಂತ್ರವನ್ನ ಪ್ರಸ್ತುತಪಡಿಸ್ತಾ ಇದೆ ಅಭಿಮನ್ಯು ತಿಂಗಳಾಡಿ. ಸಂಪೂರ್ಣ ಸಮಯವನ್ನ ಮುಗಿಸಿಕೊಂಡು ಯಾವ ತಂಡ ಡಿಫೆನ್ಸ್ ಅಲ್ಲಿ ಸ್ಟ್ರಾಂಗ್ ಇದೆ ಆ ತಂಡ ಆ ವಿಭಾಗದಲ್ಲಿ ತನ್ನ ಪರೀಕ್ಷೆಯನ್ನ ಮಾಡುತ್ತೆ. ಅದನ್ನೇ ಅಭಿಮನ್ಯು ಎ ತಂಡ ಕೂಡ ಮಾಡುತ್ತಾ ಇದೆ. 6-3 ಮುನ್ನಡೆ ಅಭಿಮನ್ಯು ಎ. ಎಲ್ಲ ತಂಡಗಳ ಗಮನಕ್ಕೆ ಈಗಾಗಲೇ ಹಿಮ ಬೀಳುವುದಕ್ಕೆ ಪ್ರಾರಂಭ ಆಗಿದೆ. ಅಂಕಣ ಜಾರಲಿಕ್ಕೆ ಮುನ್ಸೂಚನೆ ನೀಡುತ್ತಾ ಇದೆ. ಎಲ್ಲ 62 ಕೆಜಿ ವಿಭಾಗದ ತಂಡಗಳ ಗಮನಕ್ಕೆ ಆದಷ್ಟು ಬೇಗ ತೂಕವನ್ನ ಮುಗಿಸಿಕೊಳ್ಳಿ. ಸದಬಿಟ್ಟು ಆದಷ್ಟು ಬೇಗ ತೂಕವನ್ನ ಮುಗಿಸಿಕೊಳ್ಳಿ. ಥರ್ಡ್ ರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ. ಇಲ್ಲಿ ಔಟ್ ಆದರೆ ಫಲಿತಾಂಶ ಬದಲಾಗುವ ಸಾಧ್ಯತೆಗಳನ್ನ ಕೂಡ ಅಲ್ಲಗಳೆಯುವ ಹಾಗಿಲ್ಲ. ಎಸ್ ಇಲ್ಲಿ ಅಂಕಗಳು ಬೇಕಾಗಿದೆ. ಟ್ಯಾಕಲ್ ಕೂಡ ಬರಬೇಕಾಗಿದೆ. ಇಲ್ಲಿ 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 ಟ್ಯಾಕಲ್ ಕನ್ಫರ್ಮ್. 1 ಅಂಕದ ಸೇರ್ಪಡೆ ಶ್ರೀ ದುರ್ಗಾ ಕೆಯೂರು ತಂಡಕ್ಕೆ. 4-6 ದ್ವಿತೀಯ ಸಮಯದ ಕೋರಿಕೆ ಕೂಡ ಮುಕ್ತಾಯ ಆಗಿದೆ. ಶ್ರೀದುರ್ಗಕ್ಕೆ ಸರಿಯಾದ ಅವಕಾಶಗಳಿವೆ. ಥರ್ಡ್ ರೈಟ್ ಇಲ್ಲೂ ಕೂಡ ಟೈಮ್ ಔಟ್ ಓವರ್. ಎಸ್ ಪಂದ್ಯಾಟ ಆರಂಭ ಆಗ್ತಾ ಇದೆ. 6-4 ಥರ್ಡ್ ರೈಟ್. ಎಸ್ ಇಲ್ಲಿ ಮ್ಯಾಚ್ ಟೈ
ಮ್ಯಾಚ್ ಟೈ. ಮ್ಯಾಚ್ ಟೈಟ್. 6-6. 6-6 ಅವಕಾಶಗಳಿವೆ ಕೆಯ್ಯೂರು ತಂಡಕ್ಕೆ. ಶ್ರೀದುರ್ಗ ಕೆಯ್ಯೂರು ತಂಡ ಮತ್ತೆ ರಿಕವರಿ ಆಗ್ತಾ ಇದೆ. 4-3 ಅಂಕಗಳ ಅಂತರವನ್ನ ಕಳಕೊಳ್ತಾ ಇದೆ. ಅಭಿಮನ್ಯು ಎ ಈ ಹಿಂದಿನ ಪಂದ್ಯಾಟದಲ್ಲಿ ಮಾಡಿದ ತಪ್ಪನ್ನೇ ಈ ಪಂದ್ಯಾಟದಲ್ಲಿ ಮುಂದುವರಿಸಿದ ಪರಿಣಾಮ ಇವಾಗ ಮ್ಯಾಚ್ ಟೈ. ಇಲ್ಲೇ ರೈಡರ್ ಔಟ್, ಸಿಂಗಲ್ ಪಾಯಿಂಟ್. ಅಫಿಷಿಯಲ್ ಟೈಮ್ ಔಟ್. Official timeout. ಪಾಯಿಂಟ್. ಈಗ 2 ಅಂಕವಾ? ಸಾರಿ, ಒಂದ ರೈಟ್ ಔಟ್ ಅಲ್ಲ, ಸಿಂಗಲ್ ಪಾಯಿಂಟ್. ರೈಟ್ ಔಟ್, ಸಿಂಗಲ್ ಪಾಯಿಂಟ್. 7-6 ಇನ್ ಫೇವರ್ ಆಫ್ ಶ್ರೀದುರ್ಗ ಕೆಯ್ಯೂರು. ಮತ್ತೆ 3 ಅಂಕ. 10-6, 10-6, 4 ಅಂಕದ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯ್ಯೂರು. ಸಮಯದ ಕೋರಿಕೆ. 6-10 ಇನ್ ಫೇವರ್ ಆಫ್ ಶ್ರೀದುರ್ಗ ಕೆಯ್ಯೂರು. 4 ಅಂಕದ ಮುನ್ನಡೆಯಲ್ಲಿ ಶ್ರೀದುರ್ಗ ಕೆಯ್ಯೂರು. ಬಹುತೇಕ ಫೈನಲ್ಗೆ ಹಾದಿ ಸುಲಭವಾಗಿತ್ತು. ಅಲ್ಪ ಸ್ವಲ್ಪ ತಪ್ಪಿನೊಂದಿಗೆ 4 ಅಂಕಗಳ ಮುನ್ನಡೆಯನ್ನ ಕೆಯ್ಯೂರು ತಂಡಕ್ಕೆ ಬಿಟ್ಟುಕೊಟ್ಟಿದೆ. ಆಹಾ, ಮತ್ತೊಂದು ಟ್ಯಾಕಲ್. ತಾಂತ್ರಿಕ ದೋಷಗಳು ಕಾಣ ಸಿಗ್ತಾ ಇದೆ. ಪ್ರಕೃತಿಗೆ ಏನು ಮಾಡುವ ಹಾಗಿಲ್ಲ, ನಾವು ಅದರ ಜೊತೆ ಆಟವನ್ನು ಆಡಬೇಕಾಗಿದೆ. ಎಲ್ಲ 62 kg ವಿಭಾಗದ ತಂಡಗಳ ಗಮನಕ್ಕೆ ನೀವು ಲೇಟ್ ಮಾಡಿದ್ದೆ, ಆದರೆ 2 ಗಂಟೆ ಹೊತ್ತಿಗೆ ಖಂಡಿತ ಮತ್ತೆ ಅತಿ ಹೆಚ್ಚು ಹಿಮ ಬೀಳತ್ತೆ. ಈ ರೀತಿಯ ಜಾರು ಬಂಡಿ ಮತ್ತೆ ಕಾಣ ಸಿಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ತಂಡಗಳು ಕೂಡ ಕ್ಲಬ್ದ ಸಮಯಕ್ಕೆ ನೀವು ಅಂಕಣಕ್ಕೆ ಬಂದಿದ್ದೆ, ಆದರೆ ಆಹಾ, ಇದು ಅದ್ಭುತ ಟ್ಯಾಕಲ್. ಅದ್ಭುತ ಟ್ಯಾಕಲ್. ಆಹಾ, ಉತ್ತರ ಅದೇ ಉತ್ತರ. ಟ್ಯಾಕಲ್ಗೆ ಟ್ಯಾಕಲ್. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. 7-5, 5 ಅಂಕಗಳ ಮುನ್ನಡೆ. ಎಸ್, ಆಹಾ, ಟ್ಯಾಕಲ್, ಸಿಂಗಲ್ ಪಾಯಿಂಟ್. 8-12. Yes, 2 point. 14-8. ಬಹುತೇಕ ಶ್ರೀದುರ್ಗ ಕೆಯ್ಯೂರು ಫೈನಲ್ಗೆ ಲಗ್ಗೆ ಇಡುವಂತದ್ದು ಖಾತ್ರಿಯಾಗುತ್ತಿದೆ. ಇದು ಅಂತಿಮ ರೈಡ್ ಆಗುವಂತದ್ದು. ಅದೇ ರೀತಿ ಟ್ಯಾಕಲ್ ಕೂಡ ಆಗ್ತಾ ಇದೆ. ಪ್ರಥಮವಾಗಿ ಅದ್ಭುತ ಆಟವನ್ನ ದ್ವಿತೀಯಾರ್ಧದಲ್ಲಿ ಸಂಘಟಿಸಿದೆ ಶ್ರೀದುರ್ಗ ಕೆಯ್ಯೂರು. ಅರ್ಹವಾಗಿ ಫೈನಲ್ಗೆ ಲಗ್ಗೆಯನ್ನ ಇಡುತ್ತಾ ಇದೆ. ಶ್ರೀದುರ್ಗ ಕೆಯ್ಯೂರು ತಂಡದ ಗಮನಕ್ಕೆ 3 ನಿಮಿಷದ ವಿಶ್ರಾಂತಿಯ ಬಳಿಕ 2 ತಂಡಗಳು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು ಅನ್ನುವ ಕೋರಿಕೆ.
ಅನುರಾಗದ ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. DJ Nandu Tekam ग्राम जेंचरी मोबाइल नंबर 9098804720 ಶ್ರೀ ದುರ್ಗಾ ಅರಿಯಡ್ಕ ಮ್ಯಾಚ್ ನಂಬರ್ 4 ಸತ್ಯದೇವ ಇವರೇ ಒನ್ ಗೇಮ್ ಮಣಿ. ಈ ಮಣಿ ಆಡೋ ಅಖಾಡ ಬೇರೆ ಲೆವೆಲ್ ನಲ್ಲಿ ಇರಬೇಕು. ಈ ಮಣಿ ಮಾಡೋ ಎಲ್ಲಾ ಮೂವು ಫಾಸ್ಟ್ ಆಗಿರ್ಬೇಕು. ಈ ಮಣಿಗೆ ಗೆಲುವು ಬ್ರಹ್ಮಾಂಡವಾಗಿರ್ಬೇಕು. ಆದ್ರೆ ಹೇಗೆಂದ್ರೆ ರಮ್ಮಿ ಸರ್ಕಲ್ ನಲ್ಲಿದೆ ಮನಿ ಮಲ್ಟಿಪ್ಲೈಯರ್. ವಿನ್ನಿಂಗ್ ನ ಮಲ್ಟಿಪ್ಲೈ ಮಾಡಬಹುದು. ಒಂದೇ ಗೇಮ್ ನಲ್ಲಿ ಓಹ್ ಅಂತ ವಿನ್ ಮಾಡಬಹುದು. ಮತ್ತು ಮೊದಲನೆಯ ಪಂದ್ಯಾಟಕ್ಕೆ ಫೈನಲ್ ಕಾಲ್ DJ Nandu Tekam ಪಂಚಶ್ರೀ ಪಂಜಾಬರಾರಿಯೋ ಫ್ರೆಂಡ್ಸ್ ಗೆ ದರ್ಬಾಡಿಯೇ ಬನ್ನಿ ಫೈನಲ್ ಕಾಲ್ DJ Nandu Tekam Nandu Tekam ಎಷ್ಟು ಕೊಟ್ಟು ನಾವು ಮಾಡುತ್ತೇವೆ ಅದಕ್ಕೆ ಚಿಂತೆ ಮಾಡಬೇಡಿ ನೀವು. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ಕೆದಂಬಾಡಿ ಎ ಪ್ರವೇಶ ದ್ವಾರಕ್ಕೆ ಬನ್ನಿ. ನಾವೀಗಾಗಲೇ ಹೇಳಿದ್ದೇವೆ ತೂಕ ಆಗ್ಲಿಲ್ಲ ಅಂತ ಕಾರಣ ಕೊಡಬೇಡಿ. 9 ಗಂಟೆಯಿಂದ ತೂಕ ದೃಢೀಕರಣಕ್ಕೆ ಸಂಘಟಕರು ಕಾಯ್ತಾ ಇದ್ದಾರೆ. ಈಗಾಗಲೇ 3 ಗಂಟೆ ದಾಟಿದೆ. 3.5 ಗಂಟೆ ಟೈಮ್ ತೂಕಕ್ಕೆ ಕೊಟ್ಟಿದ್ದೇವೆ. ಒಂದು ವೇಳೆ ನೀವು ಈ ಟೈಮಿಗೆ ಬಾರದೇ ಇದ್ರೆ ಖಂಡಿತ ವಾಕ್ವರನ್ನ ನಡೆಯುತ್ತೇವೆ. ಸೊ ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ಕೆದಂಬಾಡಿ ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಫ್ರೆಂಡ್ಸ್ ಕೆದಂಬಾಡಿ This is the sound editing by AK Zambarkar from Palchit. ಬಳಬನ್ನಿ. ಪಂಚಶ್ರೀ ಪಂಜಾ ತಂಡದ ಕಪ್ತಾನರು ನೋಡಿ, ಹೊಳ್ಳ ಕ್ರಾಕರ್ಸ್ ಸೆಕೆಂಡ್ ಮ್ಯಾಚ್. ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಕೆದಂಬಾಡಿ ಬಿ.
ಸಡನ್ ಅತ್ತಣ್ಣ ನೋಡಿ, ನಾವು ಅರ್ಧ ಗಂಟೆ ಮುಂಚಿತವಾಗಿ ಹೇಳುತ್ತಾ ಇದ್ದೇವೆ, ಪಂದ್ಯಾಟವನ್ನು ಆರಂಭಿಸ್ತೇವೆ. ಸೊ ಮತ್ತೆ ನೀವು ಕಾರಣವನ್ನ ಕೊಡಬೇಡಿ, ನಾವು ಕರೀವಾಗ ನೀವು ಬರಬೇಕು. ಸಾಕಷ್ಟು ಸಮಯವನ್ನ ಕೊಟ್ಟಿದ್ದೇವೆ. 9 ಗಂಟೆಯಿಂದ ತೂಕ ದೃಢೀಕರಣ ನಡೀತಾ ಇದೆ. ಸ್ಲಾಟ್ಸ್ ಪ್ರಕ್ರಿಯೆಗೆ ಆದ ನಂತರ 3 ನಿಮಿಷದ ಟೈಮ್ ಕೊಡ್ತೇವೆ ಅಂತ ಹೇಳಿದ್ದೇವೆ. ನಾವು 10 ನಿಮಿಷ ಕಾಯ್ತಾ ಇದ್ದೇವೆ. ಸೊ ದಯವಿಟ್ಟು ನೀವು ಸಮಯದ ಸದುಪಯೋಗವನ್ನ ನೀವು ಮಾಡಿಕೊಡಬೇಕು, ನಿಮ್ಮನ್ನ ನೀವು ಪ್ರಶ್ನೆ ಮಾಡಬೇಕು. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ಕೆದಂಬಾಡಿ ಎ. ಹೊಳ್ಳ ಕ್ರಾಕರ್ಸ್ ಟೀಮ್ ಇದೆಯಾ? ಕ್ಯಾಪ್ಟನ್ ಪ್ಲೀಸ್. ಹೊಳ್ಳ ಕ್ರಾಕರ್ಸ್, ಹೊಳ್ಳ ಕ್ರಾಕರ್ಸ್ ಕ್ಯಾಪ್ಟನ್ ಇಲ್ಲಿ ಬನ್ನಿ. ಹೊಳ್ಳ ಕ್ರಾಕರ್ಸ್ ಕ್ಯಾಪ್ಟನ್ ಇಲ್ಲಿ ಬನ್ನಿ. ಮ್ಯಾಚ್ ನಂಬರ್ 3 ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ. ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ. 2 ತಂಡದ ಕಪ್ತಾನರು ಕೂಡ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ. बाजुओं में दम, धरती हिला देंगे हम. कबड्डी 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 कबड्डी. दे दना दल, बाजुओं में दम, धरती हिला देंगे हम. उठते कदम, शोले हैं हम, जलते अंगारे हैं हम. बच के तू रहना जरा रे, चीते आएंगे जो पकड़े झपट के. बच के तू रहना जरा रे, चीते आएंगे जो पकड़े झपट के. हाँ तुझ में दम तो आ बच के दिखा दे, तुझ में है दम तो आ लड़के दिखा दे. किसी को भी छोड़ेंगे ना हम. करके झपड़ करके अकड़ कबड्डी कबड्डी, करके झपड़ करके अकड़ कबड्डी कबड्डी. कबड्डी 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 कबड्डी. अफवाहों को रोके जो वो जंजीरें हैं कहाँ. बुद्धि है, बल है और साहस भी है वीरों का ये जहां. बेखौफ अफवाहों को रोके जो वो जंजीरें हैं कहाँ. बुद्धि है, बल है और साहस भी है वीरों का ये जहां. आंखों में जोश जगा के, खुद पर यकीन है तो बाजी लगा रे. आंखों में जोश जगा के. ಫ್ರೆಂಡ್ಸ್ ದೈಪಲ ಬೆಟ್ಟು ನೋಡಿ, ಫ್ರೆಂಡ್ಸ್ ದೈಪಲ ಬೆಟ್ಟುವಿನ ಕ್ಯಾಪ್ಟನ್ ಇಲ್ಲಿ ಬನ್ನಿ. ಫ್ರೆಂಡ್ಸ್ ದೈಪಲ ಬೆಟ್ಟು. ಫ್ರೆಂಡ್ಸ್ ದೈಪಲ ಬೆಟ್ಟು ಕ್ಯಾಪ್ಟನ್ ಪ್ಲೀಸ್. ನೋಡಿ, ಪಂಚಶ್ರೀ ಪಂಜಾ ಮತ್ತು ಫ್ರೆಂಡ್ಸ್ ಕ್ಲಬ್ ಕೆದಂಬಾಡಿ ಎ ಪ್ರವೇಶ ದ್ವಾರಕ್ಕೆ ಬನ್ನಿ.
ಸ್ವಾಗತಿಸ್ತಾ ಇದ್ದೇವೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಮ್ಯೂಸಿಕ್ ಆನ್. बाजुओं में दम, धरती हिला देंगे हम. कबड्डी 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 कबड्डी. बाजुओं में दम, धरती हिला देंगे हम. उठते कदम, शोले हैं हम, जलते अंगारे हैं हम. ಅಲ್ಲಿ ರಸ್ತೆಯಲ್ಲಿ ಗಾಡಿ ನಿಲ್ಲಿಸುವಂತರು ದಯವಿಟ್ಟು ತೆಗಿಬೇಕು. ಅಲ್ಲಿ KL ಬೈಕ್ ಇದೆ, ರೋಡಲ್ಲಿ 4 ಬೈಕ್ ಇದೆ, KL ರಿಜಿಸ್ಟ್ರೇಷನ್. ದಯವಿಟ್ಟು ಅದನ್ನ ಸೈಡ್ಗೆ ಹಾಕ್ಬೇಕು. ಮೈನ್ ರೋಡ್ ಅಲ್ಲಿ ಪಂದ್ಯಾಟದ ಮೈದಾನಕ್ಕೆ ಬರುವಂತಹ ರಸ್ತೆಯಲ್ಲಿ 4 ಬೈಕ್ ಪಾರ್ಕ್ ಮಾಡಿದ್ದಾರೆ. ದಯವಿಟ್ಟು ಆ ಬೈಕ್ ಅನ್ನು ಸೈಡ್ಗೆ ಹಾಕ್ಬೇಕು. बाजुओं में दम, धरती हिला देंगे हम. बाजुओं में दम, धरती हिला देंगे हम. उठते कदम, शोले हैं हम, जलते अंगारे हैं हम. बच के तू रहना जरा रे, चीते आएंगे जो पकड़े झपटके. बच के तू रहना जरा रे, चीते आएंगे जो पकड़े झपटके. हाँ तुझ में दम तो आ बच के दिखा दे, तुझ में है दम तो आ लड़के दिखा दे. ಫ್ರೆಂಡ್ಸ್, ದೈಪಲಬೆಟ್ಟು ವಿರುದ್ಧವಾಗಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜ ವಿಜೇಶ್ ಕುತ್ಲೂರು. ತಕ್ಷಣ ಸ್ಕೇಲ್ ಹತ್ರ ಬರಬೇಕು. ವಿಜೇಶ್ ಕುತ್ಲೂರು. ನೋಡಿ, ಯಾವ ತಂಡ ಮೊದಲು ಬರುತ್ತದೆ ನಾವು ತಕ್ಷಣ ವಾಕ್ವರ್ ಅನ್ನ ಕೊಡ್ತೇವೆ. ತೂಕ ಆಗದಕ್ಕೆ ನಾವು ಹೊಣೆ ಅಲ್ಲ. ಲೈಟ್ ಆನ್ ಮಾಡಿ.
They must know my voice is that of the goddess. इसको तुमने ट्राई नहीं किया तो क्या किया, छोड़ के सारी दुनिया तारी आ जाओ मैदान में, सर चल के अब बोलेगा कबड्डी में नहीं आ। कबड्डी 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 सात की दो टीमों में 14 डैशिंग ब्रूड है, फुल टू एटीट्यूड में पंगा लेने का मूड है। 13 हफ्ते आग गड़ा के देख चुका है इंडिया सारा, नेल फाइटिंग फाइनल पंगा चोट लगाएगा रा। कबड्डी 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 Watch Vivo Pro Kabaddi Final Panga 23rd to 28th. ಎಸ್ ಮ್ಯಾಚ್ ಆರಂಭಗೊಳ್ಳುತ್ತಾ ಇದೆ. ಶ್ರೀದುರ್ಗ ಕೆಯೂರು ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ವರ್ಸಸ್ ಕೆಯೂರು ಈ ತಂಡಗಳ ಮಧ್ಯೆ ಫೈನಲ್ ಹಣಾಹಣಿ. ಪ್ರಶಾಂತನ್ನ ಒಂದು ಲೈನ್ ಅಂಪೈರ್ ಅಲ್ಲಿ ಮಾಡ್ತೀರಲ್ಲ, ಎಸ್ ಇನ್ನೊಂದು ಕಡೆ ಅವರಿದ್ದಾರೆ. ಎಸ್ ಸೊ ನೀರಿನ ವ್ಯವಸ್ಥೆಗಳನ್ನ ಸಂಘಟಕರು 2 ಕೋಟಿ ಅಂಕಣದ ಹಿಂಭಾಗದಲ್ಲಿ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಶ್ರೀದುರ್ಗ ಕೆಯೂರು ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ತಂಡಗಳ ಮಧ್ಯೆ ನೇರ ಹಣಾಹಣಿ. 62 ಕೆಜಿ ವಿಭಾಗದ ಪಂದ್ಯಾಟದಲ್ಲಿ ತಂಡಗಳ ಗಮನ. ಆರಂಭಿಕ ಅಂಕಗಳು ಅರಿಯಡ್ಕ ತಂಡದ ಖಾತೆಗೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ಕೆದಂಬಾಡಿ, ಫ್ರೆಂಡ್ಸ್ ದೈಪಲಬೆಟ್ಟು ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ದೈಪಲಬೆಟ್ಟು ತಂಡಗಳ ಗಮನಕ್ಕೆ. ಆದಷ್ಟು ಬೇಗ ಪ್ರವೇಶ ದ್ವಾರದಲ್ಲಿ ಉಪಸ್ಥಿತರಿರಿ.
ಎಸ್ 62 ಕೆಜಿ ವಿಭಾಗದ ಎಲ್ಲ ತಂಡಗಳ ಗಮನಕ್ಕೆ ಇಬ್ಬನಿ ಬಹಳ ಜೋರಾಗಿ ಬೀಳುತ್ತಾ ಇದೆ. ಎಲ್ಲ ತಂಡಗಳಿಗೂ ಕೂಡ ಇದರ ಪ್ರಭಾವ ಬೀಳುತ್ತೆ. ಸ್ವಾನಿಟ್ಟಿನಲ್ಲಿ 2 ಗಂಟೆ ದಾಟಿದ್ರೆ ಇನ್ನೂ ವೇಗವಾಗಿ ಮಳೆಯ ರೂಪದಲ್ಲಿ ಬೀಳುತ್ತೆ. ಸಹಜ ಪ್ರಕ್ರಿಯೆ, ಪ್ರಕೃತಿ ನಿಯಮ. ಸ್ವಾನಿಟ್ಟಿನಲ್ಲಿ ಎಲ್ಲ ತಂಡಗಳು ಕೂಡ ಕ್ಲಬ್ದ ಸಮಯಕ್ಕೆ ಬನ್ನಿ. ಆದಷ್ಟು ಬೇಗ 62 ಕೆಜಿ ವಿಭಾಗದ ಪಂದ್ಯಾಟಗಳನ್ನು ನಾವು ಆರಂಭಿಸಬೇಕು ಮತ್ತು ಮುಗಿಸಬೇಕು. ಇದು ಎಲ್ಲ ಆಟಗಾರರ ಒಳಿತಿಗಾಗಿ. ಸೊ ದಯವಿಟ್ಟು ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಮತ್ತು ಫ್ರೆಂಡ್ಸ್ ಕ್ಲಬ್ ಕೆದಂಬಾಡಿ, ಫ್ರೆಂಡ್ಸ್ ದೈಪಲಬೆಟ್ಟು ಎಸ್ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಬನ್ನಿ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಮತ್ತು ಫ್ರೆಂಡ್ಸ್ ದೈಪಲಬೆಟ್ಟು ತಂಡದ ಕಪ್ತಾನರೇ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕಪ್ತಾನರು ಮತ್ತು ಫ್ರೆಂಡ್ಸ್ ದೈಪಲಬೆಟ್ಟು ತಂಡದ ಕಪ್ತಾನರೇ ಪ್ಲೀಸ್ ಕ್ಯಾಪ್ಟನ್ ದಯವಿಟ್ಟು ನಾಣ್ಯ ಚಿಮ್ಮುವಿಕೆಗೆ ಇತ್ತ ಕಡೆ ಬನ್ನಿ. 1-1 ಅಂಕಗಳ ಸಮಬಲದ ಹೋರಾಟ ಅರಿಯಡ್ಕ ವರ್ಸಸ್ ಕೆಯೂರು. ಎಸ್ ಫ್ರೆಂಡ್ಸ್ ದೈಪಲಬೆಟ್ಟು ತಂಡದ ಕಪ್ತಾನ ನನ್ನ ಜೊತೆ ಉಪಸ್ಥಿತರಿದ್ದಾರೆ. ಸೊ ದಯವಿಟ್ಟು ಪಂಚಶ್ರೀ ಪಂಜದ ಕಪ್ತಾನರೇ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಎಸ್ 2 ತಂಡದ ಕಪ್ತಾನರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸ್ವಾಗತಿಸ್ತಾ ಇದ್ದೇವೆ. ಪುತ್ತೂರು ತಾಲೂಕು ರೆಫ್ರಿ ಬೋರ್ಡ್ ಅಧ್ಯಕ್ಷರಾಗಿರುವ ಶ್ರೀಯುತ ಆಸಿಫ್ ತಂಬತಡ್ಕ ಇವರು ನಾಣ್ಯ ಚಿಮ್ಮುವಿಕೆಯನ್ನ ನೆರವೇರಿಸ್ತಾ ಇದ್ದಾರೆ. ಎಲ್ಲ 18 ತಂಡಗಳಲ್ಲಿ ಒಂದು ಮನವಿ. ಸೊ ದಯವಿಟ್ಟು ಈ ಬನ್ನಿ ಇವಾಗಲೇ ಜಾರುತ್ತಾ ಇದೆ. ಸೊ ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಈ ಪಂದ್ಯಾಟವನ್ನು ನಾವು ಆರಂಭ ಮಾಡಬೇಕಾಗಿದೆ. ಇದು ಫೈನಲ್ ಹಣಾಹಣಿ. 1-1 ಸಮಬಲ. ಸೊ ಈಚ್ 1 ಪಾಯಿಂಟ್ ಟು ಈಚ್. 2 ಅಂಕಗಳ ಸಮಬಲದ ಹೋರಾಟ. ನೆಕ್ಸ್ಟ್ ಥರ್ಡ್ ರೈಡ್ 2 ಈಚ್. ನೋಡಿ, ಹೊಲ್ಲಾ ಕ್ರಾಕರ್ಸ್ ದರೇಶ್ ಹೊಳ್ಳಾರವರೇ ಉಪಸ್ಥಿತರಿದ್ರೆ ಒಮ್ಮೆ ಬನ್ನಿ. ಹೊಳ್ಳಾ ಕ್ರಾಕರ್ಸ್ ಇದರ ಮಾಲಕರು ದರೇಶ್ ಹೊಳ್ಳ, ಒಮ್ಮೆ ಇಲ್ಲಿ ಬರಬೇಕು ಸರ್. ಹೊಳ್ಳಾ ಕ್ರಾಕರ್ಸ್ ಇದರ ಮಾಲಕರಾಗಿರುವ ದರೇಶ್ ಹೊಳ್ಳ ಇವರು ಒಮ್ಮೆ ಮೈಕ್ ಪಾಯಿಂಟ್ ಬಳಿ ಬನ್ನಿ ಅನ್ನುವ ಕೋರಿಕೆ. ಸೊ ಅದೇ ರೀತಿ ಕಟ್ಟೆ ಫ್ರೆಂಡ್ಸ್ ಮಲ್ಯ, ಶ್ರೀದುರ್ಗ ಅರಿಯಡಕ. ಮ್ಯಾಚ್ ನಂಬರ್ 3 ಕಟ್ಟೆ ಫ್ರೆಂಡ್ಸ್ ಮಲ್ಯ, ಶ್ರೀದುರ್ಗ ಅರಿಯಡಕ. ನೋಡಿ, ಕಟ್ಟೆ ಫ್ರೆಂಡ್ಸ್ ಮಲ್ಯ ಮತ್ತು ಶ್ರೀದುರ್ಗ ಅರಿಯಡಕ ತಂಡದ ಕ್ಯಾಪ್ಟನ್ ಪ್ಲೀಸ್ ಒಮ್ಮೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಕಟ್ಟೆ ಫ್ರೆಂಡ್ಸ್ ಮಲ್ಯ ಕ್ಯಾಪ್ಟನ್ ಪ್ಲೀಸ್. ಕಟ್ಟೆ ಫ್ರೆಂಡ್ಸ್ ಮಲ್ಯ ತಂಡದ ಕಪ್ತಾನರು ಒಮ್ಮೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಕಟ್ಟೆ ಫ್ರೆಂಡ್ಸ್ ಮಲ್ಯ. ಹಾ, ಆಂಟಿ ಕ್ರಾಸ್ ರೈಟ್ ಸೈಡ್ ಸಿಂಗಲ್ ಪಾಯಿಂಟ್. 4-3 ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡಕ. Spread your wings and fly, go!
ಫೋರ್ತ್ ಮ್ಯಾಚ್ ಕ್ಯಾಪ್ಟನ್ ಸತ್ಯದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೊಡಿ ಬಿ ಅನ್ನೋಂತೆ ಸೌಂಡ್ ಕೊರ್ಲಿ ಸೌಂಡ್ ಹಾಲು ಹಾಲು ಸತ್ಯದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೊಡಿ ಬಿ ತಂಡಗಳು ತಕ್ಷಣ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಮ್ಯಾಚ್ ನಂಬರ್ 4 ಸತ್ಯದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೊಡಿ ಬಿ. ಮ್ಯಾಚ್ ನಂಬರ್ 1 to 18 18 ತಂಡಗಳ ಗಮನಕ್ಕೆ ನೀವು ಆದಷ್ಟು ಬೇಗ ತೂಕವನ್ನ ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು 5 ನಿಮಿಷಗಳಲ್ಲಿ ಎಕ್ಸಾಕ್ಟ್ 1 ಗಂಟೆಗೆ ತೂಕದ ಪರಿಶೀಲನೆ ಅಲ್ಲಿ ಕೊನೆಯಾಗುತ್ತೆ. ಸೊ ದಯವಿಟ್ಟು ಸಂಘಟಕರೇ 1 ಗಂಟೆ ನಂತರ ಯಾವ ತಂಡವನ್ನು ತೂಕ ಮಾಡಬೇಡಿ. ಇನ್ನು 5 ನಿಮಿಷ ಮಾತ್ರ ಅವಕಾಶ. ಯಾವುದೇ ತಂಡ ತೂಕ ಮಾಡಲಿಕ್ಕೆ ಬಾಕಿ ಇದ್ರೆ 5 ನಿಮಿಷ, 5 ನಿಮಿಷದ ನಂತರ ಆ ತೂಕದ ಪರಿಶೀಲನೆ ಮುಕ್ತಾಯ ಆಗತ್ತೆ. ಸೊ ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಬೇಕು. ನೋಡಿ, 3 ತಂಡಗಳು ತೂಕವನ್ನ ಮಾಡಿಕೊಳ್ಳಿಲ್ಲ. ತಂಡದ ಗಮನಕ್ಕೆ ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಸ್ಕೋರ್ 4-3 ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡೆಕ. ನೋಡಿ ಇನ್ನು ನೋಡಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ನೀವು ತೂಕ ಮಾಡಲಿಲ್ಲ, 1 ಗಂಟೆಗೆ ತೂಕ ತೆಗಿತಾರೆ ಅಲ್ಲಿಂದ. ಸೊ ಮತ್ತೆ ಬಂದು ತೂಕ ಮಾಡಿ ಅಂತ ಕೇಳಿದೆ, ನಾವು ಹೊಣೆ ಅಲ್ಲ. ಇದು ಸಂಘಟಕರ ತೀರ್ಮಾನ. ಎಲ್ಲ ತಂಡದ ಗಮನಕ್ಕೆ 1 ಗಂಟೆ ಕರೆಕ್ಟ್ 5 ನಿಮಿಷ ತೂಕದ ದೃಢೀಕರಣಕ್ಕೆ ಅವಕಾಶ, ಆಮೇಲೆ ಅಲ್ಲಿಂದ ಸಂಘಟಕರು ತೆಗಿತಾರೆ. ಎಕ್ಸಾಕ್ಟ್ 1 ಗಂಟೆಗೆ ನಾನು ಅನೌನ್ಸ್ ಮಾಡುತ್ತೇನೆ, ಆಮೇಲೆ ತೂಕಕ್ಕೆ ಬರಬೇಡಿ. ಅದ್ಭುತವಾದ ಟ್ಯಾಕಲ್, 1 ಅಂಕದ ಸೇರ್ಪಡೆ. 5-3 ಥರ್ಡ್ ರೈಡ್. 4 ಅಂಕಗಳ ಸಮಬಲದ ಹೋರಾಟ. ಒಂದು ವೇಳೆ ಟೈ ಆದ್ರೆ ಗೋಲ್ಡನ್ ರೈಡ್. ನೋಡಿ, ಮಹಾಲಿಂಗೇಶ್ವರ ಪುತ್ತೂರು ಮತ್ತು ಬಿಕೆ ಬಾಯ್ಸ್ ಬಂಗಾರ ಕೋಡಿ ಬಿ 2 ತಂಡಗಳು ಎ ಮತ್ತು ಬಿ. ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ಮತ್ತು ಬಿ, ಮಹಾಲಿಂಗೇಶ್ವರ ಪುತ್ತೂರು ತಂಡಗಳು ತೂಕ ದೃಢೀಕರಣ ಮಾಡಿಕೊಳ್ಳಿಲ್ಲ. ಇನ್ನು 3 ನಿಮಿಷ ಕಾಲಾವಕಾಶ ಇದೆ, ಆಮೇಲೆ ತೂಕಕ್ಕೆ ಅವಕಾಶ ಇಲ್ಲ. ಫೈವ್ ಫೋರ್ ಇನ್ ಫೇವರ್ ಆಫ್ ಶ್ರೀದುರ್ಗ ಅರಿಯಡೆಕ. ನೋಡಿ, ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ಮತ್ತು ಬಿ, ಮಹಾಲಿಂಗೇಶ್ವರ ಪುತ್ತೂರು ಈ 3 ತಂಡಗಳು ತೂಕ ದೃಢೀಕರಣ ಮಾಡಲಿಲ್ಲ. ಈ ತಂಡದ ಗಮನಕ್ಕೆ ಇನ್ನು 3 ನಿಮಿಷದಲ್ಲಿ ತೂಕ ಪರಿಶೀಲನೆ ಮುಕ್ತಾಯ ಆಗತ್ತೆ. ಮತ್ತೆ ತೂಕ ಪರಿಶೀಲನೆಯನ್ನ ನಾವು ಮಾಡೋದಿಲ್ಲ. ಮಾಡೋದಿದ್ರೆ ಇನ್ನು 3 ನಿಮಿಷದಲ್ಲಿ ಮಾಡ್ಕೊಳ್ಬೇಕು. ನೋಡಿ, ಬಂಗಾರ ಕೋಡಿ ಎ ಮತ್ತು ಬಿ, ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ಮತ್ತು ಬಿ, ಇದು ಅಂತಿಮ ನಿಮಿಷ. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. 5-4 ಇನ್ ಫೇವರ್ ಆಫ್ ಶ್ರೀದುರ್ಗ ಅರಿಯಡೆಕ. 1 ಅಂಕದ ಮುನ್ನಡೆಯಲ್ಲಿ ಅರಿಯಡೆಕ ತಂಡ. ಫಲಿತಾಂಶ ಯಾವ ಕಡೆಗೂ ಕೂಡ ಸಾಗಬಹುದು, ಅವಕಾಶಗಳಿವೆ. ಒಂದು ವೇಳೆ ಮ್ಯಾಚ್ ಟೈ ಆದ್ರೆ ಗೋಲ್ಡನ್ ರೈಡ್.
ವಲಯ ಮಟ್ಟದ ಎಲ್ಲ ತಂಡಗಳಿಗೂ ಕೂಡ ನಾವು ವಿಶೇಷವಾಗಿ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ. ಕಾರಣ ಆರಂಭದಿಂದ ಅಂತ್ಯದವರೆಗೂ ಕೂಡ ಕೊಟ್ಟಿವೆ. ಆ ನಿಟ್ಟಿನಲ್ಲಿ ಎಲ್ಲ ತಂಡಗಳಿಗೂ ಕೂಡ ವಿಶೇಷವಾಗಿ ಸಂಘಟಕರ ಪರವಾಗಿ ನಾವು ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ಬಹಳ ಸುಲಭವಾಗಿ ಅತ್ಯುತ್ತಮ ರೀತಿಯಲ್ಲಿ ವಲಯ ಮಟ್ಟದ ಪಂದ್ಯಾಟಗಳು ಯಶಸ್ವಿಯಾಗಿ ಮುಕ್ತಾಯವನ್ನು ಕಾಣ್ತಾ ಇದೆ. ಎಲ್ಲ ತಂಡಗಳ ಸಹಕಾರವನ್ನು ಸಲ್ಲಿಸಿಕೊಳ್ಳುತ್ತಾ 10 ತಂಡದ ನಾಯಕರು ಮತ್ತು ಸರ್ವ ಸದಸ್ಯರಿಗೂ ಕೂಡ ನಾವು ಸಂಘಟಕರ ಪರವಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇದು ಡೂ ಆರ್ ಡೈ. ಎಲ್ಲಿ ಅಂಕ ಬರದೇ ಇದ್ರೆ ಮ್ಯಾಚ್ ಮತ್ತೆ ಟೈ ಆಗುವ ಸಾಧ್ಯತೆಗಳಿದೆ. ಅಡ್ವಾನ್ಸ್ ಟ್ಯಾಕಲ್ ಥರ್ಡ್ ರೈಡ್. ಸಮಯದ ಕೋರಿಕೆ ಒಂದು ಥರ್ಡ್ ರೈಡ್ ಮುನ್ನಡೆ. ಎರಡು ಲೀಡ್ 6-4 6-4 ಪ್ರಥಮ ಪಂದ್ಯಾಟಕ್ಕೆ ಅಂತಿಮ ಕರೆ. ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ದೈಪಲ ಬಿಟ್ಟು ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಫಸ್ಟ್ ಮ್ಯಾಚ್ ಫೈನಲ್ ಕಾಲ್ 62 kg. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ದೈಪಲ ಬಿಟ್ಟು. इसको तुमने ट्राई नहीं किया तो क्या किया? छोड़ के सारी दुनियादारी आ जाओ मैदान में. सर चढ़ के अब बोलेगा कबड्डी Final call. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಫ್ರೆಂಡ್ಸ್ ಬಾಡಿ ಫ್ರೆಂಡ್ಸ್ ದೈಪಲ ಬಿಟ್ಟು ಕೊಳಬ. सात की 2 टीमों में 14 डैशिंग डूड है. फुल टू एटीट्यूड में है, पंगा लेने का मूड है. 13 हफ्ते आग गड़ा के देख चुका है इंडिया सारा. नेल बाइटिंग फाइनल पंगा छूट न जाए यारा. Watch Vivo Pro Kabaddi Final Panga 23rd to 28th October at 7:30 p.m. on the Star Sports Network. ಪ್ರೇಕ್ಷಕರೇ ಒಂದು ಚಪ್ಪಾಳೆಯನ್ನ ತಟ್ಟಬೇಕು. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಮತ್ತು ಫ್ರೆಂಡ್ಸ್ ಕೆನಪಾಡಿಯ ತಂಡಕ್ಕೆ ಕ್ಲಬ್ದ ಸಮಯಕ್ಕೆ ಬಂದಿದ್ದೀರಿ. ವಿಶೇಷ ಅಭಿನಂದನೆಗಳು ಫ್ರೆಂಡ್ಸ್ ದೈಪಲ ಬಿಟ್ಟು ಮತ್ತು ಪಂಚಶ್ರೀ ಪಂಜಾಬ್ ತಂಡಕ್ಕೆ. डैशिंग डूड है. फुल टू एटीट्यूड में है, पंगा लेने का मूड है. 13 हफ्ते आग गड़ा के देख चुका है इंडिया सारा. नेल बाइटिंग फाइनल पंगा छूट न जाए यारा. ಎಸ್ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಸ್ವಾಗತಿಸ್ತಾ ಇದ್ದೇವೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ತಂಡವನ್ನು. ಮ್ಯೂಸಿಕ್ ಆನ್. ಎಸ್ ತೀರ್ಪುಗಾರರು ಪಂದ್ಯಾಟವನ್ನು ಆರಂಭಿಸುವಂತೆ ಕೋರಿಕೆ.
ಸದಬಿಟ್ಟು ಸಂಘಟಕರು ನಾಣ್ಯ ಚಿಮ್ಮುವಿಕೆ ಆಗಿದೆ. ಸೊ ನೆಕ್ಸ್ಟ್ ಮ್ಯಾಚ್ ಹೊಳ್ಳ ಕ್ರ್ಯಾಕರ್ಸ್ ತಂಡದ ಕಪ್ತಾನರು ನಿಮಗೆ ವಾಕ್ವರ್ ಇದೆ. ಸೊ ಆ ನಿಟ್ಟಿನಲ್ಲಿ ಮ್ಯಾಚ್ ನಂಬರ್ 3 ಫೈನಲ್ ಕಾಲ್. ಕಟ್ಟೆ ಫ್ರೆಂಡ್ಸ್ ಮಲ್ಯ ಮತ್ತು ಶ್ರೀದುರ್ಗ ಅರಿಯಡ್ಕ ತಂಡಗಳ ಮಧ್ಯೆ ಮುಂದಿನ ಪಂದ್ಯಾಟ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಮ್ಯಾಚ್ ನಂಬರ್ 3 ಕಟ್ಟೆ ಫ್ರೆಂಡ್ಸ್ ಮಲ್ಯ ತಂಡದ ಕಪ್ತಾನರು ಹಾಗೂ ಶ್ರೀದುರ್ಗ ಅರಿಯಡ್ಕ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹೊಳ್ಳ ಕ್ರ್ಯಾಕರ್ಸ್ ತಂಡದ ಗಮನಕ್ಕೆ ಸೆಕೆಂಡ್ ಮ್ಯಾಚ್ ವಾಕ್ವರ್ ಇದೆ, ತಕ್ಷಣ ನೀವು ಬಂದು ಹೋಗಬೇಕು. ಅದೇ ರೀತಿ ಮ್ಯಾಚ್ ನಂಬರ್ 3 ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ 62 ಕೆಜಿ ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾಟ ಯುವರಂಗ ಟ್ರೋಫಿ 2023 ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಸಹಕಾರವನ್ನ ನೀಡಿದವರನ್ನ ಸ್ಮರಿಸುವ ಸಮಯ. ಪ್ರಥಮ ಬಹುಮಾನದ ನಗದು ಕೊಡುಗೆ 12,023 ಕೊಡುಗೆ ಸಿದ್ದರಾಮರೈ ಕೆದಂಬಾಡಿ ಗುತ್ತು ಪದ್ಮಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು. ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ ರೇಷ್ಮಾ ಉದಯ್ ಮಡಿಕೇರಿ ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ದ್ವಿತೀಯ ಬಹುಮಾನ ನಗದು 8,023 ಕೊಡುಗೆ ಜಿಸ್ಪಾ ಗ್ರೂಪ್ ದಂಬೆಕಾನ ಪ್ರಾಪರ್ಟೀಸ್ ಉಪಸ್ಥಿತರಿದ್ರೆ ದಯವಿಟ್ಟು ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು. ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದ ರಾಮಕೃಷ್ಣ ರೈ ಕುಕ್ಕುಂಜೋಡು ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ ಅನ್ನುವ ಕೋರಿಕೆ. ಅದೇ ರೀತಿ ತೃತೀಯ ಬಹುಮಾನ 4,023 ಕೊಡುಗೆ ಶ್ರೀಮತಿ ಮತ್ತು ಶ್ರೀ ಶಿವರಾಮಗೌಡ ಇದ್ಯಪ್ಪೆ ದಯವಿಟ್ಟು ಉಪಸ್ಥಿತರಿದ್ರೆ ವೇದಿಕೆಗೆ ಬನ್ನಿ, ನಮ್ಮ ಗೌರವವನ್ನ ಸ್ವೀಕರಿಸಿ. ಟ್ರೋಫಿ ಕೊಡುಗೆ ದಿವಂಗತ ಧರ್ಮಪಾಲ ಗೌಡ ಇದ್ಯಪ್ಪೆ ಇವರ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳ ಕೊಡುಗೆ ದಯವಿಟ್ಟು ಮನೆಯವರು ಉಪಸ್ಥಿತಿ ಇದ್ರೆ ಪಡೆದುಕೊಳ್ಳಿ ಅನ್ನುವ ಕೋರಿಕೆ. ಚತುರ್ಥ ಬಹುಮಾನ ನಗದು 4,023 ಕೊಡುಗೆ ಶ್ರೀಮತಿ ಮತ್ತು ಶ್ರೀ ಶಿವರಾಮ ರೈ ಕುಮ್ರಾ ದಯವಿಟ್ಟು ಉಪಸ್ಥಿತರಿದ್ರೆ ವೇದಿಕೆಗೆ ಬನ್ನಿ. ಅಂತೆಯೇ ಟ್ರೋಫಿ ಕೊಡುಗೆ ಯೋಗೇಶ್ ಕಾವು ಚಿಂತನಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಕಾವು ಉಪಸ್ಥಿತರಿದ್ರೆ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬನ್ನಿ, ವೇದಿಕೆಗೆ ಬನ್ನಿ ಅನ್ನುವ ಕೋರಿಕೆ. ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ, ಸವ್ಯಸಾಚಿ ಆಟಗಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದವರು ಸ್ಮರಣಕ್ಕೆ ಕೊಡುಗೆ ದಿವಂಗತ ಭವಾನಿ ಶಂಕರ ಗೌಡ ಇದ್ಯಪ್ಪೆ ಇವರ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳ ಕೊಡುಗೆ ದಯವಿಟ್ಟು ಉಪಸ್ಥಿತರಿದ್ರೆ ವೇದಿಕೆಗೆ ಬನ್ನಿ. ವಲಯ ಮಟ್ಟದ ಮ್ಯಾಟ್ ಅಂಕಣದ ಮುಕ್ತ ಕಬಡ್ಡಿ ಪಂದ್ಯಾಟದ ಪ್ರಥಮ ದ್ವಿತೀಯ ಬಹುಮಾನದ ಟ್ರೋಫಿ ಕೊಡುಗೆ ಮೇಘನಾ ಅರ್ತ್ ಮೂವರ್ಸ್ ಕೆದಂಬಾಡಿ ಉಪಸ್ಥಿತರಿದ್ರೆ ನಮ್ಮ ಪ್ರಾಯೋಜಕರು ವೇದಿಕೆಗೆ ಬನ್ನಿ ಮತ್ತು ನಮ್ಮ ಗೌರವವನ್ನ ಸ್ವೀಕರಿಸಿ ಅನ್ನುವ ಕೋರಿಕೆ. ಮುಂದಿನ ಪಂದ್ಯಾಟ ಹೊಳ್ಳ ಕ್ರ್ಯಾಕರ್ಸ್ ತಂಡದ ಗಮನಕ್ಕೆ ನಿಮಗೆ ವಾಕ್ವರ್ ಇದೆ. ಆ ನಿಟ್ಟಿನಲ್ಲಿ ಮ್ಯಾಚ್ ನಂಬರ್ 3 ಕಪ್ತಾನರು ಟ್ಯಾಕಲ್ ಆಗಿದೆ. ಪಂಚಶ್ರೀ ಖಾತೆಗೆ ಒಂದು ಅಂಕದ ಸೇರ್ಪಡೆಯಾಗುವುದರೊಂದಿಗೆ 3-2 ಮುನ್ನಡೆಯಲ್ಲಿ ಪಂಚಶ್ರೀ ಪಂಚ 3-2 ಇನ್ ಫೇವರ್ ಆಫ್ ಪಂಚಶ್ರೀ ಪಂಚ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 3 ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ತಂಡಗಳ ಗಮನಕ್ಕೆ. ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ನಾಣ್ಯ ಚಿಮ್ಮುವಿಕೆಗೆ ತಂಡದ ಕಪ್ತಾನರು ತಕ್ಷಣ ಮೈಕ್ ಪಾಯಿಂಟ್ ಬಳಿ ಬರಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಎಲ್ಲ ತಂಡಗಳ ಗಮನಕ್ಕೆ ನೀವು ಅಡ್ವಾನ್ಸ್ ಆಗಿ ನಾಣ್ಯ ಚಿಮ್ಮುವಿಕೆಗೆ ಕಡ್ಡಾಯವಾಗಿ ಬರಬೇಕು. ನೋಡಿ, ಯುವರಂಗ ಕೆದಂಬಾಡಿ ಸಾದರಪಡಿಸುತ್ತಿರುವ
ಕಬಡ್ಡಿ ಪಂದ್ಯಾಟದ ಪ್ರಾಯೋಜಕರ ಗಮನಕ್ಕೆ ಜಿಸ್ಪಾ ಗ್ರೂಪ್ ದಂಬೆಕಾನ ಪ್ರಾಪರ್ಟೀಸ್ ಇದರ ಮಾಲಕರು ಅಥವಾ ಸಿಬ್ಬಂದಿಗಳು ಉಪಸ್ಥಿತರಿದ್ರೆ ಸೊ ದಯವಿಟ್ಟು ವೇದಿಕೆಗೆ ಬನ್ನಿ. ಅಂತೆಯೇ ರಾಮಕೃಷ್ಣ ರೈ ಕುಕ್ಕುಂಜೋಡು ಸರ್ ಉಪಸ್ಥಿತಿದ್ರೆ ವೇದಿಕೆಗೆ ಬನ್ನಿ. ಶ್ರೀಮತಿ ಮತ್ತು ಶ್ರೀ ಶಿವರಾಮಗೌಡ ಇದ್ಯಪ್ಪೆ, ಅಮರ್ ರೈ ತಿಂಗಳಾಡಿ ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂತೆಯೇ ನಮ್ಮ ಪ್ರಾಯೋಜಕರಾಗಿರುವ ಶ್ರೀಮತಿ ಶಿವರಾಮಗೌಡ ಇದ್ಯಪ್ಪೆ, ಅದೇ ರೀತಿ ಧರ್ಮಪಾಲ ಗೌಡ ಇದ್ಯಪ್ಪೆ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳು ಉಪಸ್ಥಿತರಿದ್ರೆ ಸೊ ದಯವಿಟ್ಟು ವೇದಿಕೆಗೆ ಬನ್ನಿ ಅನ್ನುವ ಕೋರಿಕೆ. ಅದೇ ರೀತಿ ಶಿವರಾಮ ರೈ ಕುಂಬ್ರ, ಯೋಗೀಶ್ ಕಾವು ಚಿಂತನಾ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಕಾವು, ಉತ್ತಮ ದಾಳಿಗಾರ, ಉತ್ತಮ ಹಿಡಿತಗಾರ, ಸವ್ಯಸಾಚಿ ಆಟಗಾರರ ಪ್ರಶಸ್ತಿಯನ್ನ ಕೊಡಿಯಾಗಿ ನೀಡಿದ ಭವಾನಿ ಶಂಕರ ಇದ್ಯಪ್ಪೆ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳು. ಸೊ ನೀವು ಉಪಸ್ಥಿತರಿದ್ರೆ ವೇದಿಕೆಗೆ ಬನ್ನಿ ಅನ್ನುವ ಕೋರಿಕೆ. ಅದೇ ರೀತಿ ವಲಯ ಮಟ್ಟದ ಮ್ಯಾಟ್ ಅಂಕಣದ ಪ್ರಥಮ ಮತ್ತು ದ್ವಿತೀಯ ಟ್ರೋಫಿಯನ್ನ ನೀಡಿದ ಮೇಘನ ಹಾರ್ತ್ ಮೂವರ್ಸ್ ಕೆದಂಬಾಡಿ ಇದರ ಮಾಲಕರು ಅಥವಾ ಸಿಬ್ಬಂದಿಗಳು ಉಪಸ್ಥಿತರಿದ್ರೆ ನಮ್ಮ ಕಿರು ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಸದಬಿಟ್ಟು ನಮ್ಮ ಪ್ರಾಯೋಜಕರು ಉಪಸ್ಥಿತರಿದ್ರೆ ಒಮ್ಮೆ ವೇದಿಕೆಗೆ ಬನ್ನಿ, ಗೌರವವನ್ನ ಸ್ವೀಕರಿಸಿ ಅನ್ನುವ ಕೋರಿಕೆ. ಜಿಸ್ಪಾ ಗ್ರೂಪ್ ದಂಬೆಕಾನ ಪ್ರಾಪರ್ಟೀಸ್, ರಾಮಕೃಷ್ಣ ರೈ ಕುಕ್ಕುಂಜೋಡು, ಅದೇ ರೀತಿ ಶಿವರಾಮಗೌಡ ಇದ್ಯಪ್ಪೆ, ಧರ್ಮಪಾಲ ಗೌಡ ಇದ್ಯಪ್ಪೆ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳು, ಶ್ರೀಮತಿ ಮತ್ತು ಶ್ರೀ ಶಿವರಾಮ ರೈ ಕುಮ್ರಾ, ಅದೇ ರೀತಿ ಯೋಗೇಶ್ ಕಾವು, ಭವಾನಿ ಶಂಕರ ಗೌಡ ಇದ್ಯಪ್ಪೆ ಸ್ಮರಣಾರ್ಥ ಪತ್ನಿ ಮತ್ತು ಮಕ್ಕಳು, ವಲಯ ಮಟ್ಟದ ಪ್ರಥಮ ಮತ್ತು ದ್ವಿತೀಯ ಟ್ರೋಫಿಯನ್ನ ನೀಡಿದ ಮೇಘನ ಅರ್ತ್ ಮೂವರ್ಸ್ ಕೆದಂಬಾಡಿ. ಸೊ ದಯವಿಟ್ಟು ಉಪಸ್ಥಿತರಿದ್ರೆ ಒಮ್ಮೆ ವೇದಿಕೆಗೆ ಬನ್ನಿ, ನಮ್ಮ ಕಿರು ಗೌರವವನ್ನ ಸ್ವೀಕರಿಸಿ. 3-6 ಇನ್ ಫೇವರ್ ಆಫ್ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. 3 ಅಂಕಗಳ ಮುನ್ನಡೆಯೊಂದಿಗೆ ಪ್ರಥಮಾರ್ಧವನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಸೊ ಮ್ಯಾಚ್ ನಂಬರ್ 3 ಕಟ್ಟೆ ಫ್ರೆಂಡ್ಸ್ ಮಲ್ಯ, ಕ್ಯಾಪ್ಟನ್ ಶ್ರೀದುರ್ಗ ಅರಿಯಡಕ ತಂಡದ ಕ್ಯಾಪ್ಟನ್. ಸೊ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬನ್ನಿ. ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡಕ. ಸೆಕೆಂಡ್ ಮ್ಯಾಚ್ ವಾಕ್ವರ್ ಇದೆ. ಹೊಳ್ಳ ಕ್ರ್ಯಾಕರ್ಸ್ ಗಮನಕ್ಕೆ ನೀವು ಪ್ರವೇಶ ದ್ವಾರಕ್ಕೆ ಈಗಾಗಲೇ ಬರಬೇಕು ಮತ್ತು ವಾಕ್ವರ್ ಅನ್ನ ಪಡೆದುಕೊಳ್ಳಬೇಕು. ಅಂತೆಯೇ ಮ್ಯಾಚ್ ನಂಬರ್ 3 ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಕಟ್ಟೆ ಫ್ರೆಂಡ್ಸ್ ನಿಮ್ಮ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಶ್ರೀದುರ್ಗ ಅರಿಯಡಕ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಎಸ್, ಮೇಘನ ಅರ್ತ್ ಮೂವರ್ಸ್ ಕೆದಂಬಾಡಿ ಇದರ ಮಾಲಕರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು, ಬಹುಮಾನದ ಪ್ರಾಯೋಜಕರು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಸೊ ಮುಂದಿನ ಪಂದ್ಯಾಟ ಕಟ್ಟೆ ಫ್ರೆಂಡ್ಸ್ ಮಲ್ಯ ಟೀಮ್ ಇದೆಯಾ? ಕ್ಯಾಪ್ಟನ್ ಬನ್ನಿ. ಶ್ರೀದುರ್ಗ ಅರಿಯಡಕ, ಶ್ರೀದುರ್ಗ ಅರಿಯಡಕ ಸ್ಕೋರ್ 8-3 11-3 ಲಾಸ್ಟ್ 4 minutes ಫಾರ್ ಫುಲ್ ಟೈಮ್. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇರಬಾಗ 11-3 8 ಅಂಕದ ಮುನ್ನಡೆಯಲ್ಲಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಮುಂದಿನ ಪಂದ್ಯಾಟಕ್ಕೆ ನೋಡಿ ಒಂದು ವಿನಂತಿ. ಕಟ್ಟೆ ಫ್ರೆಂಡ್ಸ್ ಮಲ್ಯ, ಆಹಾ ಮತ್ತೊಂದು ಟ್ಯಾಕಲ್.
ಆ ಕಟ್ಟೆ ಫ್ರೆಂಡ್ಸ್ ಮಲ್ಯ ಕ್ಯಾಪ್ಟನ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದುರ್ಗಾ ಅರಿಯಡಕನ್, ಶ್ರೀ ದುರ್ಗಾ ಅರಿಯಡ್ಕ, ಕ್ಯಾಪ್ಟನ್ ಪ್ಲೀಸ್. ಎಸ್, ಎಸ್, ಕಟ್ಟೆ ಫ್ರೆಂಡ್ಸ್ won the toss, elected to court. ಮುಂದಿನ ಪಂದ್ಯಾಟಕ್ಕೆ ತುರ್ತಾಗಿ ಹೊಳ್ಳ ಕ್ರಾಕರ್ಸ್ ತಂಡದ ಮಾಲಕರು ಮತ್ತು ತಂಡದ ಕಪ್ತಾನರು ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ ಪಂಚಶ್ರೀ ಏಕಮುಖವಾಗಿ ಈ ಪಂದ್ಯಾಟವನ್ನ ತನ್ನ ಖಾತೆಗೆ ತೆಗೆದುಕೊಳ್ಳುವಂಥದ್ದು ಪಕ್ಕ ಆಗ್ತಾ ಇದೆ. ಹದಿನೈದು 3 ಸೂಪರ್ ಟ್ಯಾಕಲ್ 5-15. ಲಾಸ್ಟ್ 1 minutes ಫಾರ್ ಫುಲ್ ಟೈಮ್. ಬಹುತೇಕ ಪಂದ್ಯಾಟ ಪಂಚಶ್ರೀ ಪಂಚಾದ ಕಡೆಗೆ ಹೋಗಿ ಆಗಿದೆ. ಔಪಚಾರಿಕ ಕ್ಷಣಗಳು ಮಾತ್ರ ಬಾಕಿ ಇದೆ. ಎಸ್, ಮತ್ತೊಂದು ಅದ್ಭುತ ಟ್ಯಾಕಲ್ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚದ ಕಡೆಯಿಂದ. ಕೂಟದ ಬಲಿಷ್ಠ ತಂಡವಾಗಿ ಪ್ರಥಮ ಜಯದತ್ತ ಸಾಗ್ತಾ ಇದೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಹಲೋ, 5 ಹಲೋ, ಆಹಾ, 5 ಹಲೋ, ಬರೋಬ್ಬರಿ 5 ಅಂಕಗಳನ್ನ ತನ್ನ ಖಾತೆಗೆ ತೆಗೆದುಕೊಂಡ ಬಳಿಕ ವಿಜಯದ ಮೂಲಕ ಪ್ರಥಮ ಪಂದ್ಯಾಟವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಇದೆ ಪಂಚಶ್ರೀ ಪಂಜ ತಂಡ. ಅಭಿನಂದನೆಗಳು. ಹೊಳ್ಳ ಕ್ರಾಕರ್ಸ್ ಬನ್ನಿ, ಬನ್ನಿ. ಹೊಳ್ಳ ಕ್ರಾಕರ್ಸ್ ತಂಡಕ್ಕೆ ವಾಕ್ವರ್ ಒಳ ಬನ್ನಿ. ಮ್ಯಾಚ್ ನಂಬರ್ 3. ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡಕ. नहीं किया तो क्या किया, छोड़ के सारी दुनियादारी आ जाओ मैदान में, सर चढ़ के अब बोलेगा कबड्डी ಹೊಳ್ಳ ಕ್ರಾಕರ್ಸ್ ಬೆಳಪನ್. ಯುವರಂಗ ಕೆದಂಬಾಡಿ, ಯುವರಂಗ ಕೆದಂಬಾಡಿ ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಯುವರಂಗ ಟ್ರೋಫಿ 2023 ಇದರ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟದ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಹೊಳ್ಳ ಕ್ರಾಕರ್ಸ್ ಒಳ ಬನ್ನಿ. ನಿಮಗೆ ವಾಕ್ವರ್ ಇದೆ, ಬೇಗ ಬನ್ನಿ, ಬೇಗ ಹೋಗಿ. ಹೊಳ್ಳ ಕ್ರಾಕರ್ಸ್ ಅಣ್ಣ ಬನ್ನಿ. Watch Vivo Pro Kabaddi Final Panga 23rd to 28th October at 7:30 p.m. on the Star Sports Network and Hotstar. खेलों में ये खेल है यारों, मेड इन इंडिया. ದಶಕಗಳ ಪ್ರೀತಿಯ Mulia Jewels, unique designs.
ಉಳಿಯದ ಈ ಬಂಧ ಅನುರಾಗದ ಅನುಬಂಧ. ಶ್ರೀ ದುರ್ಗಾ ಕೆಯೂರು ತಂಡದ ನಾಯಕರು ಅಥವಾ ಇಡೀ ತಂಡ ವೇದಿಕೆಗೆ ಬಹುಮಾನವನ್ನ ಸ್ವೀಕರಿಸಿ ಅಥವಾ ಕೋರಿಕೆ ವಲಯ ಮಟ್ಟದ ಬಹುಮಾನವನ್ನ ದಯವಿಟ್ಟು ರಕ್ಷಣಾ ಪಡೆದುಕೊಳ್ಳಿ. ಫಸ್ಟ್ ಪ್ಲೇಸ್ ಗೋಸ್ ಟು ಶ್ರೀ ದುರ್ಗಾ ಅರಿಯಡ್ಕ. ಎಸ್ ಹೊಳ್ಳ ಕ್ರಾಕರ್ಸ್ ಬೆಳವನ್ನ. Watch Vivo Pro Kabaddi Final Panga So, 23rd to Katte 28th friends, October Malya at 7:30 ವಿರುದ್ಧವಾಗಿ PM ಶ್ರೀ on the ದುರ್ಗಾ Star Sports Network ಅರಿಯಡ್ಕ. and Hotstar. Let's welcome on the court. ಎಲ್ಲ ತಂಡದ ಗಮನಕ್ಕೆ ಮತ್ತೆ ಬಾಕ್ಬರಿಗೆ ಅವಕಾಶವನ್ನ ಕೊಡಬೇಡಿ. ಇಡೀ ಪಂದ್ಯಾಟದಲ್ಲಿ ಒಂದು ಮ್ಯಾಚಿಗೂ ಕೊಡ್ಲಿಲ್ಲ, ದಯವಿಟ್ಟು ತಕ್ಷಣ ಬರಬೇಕು. ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡ್ಕ. ವೇದಿಕೆಯಲ್ಲಿ ಬಹುಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ವಲಯ ಮಟ್ಟದ ಚಾಂಪಿಯನ್ ಶ್ರೀ ದುರ್ಗಾ ಅರಿಯಡ್ಕ. ಅಭಿನಂದನೆಗಳು ಶ್ರೀ ದುರ್ಗಾ ಅರಿಯಡ್ಕ ತಂಡಕ್ಕೆ. ವಲಯ ಮಟ್ಟದ ರನ್ನರ್ಸ್ ಅಪ್ ಸೆಕೆಂಡ್ ಪ್ಲೇಸ್ ಅವಾರ್ಡ್ ಗೋಸ್ ಟು ಶ್ರೀ ದುರ್ಗಾ ಕೆಯೂರು. ಅಭಿನಂದನೆಗಳು ಶ್ರೀ ದುರ್ಗಾ ಕೆಯೂರು ತಂಡಕ್ಕೆ. Watch Vivo Pro Kabaddi Final Panga 23rd to 28th October at 7:30 PM on the Star Sports Network and ಸ್ವಾಗತಿಸ್ತಾ Hotstar. ಇದ್ದೇವೆ ಮ್ಯಾಚ್ ನಂಬರ್ 3. ಕಟ್ಟೆ ಫ್ರೆಂಡ್ಸ್ ಮಲ್ಯ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡ್ಕ. ಎಚ್ಚರಿಕೆಯ ಕರ ಮ್ಯಾಚ್ ನಂಬರ್ 4. ಸತ್ಯ ದೇವತೆ ಕಣಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೂಡಿಲಿ. ತಂಡದ ಗಮನಕ್ಕೆ ತಂಡದ ನಾಯಕರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. ಝೋನಲ್ ಲೆವೆಲ್ ಕಬಡ್ಡಿ ಟೂರ್ನಮೆಂಟ್ ಸೆಕೆಂಡ್ ಪ್ಲೇಸ್ ಅವಾರ್ಡ್ ಗೋಸ್ ಟು ಶ್ರೀ ದುರ್ಗಾ ಕೆಯೂರು. ಸೊ ಅಭಿನಂದನೆಗಳು ಶ್ರೀ ದುರ್ಗಾ ಕೆಯೂರು ತಂಡಕ್ಕೆ. ಮ್ಯಾಚ್ ನಂಬರ್ 4 ಕಟ್ಟೆ ಫ್ರೆಂಡ್ಸ್ ಮಲ್ಯ. ಮ್ಯಾಚ್ ನಂಬರ್ 4 ಸತ್ಯದೇವತೆ ಕಣಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೂಡಿಲಿ ತಂಡಗಳ ಗಮನಕ್ಕೆ. ಆರಂಭಿಕ ಅಂಕಗಳು ಶ್ರೀ ದುರ್ಗಾ ಅರಿಯಡ್ಕ ತಂಡಕ್ಕೆ. ಮ್ಯಾಚ್ ನಂಬರ್ 4 ಸತ್ಯದೇವತೆ ಕಣಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ. ಬಿ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. 4 ಅಂಕಗಳು, ಸತತ 4 ಅಂಕಗಳು ಆರಂಭಿಕವಾಗಿ ಶ್ರೀ ದುರ್ಗಾ ಅರಿಯಡ್ಕ ತಂಡಕ್ಕೆ. $5-0.
Third ride. Third ride. Do or die. ಎಸ್, ಮತ್ತೊಂದು ಟ್ಯಾಕಲ್ ಸಿಂಗಲ್ ಪಾಯಿಂಟ್ 6-0 ಇನ್ ಫೇವರ್ ಆಫ್ ಶ್ರೀದುರ್ಗ ಅರಿಯಡೆಕ. ಮುಂದಿನ ಪಂದ್ಯಾಟದ ನಾಣ್ಯ ಚಿಬ್ಬುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ ಸತ್ಯದೇವತೆ ಕಣಪ್ಪಾದೆ. ಎಸ್, ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೊ ದಯವಿಟ್ಟು ಸತ್ಯದೇವತೆ ಕಣಪ್ಪಾದೆ ತಂಡದ ಕಪ್ತಾನರೇ ನಾಣ್ಯ ಚಿಮ್ಮುವಿಕೆಗೆ ಬನ್ನಿ. ಸತ್ಯದೇವತೆ ಕಣಪ್ಪಾದೆ ತಂಡದ ಕಪ್ತಾನರು ಸದಬಿಟ್ಟು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಈಗಾಗಲೇ ಬಂಗಾರಕೋಡಿ ಬಿ ತಂಡದ ಕಪ್ತಾನರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸದಬಿಟ್ಟು ಕಣಪ್ಪಾದೆ ತಂಡದ ಕಪ್ತಾನರೇ ತಕ್ಷಣ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಏಳು 0 ಏಕಮುಖ ಪಂದ್ಯಾಟ. ರೈಡರ್ ಔಟ್ 3 ಪಾಯಿಂಟ್ 10-0 10-0. ಎಸ್, ಹತ್ತು 0 ಅಂಕಗಳ ಮುನ್ನಡೆಯೊಂದಿಗೆ ಈ ಪಂದ್ಯಾಟ ಸಾಗಿ ಬರುತ್ತಿದೆ 10-0. ಮುಂದಿನ ಪಂದ್ಯಾಟಕ್ಕೆ ಸತ್ಯದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡಗಳು ಮತ್ತೊಂದು ಅದ್ಭುತವಾದ ಟ್ಯಾಕಲ್, 1 ಅಂಕದ ಸೇರ್ಪಡೆ. ಟನ್ 1. ಸಿಂಗಲ್ ಪಾಯಿಂಟ್ 11-1 11 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡೆಕ. ಎಸ್, ಮತ್ತೊಂದು ಅಂಕದ ಸೇರ್ಪಡೆ. ಏಕಮುಖ ಪಂದ್ಯಾಟವಾಗಿ ಈ ಪಂದ್ಯಾಟ ಸಾಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 12-1 11 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡೆಕ. ಮುಂದಿನ ಪಂದ್ಯಾಟಕ್ಕಾಗಿ ಸತ್ಯದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ಪ್ರವೇಶ ದ್ವಾರದ ಬಳಿ ಅಡ್ವಾನ್ಸ್ ಆಗಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಸತ್ಯದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆಯೊಂದಿಗೆ ಪ್ರಥಮಾರ್ಧದ ಮುಕ್ತಾಯದ ಬಳಿಕ ದ್ವಿತೀಯ ಅರ್ಧ 12-1 11 ಅಂಕಗಳ ಮುನ್ನಡೆಯೊಂದಿಗೆ ಶ್ರೀದುರ್ಗ ಅರಿಯಡಕ ಏಕಮುಖ ಪಂದ್ಯಾಟವಾಗಿ ಸಾಗ್ತಾ ಇದೆ.
ಸೊ 12 ಅಂಕಗಳ ಮುನ್ನಡೆಯೊಂದಿಗೆ 11 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡಕ. ಮುಂದಿನ ಪಂದ್ಯಾಟ ಸತ್ಯ ದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ ಏಕಮುಖ ಪಂದ್ಯಾಟವಾಗಿ ಸಾಗ್ತಾ ಇದೆ. ಮ್ಯಾಚ್ ನಂಬರ್ 3. ನಾಲ್ಕನೆಯ ಪಂದ್ಯಾಟ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಮ್ಯಾಚ್ ನಂಬರ್ 5 ಎಚ್ಚರಿಕೆಯ ಕರೆ. ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಮತ್ತೊಂದು ಟ್ಯಾಕಲ್ ಸೂಪರ್ ರೈಡ್ ಮುಖೇನ 1 ಅಂಕದ ಸೇರ್ಪಡೆ. ಇದು 3rd ರೈಡ್, ಡೂ ಆರ್ ಡೈ. Yes, rider out, single point. ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ವಿರುದ್ಧವಾಗಿ ಸತ್ಯ ದೇವತೆ ಕಣಪ್ಪಾದೆ. ಸ್ಕೋರ್ 14-2, 12 ಅಂಕದ ಮುನ್ನಡೆಯೊಂದಿಗೆ ಶ್ರೀ ದುರ್ಗಾ ಅರಿಯಡಕ. ಮುಂದಿನ ಪಂದ್ಯಾಟಕ್ಕೆ ಸತ್ಯ ದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ತಯಾರಾಗಿರಬೇಕು ಅನ್ನುವ ಕೋರಿಕೆ. ಏಕಮುಖ ಪಂದ್ಯಾಟ ಇಡೀ ಕಬಡ್ಡಿ ಅಂಕಣವನ್ನ ಮೌನವಾಗಿಸಿದೆ. ಪ್ರೇಕ್ಷಕರಿಗೆ 1 ಅಂಕಗಳು ಕೂಡ ಆ ಕಡೆ ಈ ಕಡೆ ಹೋದಾಗ ಕ್ಯೂರಿಯಾಸಿಟಿಯನ್ನ ಜಾಸ್ತಿ ಮಾಡುತ್ತೆ ಮತ್ತು ಹದ್ದಿನ ಕಣ್ಣಿಟ್ಟು ನೋಡುವ ಹಾಗೆ ಮಾಡುತ್ತೆ ಅನ್ನುವ ಆಶಯವನ್ನ ವ್ಯಕ್ತಪಡಿಸಿದ ಮತ್ತೆ ಮತ್ತೆ ಏಕಮುಖ ಪಂದ್ಯಾಟವಾಗಿ ಸಾಗ್ತಾ ಇದೆ. ರೈಡರ್ ಔಟ್, 15-2, ಮ್ಯಾಚ್ ಓವರ್. ಅಭಿನಂದನೆ. ಮುಂದಿನ ಪಂದ್ಯಾಟ ಸತ್ಯ ದೇವತೆ ಕಣಪ್ಪಾದೆ ಬಳಪನ್ನಿ ಬಿಕೆ ಬಾಯ್ಸ್ ಬಂಗಾರಕೋಡಿ. ಸತ್ಯ ದೇವತೆ ಕಣಪ್ಪಾದೆ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. ಬಂಗಾರಕೋಡಿ
ತೀರ್ಪುಗಾರರು ಲೈಟ್ ಆನ್. Yes, toss won by Bangara Kodi Choice Court. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಸ್ವಾಗತಿಸ್ತಾ ಇದ್ದೇವೆ. ಮ್ಯಾಚ್ ನಂಬರ್ 5 ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ತಂಡದ ಕಪ್ತಾನರು ಹಾಗೂ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡದ ಕಪ್ತಾನರೇ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಮ್ಯಾಚ್ ನಂಬರ್ 5 ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡಗಳು ಮುಂದಿನ ಪಂದ್ಯಾಟಕ್ಕಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಮ್ಯಾಚ್ ನಂಬರ್ 5 ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡಗಳು ತಕ್ಷಣ ನಾಣ್ಯ ಚಿಮ್ಮುವಿಕೆಗೆ ಕ್ಯಾಪ್ಟನ್ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಒಂದು ಶೂನ್ಯ ಅಂಕಗಳ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಬಿ. ಮ್ಯಾಚ್ ನಂಬರ್ 5 ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. ಬಿಕೆ ಬಾಯ್ಸ್ ಬಂಗಾರ ಕೋಡಿ ಈ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಆಹಾ, ಆಂಟಿ ಕ್ರಾಸ್ ಸಿಂಗಲ್ ಪಾಯಿಂಟ್. ಥರ್ಡ್ ರೈಟ್, do or die. So ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. 2-0 ಅಂಕಗಳ ಮುನ್ನಡೆ ಬಿಕೆ ಬ್ರದರ್ಸ್ ಬಂಗಾರ ಕೋಡಿ ತಂಡಕ್ಕೆ. ಆರಂಭಿಕ 3 ಅಂಕದ ಮುನ್ನಡೆ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಬಿ. ಮ್ಯಾಚ್ ನಂಬರ್ 5 ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡಗಳ ಗಮನಕ್ಕೆ. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಗಾಗಿ ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ತಂಡಗಳಿಗೆ ಗಮನಕ್ಕೆ, ಪಂದ್ಯಾಟಕ್ಕೆ ಮುಂಚಿತವಾಗಿ ನಾಣ್ಯ ಚಿಮ್ಮುವಿಕೆ ನಡೆಯುತ್ತೆ. ತಂಡದ ಕಪ್ತಾನರು ಅಡ್ವಾನ್ಸ್ ಆಗಿ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. 3-0 ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಬಿ.
ಸಿಂಗಲ್ ಪಾಯಿಂಟ್ ಆರಂಭಿಕ Third ride. ಅಂಕಗಳು Third ride. ಸತ್ಯದೇವತೆ ಗಣಪಾದಿ ತಂಡಕ್ಕೆ 3-1 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರ ಕೂಡಿಬೆ. ಸೊ ಮ್ಯಾಚ್ ನಂಬರ್ 5 ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ತಂಡದ ಕಪ್ತಾನರೇ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಹಾಗೆಯೇ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡದ ಕಪ್ತಾನರು ಕೂಡ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ರೈಡರ್ ಔಟ್ ಸಿಂಗಲ್ ಪಾಯಿಂಟ್ 2-3 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಬಿ. ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ಟೀಮ್ ಇದೆಯಾ? ಕ್ಯಾಪ್ಟನ್ ಬನ್ನಿ. ಅದೇ ರೀತಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ಕ್ಯಾಪ್ಟನ್ ಪ್ಲೇಸ್. ಎಸ್, ಮತ್ತೊಂದು ಅದ್ಭುತ ಆಂಕಲ್ ಹೋಲ್ಡ್ ಸಿಂಗಲ್ ಪಾಯಿಂಟ್ 4-2 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರ ಕೋಡಿ. ಪ್ರಥಮಾರ್ಧದ ಮುಕ್ತಾಯ ಆಗಿದೆ. 4-2 ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಬಿ. ಮ್ಯಾಚ್ ನಂಬರ್ 5 ಕಪ್ತಾನ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ತಂಡದ ಕಪ್ತಾನರು ಮತ್ತು ಬಿಕೆ ಬ್ರದರ್ಸ್ ಸಾಲ್ಮರ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬನ್ನಿ. ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡದ ಕಪ್ತಾನರು ಎಸ್. ಮ್ಯಾಚ್ ನಂಬರ್ 5 ನಂತರ ನಡೆಯುತ್ತೆ. ಮ್ಯಾಚ್ ನಂಬರ್ 6 ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡಗಳು. ತಕ್ಷಣ ನಾಣ್ಯ ಚಿಮ್ಮಬೇಕೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. ಮ್ಯಾಚ್ ನಂಬರ್ 5 ನಂತರ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡಗಳು ಮುಂದಿನ ಪಂದ್ಯಾಟಕ್ಕಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡಗಳ ಗಮನಕ್ಕೆ. ತಂಡದ ನಾಯಕರೇ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಮ್ಯಾಚ್ ನಂಬರ್ 6 ಮೊದಲು ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಮಹಾಲಿಂಗೇಶ್ವರ ಪುತ್ತೂರು ಬಿ ತಂಡದ ಕಪ್ತಾನರು ಮತ್ತು ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡದ ಕಪ್ತಾನರು ಸದೆಬಿಟ್ಟು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. 4 ಅಂಕಗಳ ಸಮಬಲದ ಹೋರಾಟ.
ಮಹಾಲಿಂಗೇಶ್ವರ ಪುತ್ತೂರು ಬಿ ಕ್ಯಾಪ್ಟನ್, ಚಾಮುಂಡೇಶ್ವರಿ ಮುಂಡಾರಬೈಲು ಕ್ಯಾಪ್ಟನ್ ಪ್ಲೇಸ್. ಮುಂದಿನ ಮ್ಯಾಚ್ ನಂಬರ್ 6 ನಡೆಯುತ್ತೆ. ಮ್ಯಾಚ್ ನಂಬರ್ 5 ನಂತರ ನಡೆಯುತ್ತೆ. ತಂಡದ ಕಪ್ತಾನರೇ ದಯವಿಟ್ಟು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬಂದ್. ಮಹಾಲಿಂಗೇಶ್ವರ ಪುತ್ತೂರು ಬಿ ಮತ್ತು ಚಾಮುಂಡೇಶ್ವರಿ ಮುಂಡಾರಬೈಲ್. ಸೊ ಕ್ಯಾಪ್ಟನ್ ನೋಟ್, ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಾಗ 5-4 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರಕೋಡಿ. ಆಹಾ, ಮತ್ತೊಂದು ಟ್ಯಾಕಲ್, ಸಿಂಗಲ್ ಪಾಯಿಂಟ್. 6-4, 6-4. ಮ್ಯಾಚ್ ನಂಬರ್ 6 ಕ್ಯಾಪ್ಟನ್ ಪ್ಲೇಸ್. ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರಬೈಲು. So captain note, last 2 minutes for full time. 6-4 in favor of BK boys. 7-4, 7-4 ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ. ಸೊ ಮ್ಯಾಚ್ ನಂಬರ್ 5 ನಂತರ ನಡೆಯುತ್ತೆ. ಸೊ ಮ್ಯಾಚ್ ನಂಬರ್ 6 ಮೊದಲು ನಡೆಯುತ್ತೆ. ತಂಡದ ಕಪ್ತಾನರೇ, ಈ ಮ್ಯಾಚ್ ಲಾಸ್ಟ್ 2 minutes ಅಲ್ಲಿದೆ. 7-4, 7-4. ಮಹಾಲಿಂಗೇಶ್ವರ ಪುತ್ತೂರು ಬಿ ಟೀಮ್ ಕ್ಯಾಪ್ಟನ್ ಬೊಮ್ಮೇಲೆ ಬನ್ನಿ. ಚಾಮುಂಡೇಶ್ವರಿ ಮುಂಡಾರಬೈಲು ಟೀಮ್ ಇದೆಯಾ? ಎಸ್, ಕ್ಯಾಪ್ಟನ್ ಬನ್ನಿ. ಮಹಾಲಿಂಗೇಶ್ವರ ಪುತ್ತೂರು ಬಿ, ಚಾಮುಂಡೇಶ್ವರಿ. ಎಸ್, ಮಹಾಲಿಂಗೇಶ್ವರ ಪುತ್ತೂರು ಬಿ ಕ್ಯಾಪ್ಟನ್ ಬನ್ನಿ. ಎಸ್, ಮ್ಯಾಚ್ ನಂಬರ್ 6 ಈಗ ಪ್ರಸ್ತುತಗೊಳ್ಳಲಿದೆ. ತಂಡಗಳು ತಕ್ಷಣ ಒಳ ಪ್ರವೇಶಿಸಬೇಕು. ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರಬೈಲು ತಂಡದ ನಡುವೆ ಮ್ಯಾಚ್ ನಂಬರ್ 6 ನಡೆಯಲಿಕ್ಕಿದೆ. ದಯವಿಟ್ಟು ಅಂತಿಮ ಸಿದ್ಧತೆಯಲ್ಲಿರಬೇಕು. ಎಚ್ಚರಿಕೆಯ ಕರೆ. ಮ್ಯಾಚ್ ನಂಬರ್ 5 ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡಗಳು ಈ ಪಂದ್ಯಾಟದ ಬಳಿಕ ತಯಾರಾಗಿ ಇರಬೇಕು. ಎಚ್ಚರಿಕೆಯ ಕರೆ. ಮ್ಯಾಚ್ ನಂಬರ್ 7 ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ಏಟ್ 6 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರಕೋಡಿ. ಬಿಕೆ ಬಾಯ್ಸ್ ಬಂಗಾರಕೋಡಿ. ಎರಡು ಅಂಕಗಳ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ.
2 ಅಂಕದ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ. ಮುಂದಿನ ಪಂದ್ಯಾಟ ಚಾಮುಂಡೇಶ್ವರಿ ಮುಂಡಾರಬೈಲು ವಿರುದ್ಧವಾಗಿ ಮಹಾಲಿಂಗೇಶ್ವರ ಪುತ್ತೂರು. ಎಸ್, ಮ್ಯಾಚ್ ಓವರ್. ಅಭಿನಂದನೆಗಳು ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ. Yes, match number 6. ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರಬೈಲು ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾವೆ. ಮ್ಯಾಚ್ ನಂಬರ್ 6 ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರಬೈಲು. ಎಸ್ ಟೀಮ್ ಚಾಮುಂಡೇಶ್ವರಿ ಮುಂಡಾರಬೈಲ್ ವಿರುದ್ಧವಾಗಿ ಮಹಾಲಿಂಗೇಶ್ವರ ಪುತ್ತೂರು ಬಿ ತಂಡಗಳು ತಕ್ಷಣ ಬಳಬನ್ನಿ. ಅಣ್ಣ ಲೈಟ್ ಒಂದು ಬಂದ್ ಮಾಡಬೇಡಿ, ಸ್ವಲ್ಪ ಆಗಮಿಸ್ತಾ ಇದೆ ಚಾಮುಂಡೇಶ್ವರಿ ಮುಂಡಾರಬೈಲು ಮತ್ತು ಮಹಾಲಿಂಗೇಶ್ವರ ಪುತ್ತೂರು ಬಿ. ಟಾಸ್ ವನ್ ಬೈ ಚಾಮುಂಡೇಶ್ವರಿ ಮುಂಡಾರಬೈಲ್ ಎಲೆಕ್ಟೆಡ್ ಟು ಗೋ. ಎಸ್, ಮಹಾಲಿಂಗೇಶ್ವರ ಪುತ್ತೂರು ಬಿ ಆಗಮಿಸಿದೆ. ಚಾಮುಂಡೇಶ್ವರಿ ಮುಂಡಾರಬೈಲು ತಂಡ ಕೂಡ ಆಗಮಿಸ್ತಾ ಇದೆ, ಸ್ವಾಗತಿಸ್ತಾ ಇದೆ. ಮ್ಯಾಚ್ ನಂಬರ್ 6 ಮಹಾಲಿಂಗೇಶ್ವರ ಪುತ್ತೂರು ಬಿ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರಬೈಲು.
Third right. Third right. ಮುಂದಿನ ಪಂದ್ಯಾಟಕ್ಕಾಗಿ ಬಿಕೆ ಬಾಯ್ಸ್ ಹಾಗೂ ಬಿಕೆ ಬಾಯ್ ಬ್ರದರ್ಸ್ ಸಾಲ್ಮರ ಬನ್ನಿ. ಬಿಕೆ ಬಾಯ್ಸ್ ಬಂಗಾರಕೋಡಿ ಹಾಗೂ ಬಿಕೆ ಬಾಯ್ಸ್ ಸಾಲ್ಮರ ಕಪ್ತಾನರು ಬನ್ನಿ ನಾಣಚಿಮಣಿಗಾಗಿ. ಎರಡೂ ತಂಡದ ಕಪ್ತಾನರು ಬನ್ನಿ. ಬಿಕೆ ಬಾಯ್ಸ್ ಸಾಲ್ಮರ ಹಾಗೂ ಬಿಕೆ ಬ್ರದರ್ಸ್ ಸಾಲ್ಮರ ಹಾಗೂ ಬಿಕೆ ಬಾಯ್ಸ್ ಬಂಗಾರಕೋಡಿ. ಸಾಲ್ಮರ
ಚಾಮುಂಡೇಶ್ವರಿ 1 ಪಾಯಿಂಟ್ ಲೀಡಲ್ಲಿದೆ. 4-3. ಏಳನೇ ಪಂದ್ಯಾಟಕ್ಕಾಗಿ ಮಾಲಿಂಗೇಶ್ವರ ಪುತ್ತೂರು ಎ ಹಾಗೂ 7 ಸ್ಟಾರ್ ಕಲ್ಪನೆ ತಮಗೆ ಪ್ರಥಮ ಕರೆ ಕೊಡ್ತಾ ಇದ್ದಾವೆ. 2 ತಂಡ ರೆಡಿಯಾಗಿ. ಮಾಲಿಂಗೇಶ್ವರ ಪುತ್ತೂರು ಎ ಹಾಗೂ 7 ಸ್ಟಾರ್ ಕಲ್ಪನೆ. Five three in favor of Chamundeshwari Mundara Bailu. Third ride. Third ride. ಸೊ ಮುಂದಿನ ಪಂದ್ಯಾಟಕ್ಕೆ BK ಬಾಯ್ಸ್ ಬಂಗಾರ ಕೂಡಿ ಎ ಹಾಗೂ BK ಬ್ರದರ್ಸ್ ಸಾಲ್ಮರ ಎ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಸೊ ಥರ್ಡ್ ರೈಡ್ 1 ಅಂಕದ ಸೇರ್ಪಡೆ ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡಕ್ಕೆ. Six three in favor of ಚಾಮುಂಡೇಶ್ವರಿ ಮುಂಡಾರ ಬೈಲು. ಸೊ ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 5 BK ಬಾಯ್ಸ್ ಬಂಗಾರ ಕೋಡಿ ಎ ವಿರುದ್ಧವಾಗಿ BK ಬ್ರದರ್ಸ್ ಸಾಲ್ಮರ ಎ ತಂಡಗಳು ಲಾಸ್ಟ್ 2 minutes ಫಾರ್ ಫುಲ್ ಟೈಮ್ 6-3 ಮುನ್ನಡೆಯಲ್ಲಿ ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡ. ಸೊ ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 5 BK ಬಾಯ್ಸ್ ಬಂಗಾರ ಕೋಡಿ ಎ ವಿರುದ್ಧವಾಗಿ BK ಬ್ರದರ್ಸ್ ಸಾಲ್ಮರ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. BK ಬ್ರದರ್ಸ್ ಸಾಲ್ಮರ ಎ ಮತ್ತು ಮಹಾಲಿಂಗೇಶ್ವರ BK ಬಾಯ್ಸ್ ಬಂಗಾರ ಕೋಡಿ ಎ ಹಾಗೂ BK ಬ್ರದರ್ಸ್ ಸಾಲ್ಮರ ಎ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. Captain note last 1 minute for full time. ಕಡೆಯ
1 ನಿಮಿಷಗಳು ಮಾತ್ರ ಬಾಕಿ ಇದೆ. 6-3 ಅಂಕಗಳ ಮುನ್ನಡೆ. 7-3 4 ಅಂಕಗಳ ಮುನ್ನಡೆಯಲ್ಲಿ ಚಾಮುಂಡೇಶ್ವರಿ. ಸಮಯದ ಕೋರಿಕೆ ಮುಕ್ತಾಯವಾಗಿದೆ. 7-3 7-3 4 ಅಂಕಗಳ ಮುನ್ನಡೆ. 7-3 7-3. ಮುಂದಿನ ಪಂದ್ಯಾಟಕ್ಕಾಗಿ ಮ್ಯಾಚ್ ನಂಬರ್ 5 BK ಬ್ರದರ್ಸ್ ಸಾಲ್ಮರ ಎ ವಿರುದ್ಧವಾಗಿ BK ಬಾಯ್ಸ್ ಬಂಗಾರಕೋಡಿ ಎ ತಂಡಗಳು ತಕ್ಷಣ ಥರ್ಡ್ ರೈಡ್. ಸೂಪರ್ ಟ್ಯಾಕಲ್ 2 ಅಂಕಗಳು. 5-7 5-7. ಎಸ್, ಮತ್ತೊಂದು ಟ್ಯಾಕಲ್ 1 ಅಂಕದೊಂದಿಗೆ 3 ಅಂಕದ ಮುನ್ನಡೆಯ ಜಯ ಚಾಮುಂಡೇಶ್ವರಿ ಮುಂಡಾರಬೈಲು ತಂಡಕ್ಕೆ. ಬ್ರದರ್ಸ್ ಸಾಲ್ಮರ ಬಿ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಮ್ಯಾಚ್ ಆರಂಭಗೊಳ್ಳುತ್ತಾ ಇದೆ. ಸಾಲ್ಮರ ವಿರುದ್ಧವಾಗಿ ಬಂಗಾರಕೋಡಿ ಎ ತಂಡಗಳ ಮಧ್ಯೆ BK ಬಾಯ್ಸ್ ಬಂಗಾರಕೋಡಿ, BK ಬ್ರದರ್ಸ್ ಸಾಲ್ಮರ ಈ ತಂಡಗಳ ಮಧ್ಯೆ ನೇರ ಹಣಾಹಣಿ. ಸಿಂಗಲ್ ಪಾಯಿಂಟ್ ಆರಂಭಿಕ
ಅಂಕಗಳು BK ಬಾಯ್ಸ್ ಬಂಗಾರಕೋಡಿ ತಂಡಕ್ಕೆ. ಥರ್ಡ್ ರೈಡ್. ರೈಡರ್ ಔಟ್. ಸಿಂಗಲ್ ಪಾಯಿಂಟ್. 2-0 ಅಂಕಗಳ ಮುನ್ನಡೆಯಲ್ಲಿ BK ಬಾಯ್ಸ್ ಬಂಗಾರಕೋಡಿ ಎ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬೇಡಿ ಆಮಂತ್ರಿಸ್ತಾ ಇದ್ದೇವೆ. ಮ್ಯಾಚ್ ನಂಬರ್ 7. ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ಮುಂದಿನ ಪಂದ್ಯಾಟ ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ ತಂಡಗಳು. ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬನ್ನಿ. ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ ತಂಡಗಳು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 7. ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಮುಂದಿನ ಪಂದ್ಯಾಟ ನಿಮಗಾಗಿ. ಆದರಣೀಯರೇ, ಮ್ಯಾಚ್ ನಂಬರ್ 7 ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ ತಂಡದ ನಾಯಕರು ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೂರು 0 ಅಂಕಗಳ ಮುನ್ನಡೆಯೊಂದಿಗೆ BK ಬಾಯ್ಸ್ ಬಂಗಾರಕೋಡಿ ಎ ತಂಡ ಆರಂಭಿಕ ಯಶಸ್ಸನ್ನು ತನ್ನದಾಗಿಸಿಕೊಳ್ಳುತ್ತಾ ಇದೆ. ರೈಡ್ ಮತ್ತು ಡಿಪೆಂಡ್ ಎರಡು ವಿಭಾಗದಲ್ಲೂ ಕೂಡ ಅದ್ಭುತವಾಗಿ ಈ ತನ್ನದ ಥರ್ಡ್ ರೈಡ್ ಟೆಕ್ನಿಕ್ ಕೊರ್ಲೆ. ಎಸ್, BK ಬಾಯ್ಸ್ ಬಂಗಾರಕೋಡಿ ಎ. ಎಸ್, ಟ್ಯಾಕಲ್ 1 ಅಂಕ. 3-1 3-1. ಮೂರು ಒಂದರ ಮುನ್ನಡೆ BK ಬಾಯ್ಸ್ ಬಂಗಾರಕೋಡಿ ಎ ತಂಡಕ್ಕೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 3-1 ಇನ್ ಫೇವರ್ ಆಫ್ BK ಬಾಯ್ಸ್ ಬಂಗಾರಕೋಡಿ ಎ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 7. ಈ ತನಕ ಎರಡೂ ತಂಡದ ಕಪ್ತಾನರು ಕೂಡ ಮೈಕ್ ಪಾಯಿಂಟ್ ಬಳಿ ಬರಲಿಲ್ಲ. ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ ತಂಡಗಳು ಉಪಸ್ಥಿತಿ ಇದ್ರೆ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಕ್ಯಾಪ್ಟನ್ಸ್ ಬನ್ನಿ. ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ ತಂಡದ ಕಪ್ತಾನರು
ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ. ಮತ್ತೆ 2 ಅಂಕದ ಸೇರ್ಪಡೆ. ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ತಂಡಕ್ಕೆ 5-1 4 ಅಂಕದ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ. ಮುಂದಿನ ಪಂದ್ಯಾಟಕ್ಕೆ 7 ಸ್ಟಾರ್ ಕಲ್ಪನೆ ತಂಡದ ನಾಯಕರು ವಿರುದ್ಧವಾಗಿ ಮಹಾಲಿಂಗೇಶ್ವರ ಪುತ್ತೂರು ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಮಹಾಲಿಂಗೇಶ್ವರ ಪುತ್ತೂರು ತಂಡದ ಕಪ್ತಾನರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. 7 ಸ್ಟಾರ್ ಕಲ್ಪನೆ ನೀವಲ್ಲ. ಎಚ್ಚರಿಕೆಯ ಕರೆ. ಸ್ವಾಮಿ ಕೊರಗಜ್ಜ ಕುಡಿಂಬಾಡಿ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಮಹಾಲಿಂಗೇಶ್ವರ ಪುತ್ತೂರು ಎ ಮತ್ತು 7 ಸ್ಟಾರ್ ಕಲ್ಪನೆ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಲಾಸ್ಟ್ 3 ಮಿನಿಟ್ಸ್ ಫಾರ್ ಫುಲ್ ಟೈಮ್, ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಾಗ ಸ್ಕೋರ್ ಬೋರ್ಡ್ 10-1 9 ಅಂಕಗಳ ಭರ್ಜರಿ ಮುನ್ನಡೆ. 10-1 10-2 10-2 ಅಂಕಗಳ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್. ಟಕಲ್ 10-3 ಲಾಸ್ಟ್ 2 ಮಿನಿಟ್ಸ್ ಫಾರ್ ಫುಲ್ ಟೈಮ್. 10-3 7 ಅಂಕದ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರ ಕೋಡಿಯೇ. ಮುಂದಿನ ಪಂದ್ಯಾಟಕ್ಕಾಗಿ ಮ್ಯಾಚ್ ನಂಬರ್ 7 ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ ತಂಡಗಳು. 7 ಸ್ಟಾರ್ ಕಲ್ಪನೆ ತಂಡಗಳು ತಕ್ಷಣ ಅಂತಿಮ ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಮಹಾಲಿಂಗೇಶ್ವರ ಪುತ್ತೂರು ಎ ವಿರುದ್ಧವಾಗಿ 7 ಸ್ಟಾರ್ ಕಲ್ಪನೆ ತಂಡಗಳು. ಒಂದು ಅಂಕದ ಸೇರ್ಪಡೆ ಬಿಕೆ ಬ್ರದರ್ಸ್ ಸಾಲ್ಮರ ಎ ತಂಡಕ್ಕೆ. 11-4 7 ಅಂಕದ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ. 7-4 ಟ್ಯಾಕಲ್ ಸಿಂಗಲ್ ಪಾಯಿಂಟ್. ಲಾಸ್ಟ್ 1 minute for full time. Double 4 12-4 12-4 ಮುನ್ನಡೆ.
7 ಸ್ಟಾರ್ ಕಲ್ಪನೆ ಆಗಮಿಸ್ತಾ ಇದೆ. ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡಗಳ ಗಮನಕ್ಕೆ ತಕ್ಷಣ ನಾಣ್ಯ ಚುಂಬುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಎಸ್, ಮ್ಯಾಚ್ ಸ್ಟಾರ್ಟ್ ನಾವು. ರೆಡಿ, ಎಲ್ಲ ರೆಡಿ. ಸ್ವಾಮಿ ಕುರುಗಜ್ಜ ಕುಡಿಂಬಾಡಿ ತಂಡದ ಕಪ್ತಾನರು, ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡದ ಕಪ್ತಾನರ ಗಮನಕ್ಕೆ ತಕ್ಷಣ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. 7 ಸ್ಟಾರ್ ಕಲ್ಪನೆ ವರ್ಸಸ್ ಮಹಾಲಿಂಗೇಶ್ವರ ಪುತ್ತೂರು ಎ. ಆರಂಭಿಕ 2 ರಕ್ಷಣಾತ್ಮಕ ಅಟಾಹ. 7 ಸ್ಟಾರ್ ಕಲ್ಪನೆ ಆರಂಭಿಕ ಅಂಕಗಳನ್ನ ಟ್ಯಾಕಲ್ ಮುಖೇನ ತನ್ನ ಖಾತೆಗೆ ಸೇರ್ಪಡೆ ಮಾಡುತ್ತಾ ಇದೆ. ಮ್ಯಾಚ್ ನಂಬರ್ 8 ಸ್ವಾಮಿ ಕುರುಗಜ್ಜ ಕುಡಿಂಬಾಡಿ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. 2-3-0 ಅಂಕಗಳ ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ. ಮುಂದಿನ ಪಂದ್ಯಾಟಕ್ಕಾಗಿ ಸ್ವಾಮಿ ಕುರುಗಜ್ಜ ಕೋಡಿಂಬಾಡಿ ತಂಡದ ಕಪ್ತಾನರು ಹಾಗೂ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಆರಂಭಿಕ 3-0 ಅಂಕಗಳ ಏಕಮುಖ ಪಂದ್ಯಾಟವಾಗಿ ಸಾಗ್ತಾ ಇದೆ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಮಹಾಲಿಂಗೇಶ್ವರ ಪುತ್ತೂರು ಎ. 3-0 ಇನ್ ಫೇವರ್ ಆಫ್ 7 ಸ್ಟಾರ್ ಕಲ್ಪನೆ. ಎಸ್, 2 ಅಂಕಗಳು +1 3 ಸೂಪರ್ ರೈಟ್. ಸುಲಭವಾಗಿ 3 ಅಂಕಗಳು ಮಹಾಲಿಂಗೇಶ್ವರ ಪುತ್ತೂರು ಎ ತಂಡಕ್ಕೆ. 3 ಈಚ್ 3 ಅಂಕಗಳ ಸಮಬಲದ ಹೋರಾಟ. 3 ಈಚ್. ಎಸ್, ಸ್ವಾಮಿ ಕುರುಗಜ್ಜ ಕುಡಿಂಬಾಡಿ ತಂಡದ ಕಪ್ತಾನರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಬಿಕೆ ಬ್ರದರ್ ಸಾಲ್ಮರ ಬಿ ಕ್ಯಾಪ್ಟನ್ ಪ್ಲೀಸ್. ಬಿಕೆ ಬ್ರದರ್ ಸಾಲ್ಮರ ಬಿ ಕ್ಯಾಪ್ಟನ್ ಮಾತ್ರ ಬನ್ನಿ.
ಆಹಾ, ಅದ್ಭುತವಾದ ಮತ್ತೊಂದು ಟ್ಯಾಕಲ್, 1 ಅಂಕದ ಸೇರ್ಪಡೆ. 4-3 ಅಂಕಗಳ ಮುನ್ನಡೆಯಲ್ಲಿ ಪ್ರಥಮ ಬಾರಿಗೆ ಮಹಾಲಿಂಗೇಶ್ವರ ಪುತ್ತೂರು ಎ. ಸ್ವಾಮಿ ಕುರಗಜ್ಜ ಕೋಡಿಂಬಾಡಿ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡಗಳ ಮಧ್ಯೆ ಪಂದ್ಯಾಟ ನಡೆಯಲಿಕ್ಕಿದೆ. ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಕೋರಿಕೆಯೊಂದಿಗೆ ಮ್ಯಾಚ್ 4H 4 ಅಂಕಗಳ ಸಮಬಲದಿಂದ ಸಾಗ್ತಾ ಇದೆ. ಸಮಯದ ಕೋರಿಕೆ 4H 4 ಅಂಕಗಳ ಸಮಬಲದ ಹೋರಾಟ ಸಾಗಿ ಬರುತ್ತಾ ಇದೆ. ಸುಮತೆ 7 ಸ್ಟಾರ್ ಕಲ್ಪನೆ ಜೆರ್ಸಿ ನಂಬರ್ 4 ದಾಳಿಯಲ್ಲಿ ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 4 ಅಂಕಗಳ ಸಮಬಲದೊಂದಿಗೆ ಈ ಪಂದ್ಯಾಟ ಸಾಗ್ತಾ ಇದೆ. ಸೊ ಮುಂದಿನ ಪಂದ್ಯಾಟಕ್ಕಾಗಿ ಮ್ಯಾಚ್ ನಂಬರ್ 8 ಸ್ವಾಮಿ ಕುರಗಜ್ಜ ಕೋಡಿಂಬಾಡಿ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡಗಳು ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆಯೊಂದಿಗೆ ಎಚ್ಚರಿಕೆಯ ಕರೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡಗಳು ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡಗಳಿಗೆ ತಮಗಿದು ಎಚ್ಚರಿಕೆಯ ಕರೆ. ಸೊ ಮುಂದಿನ ಪಂದ್ಯಾಟ ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡಗಳ ಮಧ್ಯೆ 4 ಅಂಕಗಳ ಸಮಬಲದ ಹೋರಾಟ ಸಾಗಿ ಬರ್ತಾ ಇದೆ. ಸೊ ಮತ್ತೆ ಮಹಾಲಿಂಗೇಶ್ವರ ಪುತ್ತೂರು ಈ ಕಡೆಯಿಂದ ದಾಳಿಯಲ್ಲಿ ರಕ್ಷಣಾತ್ಮಕ ಆಟಕ್ಕೆ ಸೀಮಿತಗೊಳ್ಳುತ್ತಿದೆ. ಸೊ 4 ಅಂಕಗಳ ಸಮಬಲದ ಹೋರಾಟ. ಮತ್ತೆ 4 ಅಂಕಗಳಿಂದ ಈ ಪಂದ್ಯಾಟ ಸಾಗ್ತಾ ಇದೆ. ಇಲ್ಲಿ ಕಾಣಬೇಕಾಗಿದೆ 1 ಅಂಕ 5-4 ಮುನ್ನಡೆ. ದ್ವಿತೀಯ ಬಾರಿಗೆ ಮಹಾಲಿಂಗೇಶ್ವರ ಪುತ್ತೂರು ಎ 1 ಅಂಕದ ಮುನ್ನಡೆಯಲ್ಲಿ. ಸೊ 5-4 ಇನ್ ಫೇವರ್ ಆಫ್ ಮಹಾಲಿಂಗೇಶ್ವರ ಪುತ್ತೂರು ಎ. ಇಲ್ಲಿ ಕಾಣಬೇಕಾಗಿದೆ 4 ಅಂಕಗಳು. 4-5
4 ಅಂಕಗಳು 7 ಸ್ಟಾರ್ ಕಲ್ಪನೆ ತಂಡಕ್ಕೆ. 8-5 ಇನ್ ಫೇವರ್ ಆಫ್ 7 ಸ್ಟಾರ್ ಕಲ್ಪನೆ. 8-5 ಮುನ್ನಡೆಯಲ್ಲಿ 7 ಸ್ಟಾರ್. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಾಗ 8-5. ಮುಂದಿನ ಪಂದ್ಯಾಟಕ್ಕಾಗಿ ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ಮತ್ತು BK ಬ್ರದರ್ಸ್ ಸಾಲ್ಮರ ಬಿ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಆಹಾ, ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಹೊರಬರ್ತಾ ಇದೆ. 1 ಅಂಕದ ಸೇರ್ಪಡೆ, ಮತ್ತೆ ಸುಭದ್ರ ಸ್ಥಿತಿಯಲ್ಲಿ 7 ಸ್ಟಾರ್ ಕಲ್ಪನೆ. ಆರಂಭಿಕವಾದ ಮುನ್ನಡೆ, ಆ ಬಳಿಕ ಕೊಂಚ ಹಿನ್ನಡೆ, ಮತ್ತೆ ಸತತ ಅಂಕಗಳು, ಸಿಂಗಲ್ ಪಾಯಿಂಟ್. ಅಂತಿಮ ಆಟಗಾರ ದಾಳಿಯಲ್ಲಿ 10-5 ಮತ್ತೆ 3 ಅಂಕದ ಸೇರ್ಪಡೆ. 13-5 8 ಅಂಕಗಳ ಮುನ್ನಡೆಯೊಂದಿಗೆ ಅಂತಿಮ ನಿಮಿಷದತ್ತ ಈ ಪಂದ್ಯಾಟ ಸಾಗ್ತಾ ಇದೆ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಕಡೆಯ 2 ನಿಮಿಷಗಳು ಮಾತ್ರ ಬಾಕಿ ಇರುವಾಗ 13-5 8 ಅಂಕಗಳ ಮುನ್ನಡೆ. ಮುಂದಿನ ಪಂದ್ಯಾಟಕ್ಕಾಗಿ ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ವಿರುದ್ಧವಾಗಿ BK ಬ್ರದರ್ಸ್ ಸಾಲ್ಮರ ಬಿ ತಂಡಗಳು ಅಂತಿಮ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. ಮುಂದಿನ ಪಂದ್ಯಾಟ ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ವಿರುದ್ಧವಾಗಿ BK ಬ್ರದರ್ಸ್ ಸಾಲ್ಮರ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಎಚ್ಚರಿಕೆಯ ಕರೆ. ಮ್ಯಾಚ್ ನಂಬರ್ 9 ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡಗಳ ಮಧ್ಯೆ. ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಈ ಪಂದ್ಯಾಟ ಬಹುತೇಕ 7 ಸ್ಟಾರ್ ಕಲ್ಪನೆ ಕಡೆಗೆ ಸಾಗ್ತಾ ಇದೆ. ಮತ್ತೊಂದು ಅದ್ಭುತ ಟ್ಯಾಕಲ್, 1 ಅಂಕದ ಸೇರ್ಪಡೆ. 14-5. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. ಮತ್ತೊಂದು ಟ್ಯಾಕಲ್. 6-14 6-14. ಎಸ್, 2 ಅಂಕಗಳು ಮಹಾಲಿಂಗೇಶ್ವರ ಪುತ್ತೂರು ಎ ತಂಡಕ್ಕೆ. 8-14 8-14. ಮುಂದಿನ ಪಂದ್ಯಾಟಕ್ಕೆ ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ವಿರುದ್ಧವಾಗಿ BK ಬ್ರದರ್ಸ್ ಸಾಲ್ಮರ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. 2 ತಂಡಗಳಿಗೂ ಕೂಡ ಅಂತಿಮ ಕರೆಯನ್ನ ರವಾನಿಸಿ ಆಗಿದೆ. ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ. ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ವಿರುದ್ಧವಾಗಿ BK ಬ್ರದರ್ಸ್ ಸಾಲ್ಮರ ಬಿ ತಂಡ ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಅಡ್ವಾನ್ಸ್ ಆಗಿ ಬನ್ನಿ ಅನ್ನುವ ಕೋರಿಕೆ. ಮ್ಯಾಚ್ ಓವರ್. ಅಭಿನಂದನೆ 7 ಸ್ಟಾರ್ ಕಲ್ಪನೆ ತಂಡಕ್ಕೆ. ಬೆಟರ್ ಲಕ್ ಮಹಾಲಿಂಗೇಶ್ವರ.
ಎಸ್ ಆಗಮಿಸ್ತಾ ಇದೆ ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ. ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ತಂಡದ ದಾಳಿಯೊಂದಿಗೆ ಅಂಕಗಳನ್ನು ಪಡೆದುಕೊಳ್ಳುತ್ತಾ ಇದೆ ಬಿಕೆ ಬ್ರದರ್ಸ್ ಸಾಲ್ಮರ ಬಿ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಆಜಾದ್ ವಾರಿಯರ್ಸ್ ರಾಮಕುಂಜ. ಎಸ್, ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ತಂಡದ ಕಪ್ತಾನರು ಮತ್ತು ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಎಚ್ಚರಿಕೆಯ ಕರೆ. ಮ್ಯಾಚ್ ನಂಬರ್ 10 ಹೊಳ್ಳ ಕ್ರ್ಯಾಕರ್ಸ್ ವಿರುದ್ಧವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್ ಕಲೆಂಜಾ ತಂಡಗಳು ಅಂತಿಮ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದಲ್ಲಿ ಉಪಸ್ಥಿತರಿರುವಂತೆ ಕೋರಿಕೆ. ಹೊಳ್ಳ ಕ್ರ್ಯಾಕರ್ಸ್ ವಿರುದ್ಧವಾಗಿ ಬ್ಲ್ಯಾಕ್ ಪ್ಯಾಂಥರ್ಸ್ ಕಲೆಂಜಾ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಆಜಾದ್ ವಾರಿಯರ್ಸ್ ರಾಮಕುಂಜ. ಆರಂಭಿಕ 1-0 ಅಂಕಗಳ ಮುನ್ನಡೆ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡಕ್ಕೆ. 2-0 2 ಅಂಕಗಳ ಮುನ್ನಡೆಯೊಂದಿಗೆ ಆರಂಭಿಕ ಯಶಸ್ಸು ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡಕ್ಕೆ. ಸುಲಭವಾದ ಒಂದಂಕ ಸ್ವಾಮಿ ಕೊರಗಜ್ಜ ಕೋಡಿಂಬಾಡಿ ತಂಡಕ್ಕೆ. ಥರ್ಡ್ ರೈಡ್, ಡೂ ಆರ್ ಡೈ. ಪಹಾ 1 ಅಂಕದ ಸೇರ್ಪಡೆ. ಸಿಂಗಲ್ ಪಾಯಿಂಟ್. 3-2 ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಎಸ್, 3 ಈಚ್. 3 ಅಂಕಗಳ ಸಮಬಲದ ಹೋರಾಟ. 3 ಈಚ್. each. 4-3. 4-3 ಮುನ್ನಡೆ ಬಿಕೆ ಬ್ರದರ್ಸ್ ಸಾಲ್ಮರ ತಂಡಕ್ಕೆ. ನಾಲ್ಕು ಸಮಬಲದ ಹೋರಾಟ. 4 ಈಚ್.
1 ಅಂಕದ ಸೇರ್ಪಡೆ. 5-4 1 ಅಂಕದ ಮುನ್ನಡೆಯಲ್ಲಿ ಸ್ವಾಮಿ ಕೊರಗಜ್ಜ ಕೂಡಿಂಬಾಡಿ. ಐದು ಅಂಕಗಳ ಸಮಬಲದ ಹೋರಾಟ. 5-8 ಬೋನಸ್ ಮುಖೇನ 1 ಅಂಕದ ಸೇರ್ಪಡೆಯೊಂದಿಗೆ 6-5 ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಆರು ಅಂಕಗಳ ಸಮಬಲದ ಹೋರಾಟ. ಮುಂದಿನ ಪಂದ್ಯಾಟಕ್ಕಾಗಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ತಂಡದ ಕಪ್ತಾನರು ಮತ್ತು ಆಜಾದ್ ವಾರಿಯರ್ಸ್ ರಾಮಕುಂಜ ಈ ತಂಡಗಳ ಕಪ್ತಾನರು ತಕ್ಷಣ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಎಲ್ಲ ತಂಡದ ಕಪ್ತಾನರ ಗಮನಕ್ಕೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಕ್ಯಾಪ್ಟನ್ ಬನ್ನಿ. ಆಜಾದ್ ವಾರಿಯರ್ಸ್ ರಾಮಕುಂಜ. ಆಜಾದ್ ವಾರಿಯರ್ಸ್ ರಾಮಕುಂಜ ವಿರುದ್ಧವಾಗಿ ಪಂಚಶ್ರೀ ಪಂಜಾ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಏಳು ಅಂಕಗಳ ಸಮಬಲದ ಹೋರಾಟ. ಮ್ಯಾಚ್ ಟೈ ಆದ್ರೆ ಗೋಲ್ಡನ್ ರೈಡ್. ಆಜಾದ್ ವಾರಿಯರ್ಸ್ ತಂಡದ ಕಪ್ತಾನರು ಮತ್ತು ಪಂಚಶ್ರೀ ಪಂಜಾ ತಂಡದ ಕಪ್ತಾನರು. ಎಸ್ ಸರಿ, ಒಂದು ಟಾಸ್. So last 3 minutes for full time. Captain note. Captain note. Last 3 minutes for full time. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇರುವಾಗ ಸ್ಕೋರ್ 9-7. in favor of BK Brothers. 2 ಅಂಕದ ಮುನ್ನಡೆಯಲ್ಲಿ BK Brothers. ಆಜಾದ್ won the toss, elected to court. ಮುಂದಿನ ಪಂದ್ಯಾಟ ಪಂಚಶ್ರೀ ಪಂಜಾಬ್ ವಿರುದ್ಧವಾಗಿ ಆಜಾದ್ ವಾರಿಯರ್ಸ್ ರಾಮಕುಂಜ. So last 2 minutes for full time. Score 9-7. 9-7. ಮುನ್ನಡೆ ಬಿಕೆ ಬ್ರದರ್ಸ್ ಸಾಲ್ಮರ ತಂಡಕ್ಕೆ.
Yes, the third right. Do or die. 9-7. Last 1 minute for full time. Right. Both are out. 11-8. 11-8. 11-8. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜ ಹಾಗೂ ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡಗಳು ಪ್ರವೇಶ ದ್ವಾರದ ಬಳಿಯಲ್ಲಿ ಉಪಸ್ಥಿತರಿರುವಂತೆ ಕೋರಿಕೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜ ವಿರುದ್ಧವಾಗಿ ಆಜಾದ್ ವಾರಿಯರ್ಸ್ ರಾಮಕುಂಜ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜ ಹಾಗೂ ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬರುವಂತೆ ವಿನಂತಿ. ಆಜಾದ್ ವಾರಿಯರ್ಸ್ ರಾಮಕುಂಜ. ಇದೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜ. ಪ್ರಸನ್ನ ಸರ್ ಜಾಕೆಟ್ ಮಾಡಿ ಹೋಗಿದ್ದಾರೆ ಅದಕ್ಕೆ ಸ್ವಲ್ಪ ಸಮಯ ಮುಂದಿನ ಪಂದ್ಯಾಟಕ್ಕಾಗಿ ಬರಬೇಕಾಗಿದೆ. ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ. ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡದ ಕಪ್ತಾನರು ನಾಣ್ಯ ಚೆಂಬುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಹೊಳ್ಳ ಕ್ರಾಕರ್ಸ್ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ. ಟಾಸ್ ವನ್ ಬೈ ಆಜಾದ್ ವಾರಿಯರ್ಸ್. ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ತೀರ್ಪುಗಾರರಾಗಿ ಅಶೋಕ್ ಕವಡಿಚಾರ್, ಸಿದ್ದಿಕ್ ನಡಪಳ್ಳಿ. ಎಸ್, ನಮ್ಮ ಜೊತೆ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡದ ಕಪ್ತಾನ ಉಪಸ್ಥಿತರಿದ್ದಾರೆ. ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಪ್ರಥಮ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್. ದರೀಶ್ ಹೊಳ್ಳ ಮಾಲಕತ್ವದ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡದ ನಾಯಕರು ಸದೆಬಿಟ್ಟು ನಾಣ್ಯ ಚಿಮ್ಮುವಿಕೆಗೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮುಂದಿನ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ಪುತ್ತೂರು ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ. ಎಚ್ಚರಿಕೆಯ ಕರೆ. ಮ್ಯಾಚ್ ನಂಬರ್ 11. ಸೆವೆನ್ ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ.
ಈಚ್ 1 ಪಾಯಿಂಟ್. 2-1 ಅಂಕಗಳ ಮುನ್ನಡೆಯಲ್ಲಿ ಪಂಚಶ್ರೀ ಪಂಜಾಬ್. ಆಹಾ, ಆಹಾ, 1 ಅಂಕದ ಸೇರ್ಪಡೆ ಪಂಚಶ್ರೀ ಪಂಜಾ ತಂಡದ ಖಾತೆಗೆ. ಮತ್ ದಾಳಿಯಲ್ಲಿ ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡದ ಆಟಗಾರರು 1 ಟೆಕ್ನಿಕಲ್ ಪಾಯಿಂಟ್ ಪಂಚಶ್ರೀ ಪಂಜಾ. ರೈಡರ್ ಸೇವ್ 2 ಪಾಯಿಂಟ್. ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡದ ಖಾತೆಗೆ. ಸ್ಕೋರ್ 5-3 ಇನ್ ಫೇವರ್ ಆಫ್ ಪಂಚಶ್ರೀ. ಮತ್ತೆ 1 ಅಂಕದ ಸೇರ್ಪಡೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ತಂಡದ ಖಾತೆಗೆ. 6-3 6-3 ಅಂಕಗಳ ಆರಂಭಿಕ ಮುನ್ನಡೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಕೂಟದ ಬಲಿಷ್ಠ ತಂಡವಾಗಿ 6-3 ಮುನ್ನಡೆ. ದ್ವಿತೀಯ ಹಂತದ ಪಂದ್ಯಾಟದಲ್ಲಿ ಮುಂದಿನ ಪಂದ್ಯಾಟ ಬಲಿಷ್ಠ ಹೊಳ್ಳ ಕ್ರ್ಯಾಕರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡಗಳ ಮಧ್ಯೆ. ಆ ಬಳಿಕ ಎಚ್ಚರಿಕೆಯ ಕರೆ ಮ್ಯಾಚ್ ನಂಬರ್ 11 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ತಂಡಗಳ ಮಧ್ಯೆ. ಎಸ್, ಮತ್ತೊಂದು ಕ್ರೀಡೆಗೆ ಸಭಾ ಕ್ರೀಡು ಅನ್ನುವ ರೀತಿಯಲ್ಲಿ 1 ಅಂಕದ ಸೇರ್ಪಡೆ ಆಜಾದ್ ವಾರಿಯರ್ಸ್ ರಾಮಕುಂಜ ತಂಡಕ್ಕೆ. 6-4 ಅಂಕಗಳ ಮುನ್ನಡೆಯೊಂದಿಗೆ ಪಂದ್ಯಾಟ ಸಾಗ್ತಾ ಇದೆ. 6-4 ಇನ್ ಫೇವರ್ ಆಫ್ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿ ಜೆರ್ಸಿ ನಂಬರ್ 23. ಆಹಾ, ಇಲ್ಲಿ ಕಾಣಬೇಕಾಗಿದೆ. ರೈಡರ್ ಸೇವ್ 2 ಪಾಯಿಂಟ್. ಅದ್ಭುತ ದಾಳಿ. Raider save 3 points. Seven six ಪ್ರಥಮ ಬಾರಿಗೆ ಮುನ್ನಡೆಯಲ್ಲಿ ಆಜಾದ್ ವಾರಿಯರ್ಸ್. 1 ಅಂಕ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ತಂಡದ ಖಾತೆಗೆ ಸೇರ್ಪಡೆಗೊಳ್ಳುತ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 7-6 7-6 ಅಂಕದ ಮುನ್ನಡೆಯಲ್ಲಿ ಆಜಾದ್ ವಾರಿಯರ್ಸ್. 7-6 ಮುನ್ನಡೆಯಲ್ಲಿ ಆಜಾದ್ ವಾರಿಯರ್ಸ್.
7 each. 7 each. 7 ಅಂಕದ ಸಮಬಲದ ಹೋರಾಟ. ಏಳು ಅಂಕಗಳ ಸಮಬಲದ ಹೋರಾಟದೊಂದಿಗೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಆಹಾ, ಸೂಪರ್ ಟ್ಯಾಕಲ್. 2 point. 9-7. 9-7 ಮುನ್ನಡೆಯಲ್ಲಿ ಮತ್ತೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಮುಂದಿನ ಪಂದ್ಯಾಟಕ್ಕಾಗಿ ಮತ್ತೊಂದು ಅಂಕದ ಸೇರ್ಪಡೆ. 10-7. 10-7 ಮುನ್ನಡೆಯಲ್ಲಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ ತಂಡಕ್ಕೆ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 10. ಹೊಳ್ಳ ಕ್ರಾಕರ್ಸ್ ಪುತ್ತೂರು ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡಗಳು ಅಂತಿಮ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡಗಳು. ಮತ್ತೊಂದು ಟ್ಯಾಕಲ್, 1 ಅಂಕ ಆಜಾದ್ ವಾರಿಯರ್ಸ್ ತಂಡದ ಖಾತೆಗೆ. 10-8. 10-8 ಅಂಕಗಳ ಮುನ್ನಡೆ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಲಾಸ್ಟ್ 3 minutes for full time. 10-8 in favor of ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಮುಂದಿನ ಪಂದ್ಯಾಟಕ್ಕಾಗಿ ಹೊಳ್ಳ ಕ್ರಾಕರ್ಸ್ ಪುತ್ತೂರು ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡಗಳು ಪ್ರವೇಶ ದ್ವಾರಕ್ಕೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಎಚ್ಚರಿಕೆಯ ಕರೆ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡ್ಕ ತಂಡಗಳು ಅಂತಿಮ ಸಿದ್ಧತೆಯಲ್ಲಿ ಇರಬೇಕು ಅನ್ನುವ ಕೋರಿಕೆ. ಮತ್ತೊಂದು ಅಂಕದ ಸೇರ್ಪಡೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ ತಂಡದ ಖಾತೆಗೆ. 11-8. 3 ಅಂಕಗಳ ಮುನ್ನಡೆಯಲ್ಲಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಮುಂದಿನ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡಗಳು ಎಚ್ಚರಿಕೆಯ ಕರೆ. 7 ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡ್ಕ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. 11-8. 3 ಅಂಕದ ಮುನ್ನಡೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಸೆಕೆಂಡ್ ರೈಟ್. ಕಳೆದ 2 ನಿಮಿಷ ಕರೆದಾಗಿದೆ. 11-8. 11-8. ಮುಂದಿನ ಪಂದ್ಯಾಟಕ್ಕೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡಗಳು
ಪ್ರವೇಶ ದ್ವಾರಕ್ಕೆ ಅಡ್ವಾನ್ಸ್ ಆಗಿ ಬನ್ನಿ ಅನ್ನುವ ಕೋರಿಕೆ. ಕಳಿಂಜ ವಿರುದ್ಧವಾಗಿ ಹೊಳ್ಳ ಕ್ರ್ಯಾಕರ್ಸ್. ಸೊ ಪ್ಲೀಸ್ ಗೆಟ್ ರೆಡಿ. ಥರ್ಡ್ ರೈಡ್, ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. 11-8 ಅಂಕಗಳ ಮುನ್ನಡೆ. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. ಕಡೆಯ 1 ನಿಮಿಷಗಳ ಮಾತ್ರ. 11-8 ಮುನ್ನಡೆಯಲ್ಲಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ರೈಡರ್ ಔಟ್, ಸಿಂಗಲ್ ಪಾಯಿಂಟ್. 8 4 ಅಂಕಗಳ ಮುನ್ನಡೆ. ನಾಲ್ಕು ಅಂಕಗಳ ಮುನ್ನಡೆಯಲ್ಲಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ. ಮುಂದಿನ ಪಂದ್ಯಾಟಕ್ಕೆ ಹೊಳ್ಳ ಕ್ರ್ಯಾಕರ್ಸ್ ಯುವರಂಗ ಕದಂಬಾಡಿ ಸಾದರಪಡಿಸುತ್ತಿರುವ ಕಬಡ್ಡಿ ಪಂದ್ಯಾಟದಲ್ಲಿ ಕದಂಬಾಡಿ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರುವ ಉಪಸ್ಥಿತರಿದ್ದಾರೆ. ನಮ್ಮ ಉಪಸ್ಥಿತಿಯನ್ನು ಗೌರವಿಸುವ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕೋರಿಕೆ. ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ಒಳಮನೆ. ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ವಿರುದ್ಧವಾಗಿ ಆಗಮಿಸ್ತಾ ಇದೆ. ಸ್ವಾಗತಿಸ್ತಾ ಇದ್ದೇವೆ ನರೇಶ್ ಹೊಳ್ಳ. ರಾಕೇಶ್ ಮಾರ್ಗದರ್ಶನದ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಉಸಿರನು ಸರಿಯಾಗಿ ಬಿಗಿ ಹಿಡಿ. ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಇದು ಮ್ಯಾಚ್ ನಂಬರ್ 10. 10ನೆಯ ಪಂದ್ಯಾಟ. ಮ್ಯಾಚ್ ನಂಬರ್ 10 ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು ವಿರುದ್ಧವಾಗಿ
ಹೊಳ್ಳ ಕ್ರಾಕರ್ಸ್ ತಂಡದ ಕಡೆಯಿಂದ ಆರಂಭಿಕ ಅಂಕಗಳ ಶೋಧನೆಯಲ್ಲಿ ಯಶಸ್ವಿಯಾಗಿ 1-0 ಅಂಕಗಳ ಮುನ್ನಡೆ ಹೊಳ್ಳ ಕ್ರಾಕರ್ಸ್ ತಂಡಕ್ಕೆ. ಎಸ್ 2 ಪಾಯಿಂಟ್, 2 ಅಂಕಗಳು ನೇರವಾಗಿ ಬ್ಲಾಕ್ ಪ್ಯಾಂಥರ್ಸ್ ಕಳಿಂಜ ತಂಡದ ಖಾತೆಗೆ. ಎಸ್ ಮತ್ತೆ ಬೋನಸ್ +2 ಟೋಟಲ್ 3 ಪಾಯಿಂಟ್. 5-1 5-1 ಅಂಕ. 2 ಎಸ್ 5-2 5-2 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಆಹಾ, ಇಲ್ಲಿ ಕಾಣಬೇಕಾಗಿದೆ 2 ಅಂಕ ಅವಳಿ ಅಂಕಗಳು ಬರ್ತಾ ಇದೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡಕ್ಕೆ. 7-2 7-2 ಆರಂಭಿಕ ಮುನ್ನಡೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡಕ್ಕೆ. ಆರಂಭದಿಂದಲೇ ವೇಗದ ಆಟವನ್ನ ಪ್ರಸ್ತುತಪಡಿಸ್ತಾ ಇದೆ ದರೇಶ್ ಹೊಳ್ಳ ಮಾಲಕತ್ವದ ಹೊಳ್ಳ ಕ್ರಾಕರ್ಸ್. ಆರಂಭಿಕ 5 ಅಂಕಗಳ ಮುನ್ನಡೆ ಶರಣಾಗತಿ, 1 ಸುಲಭ ಅಂಕಗಳು ಕಳಿಂಜ ತಂಡಕ್ಕೆ. Seven, 3 ಎಸ್ 6-3 6-3 6-3 6-3 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. Yes, rider save, single point. 4-6 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್ ಸುಲಭವಾಗಿ 1 ಅಂಕವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ಹೊಳ್ಳ ಕ್ರಾಕರ್ಸ್ 7-4 7-4 ಅಂಕಗಳ ಮುನ್ನಡೆಯಲ್ಲಿ. ಮುಂದಿನ ಪಂದ್ಯಾಟ
ಮ್ಯಾಚ್ ನಂಬರ್ 11 ನಾಣ್ಯ ಚಿಮ್ಮುವಿಕೆಗಾಗಿ ಬರಬೇಕಾಗಿದೆ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡಕ. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡಕ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. 7 ಸ್ಟಾರ್ ಕಲ್ಪನೆ ತಂಡದ ನಾಯಕರು ಮತ್ತು ಶ್ರೀ ದುರ್ಗಾ ಅರಿಯಡಕ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಬಿಟ್ಟು ತುರ್ತಾಗಿ ಬನ್ನಿ. ಮುಂದಿನ ಪಂದ್ಯಾಟ 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡ್ಕ ತಂಡದ ಕಪ್ತಾನರು. ಮ್ಯಾಚ್ ನಂಬರ್ 11 ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ ಸ್ಕೋರ್ 8-4 8-4 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. ಮ್ಯಾಚ್ ನಂಬರ್ 11 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡಕ. ಹತ್ತು 4ರಲ್ಲಿ ಪಂದ್ಯಾಟ. 1+2 ಟೋಟಲ್ 3 ಪಾಯಿಂಟ್. 13-4ರಲ್ಲಿ ಯಶಸ್ವಿ ದಾಳಿ 2 ಅಂಕ. ಆದಿ 3-4ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ರೈಡರ್ ಸೇಪ್ 2 ಪಾಯಿಂಟ್. 6-13 6-13ರಲ್ಲಿ ಪಂದ್ಯಾಟ 7 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಉತ್ತಮವಾದಂಥ ದಾಳಿಯಲ್ಲಿ ಯಶಸ್ವಿ. ಲಾಸ್ಟ್ 3 ಮಿನಿಟ್ 4 ಫುಲ್ ಟೈಮ್ 14-6 8 ಅಂಕದ ಮುನ್ನಡೆ. ಮತ್ತೊಮ್ಮೆ ಯಶಸ್ವಿ ದಾಳಿಗಾರ ಚೆಸ್ಟ್ ನಂಬರ್ 7 ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಕಳೆದ ದಾಳಿಯಲ್ಲಿ 2 ಅಂಕವನ್ನು ತನ್ನ ತಂಡಕ್ಕೆ ಸೇರ್ಪಡಿಸುವುದರ ಮೂಲಕ 6-14ರಲ್ಲಿದ್ದ ಪಂದ್ಯಾಟ ಇದೀಗ ಸಾಗ್ತಾ ಇದೆ 14-6. ಉತ್ತಮವಾದಂಥ ದಾಳಿ
SSC ಒಂದು ಅಂಕದ ಸೇರ್ಪಡೆಯೊಂದಿಗೆ 15-6. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 120 ಸೆಕೆಂಡುಗಳು ಬಾಕಿ ಇರುವಾಗ ಪಾಯಿಂಟ್ 15-6 9 ಅಂಕದ ಮುನ್ನಡೆಯನ್ನು ಕೈದುಕೊಂಡಿದೆ. SSC ದಾಳಿ ಮತ್ತೊಮ್ಮೆ ಸಂಘಟಿಸ್ತಾ ಇದ್ದಾರೆ. ಒಂದು ಅಂಕದ ಸೇರ್ಪಡೆ 16-6. ಸೆಲ್ಫ್ ಔಟ್. 17-6. ಲಾಸ್ಟ್ ಮಿನಿಟ್ 60 ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇರುವಾಗ 11 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಟ್ಟಾಗಿದೆ. ನಾಣಿ ಚಿಮ್ಮುಗೆ ನಡೆದಿದೆ. ಅಂಕಣದ ಬಲಬದಿಗೆ ಬನ್ನಿ ಎರಡು ತಂಡಗಳು. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 11. 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗ ಅರಿಯಡ್ಕ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಎರಡೂ ತಂಡಗಳು ಸಮಯಕ್ಕೆ ಮುಂಚಿತವಾಗಿ ಪ್ರವೇಶ ದ್ವಾರಕ್ಕೆ ಬಂದು ಸಹಕಾರವನ್ನು ಕೊಡಿ ಎನ್ನುವ ಕೋರಿಕೆ 7 ಸ್ಟಾರ್ ಕಲ್ಪನೆ ಮತ್ತು ಶ್ರೀ ದುರ್ಗ ಅರಿಯಡ್ಕ ತಂಡದ ನಾಯಕರಲ್ಲಿ. ಬಹುತೇಕ ಈ ಪಂದ್ಯಾಟದಲ್ಲಿ ಹೊಳ್ಳ ಕ್ರ್ಯಾಕರ್ಸ್ ವಿಜಯದ ಪತಾಕೆಯನ್ನು ಹಾರಿಸುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಪಂದ್ಯಾಟ ಮುಕ್ತಾಯ. ಬಡಬನ್ನಿ 7 ಸ್ಟಾರ್ ಕಲ್ಪನೆ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡ್ಕ. ದುರ್ಗ ಕಲ್ಪನೆ. ಆಗಮಿಸ್ತಾ ಇದೆ 7 ಸ್ಟಾರ್ ಕಲ್ಪನೆ ತಂಡವು. ತೀರ್ಪುಗಾರರು ಪಂದ್ಯಾಟವನ್ನು ಆರಂಭಿಸುವಂತೆ ಕೋರಿಕೆ. ಟಾಸ್ ಮುಂಬೈ ದುರ್ಗ.
ಎಸ್ ಆರಂಭಿಕ ಒಂದು ಅಂಕದ ಸೇರ್ಪಡೆ ಶ್ರೀ ದುರ್ಗ ಅರಿಯಡ್ಕ ತಂಡಕ್ಕೆ. ಒಂದು ಶೂನ್ಯ ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡ್ಕ. ಎಸ್ ಮತ್ತೊಂದು ಅಂಕದ ಸೇರ್ಪಡೆ ಥರ್ಡ್ ರೈಟ್. ಸಮಯದ ಕೋರಿಕೆ 2-0 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡ್ಕ. ಥರ್ಡ್ ರೈಟ್, ಡೂ ಆರ್ ಡೈ. ಮುಂದಿನ ಪಂದ್ಯಾಟಕ್ಕಾಗಿ ಮ್ಯಾಚ್ ನಂಬರ್ 12 ಬಿಕೆ ಬ್ರದರ್ಸ್ ಸಾಲ್ಮರ ಬಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ನಾಣ್ಯ ಚಿಮ್ಮುವಿಕೆಗೆ ಬರಬೇಕಾಗಿದೆ. ಮತ್ತೊಂದು ಅಂಕದ ಸೇರ್ಪಡೆ 3-0. ಬಿಕೆ ಬ್ರದರ್ಸ್ ಸಾಲ್ಮರ ಬಿ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಬಿಟ್ಟು ನಾಣ್ಯ ಚಿಮ್ಮುವಿಕೆಗೆ ಬರಬೇಕಾಗಿದೆ. ಬಿಕೆ ಬ್ರದರ್ಸ್ ಸಾಲ್ಮರ ಬಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ. ಬಿಕೆ ಬ್ರದರ್ಸ್ ಸಾಲ್ಮರ ಬಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ. ಮೂರು ಶೂನ್ಯ ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡ್ಕ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಬಿಕೆ ಬ್ರದರ್ಸ್ ಸಾಲ್ಮರ ಬಿ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಬಂಗಾರಕೋಡಿ ಬಿ. ಮತ್ತೊಂದು ಅಂಕದ ಸೇರ್ಪಡೆ ಏಕಮುಖ ಪಂದ್ಯಾಟ 4-0 ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡ್ಕ. ವೇಟ್ ಮುಂದಿನ ಪಂದ್ಯಾಟಕ್ಕಾಗಿ ಬಿಕೆ ಬ್ರದರ್ಸ್ ಸಾಲ್ಮರ 2 ಪಾಯಿಂಟ್.
ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. ಟೂ 4 2-4 ಮುನ್ನಡೆಯಲ್ಲಿ 7 ಸ್ಟಾರ್ ಕಲ್ಪನೆ. ಮತ್ತೊಂದು ಅಂಕದ ಸೇರ್ಪಡೆ 3-4 3-4 3-4 in favor of Sri Durga Ariyadaka. Three 4 in favor of Sri Durga Ariyadaka. BK Brothers Salmara B, BK Boys Bangara Kudi B ತಂಡದ ಕಪ್ತಾನರೇ ನಾಣ್ಯ ಚುಂಬುವಿಕೆಗೆ ತುರ್ತಾಗಿ ಮೈಕ್ ಪಾಯಿಂಟ್ ಹತ್ರ ಬನ್ನಿ. ಸಾಲ್ಮರ ಕ್ಯಾಪ್ಟನ್ ಬನ್ನಿ. BK Boys ಬಂಗಾರ ಕೂಡಿ ಬಿ ತಂಡದ ಕಪ್ತಾನರು ಬರಬೇಕು. BK Boys ಬಂಗಾರ ಕೂಡಿ ಸಾಲ್ಮರ ಎಸ್ ಎಚ್ಚರಿಕೆಯ ಕರೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೊಡಿಗೆ. ಎರಡು ಅಂಕಗಳು ಶ್ರೀದುರ್ಗ ಅರಿಯಡ್ಕ ತಂಡಕ್ಕೆ. 6-3 ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 6-3 ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡ್ಕ.
6-3 ಇನ್ ಫೇವರ್ ಆಫ್ ಶ್ರೀ ದುರ್ಗಾ ಅರಿಯಡ್ಕ. ಮುಂದಿನ ಪಂದ್ಯಾಟ ಮ್ಯಾಚ್ ನಂಬರ್ 13. ಮ್ಯಾಚ್ ನಂಬರ್ 12 ಬಿಕೆ ಬ್ರದರ್ಸ್ ಆಲ್ಮರಾ ಬಿ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ಪ್ರವೇಶ ದ್ವಾರದ ಬಳಿಗೆ ಬರುವಂತೆ ಕೋರಿಕೆ. ಮತ್ತೊಂದು ಅಂಕದ ಸೇರ್ಪಡೆ 7-3 4 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡ್ಕ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೆವೆನ್ 4 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡ್ಕ. ಮುಂದಿನ ಪಂದ್ಯಾಟಕ್ಕೆ ಬಿಕೆ ಬ್ರದರ್ಸ್ ಆಲ್ಮರಾ ಬಿ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಎಚ್ಚರಿಕೆಯ ಕರೆ, ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಈ ತಂಡಗಳು ಅಂತಿಮ ಸಿದ್ಧತೆಯಲ್ಲಿರುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮತ್ತೊಂದು ಅಂಕದ ಸೇರ್ಪಡೆ 8-3 5 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡ್ಕ. ಸಿಂಗಲ್ ಪಾಯಿಂಟ್ 4-8 ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡ್ಕ. ಮುಂದಿನ ಪಂದ್ಯಾಟಕ್ಕೆ ಬಿಕೆ ಬ್ರದರ್ಸ್ ಆಲ್ಮರಾ ಬಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಮತ್ತೊಂದು ರೈಡರ್ ಔಟ್ ಟ್ಯಾಕಲ್, ಸೂಪರ್ ಟ್ಯಾಕಲ್ 2 ಅಂಕದ ಸೇರ್ಪಡೆ 6-8 ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡ್ಕ. ಸಿಕ್ಸ್ 8 ಮುನ್ನಡೆ ಶ್ರೀ ದುರ್ಗಾ ಅರಿಯಡ್ಕ ತಂಡಕ್ಕೆ.
ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ. 6-8 ಮುನ್ನಡೆ. ಒಂದು ಅಂಕದ ಸೇರ್ಪಡೆಯಾಗುವಂಥದ್ದು ಬಹುತೇಕ ಖಚಿತವಾಗುತ್ತಿದೆ. ಸಿಂಗಲ್ ಪಾಯಿಂಟ್. 9-6. ಥರ್ಡ್ ರೈಟ್. Wait. Seven, 10-7. ಸೊ ಮುಂದಿನ ಪಂದ್ಯಾಟಕ್ಕಾಗಿ ಬಿಕೆ ಬ್ರದರ್ಸ್ ಸಾಲ್ಮರಾ ಬಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬಂದ.
ಎಸ್, ಅದ್ಭುತ ಟ್ಯಾಕಲ್, ಮತ್ತೊಂದು ಅಂಕದ ಸೇರ್ಪಡೆ. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. 15-7 8 ಅಂಕದ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡಕ. Single point. ಮುಂದಿನ ಪಂದ್ಯಾಟಕ್ಕೆ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬನ್ನಿ. ಎಚ್ಚರಿಕೆಯ ಕರೆ. ಮ್ಯಾಚ್ ನಂಬರ್ 13 ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿಗೆ. ಬಿಕೆ ಬ್ರದರ್ಸ್ ಸಾಲ್ಮರ ಬಿ, ಬಿಕೆ ಬಾಯ್ಸ್ ಬಂಗಾರಕೋಡಿ ಬಿ. In the ancient traditions of the East, it has been understood for thousands of years that all is vibration. Everything has spirit, which is simply another way of saying everything is connected to the one vibratory source. Toss won by बीके ब्रदर्स सालमरा बी. चॉइस कोड डाउनलोड कीजिए बीके बॉयज ಬಂಗಾರಕೋಡಿ ತಂಡ ದಾಳಿಯಲ್ಲಿ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗಾಗಿ ಮ್ಯಾಚ್ ನಂಬರ್ 13 ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ಈ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಸದಬಿಟ್ಟು ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಬನ್ನಿ. ಮುಂದಿನ ಪಂದ್ಯಾಟಕ್ಕಾಗಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ಈ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. Yes, sir.
ಅದ್ಭುತ ಟ್ಯಾಕಲ್ 1 ಅಂಕದ ಸೇರ್ಪಡೆಯೊಂದಿಗೆ 3-1 ಅಂಕಗಳ ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರಾಬಿ. ಟ್ಯಾಕಲ್ 1 ಅಂಕದ ಸೇರ್ಪಡೆ 2-3 ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗಾಗಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಹಾಗೂ ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಹಾಗೂ ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ತಂಡದ ಕಪ್ತಾನರೇ, ನಾಣ್ಯ ಚಿಮ್ಮುವಿಕೆಗಾಗಿ ಬನ್ನಿ. ಎಚ್ಚರಿಕೆಯ ಕರೆ. ಮ್ಯಾಚ್ ನಂಬರ್ 14 ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡಗಳು ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿರಬೇಕು. ಮುಂದಿನ ಪಂದ್ಯಾಟಕ್ಕೆ ನಾಣ್ಯ ಚಿಮ್ಮುವಿಕೆಗೆ ಬರಬೇಕಾಗಿದೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ಈ ತಂಡಗಳ ಗಮನಕ್ಕೆ ನಾಣ್ಯ ಚಿಮ್ಮುವಿಕೆಗೆ ತುರ್ತಾಗಿ ಬನ್ನಿ. ಆಗಮಿಸ್ತಾ ಇದ್ದಾರೆ ಪಂಚಶ್ರೀ ಇನ್ ಫೇವರ್ ಆಫ್ ಬಿಕೆ ಬ್ರದರ್ಸ್ ಸಾಲ್ಮರ 2 ಅಂಕದ ಮುನ್ನಡೆಯಲ್ಲಿ. ಐದು 3 5-3 ಕಾಯಿನ್ ಕೊರ್ಲಿಕ್ಕೆ ಕಾಯಿನ್ ಏನು ಮಿತ್ತಿರ್ತಿನ ಕಾಯಿನ್ ಎರಡು ಅಂಕಗಳು 5-8 5 ಅಂಕಗಳ ಸಮಬಲದ ಹೋರಾಟ. ಮುಂದಿನ ಪಂದ್ಯಾಟ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಹಾಗೂ ಬಿಕೆ ಬಾಯ್ಸ್ ಬಂಗಾರಕೋಡಿ ಎ.
ಸಿಂಗಲ್ ಪಾಯಿಂಟ್ ಸಾಲ್ಮರ ತಂಡದ ಖಾತೆಗೆ 6-5 ಒಂದಂಕದ ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ ಬಿ. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡಗಳು ತಯಾರಾಗಿರಬೇಕು. 6-5 6-5 ಒಂದು ಅಂಕದ ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಎಚ್ಚರಿಕೆಯ ಕರೆ, ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರ ಬೈಲು ತಂಡಗಳು ಮುಂದಿನ ಪಂದ್ಯಾಟಕ್ಕೆ ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಮುಂದಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಮತ್ತು ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ತಂಡಗಳು ಅಂತಿಮ ಸಿದ್ಧತೆಯೊಂದಿಗೆ ಪ್ರವೇಶ ದ್ವಾರದ ಬಳಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ದ್ವಿತೀಯಾರ್ಧ ಆರಂಭಗೊಳ್ಳುತ್ತಿದೆ. 6-5 ಇನ್ ಫೇವರ್ ಆಫ್ ಬಿಕೆ ಬ್ರದರ್ಸ್ ಸಾಲ್ಮರ 1 ಅಂಕಗಳ ಮುನ್ನಡೆಯೊಂದಿಗೆ. ಎಸ್, ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಇನ್ ಫೇವರ್ ಆಫ್ ಬಿಕೆ ಬ್ರದರ್ಸ್ ಸಾಲ್ಮರ. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಆಹಾ, ಅತ್ಯುತ್ತಮ ಟಾಕಲ್, ಡಬಲ್ ತೈ ಹೋಲ್ಡ್. 1 ಅಂಕದ ಸೇರ್ಪಡೆಯೊಂದಿಗೆ ಮುನ್ನಡೆಯನ್ನ 2 ಅಂಕಗಳಿಗೆ ಏರಿಸಿಕೊಳ್ಳುತ್ತಾ ಇದೆ. 7-5 ಸೆಕೆಂಡ್ ರೈಟ್. 7-5 7-5. ಎಸ್, ಟ್ಯಾಕಲ್ 6 6-7 ಇನ್ ಫೇವರ್ ಆಫ್ ಬಿಕೆ ಬ್ರದರ್ಸ್ ಸಾಲ್ಮರ. ಒಂದು ಅಂಕದ ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಮ್ಯಾಚ್ ಟೈ ಆದರೆ ಗೋಲ್ಡನ್ ರೈಟ್. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಎ. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರಕೋಡಿ ಎ ತಂಡಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಥರ್ಡ್ ರೈಟ್ ಸಮಯದ ಕೋರಿಕೆ ಬಿಕೆ ಬ್ರದರ್ಸ್ ಸಾಲ್ಮರ ತಂಡದ ಕಡೆಯಿಂದ. ಮುಂದಿನ ಪಂದ್ಯಾಟದ 2 ತಂಡಗಳು ಕೂಡ ಅಡ್ವಾನ್ಸ್ ಆಗಿ ಪ್ರವೇಶ ದ್ವಾರಕ್ಕೆ ಬನ್ನಿ ಅನ್ನುವ ಕೋರಿಕೆ.
ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೊಡಿ ಈ ತಂಡಗಳ ಮಧ್ಯೆ. ಸೊ ಥರ್ಡ್ ರೈಟ್, ಇದು ಡೂ ಆರ್ ಡೈ. ಇಲ್ಲಿ 2 ಪಾಯಿಂಟ್, 2 ಅಂಕಗಳು ಖಚಿತವಾಗುತ್ತಿದೆ. ಸ್ಕೋರ್ ಥರ್ಡ್ ರೈಟ್ 9-6, 3 ಅಂಕದ ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಆಹಾ, ಮತ್ತೊಂದು ಟ್ಯಾಕಲ್. 10-6, 10-6, 4 ಅಂಕಗಳ ಮುನ್ನಡೆ. ನಾಲ್ಕು ಅಂಕಗಳ ಮುನ್ನಡೆಯೊಂದಿಗೆ ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೊಡಿ 10-6, 6 ಅಂಕಗಳ ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಕಡೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. 10-6, 6 ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಇದು ಥರ್ಡ್ ರೈಟ್, ಡೂ ಆರ್ ಡೈ. ರೈಡರ್ ಔಟ್. ಸೂಪರ್ ಟ್ಯಾಕಲ್. ಏಟ್ 11 ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಫಿಫ್ಟೀನ್ 8, 15-8, 16-8 ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. 16-8 ಅಂಕಗಳ ಮುನ್ನಡೆಯೊಂದಿಗೆ ಈ ಪಂದ್ಯಾಟದಲ್ಲಿ ಬಹುತೇಕ ಜಯ ಖಚಿತವಾಗುತ್ತಿದೆ ಬಿಕೆ ಬ್ರದರ್ಸ್ ಸಾಲ್ಮರ ತಂಡಕ್ಕೆ. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ತಂಡಗಳು ತಕ್ಷಣ ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. ಮ್ಯಾಚ್ ಓವರ್, ಅಭಿನಂದನೆಗಳು. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಪಂಜಾಬ್ ವಿರುದ್ಧವಾಗಿ ಬಿಕೆ ಬಾಯ್ಸ್ ಬಂಗಾರ ಕೋಡಿ ಎ ತಂಡಗಳು ಪ್ರವೇಶಿಸುತ್ತಾ ಇದೆ.
ಮುಂದಿನ ಪಂದ್ಯಾಟದ ನಾಟ್ಯ ಚಿಮ್ಮುವಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಚಾಮುಂಡೇಶ್ವರಿ ಉದ್ದಾರ ಬೈಲು ತಂಡವನ್ನ. ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಟಾಸ್ ವನ್ ಬೈ ಪಂಚಶ್ರೀ ಪಂಜಾ ಎಲೆಕ್ಟೆಡ್ ಟು ಗೋ. ಬ್ರಹ್ಮ ಗುರುರ ವಿಷ್ಣು ಗುರುರ ದೇವೋ ಮಹೇಶ್ವರ ಗುರುರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಟಾಸ್ ವನ್ ಬೈ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ. ಆರಂಭಿಕ ದಾಳಿ ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡದಿಂದ. Yes, single plus bonus plus 1 2 ಅಂಕಗಳು. ಎರಡು ಶೂನ್ಯ ಆರಂಭಿಕ ಅಂಕಗಳ ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಬಂಗಾರಕೋಡಿ. ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಜರ್ಸಿ ನಂಬರ್ 5 ಪಂಚಶ್ರೀ ತಂಡದ ಕಡೆಯಿಂದ. ಆರಂಭಿಕ 2-1 ಅಂಕಗಳ ಮುನ್ನಡೆ ಬಿಕೆ ಬಾಯ್ಸ್ ಬಂಗಾರಕೋಡಿ ತಂಡಕ್ಕೆ. ಅದ್ಭುತವಾಗಿ ಸಿ ಕ್ಯಾಚ್ ಮುಖೇನ 1 ಅಂಕದ ಸೇರ್ಪಡೆ.
3-1 ಏರಿಸಿಕೊಳ್ಳುತ್ತಾ ಇದೆ ಮುನ್ನಡೆಯನ್ನ. 3-1 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರಕೊಡಿ. ಮೂರು ಒಂದು ಅಂಕಗಳ ಮುನ್ನಡೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರಬೈಲು ತಂಡದ ಕಪ್ತಾನರು. ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಚಾಮುಂಡೇಶ್ವರಿ ಮುಂಡಾರಬೈಲು ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡದ ಕಪ್ತಾನರೇ ತಕ್ಷಣ ನಾಣ್ಯ ಚಿಮ್ಮುವಿಕೆಗೆ ಇತ್ತ ಕಡೆ ಮನೆ. ಹೊಳ್ಳ ಕ್ರಾಕರ್ಸ್ ಪುತ್ತೂರು ವಿರುದ್ಧವಾಗಿ ಚಾಮುಂಡೇಶ್ವರಿ ಮುಂಡಾರಬೈಲು ತಂಡದ ಕಪ್ತಾನರು ತಕ್ಷಣ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಎಸ್, ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಮುಖೇನ 1 ಅಂಕದ ಸೇರ್ಪಡೆ. 4-2 4-2 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರಕೊಡಿ. ಸಮಯದ ಕೋರಿಕೆ. 4-2 4-2 ಇನ್ ಫೇವರ್ ಆಫ್ ಬಿಕೆ ಬಾಯ್ಸ್ ಬಂಗಾರಕೊಡಿ. ಹೊಳ್ಳ ಕ್ರಾಕರ್ಸ್ ತಂಡದ ಕಪ್ತಾನರು ಮತ್ತು ಚಾಮುಂಡೇಶ್ವರಿ ಮುಂಡಾರಬೈಲು ತಂಡದ ಕಪ್ತಾನರು ತಕ್ಷಣ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಚಾಮುಂಡೇಶ್ವರಿ ಮುಂಡಾರಬೈಲು ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ತಂಡದ ಕಪ್ತಾನರೇ ಮೈಕ್ ಪಾಯಿಂಟ್ ಬಳಿ ಬನ್ನಿ ನಾಣ್ಯ ಚಿಮ್ಮುವಿಕೆಗಾಗಿ. ಸೊ ಎಚ್ಚರಿಕೆಯ
ಸೈಪ್ ಅಕಾಡೆಮಿ. ನೋಡಿ ಹೊಳ್ಳ ಕ್ರ್ಯಾಕರ್ಸ್ ಕ್ಯಾಪ್ಟನ್ ಇಲ್ಲಿ ಇದ್ರಲ್ಲ, ಇಲ್ಲಿ ಹೋದ್ರಿ ಹೊಳ್ಳ ಕ್ರ್ಯಾಕರ್ಸ್. ಎಸ್ 4-3 4-3 ಮುನ್ನಡೆಯಲ್ಲಿ ಬಿಕೆ ಬಾಯ್ಸ್ ಮಂಗಾರಕೋಡಿ. Attention. 4 ಅಂಕಗಳ ಸಮಬಲದ ಹೋರಾಟದಲ್ಲಿ ಈ ಪಂದ್ಯಾಟ ಸಾಗ್ತಾ ಇದೆ. 4 ಅಂಕಗಳ ಸಮಬಲದ ಹೋರಾಟ. ಇದು ಥರ್ಡ್ ರೈ. ಇದು ಡೂ ಆರ್ ಡೈ. ಎಸ್ ಟಾಕಲ್. ಮುನ್ನಡೆಯಲ್ಲಿ ಪಂಚಶ್ರೀ ಪಂಜ. 5-4 ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. ಕಡೆಯ 3 ನಿಮಿಷಗಳು ಮಾತ್ರ. ಐದು ನಾಲ್ಕು ಥರ್ಡ್ ರೈ. ಎಸ್ ಟ್ಯಾಕಲ್. 5 each 5 ಅಂಕಗಳ ಸಮಬಲದ ಹೋರಾಟ. ಸಮಯದ ಕೋರಿಕೆ. ಎಸ್
5 each. 5-5. ಸೊ ಮ್ಯಾಚ್ ಮುಂದುವರಿಸಿ ಸರ್, ಚರ್ಚೆ ಬೇಡ. ಎಸ್, Six 5 in favor of ಪಂಚಶ್ರೀ ಪಂಜ. 1 ಅಂಕದ ಮುನ್ನಡೆಯಲ್ಲಿ ಪಂಚಶ್ರೀ ಪಂಜ. Yes, tackle. Single point. 2 ಅಂಕದ ಮುನ್ನಡೆಯಲ್ಲಿ ಪಂಜಾ. ನಿಮ್ಮ ಸಮಯದ ಕೋರಿಕೆ ಮುಕ್ತಾಯ ಆಗಿದೆ. ಥರ್ಡ್ ರೈಟ್. 7-5 in favor of ಪಂಜಾ. Yes. A single point. Line umpire, match over. ಹಳ್ಳಾಕ್ರಾಕ್ಕೆ ವಿರುದ್ಧವಾಗಿ ಚಾಮುಂಡೇಶ್ವರಿ ತಕ್ಷಣ ಬಳಪ. exclusive.
ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ಬಲಮನ್ನಿ ಹೊಳ್ಳ ಕ್ರಾಕರ್ಸ್ ಆಗಮಿಸ್ತಾ ಇದೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಪ್ರಥಮ ಉಪಾಂತ್ಯ ಪಂದ್ಯಾಟಕ್ಕಾಗಿ ನಾಣ್ಯ ಚಿಮ್ಮುವಿಗೆ ಸ್ವಾಗತಿಸ್ತಾ ಇದ್ದೇವೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡಕ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡಕ ತಂಡಗಳು ಮುಂದಿನ ಪ್ರಥಮ ಸೆಮಿಫೈನಲ್ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿದೆ. ಸತೀಶ್ ಕುಮಾರ್ ದಯವಿಟ್ಟು ಪಂದ್ಯಾಟವನ್ನು ಆರಂಭಿಸಿ. ಆಗಿದೆ by DJ Ranjit exclusive. ಆರಂಭಿಕ ಹೊಳ್ಳ Yes, ಅದ್ಭುತ ankle hold, single point, 2-1 in favor of Holla Crackers. ಎರಡು ಒಂದು ಅಂಕಗಳ ಮುನ್ನಡೆಯೊಂದಿಗೆ ಹೊಳ್ಳ ಕ್ರಾಕರ್ಸ್ ಮುಂದಿನ ಪಂದ್ಯಾಟ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ತಂಡಗಳು ಪ್ರಥಮ ಉಪಾಂತ್ಯ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಶ್ರೀದುರ್ಗ ಅರಿಯಡ್ಕ ವಿರುದ್ಧವಾಗಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್. ಮತ್ತೊಂದು ಟ್ಯಾಕಲ್ ಮುಖೇನ ಒಂದು ಅಂಕ ಹೊಳ್ಳ ಕ್ರಾಕರ್ಸ್ ತಂಡಕ್ಕೆ. 3-1 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಮುಂದಿನ ಪಂದ್ಯಾಟಕ್ಕೆ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್ ಟ್ಯಾಕಲ್ ಸಿಂಗಲ್ ಪಾಯಿಂಟ್ 2-3
2-3 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್. ಮುಂದಿನ ಪ್ರಥಮ ಉಪಾಂತ್ಯ ಪಂದ್ಯಾಟದ ತಂಡಗಳಾಗಿರುವ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಹಾಗೂ ಶ್ರೀ ದುರ್ಗಾ ಅರಿಯಡಕ ತಂಡಗಳು ತಕ್ಷಣ ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಒಂದು ಅಂಕಗಳ ಅಂತರದೊಂದಿಗೆ 4ನೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ರೋಚಕತೆಯನ್ನ ಕಾಣುತ್ತಾ ಇದೆ. ಎರಡು ತಂಡಗಳು ಕೂಡ ಸಮಾನ ಬಲದೊಂದಿಗೆ ಅದ್ಭುತ ಕಾಲಿನ ಚಲನೆ, 1 ಅಂಕದ ಸೇರ್ಪಡೆ ಹೊಳ್ಳ ಕ್ರ್ಯಾಕರ್ಸ್ ತಂಡಕ್ಕೆ. 4-2 4-2 ಇನ್ ಫೇವರ್ ಆಫ್ ಹೊಳ್ಳ ಕ್ರ್ಯಾಕರ್ಸ್ ಪುತ್ತೂರು. ಸಮಯದ ಕೋರಿಕೆ ಮುಂಡಾರಬೈಲು ತಂಡದ ಕಡೆಯಿಂದ. ಮುಂದಿನ ತಂಡ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ತಂಡದ ಕಪ್ತಾನರು ಮತ್ತು ಶ್ರೀ ದುರ್ಗಾ ಅರಿಯಡಕ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಇತ್ತ ಕಡೆ ಬನ್ನಿ. ಎಚ್ಚರಿಕೆಯ ಕರೆ ಬಿಕೆ ಬ್ರದರ್ಸ್ ಸಾಲ್ಬರಾಬಿ. ಥರ್ಡ್ ಡ್ರೈವ್ ಡೂ ಆರ್ ಡೈ. 4-2 ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್. Five two in favor of Holla Crackers. Six two 4 ಅಂಕದ ಮುನ್ನಡೆ ಹೊಳ್ಳ ಕ್ರ್ಯಾಕರ್ಸ್ ತಂಡಕ್ಕೆ. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ಹಾಗೂ ಶ್ರೀ ದುರ್ಗಾ ಅರಿಯಡಕ ತಂಡದ ಕಪ್ತಾನರು ಸದ್ಯ ಬಿಟ್ಟು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಪಂಚಶ್ರೀ ಪಂಜಾ ಮತ್ತು ಶ್ರೀ ದುರ್ಗಾ ಅರಿಯಡಕ. ಸೆವೆನ್ ಟು 7-2 5 ಅಂಕದ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್.
ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 7-2 ಅಂಕದ ಮುನ್ನಡೆ. ಮುಂದಿನ ಪಂದ್ಯಾಟದ ನಾಣ್ಯ ಚುಂಬಕಿಗಾಗಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ ಮತ್ತು ಶ್ರೀದುರ್ಗ ಅರಿಯಡ್ಕ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಪಂಚಶ್ರೀ ಪಂಚ ಬೋನಸ್ ಮುಖೇನ 1 ಅಂಕ ಹೆಚ್ಚುವರಿ. 11-3 11-3. Right, the save to point. 4-5. 5-14. 14-5. 6-14. 6-14. Single point. It's the last 5 minutes for full time. Panchashri Sports Club Punjab ವಿರುದ್ಧವಾಗಿ ಶ್ರೀದುರ್ಗ ಅರಿಯಡ್ಕ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಪಂಚಶ್ರೀ ಕ್ಯಾಪ್ಟನ್ ಬನ್ನಿ. ಶ್ರೀದುರ್ಗದ ಕ್ಯಾಪ್ಟನ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಸ್ ಸರ್. ಕಡೆಯ 4 ನಿಮಿಷ 17-6 ಒನ್ ಸೈಡ್ ಮ್ಯಾಚ್ ಆಗಿ ಈ ಪಂದ್ಯಾಟ ಸಾಗ್ತಾ ಇದೆ. Last 3 minutes for full time. $19-28. 28. 29. ಸೊ ಮುಂದಿನ ಪಂದ್ಯಾಟಕ್ಕೆ ಬಿಕೆ ಬ್ರದರ್ಸ್ ಸಾಲ್ಮರ ಬಿ ತಂಡ ಅಂತಿಮ ಸಿದ್ಧತೆಯಲ್ಲಿರಬೇಕು.
Last 1 minute for full time. $29. ಇಪ್ಪತ್ತು 9 ಅಂಕಗಳ ಮುನ್ನಡೆಯಲ್ಲಿ. Three point. Last 1 minute for full time. 12-20. ಇಪ್ಪತ್ತು 12 8 ಅಂಕಗಳ ಮುನ್ನಡೆ. ಮ್ಯಾಚ್ ಓವರ್. ಅಭಿನಂದನೆಗಳು. ಹೊಳ್ಳ ಕ್ರ್ಯಾಕರ್ಸ್ ಫೈನಲ್ ಅನ್ನ ಪ್ರವೇಶಿಸ್ತಾ ಇದೆ. ಸಾರಿ, ಸೆಮಿಫೈನಲ್ ಅನ್ನ ಪ್ರವೇಶಿಸ್ತಾ ಇದೆ. ಮುಂದಿನ ಪಂದ್ಯಾಟಕ್ಕೆ ಬಿಕೆ ಬ್ರದರ್ಸ್ ಸಾಲ್ಮರ ವಿರುದ್ಧವಾಗಿ ಹೊಳ್ಳ ಕ್ರ್ಯಾಕರ್ಸ್ ಅಂತಿಮ ಸಿದ್ಧತೆಯಲ್ಲಿರಬೇಕು. ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ವಿರುದ್ಧವಾಗಿ ಶ್ರೀ ದುರ್ಗಾ ಅರಿಯಡಕ್ ಆಗಮಿಸ್ತಾ ಇದ್ದೀರಿ. ಸ್ವಾಗತಿಸ್ತಾ ಇದ್ದೇವೆ. ಸೆಮಿ ಆಗ್ತೇನೆ ನಾನು 4 ಗಂಟೆ 5 ಗಂಟೆ ಮುಗಿಯುದು 10 ನಿಮಿಷ ಒಬ್ಬ ಕಾಕ 10 ಕಲಿಕೇಳಿ 5 ನಿಮಿಷ ದಾದಿ ಈತ್ ಮಲ್ಲ ಮ್ಯಾಚ್ ಮಾಡ್ತಿದ್ದಿ 5 ನಿಮಿಷ ಒಬ್ಬ ವ್ಯಾಲಿ ಸರಿ 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 ಆಗ್ಲಿಗೆ ಬೆಟ್ಟ ಅಂತಾರೆ ಕಡೆ ಟೈಮ್ ಕೊಡ್ತೀನಿ. ಸರಿ, ಮ್ಯಾಚ್ ಸ್ಟಾರ್ಟ್. ಎಸ್, ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಪಂಚಶ್ರೀ ವಿರುದ್ಧವಾಗಿ ಶ್ರೀ ದುರ್ಗಾ. ಮೂಜಿಡ್ಲಿ ಸಾರಗೊಂಡ ಒಂದು ಜಾಗ ಕೊಡ್ತೇವೆ. ಮೂಜಿಡ್ಲಿ
ಒಂದು ಅಂಕಗಳ ಸಮಬಲದ ಹೋರಾಟ. ಎಸ್ 2-1 in favor of Sri Durga Ariyadeka. ಎಸ್ ಎರಡು ಅಂಕಗಳ ಸಮಬಲದ ಹೋರಾಟ ಮ್ಯಾಚ್ ಮತ್ತೆ ಆರಂಭ ಆಗ್ತಾ ಇದೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ. ಟಾಸ್ಗಾಗಿ ಬನ್ನಿ. ಎಸ್ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ತಂಡಗಳು
ನಾಣ್ಯ ಚಿಮ್ಮುವಿಕೆಗೆ ಕಪ್ತಾನ ಇತ್ತ ಕಡೆ ಬರುವಂತೆ ಕೋರಿಕೆ. ಮೂರು ಎರಡರ ಮುನ್ನಡೆಯಲ್ಲಿ ಪಂಚಶ್ರೀ ಪಂಜಾ. ತ್ರೀ ಟು ಇನ್ ಫೇವರ್ ಆಫ್ ಪಂಜಾ. ಎಸ್, ಮತ್ತೊಂದು ಟ್ಯಾಕಲ್. 4-2 ಮುನ್ನಡೆಯಲ್ಲಿ ಪಂಚಶ್ರೀ ಪಂಜಾ. ನಾಲ್ಕು ಎರಡರ ಮುನ್ನಡೆಯಲ್ಲಿ ಪಂಚಶ್ರೀ. Four two in favor of third right. ಎಸ್, ಒಂದು ಅಂಕದ ಸೇರ್ಪಡೆ. 4 4 ಅಂಕಗಳ ಸಮಬಲದ ಹೋರಾಟ. ಎಸ್, ಟ್ಯಾಕಲ್, ಸಿಂಗಲ್ ಪಾಯಿಂಟ್. 5-4 ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗಾಗಿ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರಾ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. ಲೈನ್ ಅಂಪೈರ್ ಮಧ್ಯಭಾಗದಲ್ಲಿ ನಿಂತ್ಕೊಳ್ಳಿ.
5 ಅಂಕಗಳ ಸಮಬಲದ ಹೋರಾಟ. ಐದು ಅಂಕಗಳ ಸಮಬಲದ ಹೋರಾಟ. 5H. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗಾಗಿ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗಾಗಿ ಮೈಕ್ ಪಾಯಿಂಟ್ ಬಳಿ ಬರುವಂತೆ ಕೋರಿಕೆ. Third right, do or die. ಎಸ್, ರೈಟರ್ ಔಟ್. 1 ಅಂಕದ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡಕ. 6-5 ಇನ್ ಫೇವರ್ ಆಫ್ ಶ್ರೀದುರ್ಗ ಅರಿಯಡಕ. ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 6-5 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡಕ. ಮುಂದಿನ ಪಂದ್ಯಾಟಕ್ಕಾಗಿ ಹೊಳ್ಳ ಕ್ರಾಕರ್ಸ್
3 point. Ten six from Sri Durga Hariyadika. ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಹರಿಯಡಕ 10-11. Bonus plus 2. 11-10 in favor of Sri Durga Hariyadika. ಸೊ ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುವಿಕೆಗೆ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ಸಾಲ್ಮರಾ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಬರುವಂತೆ ಕೋರಿಕೆ. ಮತ್ತೆ 2 ಅಂಕದ ಸೇರ್ಪಡೆ 13-10. 13-10. Yes, 16-10. 16-10 ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಹರಿಯಡಕ. ಸೊ ಮುಂದೆ 16-10 6 ಅಂಕಗಳ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಹರಿಯಡಕ. ಸೊ ಮುಂದಿನ ಪಂದ್ಯಾಟಕ್ಕಾಗಿ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಚ ವಿರುದ್ಧವಾಗಿ ಶ್ರೀ ದುರ್ಗಾ ಹರಿಯಡಕ. ಸಾರಿ, ಮುಂದಿನ ಪಂದ್ಯಾಟಕ್ಕೆ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬಿಕೆ ಬ್ರದರ್ಸ್ ತಂಡದ ಕಪ್ತಾನರು ನಾಣ್ಯ ಚಿಮ್ಮುವಿಕೆಗೆ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಸಿಂಗಲ್ ಪಾಯಿಂಟ್ 11-16. 17.
11-17 6 ಅಂಕಗಳ ಅಂತರ. Last 5 minutes for full time. 17-11 in favor of ಶ್ರೀ ದುರ್ಗಾ ಅರಿಯಡಿಕ. ಮುಂದಿನ ಪಂದ್ಯಾಟಕ್ಕೆ ಸಾಲ್ಮರ ತಂಡದ ಕಪ್ತಾನರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಹೊಳ್ಳ ಕ್ರಾಕರ್ಸ್ ತಂಡದ ಕಪ್ತಾನರು ಸದಬಿಟ್ಟು ಮೈಕ್ ಪಾಯಿಂಟ್ ಬಳಿ ಬನ್ನಿ. ಹೊಳ್ಳ ಕ್ರಾಕರ್ಸ್ ಟಾಕಲ್ 18-11. Single point. 19-12. 7 ಅಂಕದ ಮುನ್ನಡೆಯಲ್ಲಿ ಶ್ರೀ ದುರ್ಗಾ ಅರಿಯಡಕ. Yes, ಮತ್ತೊಂದು ಟ್ಯಾಕಲ್. 21. Last 3 minutes for full time. ಟೇಬಲ್ 21-12. ಮತ್ತೊಂದು ಟ್ಯಾಕಲ್. ಮ್ಯಾಚ್ ಓವರ್. ಅಭಿನಂದನೆಗಳು. ಮುಂದಿನ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಬಿಕೆ ಬ್ರದರ್ಸ್. ಹೊಳ್ಳ ಕ್ರಾಕರ್ಸ್
Jiran. ಹೊಳ್ಳ ಕ್ರಾಕರ್ಸ್ ವಿರುದ್ಧವಾಗಿ ಪಿಕೆ ಬ್ರದರ್ಸ್ ಸಾಲ್ಮರ ತಂಡಗಳ ಮಧ್ಯೆ ಸೆಮಿಫೈನಲ್ ಹಣಾಹಣಿ. ದ್ವಿತೀಯ ಉಪಾಂತ್ಯ ಪಂದ್ಯಾಟ ದಕ್ಷಿಣ ಎರಡು ತಂಡಗಳು ಕೂಡ ನಮ್ಮ ಜೊತೆ ಉಪಸ್ಥಿತಿಗಿದ್ದಾವೆ. ಪಿಕೆ ಬ್ರದರ್ಸ್ ಸಾಲ್ಮರ ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ಮುಂದಿನ ಫೈನಲ್ ಪಂದ್ಯಾಟಕ್ಕೆ ಶ್ರೀ ದುರ್ಗಾ ಅರಿಯಳಿಕ ತಂಡ ಅಂತಿಮ ಸುತ್ತನೆಯಲ್ಲಿರಬೇಕು ಅನ್ನುವ ಕೋರಿಕೆ. ಪಂದ್ಯಾಟ ಆರಂಭಗೊಳ್ಳುತ್ತಾ ಇದೆ. ಎಡ ಭಾಗದಲ್ಲಿ ಹೊಳ್ಳ ಕ್ರಾಕರ್ಸ್ ಪುತ್ತೂರು, ಬಲ ಭಾಗದಲ್ಲಿ ಪಿಕೆ ಬ್ರದರ್ಸ್ ಸಾಲ್ಮರ. ನಾಣ್ಯ ಚುಮ್ಮುವಿಕೆಯಿಂದ ಗೆದ್ದುಕೊಂಡಿರುವ ಪಿಕೆ ಬ್ರದರ್ಸ್ ಸಾಲ್ಮರ ಕೋರ್ಟನ್ನ ಆಯ್ಕೆ ಮಾಡಿಕೊಂಡಿದೆ. ರೈಟ್ ಎಸ್ ರೈಟ್. ಆರಂಭಿಕವಾಗಿ 1 ಅಂಕಗಳೊಂದಿಗೆ ಖಾತೆಯನ್ನ ತೆರೆದುಕೊಂಡಿದೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು. 1-0 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. ಮತ್ತೆ ಹೊಳ್ಳ ಕ್ರಾಕರ್ಸ್ ಕಡೆಯಿಂದ ಜೆರ್ಸಿ ನಂಬರ್ 2 ಆಹಾ ಟ್ಯಾಕಲ್ ಉತ್ತರವಾಗಿ 1-1 ಅಂಕಗಳ ಹೋರಾಟ. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ ತೇರಲಿ ಕುಳಿತಂತೆ ಗುಮ್ಮ ಬಂದೆನಿಸಿ ಹೆದರಿ ನಿಂತಾಗ ನಿನ್ನ ಸೆರೆಗೆ ಕಾವಲು. ಸಾಲ್ಮರ ಆಹಾ 2 ಪಾಯಿಂಟ್. ಹೊಳ್ಳ ಕ್ರಾಕರ್ಸ್ ಖಾತೆಯಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. favor of Holla Crackers.
3-2 ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್. ರೈಡರ್ ಔಟ್ ಸಿಂಗಲ್ ಪಾಯಿಂಟ್. 3 ಅಂಕಗಳ ಸಮಬಲದ ಹೋರಾಟ. 3 each. ಥರ್ಡ್ ರೈಡ್. ನಾಲ್ಕು 3 ಅಂಕಗಳ ಮುನ್ನಡೆಯಲ್ಲಿ ಬಿಕೆ ಬ್ರದರ್ಸ್ ಸಾಲ್ಮರ. ಎಸ್, ಕಾಣಬೇಕಾಗಿದೆ. ವೇಟ್ ತೀರ್ಪುಗಾರರಿದ್ದಾರೆ. ಎಸ್, ಅಣ್ಣ ಅದನ್ನ ತೀರ್ಪುಗಾರರು ಕೊಡ್ತಾನೆ, ನೀವು ಮಾತಾಡಬೇಡಿ. ಸಿಂಗಲ್ ಪಾಯಿಂಟ್. നമ്മുടെ തലക്ക് എനിക്ക് నేను మ్యాట్కి పికప్లో వరిగరంట జరిగి అప్పగా క్లీన్ ಅಣ್ಣ
डिशन करले निघले बेगा उगाई ना अमॅच्युअर निघला डिशन करले डिशन होता लागले हा उगाई ना निघला अमॅच्युअर जाऊन डिशन करले होता ना उगाई ना निघला रेफरी सिंकले पुंडेंकला व्याचारंकला आबुजी बनले नेक्स्ट इयर बेतले तोल बंकला तीरंकले इंचला नकुरे इंचला गिराव ऐट गिराव फाटे गे बुगु
పాడందే 3-4 ఉండు 4 5-4 ఆకుండా ಆರಾಮ ಚರ್ಚೆ ಮಾಡ್ಕೊಡ್ರೆ ಫೈನಲ್ ಅದ ನಿಂತೆ ಬಾರ ಬರ್ತಾ ಬಿಡುವಲ್ಲ ಒಂಜಿ ಮ್ಯಾಚ್ ಅಪ್ಪ ಟೈಮ್ ಪಾಯಿಂಟ್ ಇತ್ತೆ 4-3 ಇತ್ತೆ ಬಾಡ್ತಿದ್ವಿ ಪಾಯಿಂಟ್ ಬಾಡ್ತಿದ್ವಿ ಮ್ಯಾಚ್ 7 ನಿಮಿಷ 2 ನಿಮಿಷ ಹಾಕಿ ಕಟ್ಟ ನಮ್ಮ ದುಂಬಿ ಟೀಚರ್ ಎಂಕ್ಲ ಟೀಚರ್ ಲಿಜಲ್ ನಡಬಿ రెండు విజయాలు అంతా ಇಲ್ಲ ಕಿರಣ್ ಆರಂಪಾಡಿ ಯತೀಶ್ ರವಿಕಿರಣ್
ಸುಮರ ಸುಮರ ಸುಮನೋಹರ ಕಾಂತಿಯುತೆ ಶ್ರಿತ ರಜನಿ 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 ಕರವಕ್ರವೃತೆ ಸುನಯನಾರಿ ಭ್ರಮರ 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 ಭ್ರಮರಾಧಿಪತೆ ಜಯ ಜಯ महिषासुरमर्दिनि राम्यकपर्दिनि शैलसुते ಈಚ್ 4-4 ಅಂಕಗಳ ಸಮಬಲದ ಹೋರಾಟ. ಸೊ ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಅರಿಯಡ್ಕ ತಂಡ ಪ್ರವೇಶ ದ್ವಾರದ ಬಳಿ ಅಡ್ವಾನ್ಸ್ ಆಗಿ ಉಪಸ್ಥಿತಿ ಇರಬೇಕು. ಈ ಪಂದ್ಯಾಟದಲ್ಲಿ ಗೆದ್ದ ತಂಡ ಇಲ್ಲೇ ನಿಂತ್ಕೊಳ್ಬೇಕು. ತಕ್ಷಣ ಫೈನಲ್ ಪಂದ್ಯಾಟವನ್ನು ಮುಗಿಸ್ತೇವೆ. 6:30 ಗಂಟೆಗೆ ಮ್ಯಾಟ್ ಇಲ್ಲಿಂದ ಹೋಗಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಪಂದ್ಯಾಟವನ್ನ ನಾವು ವೇಗವಾಗಿ ಮುಗಿಸಬೇಕಾಗಿದೆ. ಸೊ ದಯವಿಟ್ಟು ಶ್ರೀದುರ್ಗ ಅರಿಯಡ್ಕ ತಂಡ ಅಡ್ವಾನ್ಸ್ ಆಗಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಶ್ರೀದುರ್ಗ ಅರಿಯಡ್ಕ ತಂಡದ ಕಪ್ತಾನರು ನಿಮ್ಮ ತಂಡವನ್ನ ಪ್ರವೇಶ ದ್ವಾರಕ್ಕೆ ಕರೆತರುವಂತೆ ಕೋರಿಕೆ. ಎಸ್, 2 ಅಂಕಗಳು. ಆರು 4 ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್. 6-4 in favor of ಹೊಳ್ಳ ಕ್ರ್ಯಾಕರ್ಸ್. Yes, a single point. 5-6 ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್. Five, 6 in favor of ಹೊಳ್ಳ ಕ್ರ್ಯಾಕರ್ಸ್. ಮುಂದಿನ ಪಂದ್ಯಾಟಕ್ಕಾಗಿ ಶ್ರೀದುರ್ಗ ಅರಿಯಡ್ಕ ತಂಡದ
ಆಟಗಾರರು ಪ್ರವೇಶ ದ್ವಾರಕ್ಕೆ ಬರುವಂತೆ ಕೋರಿಕೆ. Both are out. Each 1 point. Seven 6 in favor of Holla Crackers. Third right. Yes, a single point. N2R 8-6 in favor of Holla Crackers. Right out single point. N2-7 ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 8-7 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. Eight 7 in favor of
9-7. Hello. 9-7 in favor of Hulla Crackers. ಒಂಬತ್ತು ಏಳರ ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. ಸೊ ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಅರಿಯಡ್ಕ ತಂಡ ತಯಾರಾಗಿರಬೇಕು. Nine seven. Hello. Hello. Sound. Hello. ಮತ್ತೆ 2 ಅಂಕಗಳು 11-7. 11-7. 11-7 ಅಂಕಗಳ ಮುನ್ನಡೆ. Single point, gate 11. Hello. Hello. 8-11. Hello. 11-8 ಮುನ್ನಡೆ. ಸೊ ಮುಂದಿನ ಪಂದ್ಯಾಟಕ್ಕೆ ಹಲೋ 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 ಬ್ಯಾಟ್ರಿ ಹಲೋ. ಮುಂದಿನ ಪಂದ್ಯಾಟಕ್ಕೆ ಅರಿಯಡ್ಕ ಶ್ರೀದುರ್ಗ ಅರಿಯಡ್ಕ ಪ್ರವೇಶ ದ್ವಾರಕ್ಕೆ ಬರಬೇಕು. ಗೆದ್ದ ತಂಡ ಇಲ್ಲೇ ನಿಂತ್ಕೊಳ್ಳಬೇಕು. ತಕ್ಷಣ ಫೈನಲ್ ಪಂದ್ಯಾಟ ಆರಂಭ ಆಗತ್ತೆ. ಎರಡು
ಅಂಕದ ಸೇರ್ಪಡೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡಕ್ಕೆ. 13-8 5 ಅಂಕದ ಮುನ್ನಡೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡಕ್ಕೆ. ಬೋನಸ್ +1 10-13. ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. 14-10 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. The last 5 minutes for full time. (18-11) 18-11 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್. ಮುಂದಿನ ಪಂದ್ಯಾಟಕ್ಕೆ ಶ್ರೀದುರ್ಗ ಅರಿಯಡ್ಕ ತಂಡ ಅಂತಿಮ ಸಿದ್ಧತೆಯಲ್ಲಿರಬೇಕು ಅನ್ನುವ ಕೋರಿಕೆ. ಲಾಸ್ಟ್ 4 minutes for full time. Single point. So last 3 minutes for full time. (18-12) 6 ಅಂಕಗಳ ಅಂತರದ ಮುನ್ನಡೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡಕ್ಕೆ. 18-12 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್ ಪುತ್ತೂರು. (13-18) 14-18. So last 2 minutes for full time.
1914 1914 1914 The last 1 minute for full time. 1490. So match over. ಅಭಿನಂದನೆಗಳು. ಸೊ ಮುಂದಿನ ಪಂದ್ಯಾಟ ಶ್ರೀ ದುರ್ಗಾ ಅರಿಯಡ್ಕ ವಿರುದ್ಧವಾಗಿ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡಗಳ ಮಧ್ಯೆ ಫೈನಲ್ ನೇರ ಹಣಾಹಣಿ. ಸೊ ತಕ್ಷಣ ಈ ತಂಡಗಳು ಅಂಕಣವನ್ನು ಪ್ರವೇಶಿಸಬೇಕು ಅನ್ನುವ ಕೋರಿಕೆ. ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. ಈ ಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs.
ಕಣ್ಮುಚ್ಚಿ ಹೊಂಗನ ಸರಸ
ಬೋನಸ್ ಯಾ ಟಚ್ ಮುಖೇನ ಅಂಕಗಳು ಬೇಕಾಗಿದೆ. ಎಸ್, ಅತ್ಯುತ್ತಮವಾದ ಹಿಡಿತ. ಟ್ಯಾಕಲ್ ಮುಖೇನ 1 ಅಂಕ, 1 ಅಂಕದ ಸಮಬಲ. ಥರ್ಡ್ ರೈಟ್, ಡೂ ಆರ್ ಡೈ. ಡೂ ಆರ್ ಡೈ. ಒಂದು ಅಂಕದ ಸೇರ್ಪಡೆ. 2-1 ಅಂಕಗಳ ಮುನ್ನಡೆಯಲ್ಲಿ ಶ್ರೀದುರ್ಗ ಅರಿಯಡ್ಕ. ಎರಡು ಅಂಕಗಳ ಸಮಬಲದ ಹೋರಾಟ. 2 each. ಮೂರು ಅಂಕಗಳ ಮುನ್ನಡೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ತಂಡಕ್ಕೆ. 3-2 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಎಸ್, ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ಮುನ್ನಡೆಯನ್ನು ವೃದ್ಧಿಸಿಕೊಳ್ಳುತ್ತಿದೆ ಹೊಳ್ಳ ಕ್ರಾಕರ್ಸ್. 5-2 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಮೂರು ಅಂಕದ ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್.
5-2 3 ಅಂಕದ ಮುನ್ನಡೆ ಹೊಳ್ಳ ಕ್ರ್ಯಾಕರ್ಸ್. ಬೋನಸ್ ಮುಕ್ಕಿನ ಒಂದು ಅಂಕ 3-5. ಸೂಪರ್ ಟ್ಯಾಕಲ್ ಸ್ಕೋರ್ ಲೆವೆಲ್ 5-8. 5 ಅಂಕಗಳ ಸಮಬಲದ ಹೋರಾಟ. ಎಸ್, 3 ಪಾಯಿಂಟ್. 3 ಅಂಕಗಳು ಶ್ರೀದುರ್ಗ ಅರಿಯಡ್ಕ ತಂಡಕ್ಕೆ 8-5 ಮುನ್ನಡೆ. ಎಸ್, ಸೂಪರ್ ಟ್ಯಾಕಲ್ 2 ಅಂಕಗಳು. 7-8 ಪ್ರಥಮಾರ್ಧದ ಮುಕ್ತಾಯದ ವೇಳೆಗೆ 7-8 ಮುನ್ನಡೆಯಲ್ಲಿ ಅರಿಯಡ್ಕ. ಎಂಟು ಅಂಕಗಳ ಸಮಬಲದ ಹೋರಾಟ. This tackle. ಒಂದು ಅಂಕದ ಮುನ್ನಡೆಯಲ್ಲಿ ಹೊಳ್ಳ ಕ್ರ್ಯಾಕರ್ಸ್. 9-8 in favor of ಹೊಳ್ಳ ಕ್ರ್ಯಾಕರ್ಸ್.
ಸೈಡ್ ಇಡ್ದೆತ್ತಂದಲ್ಲ ಅದೇ ಒಂದು ಸೈಡ್ ಇಡ್ದೆತ್ತಂದಲ್ಲ ಒಂದು ಗಂಟೆ ಬೇಗ ಪತ್ತು ಗಂಟೆ ಅರ್ಧ ಗಂಟೆ ಅಲ್ಲಿ ತೀರ್ಥಶಾಲೆ ಬಾಕಿ ಎಸ್, ದ್ವಿತೀಯಾರ್ಧ ಮುಂದುವರಿತಾ ಇದೆ. 9-8 ಅಂಕಗಳ ಮತ್ತೊಂದು ಅಂಕದ ಸೇರ್ಪಡೆ. 10-8 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. 10-8 ಇನ್ ಫೇವರ್ ಆಫ್ ಹೊಳ್ಳ ಕ್ರಾಕರ್ಸ್. ಎಸ್, ಮತ್ತೊಂದು ಟ್ಯಾಕಲ್. 11-8 11-8 ಮುನ್ನಡೆಯಲ್ಲಿ ಹೊಳ್ಳ ಕ್ರಾಕರ್ಸ್ ಮತ್ತೆ ರಿಕವರಿ ಆಗ್ತಾ ಇದೆ. 3 ಅಂಕಗಳ ಹಿನ್ನಡೆಯನ್ನ ಗಳಿಸಿಕೊಂಡ ಬಳಿಕ ಮತ್ತೆ 3 ಅಂಕಗಳ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್, ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನದಿಂದ 1 ಅಂಕ ಮತ್ತೆ ಹೊಳ್ಳ ಕ್ರಾಕರ್ಸ್ ಖಾತೆಗೆ ಜಮೆಯಾಗ್ತಾ ಇದೆ. 8-12 ಬಹುತೇಕ ಹಿಡಿತ ಹೊಳ್ಳ ಕ್ರಾಕರ್ಸ್ ತಂಡದ ಕಡೆಗೆ ಸಾಕ್ತಾ ಇದೆ. ಆಹಾ, ಮತ್ತೊಂದು ಡೈವ್ ಕ್ಯಾಚ್ ಬರ್ತಾ ಇದೆ. 3 ಅಂಕಗಳು. 15-8 7 ಅಂಕಗಳ ಮುನ್ನಡೆಯೊಂದಿಗೆ. ಲೆವೆನ್ 15-8 15-8 15-8 ಮುನ್ನಡೆಯಲ್ಲಿ ಈ ಪಂದ್ಯಾಟ ಸಾಗಿ ಬರುತ್ತಿದೆ. ಒಂಬತ್ತು 15 ಆಡೋದೈತೆ
Last 5 minutes for full time. Sorry. 9:15. 6 ಅಂಕಗಳ ಮುನ್ನಡ single point. Third right. 10:15. Third right. Yes, ಕಾಣಬೇಕಾಗಿದೆ. ನೀವು ಮಾತಾಡಬೇಡಿ. ಎಸ್, ಪ್ರಸ್ತುತ 5 ಅಂಕಗಳ ಅಂತರ ಇದೆ. ಎಸ್ ಸರ್, ಎಸ್. 2 point. 17. 17-10. 17-10. So last 4 minutes for full time. 17. 18-10. 8 ಅಂಕಗಳ ಅಂತರ. ಎಂಟು ಅಂಕಗಳ ಅಂತರದೊಂದಿಗೆ ಈ ಪಂದ್ಯಾಟ ಸಾಗ್ತಾ ಇದೆ ಹೊಳ್ಳ ಕ್ರಾಕರ್ಸ್ ಕಡೆಗೆ. ಯುವರಂಗ ಕೆದಂಬಾಡಿ ಸಾದರ ಪಡಿಸುತ್ತಿರುವ 3ನೇ ವರುಷದ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭದ ಅತಿಥಿ ಗಣ್ಯರಾಗಿರುವ ಶ್ರೀ ಜೈಶಂಕರ್ ರಾಯ್ ಬೆದ್ರುಮಾರು ಅಧ್ಯಕ್ಷರು, ಶ್ರೀರಾಮ ಮಂದಿರ ಕೆದಂಬಾಡಿ ಶ್ರೀ ಕ್ಷೇತ್ರ ಸನ್ಯಾಸಿ ಗುಡ್ಡೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ಸ್ವಾಗತಿಸಿದ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಸಜ್ಜುಗೊಳಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದೀಗ ಸಮಾರೋಪ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತದೆ. ಲಾಸ್ಟ್ 3 minutes ಫಾರ್ ಫುಲ್ ಟೈಮ್. 10-18. 8 ಅಂಕಗಳ ಅಂತರದೊಂದಿಗೆ ಬಹುತೇಕ ಚಾಂಪಿಯನ್ ಪಟ್ಟದತ್ತ ಸಾಗ್ತಾ ಇದೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು. 8 ಅಂಕಗಳ ಅಂತರ, 3 ನಿಮಿಷ, 6 ರೈಡ್ಗಳ ಸಾಧ್ಯತೆ, ಸಿಂಗಲ್ ಪಾಯಿಂಟ್. ಇದ್ದದನ್ನ ಇದ್ದ ಹಾಗೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. 11-18 ಮುನ್ನಡೆಯೊಂದಿಗೆ ಈ ಪಂದ್ಯಾಟ ಹೊಳ್ಳ ಕ್ರಾಕರ್ಸ್ ನ ಕಡೆಗೆ ಸಾಗ್ತಾ ಇದೆ. 3 ನಿಮಿಷ ಕರೆದಾಗಿದೆ. 4ರಿಂದ 5 ರೈಡ್ಗಳು ಸಂಭವಿಸಿದರೂ ಬಹುತೇಕ ಹೊಳ್ಳ ಕ್ರಾಕರ್ಸ್ ಕಡೆಗೆ ಈ ಪಂದ್ಯಾಟ ಸಾಗುವಂತದ್ದು ನಿಶ್ಚಿತವಾಗುತ್ತಿದೆ. ಕಾಣಬೇಕಾಗಿದೆ ಸಂಪೂರ್ಣ ಸಮಯವನ್ನ ಬಳಸಿಕೊಂಡು ಈ ಪಂದ್ಯಾಟದಲ್ಲಿ ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. ಕಡೆಯ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಸಿಂಗಲ್ ಪಾಯಿಂಟ್. ಥರ್ಡ್ ರೈಟ್. ಬಹುಮಾನ ವಿತರಕರಾಗಿರುವ ಶ್ರೀ ಅರುಣ್ ಕುಮಾರ್ ಆಳ್ಬಾ ಬೋಳೋಡಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಸದಾಶಿವ ದೇವಸ್ಥಾನ ಆಲಡಕ. ಅದೇ ರೀತಿ ಶ್ರೀ ಜೈಶಂಕರ್ ರೈ ಬೆದ್ರುಮಾರು ಅಧ್ಯಕ್ಷರು, ಶ್ರೀ ರಾಮ ಮಂದಿರ ಕೆದಂಬಾಡಿ ಶ್ರೀ ಕ್ಷೇತ್ರ ಸನ್ಯಾಸಿ ಗುಡ್ಡೆ. ಇಬ್ಬರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ
ಆದರಣೀಯರ ಯುವರಂಗ ಕೆದಂಬಾಡಿ ಸಾದರ ಪಡಿಸಿದ ಪುರುಷರ ವಿಭಾಗದ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟ 18 ತಂಡಗಳ ಥರ್ಡ್ ರೈಡ್ ವ್ಯವಸ್ಥಿತ ಆಟದೊಂದಿಗೆ ರಾತ್ರಿ ಗಂಟೆ 12ರಿಂದ ಆರಂಭವಾಗಿ ಬೆಳಗ್ಗೆ 7 ಗಂಟೆಯವರೆಗೆ ನಿರಂತರವಾಗಿ ಸಾಗಿ ಅಂತಿಮವಾಗಿ ಹೊಳ್ಳ ಕ್ರಾಕರ್ಸ್ ಚಾಂಪಿಯನ್ನ ಪಟ್ಟದತ್ತ ದೃಷ್ಟಿಯನ್ನ ಹಾಯಿಸುವ ಹತ್ತಿರ ಸಾಗಿ ಬರ್ತಾ ಇದೆ. 18 ಅಂಕಗಳ ಅಂತರ 6 ಬೋನಸ್ 19 Yes, single point 13-19 6 ಅಂಕಗಳ ಅಂತರ 13-19 ಎಸ್ ಮತ್ತೊಂದು ಟ್ಯಾಕಲ್ ಸೂಪರ್ ಟ್ಯಾಕಲ್ 21-14 21-14 7 ಅಂಕಗಳ ಅಂತರದೊಂದಿಗೆ ಹೊಳ್ಳ ಕ್ರಾಕರ್ಸ್ ಪುತ್ತೂರು ಚಾಂಪಿಯನ್ನ ಪಟ್ಟವನ್ನ ಅಲಂಕರಿಸುವುದರೊಂದಿಗೆ 62 ಕೆಜಿ ವಿಭಾಗದ ಪಂದ್ಯಾಟ ಮುಕ್ತಾಯವನ್ನ ಕಾಣುತ್ತಾ ಇದೆ. ಅದೇ ರೀತಿ ನಮ್ಮ ಜೊತೆ ಶ್ರೀಯುತ ಮೋಹನ್ ಆಳ್ವ ಇಡೀ ರಾತ್ರಿ ನಮ್ಮ ಜೊತೆ ಹಿರಿಯರಾಗಿ ಮಾರ್ಗದರ್ಶನವನ್ನ ನೀಡುತ್ತಾ ಸಹಕಾರವನ್ನ ಕೊಟ್ಟಿದ್ದೀರಿ. ತಮಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾಗಿರುವ ಶ್ರೀಯುತ ಸಂಚಾಲಕರು ಆಗಿರತಕ್ಕಂಥ ಕೃಷ್ಣ ಕುಮಾರ್ ಗೌಡ ಇದ್ಯಪ್ಪ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಲಿಖಿತ್ ಗೌಡ ಇದ್ಯಪ್ಪೆ ಪ್ರಧಾನ ಕಾರ್ಯದರ್ಶಿಗಳು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀಯುತ ಕೃಷ್ಣ ಕುಮಾರ್ ಗೌಡ ಇದ್ಯಪ್ಪೆ ಸಂಚಾಲಕರನ್ನ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಿತೇಶ್ ರೈ ಕೋರಂಗ ಯುವ ಅಧ್ಯಕ್ಷರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಲಿಖಿತ್ ಗೌಡ ಇದ್ಯಪ್ಪೆ ಪ್ರಧಾನ ಕಾರ್ಯದರ್ಶಿಗಳನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಶ್ರೀಯುತ ಜೈಶಂಕರ್ ರೈ ಬೆದ್ರುಮಾರು ಅಧ್ಯಕ್ಷರು, ಶ್ರೀರಾಮ ಮಂದಿರ ಕೆದಂಬಾಡಿ ಶ್ರೀಕ್ಷೇತ್ರ ಸನ್ಯಾಸಿಗುಡ್ಡೆ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಕ್ರೀಡಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಕ್ಷಿತ್ ಗೌಡ ಇದ್ಯಪ್ಪೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ.
ಯುವರಂಗ ಕೆದಂಬಾಡಿ ನಮ್ಮ ಈ ಪರಿಸರದ ಜವನೇರು ಸೇರಿದು ಈ ಮಲ್ತಿನಂಚಿನ ಈ ಕದಂಬಾಡಿ ಕಬಡ್ಡಿ ಪಂದ್ಯಾಟ ಭಾರಿ ಯಶಸ್ವಿ ಆತು ಆಂಡು ಒಂದು ಮೂಜಿನೇ ವರ್ಷಗೂ ಕಬಡ್ಡಿ ಪಂದ್ಯಾಟ ಈ ನಮ್ಮ ಜವನೇರು ಒಂಜಿ ಸಾಧಾರಣ ಒಂಜಿ 2 ತಿಂಗಳು ಹಿಡ್ದುಕ ಭಾರಿ ಮುಲ್ಪ ಶ್ರಮ ಮಂತತ್ ಇನ್ನೊಂಜಿ ಬಾರಿ ಒಂಜಿ ಯಶಸ್ವಿ ಆತು ದಾಲ ಒಂಜಿ ವಿಘ್ನ ಇಜ್ಜೆ ಅಂದೆ ಆ ದೇವರದ ಎಟ್ಟು ಭಾರಿ ಶೋಕದ ಒಂಜಿ ಕಬಡ್ಡಿ ಪಂದ್ಯಾಟನ ಒಂಜಿ ನೆರವೇರಿಸದು ಕೊರಿಯರು ಇಂದು ನಮ್ಮ ಸನ್ಯಾಸಿ ಗುಡ್ಡೆಗೆಲ್ಲ ಒಂದೊಂಜಿ ಪುದರ್ ಅಂತಂದೇನು ಎನ್ವೆ ಅಂಚನೆ ನಮ್ಮ ಈ ನಮ್ಮ ಜವನೇರು ಏಪಲ ನಂಗೆ ರಾಮ ಮಂದಿರಗು ಏಪಲ ಒಂಜಿ ದಾದಾನ ಒಂಜಿ ಕಾರ್ಯಕ್ರಮ ಅಂಡ ಅಲ್ಪ ಒಂಜಿ ಪಕ್ಕನೆ ಒಂಜಿ ಸಾಯಾಗು ಬರ್ಪುನಾಗ್ಲು ಬಂಡ ಈ ನಮ್ಮ ಯುವರಂಗದ ಜವನೇರು ಅಕ್ಲೆಗ್ ಯಾನು ಈ ಮೂಲಕ ಏನು ಅಭಿನಂದನೆ ಸಲ್ಲಿಸ ಒಂದುಲ್ಲೆ ಅಂಚನೆ ನಾನಾತ್ ನಮ್ಮ ಈ ಜವನೇರು ಹಿಡ್ದಾದ್ರೆ ಎಡ್ಡೆ ಕಾರ್ಯಗಳು ಅವಾರ್ಡ್ ಮುಲ್ಪ ನಮ್ಮ ದುಂಬುದ ಯುವರಂಗ ಪುರ ಕೆದಂಬಾಡಿ ಯುವರಂಗ ಪಂಡದ ತಾಲೂಕು ಮಟ್ಟದ ಬಾಕಿದ ಯುವಕ ಮಂಡಲದಾಗಲೆಲ್ಲ ಒಂಜಿ ಪೋಡಿಗೆ ಇತ್ತನು ಕೆದಂಬಾಡಿದಾಗಲು ಬರ್ಪೇರ ಬಂಡದಂದು ನಾನಲ್ಲ ಮುಕುಲ್ಲ ಒಂಜಿ ಅಂಚನೆ ಆವೋಡು ಮಂಡತದೆ ಎನ್ನ ಒಂಜಿ ಆಸೆ ಖಾಲಿ ಕ್ರೀಡೆ ಧಾರ್ಮಿಕ ಒಂದು ಎತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಾರಿ ಒತ್ತು ಕೊರೋಡು ಬಂಡದಂದು ದಯಪಂಡ ಮೂಲು ನಮ್ಮ ಮುರಾಣಿ ನವರಾತ್ರಿ ಉತ್ಸವಟು ಸ್ಥಳೀಯ ಪ್ರತಿಭೆಗೆ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ದೀಯ ಎಂಕ್ಲೆಗೆ ಶಾಕ್ ಆತನು ಈತ ಜೋಕುಲ್ಲ ಮುಲ್ಪ ನಮ್ಮಲ್ಪ ಈತ ಒಂಜಿ ಪ್ರತಿಭೆ ಉಂಡಾ ಬಂಡದಂದು ಅಂತಂದು 14 ತಂಡೋಲು ಬತ್ತ ಮುಲ್ಪ ಕಡೆಗೆ ಎಂಕ್ಲೆಗೆ ಆಯ್ಕೆ ಆಗ್ಲೇನು ಕಂಟ್ರೋಲ್ ಮಾಡ್ತಾರೆ ಈತ ದುಂಬು ಮಾತ ನಮ್ಮ ಈ ಮೋಹನಾಳ್ವೇರ್ನಾಗ್ಲು ಮಾತ ಮಸ್ತ್ ಜನ ದುಂಬುಡು ಜನ ಸೊನ್ಪನೆ ಹಿಡಿದು ಬತ್ತಿನ ಜನ ಮಾತ ಅಧ್ಯಕ್ಷರನಾಗಲ್ಲ ಮುಲ್ಪದಾಗಲೇ ಸೇರಿದೊಂಜಿ ನಾಟಕ ಪುರ ಮಂತೊಂದು ಇತ್ತೇರಿ ಎಂಕ್ಲೈನ ತುಯ್ಯರ ಬ್ಯಾಂಗ್ಳೂರ್ ಹಿಡಿದು ಬರೋಂದಿತ್ತ ಆತು ಪೊರ್ಲುದ ನಾಟಕ ಅವತ್ತೊಂದು ಕೆಲವು ಕಾಂಪಿಟೇಷನ್ ಪೋದು ಗೆಲ್ತು ನಾವೆಲ್ಲ ಉಂಡು ಅಂಚಾತ ನಿಖಲು ಖಾಲಿ ಒಂಜಿ ಕ್ರೀಡೆ ನೆಕ್ಕಿಂದ ತಂದೆ ಈ ನಿಖಲು ಒಂಜಿ ಹೋರಾಟ ಒಂಜಿ ಟ್ರೈ ಮಲ್ಪುಳೆ ಮುಲ್ಪ ಅಪಗ ತುಳೆ ದಯಪಂಡ ಅವೊಂಜಿ ಕೆಲವು ಜೋಕಲೆಗೆ ಒಂಜಿ ನಮ್ಮ ಒಂಜಿ ವೇದಿಕೆ ಕೊರ್ಲೆಗಳೆಲ್ಲ ಹಾಪುಂಡು ಆಗಲಾಗಲ್ಲ ಒಂಜಿ ಪ್ರತಿಭೆನ ಒಂಜಿ ವ್ಯಕ್ತಪಡಿಸ್ಯಾರ ಅಂಚಾದ ಐನೊಂಜಿ ಮಲ್ತದ ನನಾತ ನಿಖಲ ಎಡ್ಡೆಡ್ಡೆ ಕಾರ್ಯ ಆವಾಡು ನಮ್ಮ ಸನ್ಯಾಸಿ ಗುಡ್ಡೆದ ಪುದಾರನ್ನು ತಾಲೂಕು ಮಟ್ಟಡು ಜಿಲ್ಲಾ ಮಟ್ಟೊಟ್ಲ ಕೊಂಡೋದು ಇನ್ನೊಂಜಿ ಪುದಾರ ಬರಡು ಮಾಡದು ಎಂತದ್ದು ನನ್ನ ಆಪನ ನಿಖಲ ಒವ್ವೇ ಒಂಜಿ ಕಾರ್ಯಗಳ ಆ ಶ್ರೀರಾಮ ದೇವೇರು ಮಾತೆರೆಗಳ ನಿಖಲೆ ಒಂಜಿ ಅನುಗ್ರಹ ಕೊರದು ಮಲ್ತಿಂಚಿನ ಮಾತಾ ಪದಾಧಿಕಾರಿನಾಗ್ಲೆಗ ಅವಡು ಸದಸ್ಯರನಾಗ್ಲೆಗೆ ಮಾತೆರೆಲ್ಲ ಎಡ್ಡೆ ಅವಾರ್ಡ್ ಬಂದ ಎಂತದೇ ಅನ್ನ ಶುಭ ಕೃತಜ್ಞತೆಗಳು. ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಬೆದ್ರುಮಾರು ಶ್ರೀ ಜಯಶಂಕರ್ ರೈ ಇವರಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನೇರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ತೆರಳುತ್ತೇವೆ. ಬೆಸ್ಟ್ ರೈಡರ್ ಯುವರಂಗ ಕೆದಂಬಾಡಿ ಸಾದರಪಡಿಸಿದ 62 kg ವಿಭಾಗದ ಕಬಡ್ಡಿ ಪಂದ್ಯಾಟದ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ವಿಜೇಶ್ ಫ್ರಾಮ್ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಈ ಬಹುಮಾನವನ್ನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಮೋಹನ್ ಆಳ್ವ ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ವಿಜೇಶ್ ಫ್ರಾಮ್ ಹೊಳ್ಳ ಕ್ರಾಕರ್ಸ್. ಮುಂದಿನ ಬಹುಮಾನವನ್ನ ಯುವರಂಗ ಕೆದಂಬಾಡಿ ಇದರ ಸಂಚಾಲಕರಾಗಿರುವ ಹಿರಿಯರು ಕೃಷ್ಣ ಕುಮಾರ್ ಗೌಡ ಇದ್ಯಪ್ಪೆ ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ರೂಪೇಶ್ ಫ್ರಾಮ್ ಹೊಳ್ಳ ಕ್ರಾಕರ್ಸ್. ಬೆಸ್ಟ್ ಕ್ಯಾಚರ್ ಫ್ರಾಮ್ ರೂಪೇಶ್ ಹೊಳ್ಳ ಕ್ರಾಕರ್ಸ್. ಮುಂದಿನ ಬಹುಮಾನವನ್ನ ಶ್ರೀಯುತ ನಿತೇಶ್ ಕೋರಂಗ ಅಧ್ಯಕ್ಷರು ಯುವ ರಂಗ ಕೆದಂಬಾಡಿ ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಯುವರಂಗ ಕೆದಂಬಾಡಿ ಸಾದರಪಡಿಸಿದ 62 kg ವಿಭಾಗದ ಸವ್ಯಸಾಚಿ ಆಟಗಾರ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು ಇಶಾ ಫ್ರಾಮ್ ಶ್ರೀ ದುರ್ಗಾ ಅರಿಯಡ್ಕ. ಶ್ರೀ ದುರ್ಗಾ ಅರಿಯಡ್ಕ ತಂಡದ ಇಶಾ ಅದ್ಭುತ ಆಟದೊಂದಿಗೆ ಪ್ರೇಕ್ಷಕರ ಮನವನ್ನ ಗೆದ್ದಿದ್ದೀರಿ. ಮುಂದಿನ ಬಹುಮಾನವನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಲಿಖಿತ್ ಗೌಡ ಇದ್ಯಪ್ಪ ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಯುವರಂಗ ಕೆದಂಬಾಡಿ ಸಾದರಪಡಿಸಿದ 62 kg ವಿಭಾಗದ ಕಬಡ್ಡಿ ಪಂದ್ಯಾಟದ ಚತುರ್ಥ ಬಹುಮಾನ ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾಬ್.
ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ ತಂಡದ ಆಟಗಾರರು ವೇದಿಕೆಗೆ ಬರಬೇಕು, ಚತುರ್ಥ ಬಹುಮಾನವನ್ನ ಪಡೆದುಕೊಳ್ಳಬೇಕು ಅನ್ನುವ ಕೋರಿಕೆ. ಫೋರ್ತ್ ಪ್ಲೇಸ್ ಗೋಸ್ ಟು ಪಂಚಶ್ರೀ ಸ್ಪೋರ್ಟ್ಸ್ ಕ್ಲಬ್ ಪಂಜಾ. ಮುಂದಿನ ಬಹುಮಾನವನ್ನ ಕ್ರೀಡಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಕ್ಷಿತ್ ಗೌಡ ಇದ್ಯಪ್ಪ ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಯುವರಂಗ ಕೆದಂಬಾಡಿ ಸಾದರಪಡಿಸಿದ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ಥರ್ಡ್ ಪ್ಲೇಸ್ ಅವಾರ್ಡ್ ಗೋಸ್ ಟು ಬಿಕೆ ಬ್ರದರ್ಸ್ ಸಾಲ್ಮರ. ಬಿಕೆ ಬ್ರದರ್ಸ್ ಸಾಲ್ಮರ, ಅಭಿನಂದನೆಗಳು ಬಿಕೆ ಬ್ರದರ್ಸ್ ಸಾಲ್ಮರ. ಮುಂದಿನ ಬಹುಮಾನವನ್ನ ಬೆದ್ರುಮಾರು ಶ್ರೀ ಜಯಶಂಕರ್ ರೈ ಇವರು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಆದರಣೀಯರ ಯುವರಂಗ ಕೆದಂಬಾಡಿ ಸಾದರಪಡಿಸಿದ 62 ಕೆಜಿ ವಿಭಾಗದ ರನ್ನರ್ಸ್ ಅಪ್ ಶ್ರೀ ದುರ್ಗಾ ಅರಿಯಡ್ಕ. ಶ್ರೀ ದುರ್ಗಾ ಅರಿಯಡ್ಕ ವೇದಿಕೆಗೆ ಬರಬೇಕು, ಬಹುಮಾನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಶ್ರೀ ದುರ್ಗಾ ಅರಿಯಡ್ಕ ತಂಡದ ಸರ್ವ ಆಟಗಾರರು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಯುವರಂಗ ಕೆದಂಬಾಡಿ ಸಾದರಪಡಿಸಿದ 3ನೇ ವರುಷದ ಅದ್ದೂರಿ 62 ಕೆಜಿ ವಿಭಾಗದ ರನ್ನರ್ಸ್ ಅಪ್ ಶ್ರೀ ದುರ್ಗಾ ಅರಿಯಡ್ಕ. ಮುಂದಿನ ಪ್ರಥಮ ಸ್ಥಾನದ ಯುವರಂಗ ಕೆದಂಬಾಡಿ ಸಾದರಪಡಿಸಿದ 62 ಕೆಜಿ ವಿಭಾಗದ 3ನೇ ವರ್ಷದ ಅದ್ದೂರಿ ಕಬಡ್ಡಿ ಪಂದ್ಯಾಟದ ಚಾಂಪಿಯನ್ ಒನ್ ಅಂಡ್ ಓನ್ಲಿ ಹೊಲ್ಲ ಕ್ರಾಕರ್ಸ್ ಪುತ್ತೂರು. ಕೂಟದ ಚಾಂಪಿಯನ್ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಯುವರಂಗ ಕೆದಂಬಾಡಿಯ ಸರ್ವ ಸದಸ್ಯರು ವೇದಿಕೆಗೆ ಬರಬೇಕು. ಈ ಬಹುಮಾನವನ್ನ ವಿತರಿಸುವ ಸಂದರ್ಭದಲ್ಲಿ ಫೋಟೋ ಸೆಷನ್ ನಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಯುವರಂಗ ಇದರ ಎಲ್ಲ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ಯುವರಂಗ ಕೆದಂಬಾಡಿ ಸಾದರಪಡಿಸಿದ ಪುರುಷರ ವಿಭಾಗದ 62 ಕೆಜಿ ವಿಭಾಗದ ಅದ್ದೂರಿ ಕಬಡ್ಡಿ ಪಂದ್ಯಾಟದ ಅಂತಿಮ ಬಹುಮಾನ ಚಾಂಪಿಯನ್ ಶ್ರೀ ದುರ್ಗ ಶ್ರೀ ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಅಭಿನಂದನೆಗಳು. ಪುತ್ತೂರಿನ ಇತಿಹಾಸದ ಪುಟದಲ್ಲಿ ಯುವ ಕಬಡ್ಡಿ ಆಟಗಾರರಿಗೆ ವಿಶೇಷ ಪ್ರೋತ್ಸಾಹವನ್ನ ನೀಡ್ತಾ ಇರುವ ಹೊಳ್ಳ ಕ್ರಾಕರ್ಸ್ ಪುತ್ತೂರು ಇದರ ಮಾಲಕರು ನಮ್ಮನ್ನ ಸ್ಮರಿಸಿಕೊಳ್ತಾ ಇದ್ದಾವೆ. ಅಭಿನಂದನೆಗಳು ಹೊಳ್ಳ ಕ್ರಾಕರ್ಸ್ ಪುತ್ತೂರು. ಆದರಣೀಯರೇ, ಯುವರಂಗ ಕೆದಂಬಾಡಿ ಸಾದರಪಡಿಸಿದ 62 ಕೆಜಿ ವಿಭಾಗದ ಕಬಡ್ಡಿ ಪಂದ್ಯಾಟದ ಯಶಸ್ವಿ ತೀರ್ಪುಗಾರಿಕೆಯನ್ನ ನಡೆಸಿಕೊಟ್ಟಿರುವ ಪುತ್ತೂರು ತಾಲೂಕು ವೇದಿಕೆಗೆ ಬರಬೇಕು, ಗೌರವದ ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ತೀರ್ಪುಗಾರರನ್ನು ಕೂಡ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸಿದ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ ಶ್ರೀಯುತ ಆಸಿಫ್ ತಂಬುತಡ್ಕ ಮಾನ್ಯ ಅಧ್ಯಕ್ಷರು ರಪ್ರಿ ಬೋರ್ಡ್ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮುಂದಕ್ಕೆ ಹಿರಿಯ ತೀರ್ಪುಗಾರರಾಗಿ ನಮ್ಮ ಜೊತೆ ಉಪಸ್ಥಿತರಿರುವ ಶ್ರೀಯುತ ಅಶೋಕ್ ಕಬಡ್ಡಿಚಾರ್ ಇವರು ವೇದಿಕೆಗೆ ಆಗಮಿಸಬೇಕು, ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಶ್ರೀಯುತ ಸಿದ್ದಿಕ್ ನೆಡಪಳ್ಳಿ ಇವರು ವೇದಿಕೆಗೆ ಆಗಮಿಸಬೇಕು, ನಮ್ಮ ಮಾನ್ಯ ತೀರ್ಪುಗಾರರು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಮತ್ತೋರ್ವ ತೀರ್ಪುಗಾರರಾಗಿರುವ ಯುವ ಮಿತ್ರ ಶ್ರೀಯುತ ವಿಜಿತ್ ನೆಡಪಳ್ಳಿ ಇವರು ವೇದಿಕೆಗೆ ಆಗಮಿಸಬೇಕು, ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ.
ಇದೀಗ ಶ್ರೀಯುತ ವಿಜಿತ್ ನಡುಪಳ್ಳಿ ತೀರ್ಪುಗಾರರು ಇವರಿಗೆ ಗೌರವದ ಸ್ಮರಣಿಕೆಯ ಸಮರ್ಪಣೆ. ಹಾಗೆ ನಿನ್ನೆ ಸಂಜೆಯಿಂದ ನಮ್ಮ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿಕೊಟ್ಟಿರುವಂತ ಬಾಲಕೃಷ್ಣ ಪುರದಾಲ್ ಇವರಿಗೆ ನೆನಪಿನ ಕಾಣಿಕೆಯನ್ನು ಯುವರಂಗ ವತಿಯಿಂದ ನೀಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಸಹಕರಿಸುವಂತ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಮತ್ತೆ ಕ್ರೀಡಾಪಟುಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಿಮ್ಮ ಸಹಕಾರ ಇದೇ ರೀತಿ ಮುಂದೆ ಕೂಡ ಇರಬೇಕು. ಹಲೋ